ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್ ಕಾರ್ತಿಕ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿನ ಸೈನ್ಸ್ ಎಲ್ಲ ಚಾಪ್ಟರಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ನಿತಿನ್ HK, ಖುಷ್ವಂತ್ ನಾಯಕ್ ಗುಡ್ ಈವ್ನಿಂಗ್ ಅಂತ ಹೇಳಿದ್ದಾರೆ. ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಇನ್ನೂ ಸ್ವಲ್ಪ ಜನ ಜಾಯ್ನ್ ಆಗ್ತಿದ್ದಾರೆ. ವರ್ಷಿನಿ ಹಿರೇಮಠ್ ಗುಡ್ ಈವ್ನಿಂಗ್ ಅಂತ ಹೇಳಿದ್ದಾರೆ. ಗುಡ್ ಈವ್ನಿಂಗ್ ವರ್ಷಿನಿ. ಸೊ ಕೆಲವು ಜನ ಜಾಯ್ನ್ ಆಗೋಕ್ಕಿಂತ ಇನ್ನೂ ಜಾಯ್ನ್ ಆಗ್ತಿದ್ದಾರೆ ಸ್ಟೂಡೆಂಟ್ಸು, ಜಾಯ್ನ್ ಆಗ್ತಾ ಇರಲಿ. ಅದರಷ್ಟರಲ್ಲಿ ನಾಳೆ ಕೂಡ ನಮ್ಮ ಲೈವ್ ಇದೆ. 40 ಡೇಸ್ ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇರೋದು. ಇವತ್ತು ಮೂರನೇ ದಿನ. ಸೊ ಫಸ್ಟ್ ಮ್ಯಾಥ್ಸ್ ಆಯಿತು, ನೆನ್ನೆ ಕೆಮಿಸ್ಟ್ರಿ ಆಗಿದೆ, ಇವತ್ತು ಫಿಸಿಕ್ಸ್. ನಾಳಿನ ಲೈವ್ ಯಾವುದಿದೆ? ಕೆಮಿಸ್ಟ್ರಿ ಇದೆ. ಸೊ ಲೈವಿನ ಟೈಮ್ ಟೇಬಲ್ನ ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಆ ಟೈಮ್ ಟೇಬಲ್ನ ಒಂದು ಸತಿ ನೋಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಆಲ್ ರೈಟ್, ಟೈಮ್ ಟೇಬಲ್ ನೋಡಿದ್ರಲ್ವಾ? ಓಕೆ, ಸೊ ಅಪ್ಪಾಜಿ ಸಿನ್ಬಾ ಗುಡ್ ಈವ್ನಿಂಗ್ ಸರ್ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ಅಪ್ಪಾಜಿ. ಆದರ್ಶ್ ಜೆ ಹಾಯ್ ಸರ್ ಅಂತ ಇದ್ದಾರೆ. ಹಾಯ್ ಆದರ್ಶ್. ಖುಷ್ವಂತ್ ನಾಯಕ್ ಹೌ ಆರ್ ಯು ಸರ್? ಐ ಆಮ್ ಫೈನ್ ಖುಷ್ವಂತ್, ಹೌ ಆರ್ ಯು? ನೆಕ್ಸ್ಟ್, ಸೊ ನಾಳಿನ 40 ಡೇಸ್ ಕ್ರ್ಯಾಶ್ ಕೋರ್ಸಿನ ಟೈಮ್ ಟೇಬಲ್ ಇವಾಗ ತಾನೇ ಡಿಸ್ಪ್ಲೇ ಆಗಿದೆ. ನಾಳಿನ ಲೈವ್ ಯಾವುದಿದೆ? ನಾಳೆ ಇರುವ ಲೈವ್ ಬಂದ್ಬಿಟ್ಟು ಬಯಾಲಜಿದ್ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಫೇವ್ರೇಟ್ ಹರ್ಷಿತಾ ಮ್ಯಾಮ್. ಸೊ ನಾಳೆ ಬಯಾಲಜಿ ಕ್ಲಾಸ್ ಇದೇ ಟೈಮಿಗೆ ಲೈವ್ ಹೋಗ್ತಾ ಇರುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ, ಆ ಲೈವ್ನ ಕೂಡ ಅಟೆಂಡ್ ಮಾಡಿ. ಓಕೆ, ಸೊ ನಾಳಿನ ಲೈವ್ ಯಾವ್ದಂತ ಗೊತ್ತಾಗಿದೆ. ಟೈಮ್ ಟೇಬಲ್ 40 ಡೇಸ್ ಕ್ರ್ಯಾಶ್ ಕೋರ್ಸ್ ಟೈಮ್ ಟೇಬಲ್ ಕೂಡ ನೋಡಿದ್ದೀರಾ. ಇವತ್ತಿನ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಜಸ್ಟ್ ರಿವಿಷನ್. ಓಕೆ, ಸೊ ಪಾಠನ ಫುಲ್ ಡೀಟೇಲ್ ಆಗಿ ಹೋಗ್ಬಿಟ್ಟು ನೋಡಲ್ಲ, ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಲ್ಲ. ನಾವೆಲ್ಲ ಪಾಠನ ಮುಗಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಕರೆಕ್ಟ್, ಸಿಲೆಬಸ್ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಮುಗಿಸಿರುವಂಥ ಸಿಲೆಬಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಕಾನ್ಸೆಪ್ಟ್ಸ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಡೀಟೇಲ್ ಎಕ್ಸ್ಪ್ಲನೇಷನ್ ಇರಲ್ಲ, ಜಸ್ಟ್ ಎಲ್ಲ ಟಾಪಿಕ್ಸ್ನ ಟಚ್ ಮಾಡ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ಯಾವುದೇ ಟಾಪಿಕ್ ನಿಮಗೆ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂತ ಕುತೂಹಲ ಜಾಸ್ತಿ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಫಿಸಿಕ್ಸ್ ಪ್ಲೇಲಿಸ್ಟ್ ಕಾಣಿಸುತ್ತೆ. ಫಿಸಿಕ್ಸ್ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಚಾಪ್ಟರ್ ವೈಸ್ ವಿಡಿಯೋಸ್ ನಿಮ್ಗೆ ಸಿಗುತ್ತೆ. ಸೊ ಲೈಟ್ ಆ್ಯಂಡ್ ರಿಫ್ಲೆಕ್ಷನ್ ಚಾಪ್ಟರ್ನ ಸೆಲೆಕ್ಟ್ ಮಾಡಿ, ಅಥವಾ ನಿಮ್ಗೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ನ ಸೆಲೆಕ್ಟ್ ಮಾಡಿ. ಆ ಚಾಪ್ಟರಲ್ಲಿ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ನ ಸೆಲೆಕ್ಟ್ ಮಾಡಿ ಪೂರ್ತಿಯ ವಿಡಿಯೋನ ನೋಡ್ಬೋದು. ಸೊ ಏನು ಡಿಫ್ರೆನ್ಸ್ ಇದೆ ಆ ವಿಡಿಯೋಗೂ ಈ ವಿಡಿಯೋಗೂ ಅಂತ ಕೇಳಿದರೆ, ಅದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಸೊ ಆ ಪ್ಲೇಲಿಸ್ಟಲ್ಲಿರೋಂಥ ವಿಡಿಯೋಗಳಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸಿಮ್ಯುಲೇಷನ್ಸ್ನ ಮುಖಾಂತರ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಸಿದ್ದೀವಿ. ಕರೆಕ್ಟ್, ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ಗಳ ಮುಖಾಂತರ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಸಿದ್ದೀವಿ. ರೈಟ್, ಅದು ಫುಲ್ಲು ಡೀಟೇಲ್ಡ್ ಆಗಿದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡಾಗೆ ನೋಡೋಣ, ಬಟ್ ಅಷ್ಟು ಡೀಟೇಲಾಗಿ ನೋಡೋಕ್ಕಾಗಲ್ಲ. ಸೊ ಸಿಮ್ಯುಲೇಷನ್ಸ್ ಎಲ್ಲ ಯೂಸ್ ಮಾಡಿ ತೋರ್ಸೋಕ್ಕೆ ಅಷ್ಟೊಂದು ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ಟಚ್ ಮಾಡಿ ಅದನ್ನು ರಿವೈಸ್ ಮಾಡಿ ಜ್ಞಾಪಕ ಇಟ್ಕೊಳ್ಳೋದು. ಓಕೆ, ಸೊ ಒನ್ಸ್ ನಮ್ಮ ಕಾನ್ಸೆಪ್ಟ್ಸ್ ಎಲ್ಲ ಫುಲ್ ಕ್ಲಿಯರ್ ಆದಮೇಲೆ ಮುಂದೆ ಪ್ರಾಬ್ಲಮ್ಸು ಹಾಗೂ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡೋಣ. ಆಲ್ ರೈಟ್, ಸೊ ಇದರ ಜೊತೆಗೆ ನಾವು ಇವತ್ತಿನ ಪಾಠ ವಿಡಿಯೋ ಕಂಪೈಲೇಷನ್ನ ಸ್ಟಾರ್ಟ್ ಮಾಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ಪಾರ್ಟ್ 2 ಟೆಕ್ಸ್ಟ್ ಬುಕ್. ಓಕೆ, ಸೊ ಮೊದಲನೇ ಪಾಠ ಯಾವುದು ಅಂದರೆ ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಓಕೆ, ಸೊ ಈ ಪಾಠದಲ್ಲಿ ಯಾವೆಲ್ಲ ಟಾಪಿಕ್ಸ್ ಬರ್ತಾ ಇದ್ದಾವೆ ಅದಕ್ಕೆ ಒಂದು ಮೈಂಡ್ ಮ್ಯಾಪ್ ಮಾಡಿದ್ದೀವಿ ಇಲ್ಲಿ. ಆಲ್ ರೈಟ್, ಸೊ ಈ ಮೈಂಡ್ ಮ್ಯಾಪಲ್ಲಿ ನೋಡಿದಾಗ 4 ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದ್ದಾವೆ. ಮೊದಲನೇದು ರಿಫ್ಲೆಕ್ಷನ್ ಆಫ್ ಲೈಟ್, ಅದ್ರ ಕೆಳಗಡೆ ಸಬ್ ಟಾಪಿಕ್ಗಳು. ಎರಡನೇದು ರಿಫ್ರಾಕ್ಷನ್ ಆಫ್ ಲೈಟ್, ಅದ್ರ ಕೆಳಗಡೆ ಸಬ್ ಟಾಪಿಕ್ಗಳು. ಮೂರನೇದು ಸ್ಪೆರಿಕಲ್ ಮಿರರ್ಸ್, ಹಾಗೂ ನಾಲ್ಕನೇದು ಸ್ಪೆರಿಕಲ್ ಲೆನ್ಸಸ್, ಅದ್ರ ಕೆಳಗಡೆ ಮತ್ತೆ ಸಬ್ ಟಾಪಿಕ್ಗಳಿದ್ದಾವೆ. ಸೊ ಇಡೀ ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಚಾಪ್ಟರಲ್ಲಿ ಇಷ್ಟು ಕಾನ್ಸೆಪ್ಟ್ಗಳಿದ್ದಾವೆ. ಇಷ್ಟು ಕಾನ್ಸೆಪ್ಟ್ನ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಇದೇ ರೀತಿಯಲ್ಲಿ ಇನ್ನ 2 ಚಾಪ್ಟರ್ಗಳು, ದಟ್ ಈಸ್ ಹ್ಯೂಮನ್ ಐ ಇನ್ ದ ಕಲರ್ಫುಲ್ ವರ್ಲ್ಡ್ ಮತ್ತೆ ಸೋರ್ಸಸ್ ಆಫ್ ಎನರ್ಜಿ ಕೂಡ ಕವರ್ ಮಾಡೋಣ. ಓಕೆ, ಆಲ್ ರೈಟ್. ಸೊ ಮೊದಲನೇ ಟಾಪಿಕ್ನ ತಗೊಳ್ಳೋಣ, ರಿಫ್ಲೆಕ್ಷನ್ ಆಫ್ ಲೈಟ್. ಏನು ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಮಿರರ್ಸ್. ಸೊ ಮಿರರ್ ಮುಂದೆ ನಿಂತ್ಕೊಂಡಾಗ ಏನಾಗುತ್ತೆ, ನಿಮ್ಮ ಚಿತ್ರ ನಿಮಗೆ ಕಾಣಿಸುತ್ತೆ. ಏನಾಗ್ತಿದೆ ಇಲ್ಲಿ? ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ಅಲ್ವಾ? ಸೊ ರಿಫ್ಲೆಕ್ಷನ್ ಅಂದರೆ ಏನು? ವೆನ್ ಎ ಲೈಟ್ ರೇ ಇಸ್ ಇನ್ಸಿಡೆಂಟ್, it bounces on the, it touches the surface and bounces back. ಇದಕ್ಕೆ ನಾವು ಏನಂತ ಕರಿತೀವಿ? ರಿಫ್ಲೆಕ್ಷನ್ ಅಂತ ಕರಿತೀವಿ.
ಅದೇ ರಿಫ್ರಾಕ್ಷನ್ ಅಂದ್ರೆ ಏನು, ಲೈಟ್ ರೇ ಬೆಂಡ್ ಆಗುತ್ತೆ. ಯಾವಾಗ ಬೆಂಡ್ ಆಗುತ್ತೆ, ಯಾವಾಗ ರೇರರ್ ಮೀಡಿಯಮ್ ಇಂದ ಡೆನ್ಸರ್ ಮೀಡಿಯಮ್ಗೆ ಟ್ರಾವೆಲ್ ಆಗ್ತಾ ಇರುತ್ತೋ ಲೈಟು, ಆ ಟ್ರಾವೆಲ್ ಆಗಬೇಕಾದ್ರೆ ರೇರರ್ ಟು ಡೆನ್ಸರ್ಗೆ ಹೋದಾಗ ಏನಾಗುತ್ತೆ, ಲೈಟ್ ವಿಲ್ ಟ್ರೈ ಟು ಬೆಂಡ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಬೌನ್ಸಿಂಗ್ ಆನ್ ದ ಸರ್ಫೇಸ್, ರಿಫ್ರಾಕ್ಷನ್ ಅಂದ್ರೆ ಬೆಂಡಿಂಗ್ ಆಫ್ ದ ಲೈಟ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಆಫ್ ಲೈಟ್. ಕ್ಲಿಯರ್? ಏನೇ ಡೌಟ್ ಬಂದರೂ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋನ ಲೈವ್ ನೋಡೋಕ್ಕಾಗದಿರೋ ಹುಡುಗರು ಆಮೇಲೆ ರೆಕಾರ್ಡೆಡ್ ವಿಡಿಯೋನ ನೋಡ್ತಾ ಇದ್ರೆ ನಿಮಗೇನಾದರೂ ಡೌಟ್ಸ್ ಬಂದರೆ ನಮ್ಮನ್ನ ರೀಚ್ ಔಟ್ ಮಾಡ್ಬೋದು. ನೀವು ಹೇಗೆ, ಒಂದು ವಾಟ್ಸಪ್ ಗ್ರೂಪ್ ಇದೆ ಅಥವಾ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಅವೆರಡು ಗ್ರೂಪಿನ ಡಿಸ್ಕ್ರಿಪ್ಷನ್ನ ನಾವು ಅವೆರಡು ಗ್ರೂಪಿನ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಹಾಗೆ ಯೂಟ್ಯೂಬ್ ಕಮೆಂಟ್ಸಲ್ಲಿ ಕೂಡ ನಿಮ್ಮ ಡೌಟ್ಸ್ನ ತಿಳಿಸ್ಬೋದು. ಸೊ ನೀವೇನಾದರೂ ಡೌಟ್ಸ್ ಕೇಳಿದ್ರೆ ಅದಕ್ಕೆ ಆದಷ್ಟು ಬೇಗ ನಾವು ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಲೈಟಿನ ಫಿನಾಮಿನ ನೋಡಿದ್ರಲ್ಲ, ಒಂದು ರಿಫ್ಲೆಕ್ಷನ್ ಏನಂತ ತಿಳ್ಕೊಂಡಿದ್ದೀವಿ, ಅದೇ ರೀತಿ ರಿಫ್ರಾಕ್ಷನ್. ಸೊ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಏನಿದೆ, ಸೊ ನೋಡಿ, ಲಾಸ್ ಆಫ್ ರಿಫ್ಲೆಕ್ಷನ್ ನೋಡೋಕ್ಕಿಂತ ಮುಂಚೆ ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಯಾವ್ದು ತುಂಬ ಇಂಪಾರ್ಟೆಂಟ್, ಒಂದು ಇನ್ಸಿಡೆಂಟ್ ರೇ ಅಂದರೆ ಲೈಟ್ ಬರ್ತಾ ಇರುವಂಥ ದಾರಿ, ಇನ್ನೊಂದು ರಿಫ್ಲೆಕ್ಟೆಡ್ ರೇ ಅಂದರೆ ಬೌನ್ಸ್ ಆದ್ಮೇಲೆ ಹೋಗ್ತಾ ಇರುವಂಥ ದಾರಿ ರಿಫ್ಲೆಕ್ಟೆಡ್ ರೇ, ಇನ್ನೊಂದು ಇಮ್ಯಾಜಿನರಿ ಲೈನ್ ಇದೆ ಇಲ್ಲಿ, ಆ ಲೈನ್ ನಾವೇನಂತ ಕರಿತೀವಿ, ನಾರ್ಮಲ್ ಅಂತ ಕರಿತೀವಿ. ರೈಟ್? ಸೊ ಇಲ್ಲಿ ನೋಡ್ಬೋದು ನೀವು, ಸಿ ದಿಸ್ ಇಸ್ ಅ ಮಿರರ್, ಈ ರೆಡ್ ಲೈನ್ ಇದೆಯಲ್ಲ ಅದೇ ನಮ್ಮ ನಾರ್ಮಲ್. ನಾರ್ಮಲ್ ಅಂದ್ರೆ ಏನು, ನಾರ್ಮಲ್ ಇಸ್ ಅ ಇಮ್ಯಾಜಿನರಿ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರೀಸ್ ಫಾರ್ಮ್ ಆಗ್ತಾ ಇರುತ್ತೆ ಫಾರ್ ದ ಮಿರರ್. ಓಕೆ, ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಮಿರರ್. ಇದು ಬರ್ತಾ ಇರೋದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟ್ ಆಗ್ತಾ ಇರೋದು ರಿಫ್ಲೆಕ್ಟೆಡ್ ರೇ. ಆಲ್ ರೈಟ್, ಫಸ್ಟ್ ಪಾಯಿಂಟ್ ಏನಿದೆ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ನ ತುಂಬಾ ಸತಿ ಕೇಳಿದ್ದಾರೆ. ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ವಾಟ್. ಇವಾಗ ನೋಡಿ, ಇಲ್ಲೂ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ, ಇಲ್ಲೂ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ. ಬಟ್ ನಾವು ಯಾವ ಆಂಗಲ್ನ ಕನ್ಸಿಡರ್ ಮಾಡಬೇಕು, ವಿ ಹ್ಯಾವ್ ಟು ಕನ್ಸಿಡರ್ ದ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್. ಸೊ ನಾವು ಆಂಗಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಜ್ಞಾಪಕ ಇಟ್ಕೊಳ್ಳಿ, ಆಂಗಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕಾದ್ರೆ ಆಂಗಲ್ ಇನ್ಸಿಡೆಂಟ್ ರೇ ಮತ್ತು ನಾರ್ಮಲಿನ ಮಧ್ಯದಲ್ಲಿರೋ ಆಂಗಲ್ ಅದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ. ಅದೇ ರೀತಿ ರಿಫ್ಲೆಕ್ಟೆಡ್ ರೇ ಮತ್ತೆ ನಾರ್ಮಲಿನ ಮಧ್ಯದಲ್ಲಿರೋ ಆಂಗಲ್ ಏನಾಗುತ್ತೆ, ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ. ಆಲ್ ರೈಟ್, ಸೊ ನಾವು ಆಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಎರಡನೇ ಪಾಯಿಂಟ್ ಏನಿದೆ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಆಲ್ ದ ತ್ರೀ ಲೈ ಇನ್ ದ ಸೇಮ್ ಪ್ಲೇನ್. ಅಂದ್ರೆ ಏನು, ಇದು ಇದು ಹಾಗೂ ಇದು ಒಂದೇ ಪ್ಲೇನಲ್ಲಿ ಇರುತ್ತೆ ಅಂತ ಹೇಳ್ತಿದೆ. ಸೊ ದೀಸ್ ಆರ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಅರ್ಥ ಆಗಿದೆಯಾ? ತುಂಬಾ ಇಂಪಾರ್ಟೆಂಟ್ ಪಾಯಿಂಟು, ಒಂದು ಬುಕ್ ಇಟ್ಕೊಳ್ಳಿ ಜೊತೆಗೆ, ಲೈವಲ್ಲಿ ಕುತ್ಕೊಂಡು ಕೇಳ್ಕೊಬೇಕಾದ್ರೆ ಕ್ಲಾಸ್ನ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳಿದಾಗ ದಯವಿಟ್ಟು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದೆ ನಾನು, ವಾಟ್ ಇಸ್ ರಿಫ್ಲೆಕ್ಷನ್, ಬೌನ್ಸಿಂಗ್ ಆಫ್ ಲೈಟ್ ಫ್ರಮ್ ದ ಸರ್ಫೇಸ್. ಎರಡನೇ ಇಂಪಾರ್ಟೆಂಟ್ ಪಾಯಿಂಟು ರಿಫ್ರಾಕ್ಷನ್, ಬೆಂಡಿಂಗ್ ಆಫ್ ಲೈಟ್. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಆಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್. ವಾಟ್ ಇಸ್ ನಾರ್ಮಲ್? ನಾರ್ಮಲ್ ಇಸ್ ಅ ಇಮ್ಯಾಜಿನರಿ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಮಿರರ್. ಅರ್ಥ ಆಯ್ತಾ? ಓಕೆ, ಇದೆಲ್ಲ ಪಾಯಿಂಟ್ಸ್ನ ನಾನು ಹೇಳ್ತಿದ್ದಂಗೆ ನೀವು ರಫ್ ಆಗಿ ಬರ್ಕೊಳ್ಳಿ, ಆಮೇಲೆ ಕ್ಲೀನಾಗಿ ಬರ್ಕೋಬಹುದು. ಓಕೆ, ಸೊ ದೀಸ್ ಆರ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಒಂದು ಚಿಕ್ಕ ವರ್ಡ್ ಪ್ರಾಬ್ಲಮ್ ತಗೊಂಡಿದ್ದೀವಿ ಇಲ್ಲಿ. ವರ್ಡ್ ಪ್ರಾಬ್ಲಮ್ ನೋಡಿ, ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ದ ಮಿರರ್. ಓಕೆ, ಗಮನ ಕೊಟ್ಟು ಕೇಳಿ. ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ದ ಮಿರರ್ ಇಸ್ 40 ಡಿಗ್ರೀಸ್. ವಾಟ್ ಇಸ್ ದ ಆಂಗಲ್ ಆಫ್ ರಿಫ್ಲೆಕ್ಷನ್? ವಾಟ್ ಇಸ್ ದ ಟೋಟಲ್ ಆಂಗಲ್ ಥ್ರೂ ವಿಚ್ ದ ರೇ ಆಫ್ ಲೈಟ್ ಟರ್ನ್ಸ್? ಓಕೆ, ಸೊ ಆನ್ಸರ್ ನಾನು ಆಲ್ರೆಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ತೋರಿಸೋದಕ್ಕೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಬಟ್ ಈ ಕ್ವೆಶನ್ಗೆ ಆನ್ಸರ್ ನಿಮಗೆ ಗೊತ್ತಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಜಸ್ಟ್ ಟೇಕ್ 1 minute ಆಫ್ ಟೈಮ್, ನೋಡೋಣ ಯಾರು ಆನ್ಸರ್ ಮಾಡ್ತಾರಂತ. ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ವಾಟ್ ಇಸ್ ಆಂಗಲ್ ಆಫ್ ರಿಫ್ಲೆಕ್ಷನ್? ವಾಟ್ ಇಸ್ ಟೋಟಲ್ ಆಂಗಲ್ ಥ್ರೂ ವಿಚ್ ದ ರೇ ಆಫ್ ಲೈಟ್ ಟರ್ನ್ಸ್? ಆನ್ಸರ್ ಮಾಡಿ. ಯಾರಾದರೂ ಆನ್ಸರ್ ಟೈಪ್ ಕಮೆಂಟ್ ಮಾಡ್ತಾ ಇದ್ದಾರಾ? ಆನ್ಸರ್ ಮಾಡಿ, ಟ್ರೈ ಮಾಡಿ. ಖುಷ್ವಂತ್ ನಾಯಕ್ 40 ಅಂತ ಹೇಳ್ತಾ ಇದ್ದಾರೆ, ನಿತಿನ್ HK 50 ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟ್ ಇದರಲ್ಲಿ? 40ನಾ 50ನಾ? ಇಬ್ರು ಬೇರೆ ಬೇರೆ ಆನ್ಸರ್ಸ್ ಹೇಳಿದ್ದಾರೆ. ಓಕೆ, ಸೊ ನೋಡೋಣ. ವರ್ಷಿನಿ ಹಿರೇಮಠ್ 40 ಅಂತ ಹೇಳ್ತಾ ಇದ್ದಾರೆ ಮತ್ತೆ. ಆಲ್ ರೈಟ್, ಸೊ ಈ ಕ್ವಶನ್ ನೋಡೋಣ ಈಗ ಯಾವ ರೀತಿ ಅಂತ. ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ದ ಮಿರರ್. ಸೊ ಇದು ಮಿರರ್. ಓಕೆ, ದಿಸ್ ಇಸ್ ಆರ್ ಮಿರರ್. ಇಲ್ಲಿ ಇನ್ಸಿಡೆಂಟ್ ರೇ ಇದೆ. ಆಂಗಲ್ ಇದು ಇನ್ಸಿಡೆಂಟ್ ರೇ ಈ ತರ ಬರ್ತಾ ಇದೆ. ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ದ ಮಿರರ್ is 40 degrees. ನಾರ್ಮಲ್ ಏನಂತ ಹೇಳಿದ್ದೀನಿ, ನಾರ್ಮಲ್ ಇಸ್ ಅನ್ ಇಮ್ಯಾಜಿನರಿ ಲೈನ್. ಅದು ಯಾವ ತರ ಇರುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ಮಿರರ್ ಇರುತ್ತೆ. ಓಕೆ, ಸೊ ಆಂಗಲ್ ಆಫ್ ಇನ್ಸಿಡೆಂಟ್ ರೇ ಈ ತರ ಬಂತು, ರಿಫ್ಲೆಕ್ಟ್ ಆಗ್ಬಿಟ್ಟು ಯಾವ ತರ ಹೋಗುತ್ತೆ, ಇದು ಈ ತರ ಹೋಗುತ್ತೆ. ಕರೆಕ್ಟ್? ಅಕಸ್ಮಾತ್ ರಿಫ್ಲೆಕ್ಟ್ ಆಗಿಲ್ಲ ಅಂದ್ರೆ ಈ ರೇ ಹೇಗೆ ಹೋಗ್ತಾ ಇತ್ತು, ಹೀಗೆ ಹೋಗ್ತಾ ಇತ್ತು. ಕರೆಕ್ಟಾ? ರೈಟ್. ಸೊ ನಾನೇನು ಹೇಳಿದೆ,
ಧಾತ್ರಿ LS ಹೇಳ್ತಾ ಇದ್ದಾರೆ 40, ಆದರ್ಸ್ J ಹೇಳ್ತಾ ಇದ್ದಾರೆ 50, ಈಶ್ವರಿ ಬೆಡಿಗೇರ್ ಅವ್ರು ಹೇಳ್ತಾ ಇದ್ದಾರೆ 40 ಡಿಗ್ರೀಸ್. ಓಕೆ ಫೈನ್, ನೋಡೋಣ ಆನ್ಸರ್ ಏನು ಅಂತ. ನಾನು ಜಸ್ಟ್ ಇವಾಗ ಏನು ಹೇಳಿದೆ ಹಿಂದಿನ ಸ್ಲೈಡಲ್ಲಿ, ಆಂಗಲ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್, ಕರೆಕ್ಟಾ? ಸೊ ನಾರ್ಮಲ್ ವಿತ್ ರೆಸ್ಪೆಕ್ಟ್ ಟು ಆಂಗಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇಲ್ಲಿ ಯಾವ ಆಂಗಲ್ ಕೊಟ್ಟಿದ್ದಾರೆ? ವಿತ್ ರೆಸ್ಪೆಕ್ಟ್ ಟು ದ ಮಿರರ್ ಕೊಟ್ಟಿದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಮಿರರ್ 40 ಡಿಗ್ರೀಸ್ ಇದ್ರೆ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಎಷ್ಟಿರುತ್ತೆ? ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ 50 ಡಿಗ್ರೀಸ್ ಇರುತ್ತೆ. ಹೇಗಿದು 50 ಡಿಗ್ರೀಸ್ ಆಯಿತು? ಸಿ ನಾರ್ಮಲ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಮಿರರ್. ನಾರ್ಮಲ್ ಮತ್ತೆ ಮಿರರ್ ಮಧ್ಯದಲ್ಲಿರುವ ಆಂಗಲ್ ಎಷ್ಟು? 90 ಡಿಗ್ರಿ. ಆ 90 ಡಿಗ್ರಿಯಲ್ಲಿ ಇದು 40 ಡಿಗ್ರೀಸ್ ಅಂದರೆ ಇದೆಷ್ಟಿರುತ್ತೆ? 50 ಡಿಗ್ರಿ ಇರುತ್ತೆ. ಹೇಗೆ? 90 - 40 = 50. ಮತ್ತೆ ನಾವು ಇನ್ನೊಂದು ಪಾಯಿಂಟ್ ನೋಡಿದ್ವಿ, ಏನದು? ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇವಾಗ ಇದು 50 ಡಿಗ್ರೀಸ್ ಆಗಿದ್ರೆ ಇದೆಷ್ಟಾಗಿರುತ್ತೆ? ಇದು ಕೂಡ 50 ಡಿಗ್ರೀಸ್ ಆಗಿರುತ್ತೆ. ಸೊ ಮೊದಲನೇ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ವಾಟ್ ಇಸ್ ಆಂಗಲ್ ಆಫ್ ರಿಫ್ಲೆಕ್ಷನ್? ದ ಆಂಗಲ್ ಆಫ್ ರಿಫ್ಲೆಕ್ಷನ್ ವಿಲ್ ಬಿ ಈಕ್ವಲ್ ಟು 50 ಡಿಗ್ರೀಸ್. ಕ್ಲಿಯರ್? ಈ ಪಾಯಿಂಟ್ ಕ್ಲಿಯರ್ ಆಗಿದೆಯಾ? ಆಲ್ ರೈಟ್. ನೆಕ್ಸ್ಟ್ ಇನ್ನೊಂದೇನು ಕೇಳ್ತಾ ಇದ್ದಾರೆ, ಬೈ ಹೌ ಮೆನಿ ಡಿಗ್ರೀಸ್ ದ ರೇ ಆಫ್ ಲೈಟ್ ಹ್ಯಾಸ್ ಬಿನ್ ಟರ್ನ್ಡ್ ಅಂತ. ಕರೆಕ್ಟ್. ಸೊ ಇಲ್ಲಿ ನೋಡಿ 40 ಡಿಗ್ರೀಸ್ ಇದೇ ಥರ ಬೌಂಡ್ ಅದು ರಿಫ್ಲೆಕ್ಟ್ ಆಗಿರಲಿಲ್ಲ ಅಂದರೆ ಹೇಗೆ ಹೋಗ್ತಾ ಇತ್ತು ಲೈಟು? ಹೀಗೆ ಹೋಗ್ತಾ ಇತ್ತು ಅಲ್ವಾ? ಸೊ ಇವಾಗ ಇದು 40 ಡಿಗ್ರೀಸ್ ಅಂದರೆ ಇದೆಷ್ಟಾಗುತ್ತೆ? ಇದು ಕೂಡ 40 ಡಿಗ್ರೀಸ್ ಆಗುತ್ತೆ. ಇದು ಕೂಡ 40 ಡಿಗ್ರೀಸ್ ಆಗುತ್ತೆ. ಮತ್ತು ಇದು ಕೂಡ ಎಷ್ಟಾಗುತ್ತೆ? 40 ಡಿಗ್ರೀಸ್ ಆಗುತ್ತೆ. ಸೊ ಇವಾಗ ಈ ಲೈಟು 40 ಡಿಗ್ರೀಸ್ ಮತ್ತು 40 ಡಿಗ್ರೀಸ್ ಅವಾಗ ಏನಾಗುತ್ತೆ? ಟೋಟಲ್ 80 ಡಿಗ್ರೀಸ್ ಆಗುತ್ತೆ. ರೈಟ್? ಸೊ ಇದನ್ನು ಯಾವ ರೀತಿ ಬರೀಬೇಕು ಆನ್ಸರ್ನ ನಿಮ್ಮ ಎಕ್ಸಾಮಲ್ಲಿ? ಈ ರೀತಿ ಬರೀಬೇಕು. ಸೊ ಫಸ್ಟ್ ಗಿವನ್ ಏನು ಬರ್ಕೋಬೇಕು? ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ದ ಮಿರರ್ ಇಸ್ 40 ಡಿಗ್ರೀಸ್. ಆಯಿತಾ? ನೆಕ್ಸ್ಟು angle of incidence 90 - 40 because angle of incidence is always calculated with respect to the normal. So ಅವಾಗ ಎಷ್ಟಾಗುತ್ತೆ? 50 ಡಿಗ್ರೀಸ್ ಬರುತ್ತೆ. ಸೊ ವಿ ನೋ ದಟ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ದೇರ್ ಫಾರ್ ಇಟ್ಸ್ ಈಕ್ವಲ್ ಟು 50 ಡಿಗ್ರೀಸ್. ಓಕೆ ಸರ್, ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಮಾಲತಿ ದೊಡ್ಡ ಗೌಡರ್. ಓಕೆ ಫೈನ್, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಿದೆ, ವಾಟ್ ಇಸ್ ದ ಟೋಟಲ್ ಆಂಗಲ್ ಥ್ರೂ ವಿಚ್ ದ ರೇ ಆಫ್ ಲೈಟ್ ಹ್ಯಾಸ್ ಟರ್ನ್ಡ್? ಆಂಗಲ್ ಥ್ರೂ ವಿಚ್ ದ ರೇ ಆಫ್ ಲೈಟ್ ಹ್ಯಾಸ್ ಟರ್ನ್ಡ್ ಇಸ್ ಈಕ್ವಲ್ ಟು 80 ಡಿಗ್ರೀಸ್. ಇದು ಅರ್ಥ ಆಗಿಲ್ಲ ಅಂದರೆ ಯಾವ ಥರ ಅಂತ ಹೇಳ್ತೀನಿ, ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಆಲ್ ರೈಟ್. ಓಕೆ, ಸೊ ಇದು ಮಿರರ್. ಓಕೆ, ದಿಸ್ ಇಸ್ ಅ ಮಿರರ್, ದಿಸ್ ಇಸ್ ಅ ನಾರ್ಮಲ್ ಲೈನ್. ನಾರ್ಮಲ್ ಲೈನ್ ಎಷ್ಟು ಮಾಡ್ತಾ ಇದೆ? 90 ಡಿಗ್ರೀಸ್ ಇಯರ್, 90 ಡಿಗ್ರೀಸ್ ಇಯರ್, ಪರ್ಪೆಂಡಿಕ್ಯುಲರ್ ಆಗಿದೆ ನಾರ್ಮಲ್ ಟು ದ ಪ್ಲೇನ್ ಆಫ್ ಮಿರರ್. ಇವಾಗ ಇನ್ಸಿಡೆಂಟ್ ರೇ ಬರ್ತಾ ಇದೆ. ಇನ್ಸಿಡೆಂಟ್ ರೇ ಯಾವ ಥರ ಬರ್ತಾ ಇದೆ? ಈ ರೀತಿ ಬರ್ತಾ ಇದೆ ಇನ್ಸಿಡೆಂಟ್ ರೇ. ಓಕೆ, ಇದು ಇನ್ಸಿಡೆಂಟ್ ರೇ. ರಿಫ್ಲೆಕ್ಟ್ ಆಗ್ಬಿಟ್ಟು ಯಾವ ರೀತಿ ಹೋಗುತ್ತೆ? ರಿಫ್ಲೆಕ್ಟ್ ಆಗ್ಬಿಟ್ಟು ಈ ರೀತಿ ಹೋಗುತ್ತೆ. ಇದು ರಿಫ್ಲೆಕ್ಟೆಡ್ ರೇ. ಅಕಸ್ಮಾತ್ ಇದು ರಿಫ್ಲೆಕ್ಟ್ ಆಗಿರಲಿಲ್ಲ ಅಂದರೆ ಇದು ಹೇಗೆ ಥರ ಕಂಟಿನ್ಯೂ ಆಗ್ತಾ ಇತ್ತು? ಇದೇ ರೀತಿ ಕಂಟಿನ್ಯೂ ಆಗ್ತಾ ಇತ್ತು. ಕರೆಕ್ಟಾ? ಕರೆಕ್ಟ್. ಓಕೆ, ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ? ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ದ ಮಿರರ್ ಇಸ್ 40 ಡಿಗ್ರೀಸ್. ಸೊ ದಿಸ್ ಆಂಗಲ್ ಇಸ್ ಗಿವನ್ 40 ಡಿಗ್ರೀಸ್. ಇದು 90 ಅಂತ ಆಲ್ರೆಡಿ ಗೊತ್ತಿದೆ. ಸೊ ಇದೆಷ್ಟಾಗುತ್ತೆ? 50 ಡಿಗ್ರೀಸ್ ಆಗುತ್ತೆ. ಕರೆಕ್ಟ್. ಸೊ ಅದು ಮೊದಲನೇ ಪ್ರಶ್ನೆಗೆ ಉತ್ತರ. ಇವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ 50 ಡಿಗ್ರೀಸ್ ಆದರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಎಷ್ಟಾಗುತ್ತೆ? 50 ಡಿಗ್ರೀಸೇ ಆಗುತ್ತೆ ಅಲ್ವಾ? ಇವಾಗ ಇದನ್ನು ಗಮನಿಸಿ. ಓಕೆ, ಬೇರೆ ಕಲರ್ ಯೂಸ್ ಮಾಡ್ತೀನಿ ಈಗ. ಇಲ್ಲಿ ನೋಡಿ, ಓಕೆ, ಸೊ ಇಲ್ಲಿ ಎಕ್ಸ್ ಫಾರ್ಮ್ ಆಗ್ತಾ ಇದೆ, ಒಂದು ಎಕ್ಸ್ ಮಾರ್ಕ್ ಫಾರ್ಮ್ ಆಗ್ತಿದೆ. ರೈಟ್? ಸೊ ಇವಾಗ ಇದು 40 ಡಿಗ್ರೀಸ್ ಅಂದರೆ ಇದೆಷ್ಟಾಗುತ್ತೆ? ಇದು ಕೂಡ 40 ಡಿಗ್ರೀಸೇ ಆಗುತ್ತೆ. ಹೇಗಿದು 40 ಡಿಗ್ರೀಸ್ ಆಯಿತು? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಕರೆಕ್ಟ್. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದಾಗ ಇಲ್ಲಿ ನೋಡಿ, ಈ ಅಕಸ್ಮಾತ್ ರಿಫ್ಲೆಕ್ಟ್ ಆಗಲಿ ಅಂದರೆ ಹೀಗೆ ಹೋಗ್ತಾ ಇತ್ತಲ್ವಾ? ಸೊ ಇದೆಷ್ಟಾಯಿತು? 40 ಡಿಗ್ರೀಸ್ ಬಂತು. ಹೇಗೆ ಬಂತು 40 ಡಿಗ್ರೀಸ್? ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ಮತ್ತೆ ಇದು 90 ಡಿಗ್ರೀಸ್ ಇದೆ. ಇದು 50 ಅಂದರೆ ಇದೆಷ್ಟಾಗುತ್ತೆ? ಇದು ಕೂಡ 40ನೇ ಆಗುತ್ತೆ. ಸೊ 40 + 40 ನೋಡಿ, ಲೈಟ್ ರೇ ಈ ಥರ ಹೋಗ್ತಾ ಇತ್ತು, ಬಟ್ ಎಲ್ಲಿ ಟರ್ನ್ ಆಗಿದೆ? ಅದು ಹಿಂಗೆ ಬಂದ್ಬಿಟ್ಟು ಹಿಂಗೆ ಟರ್ನ್ ಆಗಿದೆ. ಸೊ ಎಷ್ಟು ಡಿಗ್ರೀಸ್ ಟರ್ನ್ ಆಗಿದೆ ಟೋಟಲ್? 40 + 40 ಇಸ್ ಹೌ ಮಚ್? 80 ಡಿಗ್ರೀಸ್. ಸೊ ಅದಕ್ಕೆ ದ ಆಂಗಲ್ ಥ್ರೂ ವಿಚ್ ದ ರೇ ಆಫ್ ಲೈಟ್ ಟರ್ನ್ಸ್ ಇಸ್ ಈಕ್ವಲ್ ಟು 80 ಡಿಗ್ರೀಸ್. ಅರ್ಥ ಆಯ್ತಾ ಇವಾಗ? ಓಕೆ, ಇನ್ನೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ಬಂದಿದ ತಕ್ಷಣ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ ರೈಟ್. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್. ಓಕೆ, ನ್ಯಾಪ್ ಇಟ್ಕೊಳ್ಳಿ ಪಾಯಿಂಟ್. ಆಲ್ ರೈಟ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಅ ಇಮೇಜ್? ಇಮೇಜ್ ಅಂದರೆ ಏನು? ಇಮೇಜ್ ಯಾವ ರೀತಿ ಫಾರ್ಮ್ ಆಗುತ್ತೆ ಎಲ್ಲ ನೋಡೋಣ. ಓಕೆ, ವಾಟ್ ಈಸ್ ಅನ್ ಇಮೇಜ್? ಇಲ್ಲಿ ನೋಡಿ ಏನಿದೆ. ಅನ್ ಇಮೇಜ್ ಮೇ ಬಿ ಡಿಫೈನ್ಡ್ ಆಸ್ ದ ಪಾಯಿಂಟ್ ವೇರ್ ದ ಲೈಟ್ ರೇಸ್ ಕಮಿಂಗ್ ಫ್ರಮ್ ಅನ್ ಆಬ್ಜೆಕ್ಟ್ ಮೀಟ್ ಆರ್ ಅಪಿಯರ್ಸ್ ಟು ಮೀಟ್ ಆಫ್ಟರ್ ರಿಫ್ಲೆಕ್ಷನ್ ಆರ್ ರಿಫ್ರಾಕ್ಷನ್. ಸೊ ಏನು ಲೈಟ್ ರೇ ಬರುತ್ತೆ, ರಿಫ್ಲೆಕ್ಟ್ ಅಥವಾ ರಿಫ್ರಾಕ್ಟ್ ಆದಮೇಲೆ ಒಂದು ಲೈಟ್ ರೇ ಇದ್ದರೆ ಇಮೇಜ್ ಫಾರ್ಮ್ ಆಗೋದಿಲ್ಲ. ನ್ಯಾಪ್ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಪ್ಲೀಸ್ ನೋಟ್ ಇಟ್ ಡೌನ್, ದಯವಿಟ್ಟು ಬರ್ಕೊಳ್ಳಿ ಇದನ್ನು. ಓಕೆ, ಒಂದು ಇಮೇಜ್ ಫಾರ್ಮ್ ಆಗೋದಕ್ಕೆ ನಮಗೆ ಕನಿಷ್ಠ ಅಂದರೆ ಕಡಿಮೆ ಅಂದರೆ 2 ಲೈಟ್ ರೇಸ್ ಬೇಕಾಗುತ್ತೆ. ಸೊ 2 ಲೈಟ್ ರೇಸ್ ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತಲ್ಲ ಆ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ.
ಸೊ ಒಂದೊಂದ್ಸತಿ ರಿಯಲ್ ರಿಫ್ಲೆಕ್ಟೆಡ್ ಅಂಡ್ ರಿಫ್ರಾಕ್ಟೆಡ್ ರೇನೇ ಮೀಟ್ ಆಗುತ್ತೆ, ಒಂದೊಂದ್ಸತಿ ಅಪಿಯರ್ಸ್ ಟು ಬಿ ಮೀಟಿಂಗ್ ಅಂತ ಕಾಣಿಸುತ್ತೆ. ಏನಿದು ಅಪಿಯರ್ಸ್ ಟು ಬಿ ಮೀಟಿಂಗ್ ಅಂತ ನೀವು ತಲೆ ಕೆಡ್ಸ್ಕೊತಿದ್ರೆ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಬರುವ ಸ್ಲೈಡ್ಸ್ ಅಲ್ಲಿ ಅದನ್ನ ನಿಮಗೆ ತೋರಿಸ್ತೀನಿ ನಾನು. ಅಪಿಯರ್ಸ್ ಟು ಮೀಟ್ ಅಂದ್ರೆ ಯಾವ ತರ ಇರುತ್ತೆ, ರಿಯಲ್ ಆಗಿ ಮೀಟ್ ಆದ್ರೆ ಯಾವ ತರ ಇರುತ್ತೆ ಅಂತ. ಓಕೆ, ಸೊ ಇವಾಗ ನೀವೇನ್ ಮಾಡಬೇಕು, ವಾಟ್ ಇಸ್ ಇಮೇಜ್, ಈ ಡೆಫಿನೇಷನ್ ನೋಡಿದ್ದೀವಿ. ಓಕೆ, ನೆಕ್ಸ್ಟ್ ರಿಯಲ್ ಇಮೇಜ್ ಹಾಗೂ ವರ್ಚುವಲ್ ಇಮೇಜ್. ಸೊ ರಿಯಲ್ ಇಮೇಜ್ ಅಂದ್ರೆ ಏನು ಹೇಳಿದೆ ನಾನು, ವೆನ್ ಟೂ ರಿಫ್ಲೆಕ್ಟೆಡ್ ಆರ್ ರಿಫ್ರಾಕ್ಟೆಡ್ ರೇಸ್ ಮೀಟ್, ಅದಕ್ಕೆ ರಿಯಲ್ ಇಮೇಜ್ ಅಂತ ಕರಿತೀವಿ. ಅದೇ ವರ್ಚುವಲ್ ಇಮೇಜ್ ಅಂದ್ರೆ ಅಪಿಯರ್ಸ್ ಟು ಬಿ ಮೀಟಿಂಗ್, ಅದಕ್ಕೆ ನಾವೇನಂತ ಕರಿತೀವಿ, ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ರೈಟ್. ಸೊ ಇವಾಗ ರಿಯಲ್ ಇಮೇಜ್ ಅಲ್ಲಿ ರೇಸ್ ಆಕ್ಚುಲಿ ಮೀಟ್ ಅಟ್ ಅ ಪಾಯಿಂಟ್. ಇಲ್ಲಿ ನೋಡಿ, ಇಲ್ಲಿಂದ ಒಂದು ಇನ್ಸಿಡೆಂಟ್ ರೇ ಈ ತರ ಬರ್ತಾ ಇದೆ, ರಿಫ್ರಾಕ್ಟ್ ಆಯಿತು, ಹೀಗೆ ಹೋಗ್ತಾ ಇದೆ. ಆದ್ರೆ ಇಲ್ಲಿಂದ ಒಂದು ಇನ್ಸಿಡೆಂಟ್ ರೇ ಬರ್ತಾ ಇದೆ, ರಿಫ್ರಾಕ್ಟ್ ಆದ್ಮೇಲೆ ಹೀಗೆ ಹೋಗ್ತಾ ಇದೆ. ಎರಡು ರಿಫ್ರಾಕ್ಟೆಡ್ ರೇ ಎಲ್ಲಿ ಮೀಟ್ ಆಗ್ತಾ ಇದೆ, ಇಲ್ಲಿ ಮೀಟ್ ಆಗ್ತಾ ಇದೆ. ರೈಟ್. ಸೊ ಇಲ್ಲೇನು ಫಾರ್ಮ್ ಆಗುತ್ತೆ ಇವಾಗ, ಟೂ ರೇಸ್ ಮೀಟ್ ಆಗ್ತಾ ಇದೆ, ಸೊ ಇಮೇಜ್ ಇಸ್ ಫಾರ್ಮ್ಡ್. ಸಿಂಪಲ್. ಇದು ರಿಯಲ್ ಇಮೇಜ್. ಅದೇ ವರ್ಚುವಲ್ ಇಮೇಜ್ ಅಂದ್ರೆ ಯಾವ ರೀತಿ, ಇಲ್ಲಿದೆ ನೋಡಿ. ಇಲ್ಲಿಂದ ಒಂದು ರೇ ಬರ್ತಾ ಇದೆ, ರಿಫ್ರಾಕ್ಟ್ ಆಗ್ಬಿಟ್ಟು ಹೀಗೆ ಹೋಗ್ತಾ ಇದೆ. ಇಲ್ಲಿಂದ ಒಂದು ರೇ ಬರ್ತಾ ಇದೆ, ರಿಫ್ರಾಕ್ಟ್ ಆಗ್ಬಿಟ್ಟು ಹೀಗೆ ಹೋಗ್ತಾ ಇದೆ. ಬಟ್ ಇವೆರಡು ರೇನ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಇವೆರಡು ರೇ ಮೀಟೇ ಆಗೋದಿಲ್ಲ. ಅವಾಗ ಇಮೇಜ್ ಫಾರ್ಮ್ ಆಗೋದಿಲ್ವಾ, ಇಲ್ಲ. ಇಲ್ಲೂ ಇಮೇಜ್ ಫಾರ್ಮ್ ಆಗುತ್ತೆ. ಯಾವ ರೀತಿ, ಈ ರೇಸ್ನ ಹಿಂದ್ಗಡೆ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ, ಇವೆರಡು ಒನ್ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಕರೆಕ್ಟ್. ಇಲ್ಲೇನಾಗುತ್ತೆ, ಪಾಯಿಂಟ್ ಮೀಟ್ ಆಗೋದ್ರಲ್ಲಿ ಹಿಯರ್ ದ ಇಮೇಜ್ ಇಸ್ ಫಾರ್ಮ್ಡ್ ಬಿಕಾಸ್ ದ ರೇಸ್ ಆರ್ ಅಪಿಯರಿಂಗ್ ಟು ಬಿ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್, ಅದಕ್ಕೆ ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಬಟ್ ಇಲ್ಲಿ ರಿಯಲ್ ರೇಸ್ ಮೀಟ್ ಆಗ್ತಾ ಇಲ್ಲ, ಅಪಿಯರ್ಸ್ ಟು ಮೀಟ್ ಅಲ್ವಾ. ಸೊ ಇಲ್ಲಿ ಫಾರ್ಮ್ ಆಗೋ ಇಮೇಜಿಗೆ ನಾವೇನಂತ ಕರಿತೀವಿ, ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಅರ್ಥ ಆಯ್ತಾ. ರಿಯಲ್ ಇಮೇಜ್ ಅಂದ್ರೆ ಏನು, ರಿಯಲ್ ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗುತ್ತೆ, ಅದು ರಿಯಲ್ ಇಮೇಜ್. ಇಲ್ಲಿ ಅಪಿಯರ್ಸ್ ಟು ಬಿ ಮೀಟಿಂಗ್ ಡಾಟೆಡ್ ಲೈನ್ ಇದೆ ನೋಡಿ, ದಟ್ ಇಸ್ ವರ್ಚುವಲ್ ಇಮೇಜ್. ಎನಿ ಡೌಟ್ಸ್ ಹಿಯರ್, ಏನಾದರೂ ಡೌಟ್ಸ್ ಇದೆಯಾ ಇಲ್ಲಿ ಇಮೇಜ್ ಅಲ್ಲಿ, ರಿಯಲ್ ಇಮೇಜ್, ವರ್ಚುವಲ್ ಇಮೇಜ್, ಕ್ಲಿಯರ್? ಓಕೆ, ಆಲ್ ರೈಟ್. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫಾರ್ಮ್ ಬೈ ಅ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಎಲ್ಲಿದೆ, ಹೇಗಿರುತ್ತೆ, ತುಂಬಾ ಸಿಂಪಲ್. ನಿಮ್ಮ ಮನೇಲೇ ಇದೆ, ನಿಮ್ಮ ಕನ್ನಡಿನೇ ನಿಮ್ಮ ಪ್ಲೇನ್ ಮಿರರ್. ಓಕೆ, ಸೊ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ರೈಟ್ ಹ್ಯಾಂಡ್ನ ಎತ್ತಿದ್ರೆ ಕನ್ನಡಿ ಯಾವ ಹ್ಯಾಂಡ್ ಎತ್ತುತ್ತೆ, ಕನ್ನಡಿ ಅದರ ಲೆಫ್ಟ್ ಹ್ಯಾಂಡ್ ಎತ್ತುತ್ತೆ. ಕರೆಕ್ಟಾ? ಬೇಕಾದ್ರೆ ನಿಂತ್ಕೊಂಡ್ಬಿಟ್ಟು ನೋಡಿ, ಕೈ ಎತ್ಬಿಟ್ಟು ನೋಡಿ, ಅದೇ ಕಾಣಿಸುತ್ತೆ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವೀಗ ಡಿಸ್ಕಸ್ ಮಾಡಬೇಕು. ಸೊ ಮೊದಲನೇದಾಗಿ ನೇಚರ್, ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜ್. ವರ್ಚುವಲ್ ಅಂದರೆ ಯಾವಾಗ, ವೆನ್ ದ ರಿಯಲ್ ರಿಫ್ಲೆಕ್ಟೆಡ್ ಆರ್ ರಿಫ್ರಾಕ್ಟೆಡ್ ರೇ ಡು ನಾಟ್ ಮೀಟ್, ದೇ ಅಪಿಯರ್ ಟು ಮೀಟ್. ಯಾವಾಗ ಅಪಿಯರ್ ಟು ಮೀಟ್ ಆಗುತ್ತೋ ಅವಾಗ ಯಾವ ಥರ ಇಮೇಜ್ ಬರುತ್ತೆ, ವರ್ಚುವಲ್ ಇಮೇಜ್ ಬರುತ್ತೆ. ಎರೆಕ್ಟ್ ಅಂದರೆ ಸ್ಟ್ರೈಟ್ ಇಮೇಜ್. ಓಕೆ, ಸೊ ಎ ಬಂದ್ಬಿಟ್ಟು ಎ ಥರನೇ ಕಾಣಿಸುತ್ತೆ, ದಟ್ ಇಸ್ ವರ್ಚುವಲ್ ಇಮೇಜ್, ಸಾರಿ ಎರೆಕ್ಟ್ ಇಮೇಜ್. ನೆಕ್ಸ್ಟ್, ಸೈಜ್ ಸೇಮ್ ಆಸ್ ದ ಆಬ್ಜೆಕ್ಟ್. ಸೊ ನೀವು ಮಿರರ್ ಮುಂದೆ ನಿಂತ್ಕೊಂಡ್ರೆ, ನೀವು ಕೈನ ಈ ಥರ ಇಟ್ಕೊಂಡ್ರೆ 5 ಅಂತ ತೋರಿಸಿದ್ರೆ, ನಿಮ್ಮ ಕೈ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದು ಮಿರರಲ್ಲಿ ಕೂಡ ಕಾಣಿಸುತ್ತೆ. ಓಕೆ, ಸೊ ದಟ್ ಇಸ್ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್. ಯಾವುದರಲ್ಲಿ, ಪ್ಲೇನ್ ಮಿರರಲ್ಲಿ. ಪೊಸಿಷನ್ ಬಿಹೈಂಡ್ ದ ಮಿರರ್. ಇವಾಗ ನೀವು ಮಿರರಿಂದ 10 ಸೆಂಟಿಮೀಟರ್ಸ್ ದೂರ ನಿಂತಿದ್ರೆ ಆಬ್ಜೆಕ್ಟ್ ಫಾರ್ಮ್ ಆಗುತ್ತಲ್ಲ ಮಿರರಲ್ಲಿ, ಅದು ಕೂಡ 10 ಸೆಂಟಿಮೀಟರ್ಸ್ ಅವೇ ಫ್ರಮ್ ದ ಮಿರರೇ ಇರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಪೊಸಿಷನ್ ಆಫ್ ದ ಮಿರರ್, ಸಾರಿ ಪೊಸಿಷನ್ ಆಫ್ ದ ಇಮೇಜ್. ನೆಕ್ಸ್ಟ್, ದ ಇಮೇಜ್ ಇಸ್ ಲ್ಯಾಟ್ರಲಿ ಇನ್ವರ್ಟೆಡ್. ನಾನು ಹೇಳ್ದಂಗೆ ನೀವು ರೈಟ್ ಹ್ಯಾಂಡ್ ಎತ್ತಿದ್ರೆ ಕನ್ನಡಿಯಲ್ಲಿ ಯಾವ ಹ್ಯಾಂಡ್ ಎತ್ತುತ್ತೆ, ಲೆಫ್ಟ್ ಹ್ಯಾಂಡ್ ಎತ್ತುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಓಕೆ, ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪ್ಲೇನ್ ಮಿರರ್. ನೆಕ್ಸ್ಟ್, ಸ್ಪೆರಿಕಲ್ ಮಿರರ್. ಸೊ ಸ್ಪೆರಿಕಲ್ ಮಿರರ್ಸ್ ನಾ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ಫಿಯರ್ ಅಂದರೆ ಏನು. ಸೊ ಸ್ಫಿಯರ್ ಅಂತ ನಾವು ಮ್ಯಾಥ್ಸಲ್ಲಿ ತುಂಬ ರೀಸೆಂಟಾಗಿ ನೋಡಿದ್ದೀವಿ. ಸೊ ಸ್ಫಿಯರ್ ಅಂದರೆ ಆ 3D ಸರ್ಕಲ್, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಬಾಲ್. ಕರೆಕ್ಟ್. ಅಂಥ ಕ್ರಿಕೆಟ್ ಬಾಲ್ ಆ ಥರ ಅಂಥ ಸ್ಪಿಯರ್ನ ತಗೊಂಡು ಅದರಲ್ಲಿ ಒಂದು ಪಾರ್ಟಿಗೆ ನಾವೇನಂತ ಕರಿತೀವಿ, ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಓಕೆ, ಆದರ್ಶ್ ಜೆ ಕೇಳ್ತಾ ಇದ್ದಾರೆ, ವಾಟ್ ಇಸ್ ಕಾನ್ಕೇವ್ ಮಿರರ್, ವಾಟ್ ಇಸ್ ಕಾನ್ವೆಕ್ಸ್ ಮಿರರ್. ಓಕೆ ಆದರ್ಶ್, ಅದೇ ಸ್ಲೈಡಲ್ಲಿ ಇರೋದು ಆ್ಯಕ್ಚುಲಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡೋಣ ಕಾನ್ವೆಕ್ಸ್ ಕಾನ್ಕೇವ್ ಅಂದರೆ ಏನು ಅಂತ ನೋಡೋಣ. ಆಲ್ ರೈಟ್. ಓಕೆ, ಸೊ ಹಾಂ, ನಾನೇನು ಹೇಳಿದೆ, ಸ್ಪಿಯರ್ ಅಲ್ವಾ. ಸೊ ಇದು ಸ್ಪಿಯರ್. ಓಕೆ, 1 ಸೆಕೆಂಡ್. ಸೊ ಒಂದು ಸ್ಪಿಯರ್ ಅಂದರೆ ಇದೊಂದು ಸ್ಪಿಯರ್ ತಗೊಂಡು, ಸೊ ದಿಸ್ ಇಸ್ ದ ಸೆಂಟರ್ ಆಫ್ ಸ್ಪಿಯರ್. ಕರೆಕ್ಟ್. ಸೊ ಈ ಸ್ಪೆರಿಕಲ್ ಮಿರರ್ಸ್ ಅಂದರೆ ಏನು ಗೊತ್ತಾ, ಇದನ್ನು ಕಟ್ ಮಾಡೋಣ, ಇಲ್ಲಿ ಕಟ್ ಮಾಡೋಣ, ಇಲ್ಲಿ ಕಟ್ ಮಾಡೋಣ, ಇಷ್ಟು ಸ್ಪಿಯರ್ನ ತೊಗೊಳ್ಳೋಣ, ದಿಸ್ ಪಾರ್ಟ್ ಆಫ್ ದ ಸ್ಪಿಯರ್ ತೊಗೊಳ್ಳೋಣ. ಈ ಪಾರ್ಟ್ ಆಫ್ ದ ಸ್ಪಿಯರ್ನೇ ಇಲ್ಲಿಟ್ಟಿರೋದು, ಮತ್ತೆ ಇದೇ ಪಾರ್ಟ್ ಆಫ್ ದ ಸ್ಪಿಯರ್ನೇ ಇಲ್ಲಿಟ್ಟಿರೋದು. ಬಟ್ ಸ್ಪಿಯರ್ನ ಇಟ್ಟಾಯಿತು, ಹೇಗೆ ಮಿರರ್ ಥರ ಆಗ್ತಾ ಇದೆ ಅಂತ ಕೇಳಿದರೆ ಅದನ್ನು ನಾವು ಪಾಲಿಷ್ ಮಾಡ್ತೀವಿ. ಪಾಲಿಷ್ ಮಾಡಿದಾಗ ಏನಾಗುತ್ತೆ, ಲೈಟ್ ರಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್. ಸೊ ಕಾನ್ವೆಕ್ಸ್ ಮಿರರ್ಗೆ ಎಲ್ಲಿ ಪಾಲಿಷ್ ಮಾಡ್ತೀವಿ, ವೇರ್ ದೇರ್ ಇಸ್ ಬಲ್ಜ್. ಇವಾಗ ನೋಡಿ, ಬಲ್ಜ್ ಅಂದರೆ ಏನು ಗೊತ್ತಾ, ಊದ್ಕೊಂಡಿರೋದು. ಇವಾಗ ಈ ಕಡೆ ಊದ್ಕೊಂಡಿದೆಯಲ್ವಾ, ಊದ್ಕೊಂಡಿರೋ ಕಡೆನ ಪಾಲಿಷ್ ಮಾಡ್ತೀವಿ. ಅಂದರೆ ಲೈಟ್ ರೇ ಈ ಥರ ಬಂದರೆ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ರಿಫ್ಲೆಕ್ಟ್ ಆಗುತ್ತೆ. ಈ ಸೈಡ್ ಡ್ಯಾಶ್ ಹಾಕಿದ್ದೀನಿ ನೋಡಿ, ದಟ್ ಇಸ್ ಅ ರಫ್ ಸೈಡ್, ಅದನ್ನ ಪಾಲಿಷ್ ಆಗಿಲ್ಲ, ಅದು ಮಿರರ್ ಅಲ್ಲ. ಅದೇ ಕಾನ್ಕೇವ್ ಮಿರರ್ನ ತಗೊಂಡ್ರೆ ಇನ್ವರ್ಡ್, ಒಳಗಡೆ ಇದು ಬಲ್ಜ್ ಆಗಿದೆ ಅಲ್ವಾ, ಅದು ಆಚೆಗಡೆ ಬಲ್ಜ್ ಆಗಿರೋದು ಕಾನ್ವೆಕ್ಸು, ಒಳಗಡೆ ಪಾಲಿಷ್ ಆಗಿರುತ್ತೆ, ಅದಕ್ಕೆ ಏನಂತ ಕರಿತೀವಿ ನಾವು, ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಕರೆಕ್ಟ್.
ಕಾನ್ವೆಕ್ಸ್ ಅಂದ್ರೆ ಏನು, ಆಚೆಗಡೆ. ಕಾನ್ಕೇವ್ ಅಂದ್ರೆ ಏನು, ಒಳಗಡೆ. ಇದನ್ನ ಯಾವ ರೀತಿ ನಾವು ಕಟ್ಕೋಬೇಕು ಹೇಳ್ತೀನಿ ಕೇಳಿ. ಓಕೆ, ಸೊ ಕೇವ್ ಅಂದ್ರೆ ಏನು, ಕೇವ್ ಅಂದ್ರೆ ಕನ್ನಡದಲ್ಲಿ ನಾವು ಗುಹೆ ಅಂತ ಕರಿತೀವಿ. ಸೊ ಗುಹೆಯ ಒಳಗಡೆ ಹೋಗ್ತೀವಿ, ಕರೆಕ್ಟ್, ಗುಹೆಯ ಒಳಗಡೆ ಹೋಗ್ತೀವಿ ತಾನೆ. ಸೊ ಇಲ್ಲೇನಾಗುತ್ತೆ, ಇನ್ವರ್ಡ್ ಕೇವ್, ಒಳಗಡೆ ಪೋರ್ಷನ್ ಪಾಲಿಶ್ ಆಗಿರುತ್ತೆ, ಆಯ್ತಾ. ಕಾನ್ವೆಕ್ಸ್, ಇಎಕ್ಸ್, ಎಕ್ಸಿಟ್, ಎಕ್ಸಿಟ್ ಅಂದ್ರೆ ಏನು, ಆಚೆ ಹೋಗೋದು, ಕರೆಕ್ಟ್. ಸೊ ಇಎಕ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಅಂದ್ರೆ ಆಚೆಗಡೆ, ಔಟರ್ ಪೋರ್ಷನ್ ಇಸ್ ಪಾಲಿಶ್ಡ್. ಸೊ ಈ ರೀತಿ ನೀವು ಟ್ರಿಕ್ಸ್ ಮಾಡ್ಕೊಂಡು ಜ್ಞಾಪಕ ಇಟ್ಕೋಬಹುದು. ಸೊ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್. ಕ್ಲಿಯರ್ ಆದರ್ಶ್? ಬೇರೆ ಏನಾದರೂ ಡೌಟ್ಸ್ ಇದೆಯಾ ಬೇರೆ ಸ್ಟೂಡೆಂಟ್ಸ್ಗೆ ಇದರಲ್ಲಿ? ಕಾನ್ಕೇವ್ ಅಂಡ್ ಕಾನ್ವೆಕ್ಸ್, ಕೇವ್ ಇನ್ಸೈಡ್, ಎಕ್ಸ್ ಕಾನ್ವೆಕ್ಸ್, ಎಕ್ಸಿಟ್ ಔಟ್ಸೈಡ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಟರ್ಮ್ಸ್. ಸೊ ಇಲ್ಲಿ ಕಾನ್ವೆಕ್ಸ್ ಕೂಡ ಇದೆ, ಕಾನ್ಕೇವ್ ಕೂಡ ಇದೆ. ಸೊ ಕಾನ್ವೆಕ್ಸಿಗೆ ಲೈಟ್ ರೇಸ್ ಇನ್ಸಿಡೆಂಟ್ ಆದಾಗ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು. ಸೊ ಇನ್ಸಿಡೆಂಟ್ ರೇಸ್ನ ಬ್ಲೂ ಕಲರಲ್ಲಿ ತೋರಿಸಿದ್ದೀವಿ, ರಿಫ್ಲೆಕ್ಟೆಡ್ ರೇಸ್ನ ರೆಡ್ ಕಲರಲ್ಲಿ ತೋರಿಸಿದ್ದೀವಿ. ಅದೇ ರೀತಿ ಕಾನ್ಕೇವಲ್ ಕೂಡ ಅಷ್ಟೇ, ಇನ್ಸಿಡೆಂಟ್ ರೇಸ್ ಹೋದಾಗ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ, ಎಲ್ಲಿ ಮೀಟ್ ಆಗುತ್ತೆ ಅದು ಕೂಡ ನೋಡಿದ್ದೀವಿ. ಓಕೆ, ಸೊ ಇವಾಗ ಈ ಡ್ರಾಯಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ, ಈ ಡ್ರಾಯಿಂಗಿನ ಪಾರ್ಟ್ಸ್ ಬಗ್ಗೆ ನೋಡೋಣ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಟರ್ಮ್ಸ್ ಇದು. ಓಕೆ, ಸೊ ಮೊದಲನೇ ಟರ್ಮ್ ಏನಿದೆ, ಮೊದಲನೇ ಟರ್ಮ್ ಬಂದ್ಬಿಟ್ಟು ಪೋಲ್. ಪೋಲ್ ಎಲ್ಲಿ ಲೊಕೇಟ್ ಮಾಡ್ಬೋದು ನಾವು ಈ ಮಿರರ್ಸ್ ಅಲ್ಲಿ? ಇಲ್ಲಿದೆ ನೋಡಿ, ಪಿ ಅಂತ. ಸೊ ದಿಸ್ ಇಸ್ ದ ಪೋಲ್. ಓಕೆ, ದಿಸ್ ಇಸ್ ದ ಪೋಲ್. ಇಲ್ಲೂ ಕೂಡ ಅಷ್ಟೇ, ದಿಸ್ ಇಸ್ ದ ಪೋಲ್. ಪೋಲ್ ಅಂದ್ರೆ ಏನು, ಡೆಫಿನೇಷನ್ ಇಲ್ಲಿದೆ. ಪೋಲ್ ಇಸ್ ದ ಜಿಯೋಮೆಟ್ರಿಕ್ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸಿನ ಮಿಡ್ ಪಾಯಿಂಟ್ ಅಥವಾ ಸೆಂಟರ್ ಪಾಯಿಂಟಿಗೆ ನಾವೇನಂತ ಕರಿತೀವಿ, ಪೋಲ್ ಅಂತ ಕರಿತೀವಿ. ಸೊ ಪೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಜ್ಞಾಪಕ ಇಟ್ಕೊಳ್ಳಿ. ಯಾಕೆ? ಬಿಕಾಸ್ ರೂಲ್ಸ್ ಟು ಡ್ರಾ ದ ರೇ ಡಯಾಗ್ರಾಮ್ಸ್ ಅಲ್ಲಿ ಪೋಲ್ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡುತ್ತೆ. ಪೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಪೋಲ್ ಅಂದ್ರೆ, ಪೋಲ್ ಇಸ್ ದ ಜಿಯೋಮೆಟ್ರಿಕ್ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಪೋಲ್. ನೆಕ್ಸ್ಟ್ ಸೆಂಟರ್ ಆಫ್ ಕರ್ವೇಚರ್. ಸೊ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ, ಸೊ ಸ್ಫಿಯರ್ ನಾನು ಹೇಳಿದ್ನಲ್ಲ, ಸೊ ಒಂದು ಸ್ಫಿಯರಿನ ಒಂದು ಪಾರ್ಟ್ನ ತಗೊಂಡು ನಾವು ಅದನ್ನು ಪಾಲಿಶ್ ಮಾಡಿದಾಗ ಅದು ಕಾನ್ವೆಕ್ಸ್ ಕಾನ್ಕೇವ್ ಮಿರರ್ ಆಗುತ್ತೆ. ಬಟ್ ಆ ಸ್ಫಿಯರ್ನ ತಗೊಂಡಾಗ ಸ್ಫಿಯರಿನ ಸೆಂಟರ್ ಪಾಯಿಂಟ್ ಇರುತ್ತಲ್ವಾ, ಸೊ ದಟ್ ಇಸ್ ಕಾಲ್ಡ್ ಅಸ್ ಸೆಂಟರ್ ಆಫ್ ಕರ್ವೇಚರ್. ಇಲ್ಲೇನಿದೆ ನೋಡಿ, ದ ಸೆಂಟರ್ ಆಫ್ ದ ಸ್ಫಿಯರ್ ಆಫ್ ವಿಚ್ ದ ಸ್ಪೆರಿಕಲ್ ಮಿರರ್ ಇಸ್ ಅ ಪಾರ್ಟ್, that is called as what? Center of curvature. So for example, if this is a sphere, okay, we have taken only this much for our mirror, ಆಯ್ತಾ, ಇಷ್ಟು ಮಿರರ್ ತಗೊಂಡಿರ್ತೀವಿ. ಈ ಸೆಂಟರ್ ಪಾರ್ಟ್ ಇದೆ ಅಲ್ವಾ, ದಿಸ್ ಇಸ್ ದ ಸೆಂಟರ್ ಪಾಯಿಂಟ್ ಆಫ್ ದ ಸ್ಪಿಯರ್. ಸೊ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಅಷ್ಟೇ. ಓಕೆ, ಸೊ ಸೆಂಟರ್ ಆಫ್ ಕರ್ವೇಚರ್ ಆಗಿದೆ. ರೆಪ್ರೆಸೆಂಟ್ ಮಾಡ್ತಾರೆ ಲೆಟರ್ಸ್ ಕೂಡ ನೋಡಿ, ಪೋಲ್ನ ಪಿ ಜೊತೆ ರೆಪ್ರೆಸೆಂಟ್ ಮಾಡ್ತೀವಿ, ಸೆಂಟರ್ ಆಫ್ ಕರ್ವೇಚರ್ ಸಿ. ಅಪರ್ಚರ್, ನೆಕ್ಸ್ಟ್ ಅಪರ್ಚರ್ ಅಂದ್ರೆ ಏನು? ಅಪರ್ಚರ್ ಅಂದ್ರೆ ಡಯಾಮೀಟರ್ ಆರ್ ದ ಲೆಂತ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಅಂದ್ರೆ ದಿಸ್ ಲೆಂತ್, ಇಲ್ಲಿ ನೋಡಿ, ಇಲ್ಲಿ mn ಲೆಂತ್. ಓಕೆ, ಇಲ್ಲೂ ಕೂಡ ಅಷ್ಟೇ, ಆ ಡಾಟೆಡ್ ಲೈನ್ ಹಾಕಿದ್ದೇನಲ್ವಾ, ದಟ್ ಡಾಟೆಡ್ ಲೈನ್ ಲೆಂತ್ ಇಸ್ ಕಾಲ್ಡ್ ಆಸ್ ಅಪರ್ಚರ್. ಓಕೆ, ಆಲ್ ರೈಟ್. ಆದರ್ಸ್ ಜೆ ಹೇಳ್ತಾ ಇದ್ದಾರೆ, ಸರ್ ಹೌ ಟು ಡ್ರಾ ಡಯಾಗ್ರಾಮ್ಸ್. ಓಕೆ, ಸೊ ಡಯಾಗ್ರಾಮ್ಸ್ ಮೇಲೆ ಕ್ಲಾಸಸ್ ನಾವು ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೀವಿ. ನಾನು ಹೇಳಿರೋ ಥರ ಆದರ್ಶ್, ಇದು ಡೀಟೇಲ್ ಕ್ಲಾಸ್ ಎಲ್ಲ ಜಸ್ಟ್ ರಿವಿಷನ್ ಅಷ್ಟೇ. ಓಕೆ, ಸೊ ರಿವೈಸ್ ಮಾಡ್ಕೊಂಡು ಬೇಗ ಬೇಗ ಮುಂದೆ ಹೋಗೋಣ. ಈ ಹೌ ಟು ಡ್ರಾ ಡಯಾಗ್ರಾಮ್ಸ್ಗೆ ನಾವು ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀವಿ, ದಟ್ ಇಸ್ ಆಲ್ರೆಡಿ ಇನ್ ದ ಪ್ಲೇ ಲಿಸ್ಟ್ ಆಫ್ ಫಿಸಿಕ್ಸ್ ಇನ್ ಪರೀಕ್ಷೆ ಯೂಟ್ಯೂಬ್ ಚಾನಲ್. ಸೊ ನೀನು ಮಾಡಬೇಕಾಗಿರೋದು ಇಷ್ಟೇ ಆದರ್ಶ್, ಪರೀಕ್ಷೆ ಚಾನಲ್ಗೆ ಹೋಗಿ ಸ್ಕ್ರಾಲ್ ಡೌನ್ ಮಾಡಿ, ಫಿಸಿಕ್ಸ್ ಪ್ಲೇ ಲಿಸ್ಟ್ ಕಾಣಿಸುತ್ತೆ, ಅಲ್ಲಿ ಲೈಟ್ ಅಂಡ್ ರಿಫ್ಲೆಕ್ಷನ್ ಚಾಪ್ಟರ್ ಇರುತ್ತೆ, ಪ್ರೆಸ್ ಮಾಡಿಬಿಟ್ಟು ಹೌ ಟು ಡ್ರಾ ದ ರೇ ಡಯಾಗ್ರಾಮ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ಆ ವಿಡಿಯೋನ ನೋಡಿ. ಆ ವಿಡಿಯೋದಲ್ಲಿ ನಾವು ಸಿಮ್ಯುಲೇಷನ್ ಕೂಡ ಯೂಸ್ ಮಾಡಿದ್ದೀವಿ. ನಾವು ಯೂಸ್ ಮಾಡಿರೋಂಥ ಸಿಮ್ಯುಲೇಷನಿನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಅದನ್ನು ಕೂಡ ನೀವು ಯೂಸ್ ಮಾಡಿ ತುಂಬ ಇಂಟರಾಕ್ಟಿವ್ ಆಗಿ ಚೆನ್ನಾಗಿ ಕಲಿಬೋದು. ಓಕೆ, ಸೊ ಇಲ್ಲೂ ಕೂಡ ನೋಡೋಣ, ಬಟ್ ತುಂಬ ಡೀಪಾಗಿ ಹೋಗೋದಿಲ್ಲ ಅಷ್ಟೇ. ಓಕೆ ಆದರ್ಶ್, ಫೈನ್. ಬೇರೆ ಯಾವುದಾದ್ರೂ ಕಮೆಂಟ್ಸ್? ಆಲ್ ರೈಟ್, ಫೈನ್. ನೆಕ್ಸ್ಟ್ ಅಪರ್ಚರ್ ಆಗಿದೆ. ನೆಕ್ಸ್ಟ್ ನೋಡೋಣ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಬಂದ್ಬಿಟ್ಟು ಒಂದು ಇಮ್ಯಾಜಿನರಿ ಲೈನ್. ಓಕೆ, ಈ ಲೈನ್ ನಿಜವಾಗ್ಲೂ ಇರೋದಿಲ್ಲ, ಈ ಲೈನ್ ಸುಮ್ಮನೆ ಒಂದು ಇಮ್ಯಾಜಿನೇಷನ್ ನಮ್ದಷ್ಟೇ. ಈ ಇಮ್ಯಾಜಿನರಿ ಲೈನ್ ಯಾವ ರೀತಿ ಇರುತ್ತೆ? ದಿಸ್ ಇಮ್ಯಾಜಿನರಿ ಲೈನ್ ಪಾಸಸ್ ಥ್ರೂ ದ ಪೋಲ್. ಇವಾಗ ಈ ಲೈನ್ ಕಾಣಿಸ್ತಿದೆ ನೋಡಿ, ಸಿ ದಿಸ್ ಲೈನ್ ಇಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಅದೇ ರೀತಿ ದಿಸ್ ಲೈನ್ ಇಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಪೋಲ್. ಓಕೆ, ಇದಕ್ಕೇನಂತ ಕರಿತೀವಿ ನಾವು? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಫೋಕಸ್. ಸೊ ಇವಾಗ ಸೆಂಟರ್ ಆಫ್ ಕರ್ವೇಚರ್ ಬಂತು, ಮತ್ತೆ ಸ್ಪೆರಿಕಲ್ ಮಿರರ್ ಆ ಸರ್ಫೇಸ್ ಕೂಡ ಇದೆ. ಇವೆರಡರ ಮಧ್ಯದಲ್ಲಿ ಆ ಡಿಸ್ಟೆನ್ಸ್ ಇರುತ್ತಲ್ವ, ಆ ಡಿಸ್ಟೆನ್ಸಿನ ಮಿಡ್ ಪಾಯಿಂಟಿಗೆ ನಾವೇನಂತ ಕರಿತೀವಿ? ಫೋಕಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇಟ್ ಇಸ್ ದ ಪಾಯಿಂಟ್ ಥ್ರೂ ವಿಚ್ ಪ್ಯಾರಲಲ್ ಲೈಟ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ಆರ್ ಅಪಿಯರ್ಸ್ ಟು ಕಮ್ ಫ್ರಮ್. ಓಕೆ, ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ, ಬಟ್ ಫೋಕಸ್ ನಾವು ನಿಜವಾಗ್ಲೂ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡಿ,
ಇದು ಒಂಥರ ಸ್ಪಿಯರ್ ಕಂಟಿನ್ಯೂ ಆಗುತ್ತೆ ಅದೇ ಥರ ಇದು ಸ್ಪಿಯರ್ ಕಂಟಿನ್ಯೂ ಆಗುತ್ತೆ. ಸೊ ದಿಸ್ ಇಸ್ ರೇಡಿಯಸ್, ಸೆಂಟರ್ ಇಂದ ಸ್ಪಿಯರ್ಗೆ ಇದು ರೇಡಿಯಸ್ ಆಗುತ್ತೆ. ಈ ರೇಡಿಯಸ್ಸಿನ ಅರ್ಧ ಅಂದರೆ ಈ ಮಿಡ್ ಪಾಯಿಂಟಿಗೆ ನಾವೇನಂತ ಕರಿತೀವಿ, ಫೋಕಸ್ ಅಂತ ಕರಿತೀವಿ. ಆಲ್ ರೈಟ್. ಸೊ ರಿಫ್ಲೆಕ್ಟ್ ಆದಮೇಲೆ ಅಥವಾ ರಿಫ್ರಾಕ್ಟ್ ಆದಮೇಲೆ ಏನಾಗುತ್ತೆ, ಲೈಟ್ ರೇಸು ಥ್ರೂ ದ ಫೋಕಸ್ ಪಾಸ್ ಆಗುತ್ತೆ ಅಥವಾ ಅಪಿಯರ್ಸ್ ಟು ಬಿ ಪಾಸಿಂಗ್ ಥ್ರೂ ದ ಫೋಕಸ್. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ, ಫೋಕಸ್ ಅಂತ ಕರಿತೀವಿ. ಓಕೆ, ದಟ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ನೆಕ್ಸ್ಟ್, ಫೋಕಲ್ ಲೆಂತ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಕಸ್ ಆ್ಯಂಡ್ ದ ಪೋಲ್. ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಕಸ್ ಆ್ಯಂಡ್ ದ ಪೋಲ್ ಅಂದ್ರೆ ಇದು ಫೋಕಸ್ ಆಯಿತು, ಇದು ಪೋಲ್ ಆಯಿತು. ದಿಸ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಫೋಕಲ್ ಲೆಂತ್. ಇವಾಗ ಈ ಡಿಸ್ಟೆನ್ಸ್ ಇದು ನೋಡಿ, ಇದು ಸೆಂಟರು, ದಿಸ್ ಇಸ್ ರೇಡಿಯಸ್, ದಿಸ್ ಇಸ್ ಫೋಕಲ್ ಲೆಂತ್. ಸೊ ಇದೆಷ್ಟಿರುತ್ತೋ ಡಿಸ್ಟೆನ್ಸು ಇಷ್ಟೇ ಇಲ್ಲೂ ಕೂಡ ಇರುತ್ತೆ ಡಿಸ್ಟೆನ್ಸ್. ಆಯಿತಾ? ಸೊ ರೇಡಿಯಸ್ ಇಸ್ ಈಕ್ವಲ್ ಟು 2 times ದ ಫೋಕಲ್ ಲೆಂತ್ ಅಂತ ಕೂಡ ಹೇಳ್ಬೋದು. ಅದೇ ನಮ್ಮ ನೆಕ್ಸ್ಟ್ ಪಾಯಿಂಟು ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನು, ಇಷ್ಟೇ ನೆನಪು ಇಟ್ಕೊಳ್ಳಿ, ಆರ್ ಇಸ್ ಈಕ್ವಲ್ ಟು 2f. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ P to C ಆ್ಯಕ್ಚುಲಿ. ಸೊ ಇದು ಫೋಕಲ್ ಲೆಂತ್ ಅಂದರೆ ಇದು ಕೂಡ ಸೇಮ್ ಡಿಸ್ಟೆನ್ಸ್ ಇರುತ್ತೆ, ಬಿಕಾಸ್ ದಿಸ್ ಇಸ್ ದ ಮಿಡ್ ಪಾಯಿಂಟ್. ಫೋಕಸ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಪೋಲ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್. ಓಕೆ, ಸೊ ಇದು ಫೋಕಲ್ ಲೆಂತ್ ಅಂದರೆ ಇದು ಕೂಡ ಫೋಕಲ್ ಲೆಂತ್ ಇರುತ್ತೆ. ಸೊ ರೇಡಿಯಸ್ ಇಸ್ ಈಕ್ವಲ್ ಟು 2 times ದ ಫೋಕಲ್ ಲೆಂತ್. ಅರ್ಥ ಆಯ್ತಾ ಇದು? ಓಕೆ, ಸೊ ಆರ್ ಇಸ್ ಈಕ್ವಲ್ ಟು 2f, ಇಂಪಾರ್ಟೆಂಟ್, ಮತ್ತೆ ಬರ್ಕೊಳ್ಳಿ. ರೇಡಿಯಸ್ ಆಫ್ ಕರ್ವೇಚರ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಆರ್. ಓಕೆ, ಡೌಟ್ಸ್ ಬರ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ ಕಾಣಿಸಿದ್ದೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ನೆಕ್ಸ್ಟ್, ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿರರ್. ಸೊ ಇದು ತುಂಬ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಇದ್ರ ಮೇಲೆ 3 to 4 ಮಾರ್ಕ್ಸಿನ ಕ್ವಶನ್ಸ್ ತುಂಬ ಸತಿ ಕೇಳಿದ್ದಾರೆ. ಯಾವ ರೀತಿ ಡ್ರಾ ಮಾಡಬೇಕು ಅಂತ ಇವಾಗಿಲ್ಲಿ ನೋಡೋಣ. ಸೊ ಮೊದಲನೇದು, ಸೊ ಇದು ಯಾವ ಮಿರರ್ ಇದು? ದಿಸ್ ಇಸ್ ಕಾನ್ಕೇವ್ ಮಿರರ್, ದಿಸ್ ಇಸ್ ಕಾನ್ವೆಕ್ಸ್ ಮಿರರ್ ಅಲ್ವಾ? ಸೊ ಕಾನ್ಕೇವ್ ಮಿರರಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ಯಾವಾಗ ಲೈಟ್ ರೇಸು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೋ ರಿಫ್ಲೆಕ್ಟ್ ಆಗ್ಬಿಟ್ಟು ಯಾವ್ದ್ರ ಥ್ರೂ ಪಾಸ್ ಆಗುತ್ತೆ, ಫೋಕಸ್ ಥ್ರೂ ಪಾಸ್ ಆಗುತ್ತೆ. ಇಲ್ಲೇನು ಕಲ್ತ್ವಿ, ವೆನ್ ಲೈಟ್ ರೇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಆ್ಯಂಡ್ ಪಾಸಸ್ ಥ್ರೂ ದ ಫೋಕಸ್. ಪಾಯಿಂಟ್ ನಂಬರ್ 1. ಇಲ್ಲೇನಾಗ್ತಿದೆಯೋ ಇಲ್ಲೂ ಅದೇ ಆಗ್ತಾ ಇರೋದು. ಲೈಟ್ ರೇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ reflects and goes like this. So this is not passing through focus alva, but this appears to be coming from focus. ಇದನ್ನ ಹಿಂದ್ಗಡೆ ಎಕ್ಸ್ಟೆಂಡ್ ಮಾಡಿದಾಗ ನಾವು ಎಲ್ಲಿ ಮೀಟ್ ಆಗುತ್ತೆ, ಇದು ಫೋಕಸ್ ಅಲ್ಲಿ ಮೀಟ್ ಆಗುತ್ತೆ. ಓಕೆ, ಸೊ ಇದನ್ನ ಸಮರೈಸ್ ಮಾಡೋಗಿದ್ರೆ ಸೊ ಈ ತರ ಜ್ಞಾಪಕ ಇಟ್ಕೊಳ್ಳಿ. ಏನದು? IPPF, ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಸ್ ಥ್ರೂ ಫೋಕಸ್. ಪಾಯಿಂಟ್ ನಂಬರ್ 1. ಸೊ ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್ಸ್ ಅಲ್ವಾ? ಫಸ್ಟ್ ರೂಲ್ ಏನು? IPPF. ಏನು ಫಸ್ಟ್ ರೂಲ್ ಅಂದರೆ ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಸ್ ಥ್ರೂ ಫೋಕಸ್. ಇಸ್ ದಿಸ್ ಕ್ಲಿಯರ್? ಬರ್ಕೊಳ್ಳಿ ಇದನ್ನು, ಈ ಪಾಯಿಂಟ್ ಬರ್ಕೊಳ್ಳಿ. ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್, ಪಾಯಿಂಟ್ ನಂಬರ್ 1 IPPF ಅಂದ್ರೆ ಏನು? ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಸ್ ಥ್ರೂ ಫೋಕಸ್. ಆಯ್ತಾ? ಇದು ಫಸ್ಟ್ ರೂಲ್. ಸೆಕೆಂಡ್ ರೂಲ್ ನೋಡೋಣ ಈಗ, ಎರಡನೇ ರೂಲ್. ಇದು ನಮ್ಮ ಎರಡನೇ ರೂಲ್. ಫಸ್ಟ್ ರೂಲ್ ಏನಿತ್ತು? ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಇವಾಗ ಇನ್ಸಿಡೆಂಟ್ ರೇ ಪಾಸಿಂಗ್ ಥ್ರೂ ದ ಫೋಕಸ್ ನೋಡಿ, ಡೈರೆಕ್ಟ್ ಆಗಿ ಇನ್ಸಿಡೆಂಟ್ ರೇಸ್ ಪಾಸಿಂಗ್ ಥ್ರೂ ದ ಫೋಕಸ್ ಗೆಟ್ಸ್ ರಿಫ್ಲೆಕ್ಟೆಡ್ ಅಂಡ್ ಬಿಕಮ್ಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಫಸ್ಟ್ ಕೇಸಲ್ಲಿ ನಾವು ಏನು ಓದಿದ್ದೀವೋ ಅದ್ರ ಉಲ್ಟಾ ಆಗ್ತಾ ಇದೆ ಅಷ್ಟೇ. ಆಯ್ತಾ? ಸೊ ಇಲ್ಲಿ ಇನ್ಸಿಡೆಂಟ್ ರೇ ಫೋಕಸ್ನ ಪಾಸ್ ಆಗಿ ಪ್ಯಾರಲಲ್ ಆಗ್ತಾ ಇದೆ, ಇಲ್ಲೂ ಕೂಡ ಅದೇ ಆಗ್ತಿದೆ ನೋಡಿ. ಇನ್ಸಿಡೆಂಟ್ ರೇ ಪಾಸಿಂಗ್ ಥ್ರೂ ದ ಫೋಕಸ್, ಬಟ್ ಇಲ್ಲಿಗೆ ಸ್ಟಾಪ್ ಆಗಿದೆ. ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅದೇ ರೀತಿ ಏನಾಗುತ್ತೆ, ಅಪಿಯರ್ಸ್ ಟು ಬಿ ಪಾಸಿಂಗ್ ಥ್ರೂ ದ ಫೋಕಸ್ ಆ್ಯಂಡ್ ಇಟ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದನ್ನ ಇಲ್ಲೇನು ಬರ್ಕೋಬೇಕು ಪಾಯಿಂಟ್, ನೀವು ಈ ಥರ ಬರ್ಕೋಬೋದು. IFPP ಏನಂಗಂದ್ರೆ, ಇಫ್ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್ ದೆನ್ ದ ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಅರ್ಥ ಆಯ್ತಾ? ಸೊ ಚಿಕ್ಕದಾಗಿ ಪಾಯಿಂಟ್ಸ್ನ ಮಾಡ್ಕೊಳ್ಳಿ. ಸೊ ಈ ಪಾಯಿಂಟ್ಸ್ನೆಲ್ಲ ನಾನು ಮಾಡಿದ್ದೀನಿ. ಆಯ್ತಾ? ಇದೇ ರೀತಿ ಪಾಯಿಂಟ್ಸ್ನ ನೀವು ಕೂಡ ಮಾಡ್ಬೋದು. ಇದನ್ನೇ ಓದಬೇಕು, ಇದನ್ನೇ ಜ್ಞಾಪಕ ಇಟ್ಕೋಬೇಕಂತ ಏನೂ ಇಲ್ಲ. ಸೊ ಇದು ನನಗೆ ಈಸಿ ಅನಿಸ್ತು, ನಾನು ಈ ಥರ ಪಾಯಿಂಟ್ಸ್ ಮಾಡ್ಬಿಟ್ಟು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನಿಮಗೆ ಯಾವ ಥರ ಜ್ಞಾಪಕ ಇಟ್ಕೋಬಹುದು ಅಂತ. ಓಕೆ, ಸೊ ನೀವು ಇದನ್ನೇ ಫಾಲೋ ಮಾಡ್ಬೋದು, ಅಥವಾ ನಿಮಗೆ ಯಾವ ಥರ ಆದರೂ ಈಸಿ ಆದರೆ ಆ ಥರ ಪಾಯಿಂಟ್ಸ್ನ ಮಾಡಿಕೊಂಡು ನೀವು ಅದನ್ನೇ ಸ್ಟಿಕ್ ಆನ್ ಆಗ್ಬೋದು. ಸೊ ಸೆಕೆಂಡ್ ರೂಲ್ ಏನು? IFPP. ಓಕೆ, ಫಸ್ಟ್ ರೂಲ್ IPPF, ಸೆಕೆಂಡ್ ರೂಲ್ IFPP. 2 ರೂಲ್ಸ್ ಆಗಿದೆ. ಓಕೆ, ಥರ್ಡ್ ರೂಲ್ಗೆ ಹೋಗೋಣ. ರೂಲ್ ನಂಬರ್ 3. ರೂಲ್ ನಂಬರ್ 3 ತುಂಬ ಸಿಂಪಲ್. ಏನಿದೆ? ವೆನ್ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಓಕೆ, ವೆನ್ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ it gets reflected and goes back in the same path. ಇಲ್ಲೂ ಅದೇ ಆಗ್ತಾ ಇರೋದು ನೋಡಿ. ವೆನ್ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್, ಇಲ್ಲಿ ಪಾಸ್ ಆಗ್ತಿಲ್ಲ, ಇಲ್ಲೇ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇದೆ ವಾಪಸ್ಸು. ಬಟ್ ಇದನ್ನ ನಾವು ಹಿಂದ್ಗಡೆ ಎಳೆದಾಗ ಯಾವ ರೀತಿ ಕಾಣಿಸುತ್ತೆ, ಇದು ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್, ಮತ್ತೇನಾಗುತ್ತೆ ಅದೇ ಡೈರೆಕ್ಷನಲ್ಲಿ ವಾಪಸ್ ಹೋಗುತ್ತೆ. ಓಕೆ, ಸೊ ಇದಕ್ಕೆ ಯಾವ ರೀತಿ ಜ್ಞಾಪಕ ಇಟ್ಕೋಬಹುದು? ಮತ್ತೆ ICCC ಯಾವ್ದು ಹೇಗಿದು? ಇನ್ಸಿಡೆಂಟ್ ರೇ
passing through the center of curvature comes back through center of curvature. Okay, ICCC. So Dhatri LS ಕೇಳಿದರೆ, can you repeat IPPF and IFPP? Sure Dhatri, 100% ರಿಪೀಟ್ ಮಾಡ್ತೀನಿ. ಮುಗಿಸ್ಬಿಡೋಣ ಈ ರೂಲ್ಸ್ನ. ಓಕೆ, ಸೊ ನಾವು ಲಾಸ್ಟಲ್ಲಿ ಸಮ್ಮರಿ ಕೂಡ ಇಟ್ಟಿದ್ದೀನಿ, ತುಂಬ ಜನಕ್ಕೆ ಅರ್ಥ ಆಗಲ್ಲ ಅಂತ. ಓಕೆ, ಸೊ ವೇಟ್ ಫಾರ್ ಇಟ್, ಧಾತ್ರಿ ವೇಟ್ ಮಾಡಿ. ಸೊ ಥರ್ಡ್ ರೂಲ್ ಅರ್ಥ ಆಗಿದೆ ಅಲ್ವಾ? ಥರ್ಡ್ ರೂಲ್ ಇಸ್ ICCC. ಇನ್ಸಿಡೆಂಟ್ ರೇ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆಗೋ ಥರ ಇದ್ದರೆ, ಅಥವಾ ಪಾಸ್ ಆದರೆ ಅಥವಾ ಪಾಸ್ ಆಗೋ ಥರ ಇದ್ದರೆ ವಾಪಸ್ ಅದು ಅದೇ ಲೈನಲ್ಲಿ ವಾಪಸ್ ಹೋಗುತ್ತೆ, ಈ ಥರ. ಓಕೆ, ಸೊ ಇದು ICCC ರೂಲ್ ನಂಬರ್ 3 ರೂಲ್ಸ್ ಆಗಿದೆ. ಹೇಗೆ ಜ್ಞಾಪಕ ಇಟ್ಕೋಬೇಕು ಚಿಕ್ಕದಾಗಿ ಅಂತ ಕೂಡ ಬರೆದಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಫೋರ್ತ್ ರೂಲ್ ನೋಡೋಣ. ಸೊ ಫೋರ್ತ್ ರೂಲ್ ಏನಿದೆ, ಇದು ಕೂಡ ನಾನು ಹೇಳಿದ್ನಲ್ಲ ಪೋಲ್ ತುಂಬ ಇಂಪಾರ್ಟೆಂಟ್ ಅಂತ. ಇಲ್ಲಿದೆ ನೋಡಿ ಪೋಲ್. ವೆನ್ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಪೋಲ್, ಅಂದರೆ ಇನ್ಸಿಡೆಂಟ್ ರೇನ ನಾವು ಯಾವ ಥರ ಬಿಡ್ತಾ ಇದೀವಿ ಅಂದರೆ, ಡೈರೆಕ್ಟಾಗಿ ಆ ರೇ ಬಂದ್ಬಿಟ್ಟು ಪೋಲ್ಗೆ ಟಚ್ ಆಗಬೇಕು. ಪೋಲ್ಗೆ ಟಚ್ ಆದಮೇಲೆ ಏನಾಗುತ್ತೆ, ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಇನ್ ದಿಸ್ ಡೈರೆಕ್ಷನ್. ಆದರೆ ಇಲ್ಲಿ ಏನಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಅದೇ ರೀತಿ ಇಲ್ಲೂ ಕೂಡ ಆಗ್ತಾ ಇದೆ ನೋಡಿ. ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್, ಅಂದರೆ ಪೋಲ್ ಪಾಸ್ ಆಗ್ತಿಲ್ಲ, ಡೈರೆಕ್ಟೆಡ್ ಟುವರ್ಡ್ಸ್ ಪೋಲ್, ಗೆಟ್ಸ್ ರಿಫ್ಲೆಕ್ಟೆಡ್ ಲೈಕ್ ದಿಸ್. ಇಲ್ಲಿ ಏನಾಗ್ತಿದೆ ಮತ್ತೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದನ್ನ ಯಾವ ರೀತಿ ಜ್ಞಾಪಕ ಇಟ್ಕೊಳ್ಬೋದು, ಈ ರೀತಿ ಜ್ಞಾಪಕ ಇಟ್ಕೋಬಹುದು. ಇದನ್ನ ಹೇಗೆ ಅಂದರೆ IPAS, ಅಂದರೆ ಇಫ್ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಪೋಲ್, ಇನ್ಸಿಡೆಂಟ್ ರೇ ಡೈರೆಕ್ಟೆಡ್ ಟುವರ್ಡ್ಸ್ ಪೋಲ್, ಆಂಗಲ್ಸ್ ಆರ್ ಸೇಮ್. ಓಕೆ, ಸೊ 4 ರೂಲ್ಸ್. ಇವಾಗ ಇದಕ್ಕಿಂತ ಮುಂಚೆ ನೋಡಿರೋ ರೂಲ್ ಯಾವುದು, ICCC. ಇನ್ಸಿಡೆಂಟ್ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಕಮ್ಸ್ ಬ್ಯಾಕ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಇದಕ್ಕಿಂತ ಮುಂಚೆ ನೋಡಿರೋ ರೂಲ್ ಯಾವುದು, IFPP. ಇನ್ಸಿಡೆಂಟ್ ರೇ ಪಾಸಿಂಗ್ ಥ್ರೂ ದ ಫೋಕಸ್, ದ ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇದಕ್ಕಿಂತ ಮುಂಚೆ ನೋಡಿರೋ ರೂಲು IPPF. ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ passes through focus. So this is the summary of whatever we have seen. So 4 ರೂಲ್ ನೋಡಿದೀವಿ ವಿತ್ ಡಯಾಗ್ರಾಮ್ಸ್. ಆ 4 ರೂಲಿನ ಸಮರಿ ಇಲ್ಲಿ ಬರೆದಿದ್ದೀವಿ. ಓಕೆ, ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಈ ರೀತಿ ಜ್ಞಾಪಕ ಇಟ್ಕೊಂಡ್ರೆ ಏನಾಗುತ್ತೆ, ಈ ರೇ ಡಯಾಗ್ರಾಮ್ಸ್ನ ಡ್ರಾ ಮಾಡ್ಬೇಕಾದ್ರೆ ತುಂಬ ಈಸಿಯಾಗಿ ಡ್ರಾ ಮಾಡ್ಬೋದು. ಇವೆರಡು ಒಂದು ಉಲ್ಟಾ ಒಂದು. ಓಕೆ, ಇವೆರಡು ಇನ್ವರ್ಸ್ ಆಗಿದೆ. ಇದ್ರ ಉಲ್ಟಾ ಇದು, ಇದ್ರ ಉಲ್ಟಾ ಇದು. ಇದು ಸೆಂಟರ್ ಆಫ್ ಕರ್ವೇಚರ್ ಹಾಗೂ ಇದು ಪೋಲ್ ಅಷ್ಟೇ. ಓಕೆ, ಸೊ ಇಲ್ಲಿ 4 ರೂಲ್ಸಿನ ಸಮರಿ ಆಗಿದೆ. ಇವಾಗ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಆಲ್ ರೈಟ್, ಫೈನ್. ನೆಕ್ಸ್ಟ್ ಮುಂದೆ ಪ್ರೊಸೀಡ್ ಆಗೋಣ. ಡೌಟ್ಸ್ ಬರ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರಿ, ನೋಡೋಣ. ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್. ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್. ಸೊ ಯಾವ ರೀತಿ ಇಮೇಜ್ ಫಾರ್ಮ್ ಆಗುತ್ತೆ ಕಾನ್ಕೇವ್ ಮಿರರ್ ಅಲ್ಲಿ ಅಂತ ನೋಡೋಣ. ಈಗ ನಾವು ಜಸ್ಟ್ ಇವಾಗ ನಾವು 4 ರೂಲ್ ನೋಡಿದ್ವಲ್ಲ, ಆ 4 ರೂಲೇ ಈ ಎಲ್ಲ ಡಯಾಗ್ರಾಮ್ಗೂ ಅಪ್ಲೈ ಆಗ್ತಾ ಇರುತ್ತೆ. ಬೇಕಾದ್ರೆ ನೋಡಿ, ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಗೆಟ್ಸ್ ರಿಫ್ಲೆಕ್ಟೆಡ್, passes through focus, first rule. Incident ray parallel to principal axis passes through focus. Incident ray passing through the center of curvature comes back in the same path. So rules apply ಆಗ್ತಾ ಇದೆ. Third one ನೋಡಿ, ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಸ್ ಥ್ರೂ ಫೋಕಸ್. ಇಲ್ಲೂ ಅಷ್ಟೇ, ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಸ್ ಥ್ರೂ ಫೋಕಸ್. ಓಕೆ, ನೆಕ್ಸ್ಟ್ ಈ 3 ಡಯಾಗ್ರಾಮ್ಗೂ ಕೂಡ ಸೇಮ್ ಅದೇ 4 ರೂಲ್ಸ್ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ಇಲ್ಲಿ ನಾವು ಏನು ನೋಡಬೇಕು, ಆ ರೂಲ್ಸ್ನ ಕಲ್ತಾಗಿದೆ. ಇವಾಗ ನಾವು ಇಮೇಜ್ ಫಾರ್ಮೇಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಇಲ್ಲಿ ಡಯಾಗ್ರಾಮ್ಸ್ ಅಲ್ಲಿ ಅದೇ ರೂಲ್ಸ್ ಅಪ್ಲೈ ಆಗಿದೆ. ಓಕೆ, ನಾವು ಇವಾಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಯಾವುದು, ಇಮೇಜ್ ಫಾರ್ಮೇಷನಿನ ಮೇಲೆ. ಸೊ ಫಸ್ಟ್ ಒನ್, ಇಮೇಜ್ ಫಾರ್ಮೇಷನ್ ಎಲ್ಲಾಗ್ತಾ ಇದೆ, ಇಮೇಜ್ ಫಾರ್ಮೇಷನ್ ಇಸ್ ಬಿಕಮಿಂಗ್ ಅಟ್ ಎಫ್. ಯಾವ ಥರ ಇದೆ ಇಮೇಜು, ದ ಇಮೇಜ್ ಇಸ್ ರಿಯಲ್. ಯಾಕೆ ರಿಯಲ್ ಆಗಿದೆ, ಬಿಕಾಸ್ ರಿಯಲ್ ರೇಸ್ ಆರ್ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್, ಅದಕ್ಕೆ ಇದು ರಿಯಲ್ ಆಗಿದೆ. ಓಕೆ, ಸೊ ಏನಂತ ಬರಿಬೋದು ಇಲ್ಲಿ ನಾವು, when the object is at infinity, image is formed at focus. How is the image? The image is highly diminished or point sized. The nature of the image is real and inverted. Yak real andre, the real refracted rays are meeting at this point. Okay, next illi enagta ide, when the object is beyond c aadmele, c andre eno, center of curvature. Okay, when the object is beyond c, where is the image formed? Image is formed between f and c. f ಮತ್ತೆ c ಮಧ್ಯದಲ್ಲಿ image form ಆಗಿದೆ. ಡಿಮಿನಿಷ್ಡ್ ಅಂದರೆ ಚಿಕ್ಕದಾಗಿದೆ. ರಿಯಲ್ ಆ್ಯಂಡ್ ಇನ್ವರ್ಟೆಡ್, ರಿಯಲ್ ಹೇಗೆ ಎರಡು ರಿಫ್ಲೆಕ್ಟೆಡ್ ರೇ ಮೀಟ್ ಆಗ್ತಿದೆ, ಸೊ ರಿಯಲ್. ಇನ್ವರ್ಟೆಡ್ ಅಂದರೆ ಉಲ್ಟಾ ಆಗಿದೆ. ಕರೆಕ್ಟ್. ನೆಕ್ಸ್ಟು ಥರ್ಡ್ ಡಯಾಗ್ರಾಮಾಗಿ ನೋಡಿ. ಥರ್ಡ್ ಡಯಾಗ್ರಾಮ್ಗೆ ಏನಿದೆ, ಆಟ್ ಸಿ, ಇಫ್ ದ ಆಬ್ಜೆಕ್ಟ್ ಇಸ್ ಆಟ್ ಸಿ, ಇಮೇಜ್ ಫಾರ್ಮ್ಡ್ ಇಸ್ ಆಲ್ಸೋ ಆಟ್ ಸಿ. ವಾಟ್ ಇಸ್ ದ ಸೈಜ್ ಆಫ್ ದ ಇಮೇಜ್? ಸೇಮ್ ಸೈಜ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿದೆ. ಓಕೆ, ಸೊ ಇದನ್ನ ಡಯಾಗ್ರಾಮ್ ಯಾವ ಥರ ಡ್ರಾ ಮಾಡಿದ್ದೀವಿ ನಾವು ಯಾವುದೋ 4 ರೂಲ್ ನೋಡಿದ್ವಲ್ಲ, ಅದೇ ರೂಲ್ನ ನೋಡಿಕೊಂಡು ಈ ಡಯಾಗ್ರಾಮ್ಸ್ನೆಲ್ಲ ನಾವು ಡ್ರಾ ಮಾಡಿದ್ದೀವಿ. ನೆಕ್ಸ್ಟು between C and F, if the object is between C and F,
ಇಮೇಜ್ ಇಸ್ ಫಾರ್ಮ್ಡ್ ಬಿಯಾಂಡ್ ಸಿ, ಸಿ ಆದಮೇಲೆ ಇಮೇಜ್ ಫಾರ್ಮ್ ಆಗ್ತಾ ಇದೆ ಅಲ್ಲಿ ಎನ್ಲಾರ್ಜ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಓಕೆ, ನೆಕ್ಸ್ಟ್ ಇಲ್ಲಿ ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಎಫ್, ಇಮೇಜ್ ಫಾರ್ಮ್ಡ್ ಇಸ್ ಅಟ್ ಇನ್ಫಿನಿಟಿ, ಹೈಲಿ ಎನ್ಲಾರ್ಜ್ಡ್. ಯಾಕೆ ಹೈಲಿ ಎನ್ಲಾರ್ಜ್ಡ್ ಹೇಳಿ? ಇವೆರಡು ರಿಫ್ಲೆಕ್ಟೆಡ್ ರೇ ಇದೇ ಥರ ಹೋಗ್ತಾ ಇದ್ರೆ ಮೀಟ್ ಆಗೋದು ಕಷ್ಟ. ಸೊ ವೇರ್ ದೇ ಆರ್ ಮೀಟಿಂಗ್? ದೇ ಆರ್ ಮೀಟಿಂಗ್ ಅಟ್ ಇನ್ಫಿನಿಟಿ. ಇಮೇಜ್ ಯಾವ ಥರ ಇದೆ? ಇಮೇಜ್ ಇಸ್ ಹೈಲಿ ಎನ್ಲಾರ್ಜ್ಡ್. ಓಕೆ, ಹಾಗೂ ಹೌ ಇಸ್ ದ ಇಮೇಜ್? ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಓಕೆ, ನೆಕ್ಸ್ಟ್ ಲಾಸ್ಟ್ ಡಯಾಗ್ರಾಮ್ಗೆ ಏನಿದೆ? ವೆನ್ ದ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ಪಿ ಆ್ಯಂಡ್ ಎಫ್, ಪೋಲ್ ಮತ್ತು ಫೋಕಸ್, ಪ್ರಿನ್ಸಿಪಲ್ ಫೋಕಸ್, ಬಿಹೈಂಡ್ ದ ಮಿರರ್ ದ ಇಮೇಜ್ ಇಸ್ ಫಾರ್ಮ್ಡ್. ಓಕೆ, ಸೊ ಇವೆರಡು ರಿಫ್ಲೆಕ್ಟ್ ಆಗಿರೋ ರೇಸು ಇದೇ ಥರ ಎಳ್ಕೊಂಡು ಹೋಗ್ತಾ ಇದ್ರೆ ಯಾವಾಗಲೂ ಅದು ಮೀಟೇ ಆಗೋದಿಲ್ಲ. ಸೊ ಆದರೆ ಹಿಂದೆ ಹೇಳಿದ್ರೆ ಏನಾಗುತ್ತೆ? ದೇ ವಿಲ್ ಅಪಿಯರ್ ಟು ಮೀಟ್ ಅಟ್ ಬಿಹೈಂಡ್ ದ ಮಿರರ್. ಕರೆಕ್ಟ್? ಸೊ ಹೌ ಇಸ್ ದ ಇಮೇಜ್? ಇಮೇಜ್ ಇಸ್ ಎನ್ಲಾರ್ಜ್ಡ್ ಆ್ಯಂಡ್ ದ ಇಮೇಜ್ ಇಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಓಕೆ, ಯಾವಾಗ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವಾಗ ವರ್ಚುವಲ್ ಆಗಿರುತ್ತೋ ದ ಇಮೇಜ್ ಇಸ್ ಆಲ್ವೇಸ್ ಎರೆಕ್ಟ್. ಯಾವಾಗ ರಿಯಲ್ ಆಗಿರುತ್ತೋ ದ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್. ವರ್ಚುವಲ್ ಅಂದರೆ ಎರೆಕ್ಟ್, ರಿಯಲ್ ಅಂದರೆ ಇನ್ವರ್ಟೆಡ್. ಓಕೆ, ರೂಲ್ಸ್ ನೋಡಾಯಿತು, ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್ ಕೂಡ ನೋಡಾಯಿತು. ಡೌಟ್ಸ್ ಇದ್ದರೆ ದಯವಿಟ್ಟು ಪೋಸ್ಟ್ ಮಾಡಿ ಇಲ್ಲಿ. ಓಕೆ, ಆಲ್ ರೈಟ್. ಓಕೆ, ಸೊ ಇದನ್ನ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾನು ಸೈಡಿಗೆ ಬರ್ತೀನಿ. ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅನ್ಕೋತೀನಿ. ರೂಲ್ಸ್ದು ತೊಗೋಬೇಕು ನೀವು ಆಮೇಲೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ನಾವಲ್ಲಿ ಏನು ನೋಡಿದ್ವಲ್ಲ ಅದ್ರ ಸಮ್ಮರಿ ಎಲ್ಲಿದೆ? ಓಕೆ, ಅಟ್ ಇನ್ಫಿನಿಟಿ ಫೋಕಸಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ, ಸೈಜ್ ಈ ರೀತಿ ಇದೆ, ನೇಚರ್ ಆಫ್ ಇಮೇಜ್ ಈ ರೀತಿ ಇದೆ. ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅನ್ಕೋತೀನಿ. ಸೊ ಈ ಸ್ಕ್ರೀನ್ಶಾಟ್ಸ್ನೆಲ್ಲ ನಾನು ಹೇಳಿದ್ನೆಲ್ಲ ಬುಕ್ ಇಟ್ಕೊಂಡು ಬರೀರಿ ಅಂತ. ಸೊ ಇವಾಗಲೇ ಬರ್ಕೊಳ್ಳೋಕೆ ಹೋಗ್ಬಿಡಿ, ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರ ಅಂತ ಅನ್ಕೋತೀನಿ. ಆಮೇಲೆ ಕುತ್ಕೊಂಡು ಬುಕ್ಕಲ್ಲಿ ಆರಾಮಾಗಿ ಬರ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಫಿಸಿಕ್ಸ್ ಲೈವ್ ಕ್ಲಾಸ್ ಇರಬೇಕಾದ್ರೆ ಇದೇ ನೋಟ್ಸ್ ಇಟ್ಕೊಂಡು ಕುತ್ಕೊಳ್ಳಿ ಕ್ಲಾಸ್ಗೆ. ಯಾಕಂದರೆ ಇವತ್ತು ನಾವು ಏನು ಓದ್ತಾ ಇದ್ದೀವೋ ಅದ್ರ ಕಂಟಿನ್ಯೂಷನ್ನೇ ನೆಕ್ಸ್ಟ್ ಕ್ಲಾಸ್ ಕೂಡ ಇರುತ್ತೆ. ಆಯಿತಾ? ಓಕೆ, ಫೈನ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಮಿರರ್. ಈಗ ಓಕೆ, ಕಾನ್ಕೇವ್ ಮಿರರ್ ಆಯಿತು, ಕಾನ್ವೆಕ್ಸ್ ಮಿರರ್ನ ನೋಡೋಣ. ಸೇಮ್ ರೂಲ್ಸ್. ಓಕೆ, ಸೇಮ್ ರೂಲ್ಸ್. ರೂಲ್ಸಲ್ಲಿ ಏನೂ ಚೇಂಜ್ ಇಲ್ಲ. ಸಿ, ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಸ್ ಗೆಟ್ಸ್ ರಿಫ್ಲೆಕ್ಟೆಡ್, ಬಟ್ ದ ರಿಫ್ಲೆಕ್ಟೆಡ್ ರೇನ ನಾವು ಈ ಥರ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ? ಇಟ್ ಇಸ್ ಅಪಿಯರ್ ಟು ಬಿ ಕಮಿಂಗ್ ಫ್ರಮ್ ಫೋಕಸ್. ಅದೇ ರೀತಿ ಇಲ್ಲೂ ಕೂಡ ಆಗ್ತಾ ಇದೆ. ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಸ್, ಗೆಟ್ಸ್ ರಿಫ್ಲೆಕ್ಟೆಡ್, ಬಟ್ ದಿಸ್ ರಿಫ್ಲೆಕ್ಟೆಡ್ ರೇ ಇಸ್ ಕಮಿಂಗ್ ಫ್ರಮ್ ದ ಫೋಕಸ್. ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿಗೆ ಹೋಗಲ್ಲ, ಅದು ಇಲ್ಲಿಗೆ ಬಂದು ರಿಫ್ಲೆಕ್ಟ್ ಆಗುತ್ತೆ ಇದೇ ರೀತಿ. ಬಟ್ ಇದನ್ನ ನಾವು ಎಳ್ದಾಗ ಹಿಂದ್ಗಡೆ ಎಲ್ಲಿ ಮೀಟ್ ಆಗುತ್ತೆ? ಈ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಓಕೆ, ಸೊ ಇದು ಫಾರ್ ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ ಅಲ್ಲಿ ಮತ್ತೆ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಇದೆ? ಆದರ್ಶ್ ಜೆ, ವೇರ್ ವಿ ಯೂಸ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಮಿರರ್ ಸರ್. ಓಕೆ, ಸೊ ಅಪ್ಲಿಕೇಶನ್ಸ್ ಆಫ್ ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಮಿರರ್ ಅದನ್ನ ನೆಕ್ಸ್ಟ್ ಬರೋ ಸ್ಲೈಡ್ಸಲ್ಲಿ ನೋಡೋಣ ಆದರ್ಶ್. ಓಕೆ, ಜಸ್ಟ್ ವೇಟ್ ಫಾರ್ ಇಟ್. ನಾವಿನ್ನ ಇವಾಗ ಇಮೇಜ್ ಫಾರ್ಮೇಷನಲ್ಲಿ ಇದ್ದೀವಿ, ಅಪ್ಲಿಕೇಶನ್ಸ್ಗೂ ಕೂಡ ಬರೋಣ. ಆಲ್ ರೈಟ್. ಓಕೆ, so at infinity, when the object is at infinity, where is the image formed? At focus behind the mirror. Okay, so ಇಲ್ಲಿ ಏನಾಗ್ತಾ ಇದೆ? ಎರಡು ರೇಗಳು ಮೀಟ್ ಆಗ್ತಾ ಇದ್ದಾವೆ. ಕರೆಕ್ಟ್? ಮೀಟ್ ಆಗೋ ಥರ ಕಾಣಿಸ್ತಾ ಇದೆ. ಹೌ ಇಸ್ ದ ಇಮೇಜ್? ಹೈಲಿ ಡಿಮಿನಿಶ್ಡ್ ಪಾಯಿಂಟ್ ಸೈಜ್ಡ್. ಓಕೆ, ಹೈಲಿ ಡಿಮಿನಿಶ್ಡ್ ಅಂದರೆ ತುಂಬ ಚಿಕ್ಕದು ಕಣಿಗೆ ಕಾಣಿಸ್ತಾರೆ, ಪಾಯಿಂಟ್ ಸೈಜಲ್ಲಿ ಇರುತ್ತೆ ಇಮೇಜ್. ಮತ್ತು ನೇಚರ್ ಆಫ್ ದ ಇಮೇಜ್ ವರ್ಚುವಲ್. ಯಾಕೆ ವರ್ಚುವಲ್ ಹೇಳಿ? ರಿಯಲ್ ರೇಸ್ ಮೀಟ್ ಆಗ್ತಾ ಇಲ್ಲ, ಇಟ್ ಅಪಿಯರ್ಸ್ ಟು ಬಿ ಮೀಟಿಂಗ್ ಅಲ್ವಾ, ದಟ್ ಇಸ್ ವೈ ಇಟ್ ಇಸ್ ವರ್ಚುವಲ್. ಆ್ಯಂಡ್ ವರ್ಚುವಲ್ ಇದ್ದಾಗೆಲ್ಲ ಏನಂತ ಹೇಳಿದೆ ನಾನು? ಎರೆಕ್ಟ್ ಆಗಿರುತ್ತೆ. ಓಕೆ, ವರ್ಚುವಲ್ ಅಂದರೆ ಎರೆಕ್ಟ್, ರಿಯಲ್ ಅಂದರೆ ಇನ್ವರ್ಟೆಡ್. ಈಶ್ವರಿ ಬಡಿಗೇರ್ ಹೇಳ್ತಾ ಇದ್ದಾರೆ, ಸರ್ ಹೌ ಟು ರಿಮೆಂಬರ್ ದಿಸ್ ಟೇಬಲ್ ಸರ್. ಓಕೆ, ಸೊ ಒನ್ ಶಾಟ್ ವಿಡಿಯೋ ಅಂತ ಒಂದು ಮಾಡಿದ್ದೀವಿ ಫಿಸಿಕ್ಸಲ್ಲಿ. ಅದರಲ್ಲಿ ಸಿಮ್ಯುಲೇಷನ್ ಜೊತೆ, ಸಿಮ್ಯುಲೇಷನ್ ಅಂದರೆ ಏನು ಗೊತ್ತಾ? ಗೊತ್ತಿರಲ್ಲ ತುಂಬ ಜನಕ್ಕೆ. ಓಕೆ, ಸೊ ನಿಮಗೆ ಗೊತ್ತಿಲ್ಲ ಅಂದರೆ ನಾವೇನು ಮಾಡಿದ್ದೀವಿ, ಆ ಸಿಮ್ಯುಲೇಷನಿನ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಆ ಲಿಂಕ್ನ ಒಂದ್ಸತಿ ನೀವು ಪ್ರೆಸ್ ಮಾಡಿ. ಯಾವ ವಿಡಿಯೋದಲ್ಲಿ? ಈ ವಿಡಿಯೋದಲ್ಲ, ಈ ವಿಡಿಯೋದಲ್ಲಿ ಹಾಕಿರ್ಬೋದು, ಬಟ್ ಒನ್ ಶಾಟ್ ವಿಡಿಯೋ ಅಂತ ನಾವು ಮಾಡಿದ್ದೀವಿ ಫಿಸಿಕ್ಸಲ್ಲಿ. ಆ ವಿಡಿಯೋದಲ್ಲಿ ಸಿಮ್ಯುಲೇಷನ್ನ ಲಿಂಕ್ ಹಾಕಿರ್ತೀವಿ. ಆ ಸಿಮ್ಯುಲೇಷನ್ನ ದಯವಿಟ್ಟು ಹೋಗಿ ನೋಡಿ.
ಓಕೆ, ತುಂಬ ಇಂಟರಾಕ್ಟಿವ್ ಆಗಿದೆ ಅದು. ಸೊ ನಿಮಗೆ ಗೊತ್ತಾಗುತ್ತೆ ಹೌದು ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ ಅಂತ. ಓಕೆ, ಈ ಸಿಮ್ಯುಲೇಷನಿನ ಲಿಂಕ್ ಎಲ್ಲಿದೆ, ಒನ್ ಶಾಟ್ ಫಿಸಿಕ್ಸ್ ವಿಡಿಯೋದಲ್ಲಿ ಇದೆ. ಓಕೆ, ಈ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಮ್ಯುಲೇಷನಿನ ಲಿಂಕ್ನ ಹಾಕ್ತೀವಿ. ವಿಡಿಯೋ ಆದಮೇಲೆ ನೀವು ದಯವಿಟ್ಟು ಅದನ್ನು ನೋಡ್ಕೋಬೋದು. ಆಯಿತಾ? ಆಲ್ ರೈಟ್. ನೆಕ್ಸ್ಟ್ ಇಲ್ಲಿ ವೆನ್ ದ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ದ ಪೋಲ್ ಆಫ್ ದ ಮಿರರ್, ಓಕೆ, ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಇಮೇಜ್ ವಿಲ್ ಬಿ ಫಾರ್ಮ್ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಆಫ್ ದ ಮಿರರ್. ಸೊ ಪಿ ಮತ್ತು ಎಫ್ ಮಧ್ಯದಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಹೌ ಇಸ್ ದ ಇಮೇಜ್? ಇಮೇಜ್ ಇಸ್ ಡಿಮಿನಿಶ್ಡ್, ತುಂಬ ಚಿಕ್ಕದಾಗಿದೆ. ಆ್ಯಂಡ್ ದ ಇಮೇಜ್ ಇಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಯಾಕೆ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಹೇಳಿ? ಬಿಕಾಸ್ ದ ರಿಯಲ್ ರಿಫ್ಲೆಕ್ಟೆಡ್ ರೇಸ್ ಆರ್ ನಾಟ್ ಮೀಟಿಂಗ್, ದೇ ಆರ್ ಅಪಿಯರ್ ಟು ಬಿ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್. ದಟ್ ಇಸ್ ವೈ ದೇ ಆರ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ವರ್ಚುವಲ್ ಇರಬೇಕಾದ್ರೆ ಆಲ್ವೇಸ್ ಎರೆಕ್ಟ್ ಆಗಿರುತ್ತೆ ಇಮೇಜು, ಅದೇ ರಿಯಲ್ ಆಗಿರಬೇಕಾದ್ರೆ ದ ಇಮೇಜ್ ವಿಲ್ ಬಿ ಇನ್ವರ್ಟೆಡ್. ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಓಕೆ, ಆಲ್ ರೈಟ್. ಸೊ ಸಿಮ್ಯುಲೇಷನ್ಸ್ನ ಯೂಸ್ ಮಾಡಿ ನಾವು ಅಷ್ಟೇ ಸಿಮ್ಯುಲೇಷನ್ಸ್ನ ಯೂಸ್ ಮಾಡಿ ಹೇಳ್ಕೊಟ್ಟಿರೋದು. ಬಟ್ ದಿಸ್ ಇಸ್ ರಿವಿಷನ್ ಅಲ್ವಾ, ನಾವಿಲ್ಲಿ ಸಿಮ್ಯುಲೇಷನ್ಸ್ನ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಹಳೆ ಪ್ಲೇಲಿಸ್ಟ್ ವೀಡಿಯೋಸಲ್ಲಿ, ಫಿಸಿಕ್ಸ್ನ ಪ್ಲೇಲಿಸ್ಟ್ ವೀಡಿಯೋಸಲ್ಲಿ ಸಿಮ್ಯುಲೇಷನ್ಸ್ ಯೂಸ್ ಮಾಡಿ ಹೇಳ್ಕೊಟ್ಟಿದ್ದೀವಿ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಅದರದೇ ಸಮರಿ ಇಲ್ಲಿದೆ. ವೆನ್ ಇಟ್ ಇಸ್ ಅಟ್ ಇನ್ಫಿನಿಟಿ, ಸೇಮ್ ಪಾಯಿಂಟ್ಸ್ ಹಿಂದ್ಗಡೆ ಸ್ಲೈಡಲ್ಲಿ ಏನಿತ್ತೋ ಅದ್ರ ಸಮರಿ ಇಲ್ಲಿದೆ. ಇದ್ರದ್ದೊಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಯೂಸಸ್ ಆಫ್ ಕಾನ್ಕೇವ್ ಮಿರರ್ಸ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್. ಸೊ ಆದರ್ಶ್ ಕೇಳಿರುವಂಥ ಪ್ರಶ್ನೆ ಇಲ್ಲಿದೆ. ಸೊ ಕಾನ್ಕೇವ್ ಮಿರರ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ? ಈ ಆಬ್ಜೆಕ್ಟ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಮೊದಲನೇದು ಎಲ್ಲಿ? ಟಾರ್ಚಲ್ಲಿ ಯೂಸ್ ಮಾಡ್ತಾರೆ. ಕಾನ್ಕೇವ್ ನೋಡಿ, ಒಳಗಡೆ ಸರ್ಫೇಸು ಈ ಥರ ಸಿ ಶೇಪಲ್ಲಿದೆ. ಕರೆಕ್ಟ್, ಸಿ ಶೇಪಲ್ಲಿದೆ ಈ ಥರ. ಸೊ ಒಳಗಡೆ ಸರ್ಫೇಸ್ ಏನಾಗಿದೆ, ಪಾಲಿಶ್ ಆಗಿದೆ. ಲೈಟ್ ಆನ್ ಆದಾಗ ಏನಾಗುತ್ತೆ, ಎಲ್ಲ ಲೈಟ್ ರೇಸ್ ರಿಫ್ಲೆಕ್ಟ್ ಆಗ್ಬಿಟ್ಟು ಇಲ್ಲಿಂದ ಒಂದೇ ಸತಿಗೆ ಇನ್ಸಿಡೆಂಟ್ ಆಗಿ ಆಚೆ ಬರುತ್ತೆ. ಕರೆಕ್ಟ್. ಸೊ ಕಾನ್ಕೇವ್ ಮಿರರ್ಸ್ ಟಾರ್ಚಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯೂಸ್ ಇನ್ ಟಾರ್ಚಸ್, ವೆಹಿಕಲ್ ಹೆಡ್ ಲೈಟ್ಸ್, ಶೇವಿಂಗ್ ಮಿರರ್ಸ್, ಡೆಂಟಿಸ್ಟ್, ಸೋಲಾರ್ ಫರ್ನೇಸಸ್. ಸೊ ಇಷ್ಟೆಲ್ಲ ಜಾಗಗಳಲ್ಲಿ ಏನು ಮಾಡ್ತಾರೆ, ಕಾನ್ಕೇವ್ ಮಿರರ್ಸ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ಸ್ ಆಫ್ ಕಾನ್ಕೇವ್ ಮಿರರ್ಸ್. ಆಯ್ತಾ? ಓಕೆ, ಸೊ ಕಾನ್ಕೇವ್ ಮಿರರ್ಸ್ ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಯೂಸಸ್ ಆಫ್ ಕಾನ್ಕೇವ್ ಮಿರರ್ಸ್. ಮತ್ತೆ ಓಕೆ, ಕಾನ್ವೆಕ್ಸ್ ಮಿರರ್ಸ್, ಅದು ಕಾನ್ಕೇವ್ ಆಗಿತ್ತು. ಕಾನ್ವೆಕ್ಸ್ ಮಿರರ್ಸ್ನ ಇಲ್ಲಿ ಯೂಸ್ ಮಾಡ್ತಾರೆ ಈ ಥರ ಪಾರ್ಕಿಂಗ್ ಸ್ಪಾಟ್ಸಲ್ಲಿ. ಓಕೆ, ಇಲ್ಲಿ ನೋಡಿ ಆಚೆಗಡೆ ಬಲ್ಜ್ ಆಗಿದೆ ಈಗ. ಓಕೆ, ಬಲ್ಜ್ ಆಗಿರೋದಕ್ಕೆ ನಾವು ಕಾನ್ವೆಕ್ಸ್ ಅಂತ ಕರಿತೀವಿ. ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ ನೋಡಿ, ಇಲ್ಲಿಂದ ಬರೋರು ಗೊತ್ತಾಗುತ್ತೆ, ಇಲ್ಲಿಂದ ಬರೋದು ಗೊತ್ತಾಗುತ್ತೆ. ಸೊ ಈ ಥರ ಯೂಸ್ ಮಾಡೋದ್ರಿಂದ ವೈಡ್ ವಿಷನ್ ಸಿಗುತ್ತೆ ನಮಗೆ. ವೈಡ್ ವಿಷನ್ ಸಿಕ್ಕಿದಾಗ ಏನಾಗುತ್ತೆ, ಓಕೆ ಅಲ್ಲಿಂದ ಗಾಡಿ ಬರ್ತಿದೆ, ನಾನು ಸ್ಲೋ ಡೌನ್ ಮಾಡಬೇಕು, ಸ್ಲೋ ಡೌನ್ ಮಾಡ್ತೀವಿ, ಅವಾಗ ಆಕ್ಸಿಡೆಂಟ್ ತಪ್ಪತ್ತೆ ಅಲ್ವಾ. ಅದೇ ರೀತಿ ಇದು ಒಂದು ಎಕ್ಸಾಂಪಲ್ಲು ಪಾರ್ಕಿಂಗಲ್ಲಿ. ಇನ್ನೊಂದು ಎಕ್ಸಾಂಪಲಲ್ಲಿ ಯೂಸ್ ಮಾಡ್ತಾರೆ ವೆಹಿಕಲ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ವೆಹಿಕಲ್ ಹಿಂದ್ಗಡೆ ಯಾವ ವೆಹಿಕಲ್ ಬರ್ತಾ ಇದೆ ಸ್ವಲ್ಪ, ಮತ್ತೆ ನೋಡಿ ಬಲ್ಜ್ ಆಗಿದೆ ಔಟ್ಸೈಡ್ ಬಲ್ಜ್ ಆಗಿರುತ್ತೆ ಮಿರರಲ್ಲಿ. ಸೊ ತುಂಬ ದೊಡ್ಡ ವ್ಯೂ ಕಾಣಿಸ್ಲಿ ನಮ್ಮ ಹಿಂದ್ಗಡೆ ಏನಾಗ್ತಿದೆ ಅಂತ. ಓಕೆ, ಸೊ ಇಲ್ಲೆಲ್ಲ ನಾವೇನು ಮಾಡ್ತೀವಿ, ಕಾನ್ವೆಕ್ಸ್ ಮಿರರ್ಸ್ನ ಯೂಸ್ ಮಾಡ್ತೀವಿ. ಆಲ್ ರೈಟ್. ಓಕೆ, ನೆಕ್ಸ್ಟ್ ಸೈನ್ ಕನ್ವೆನ್ಷನ್ ಫಾರ್ ರಿಫ್ಲೆಕ್ಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಸೈನ್ ಕನ್ವೆನ್ಷನ್ ಫಾರ್ ರಿಫ್ಲೆಕ್ಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ದಿಸ್ ಇಸ್ ವೆರಿ ಸಿಮಿಲರ್ ಟು ವಾಟ್? This is very similar to coordinate axis. ಕರೆಕ್ಟಾ? x dash, y dash. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೈನ್ ಕನ್ವೆನ್ಷನ್ ಫಾರ್ ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಏನು? ಕೋಆರ್ಡಿನೇಟ್ ಆಕ್ಸಿಸ್. ಇವೆರಡು ಪಾಯಿಂಟ್, ಇವೆರಡು ಲೈನ್ಸ್ ಮೀಟ್ ಆಗ್ತದವಲ್ಲ, ಇದಕ್ಕೇನಂತ ಕರಿತೀವಿ? ಆರಿಜಿನ್ ಅಂತ ಕರಿತೀವಿ ಮ್ಯಾಥ್ಸ್ ಅಲ್ಲಿ. ಬಟ್ ಫಿಸಿಕ್ಸ್ ಅಲ್ಲಿ ಏನಾಗ್ತದೆ, ದಟ್ ಇಸ್ ಕಾಲ್ಡ್ ಆಸ್ ಪೋಲ್. ಸೊ ಆರಿಜಿನ್ ಇಂದ ರೈಟ್ ಸೈಡ್ ಬಂದ್ರೆ ಏನಾಗುತ್ತೆ, ಇಲ್ಲೆಲ್ಲ ಪಾಸಿಟಿವ್ ಇರುತ್ತೆ. ಸೊ ಇಲ್ಲೂ ಅಷ್ಟೇ, ಪೋಲ್ ಇಂದ ರೈಟ್ ಸೈಡ್ ಬಂದಾಗ ಏನಾಗುತ್ತೆ, ಇಟ್ ಇಸ್ ಪಾಸಿಟಿವ್. ಅದೇ ಆರಿಜಿನ್ ಇಂದ ಲೆಫ್ಟ್ ಹೋದ್ರೆ ಏನಾಗುತ್ತೆ, ಈ ತರ ದಿಸ್ ಇಸ್ ನೆಗೆಟಿವ್. ಸೊ ಇಲ್ಲೂ ಕೂಡ ನೋಡಿ ಲೆಫ್ಟ್ ಸೈಡ್ ಇಸ್ ನೆಗೆಟಿವ್. ಅದೇ ಆರಿಜಿನ್ ಇಂದ ಮೇಲೆ ಹೋದ್ರೆ ಏನಾಗುತ್ತೆ, ಪಾಸಿಟಿವ್. ಆರಿಜಿನ್ ಇಂದ ಕೆಳಗಡೆ ಬಂದ್ರೆ ನೆಗೆಟಿವ್. ಸೊ ಅಪ್ವರ್ಡ್ ಪಾಸಿಟಿವ್, ಡೌನ್ವರ್ಡ್ ಇಲ್ಲೇನಾಗುತ್ತೆ ಮತ್ತೆ ಓಕೆ ಡೌನ್ವರ್ಡ್ ಇಸ್ ನೆಗೆಟಿವ್, ಇದು ಕೂಡ ನೆಗೆಟಿವ್. ಸೊ ದಿಸ್ ಇಸ್ ವೆರಿ ಸಿಮಿಲರ್ ಟು ಕೋಆರ್ಡಿನೇಟ್ ಆಕ್ಸಿಸ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಸೈನ್ ಕನ್ವೆನ್ಷನ್ ಫಾರ್ ಸ್ಪೆರಿಕಲ್ ಮಿರರ್ಸ್ನ ನೀವು ಆರಾಮಾಗಿ ಜ್ಞಾಪಕ ಇಟ್ಕೋಬಹುದು. ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಆರಿಜಿನ್ ಬದಲು ನಾವೇನಾಗ್ತಿದೀವಿ, ಇಲ್ಲಿ ಪೋಲ್ನ ಹಾಕ್ತಾ ಇದೀವಿ. ವಾಟ್ ಇಸ್ ಪೋಲ್? ಪೋಲ್ ಇಸ್ ದ ಜಾಮೆಟ್ರಿಕ್ ಸೆಂಟರ್ ಆಫ್ ಅ ಸ್ಪೆರಿಕಲ್ ಮಿರರ್. ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಪೋಲಿಗೆ ಯಾವ್ದಾರ ಲೈಟ್ ರೇಸ್ ಇನ್ಸಿಡೆಂಟ್ ಆದ್ರೆ ಯಾವ ತರ ರಿಫ್ಲೆಕ್ಟ್ ಆಗುತ್ತೆ, ಅದು ಹೀಗೆ ರಿಫ್ಲೆಕ್ಟ್ ಆಗುತ್ತೆ. ವಾಟ್ ಇಸ್ ದ ಸ್ಪೆಷಾಲಿಟಿ ಹಿಯರ್? ಆಂಗಲ್ಸ್ ಆರ್ ಸೇಮ್. ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್, ನೀವು ಜ್ಞಾಪಕ ಇಟ್ಕೋಬೇಕು ಆಗಿರೋದು. ಆಯ್ತಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್. ಸೊ ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಇನ್ನ ಫಾರ್ಮುಲಾ ಯಾವ ರೀತಿ ಇದೆ? 1/v + 1/u = 1/f.
ರೈಟ್. ಅದೇ ರೀತಿ ಮ್ಯಾಗ್ನಿಫಿಕೇಶನ್ m is equal to h dash by h which is equal to minus v by u. ಓಕೆ, ಇಲ್ಲಿ v ಅಂದ್ರೆ ಏನು, u ಅಂದ್ರೆ ಏನು, m ಅಂದ್ರೆ ಏನು, f ಅಂದ್ರೆ ಏನು ಎಲ್ಲ ಡಿಫೈನ್ ಆಗಿದೆ. ವಾಟ್ ಇಸ್ v? ಇಮೇಜ್ ಡಿಸ್ಟೆನ್ಸ್ ಆಫ್ ದ ಇಮೇಜ್, u ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, f ಅಂದ್ರೆ ಫೋಕಲ್ ಲೆಂತ್, m ಅಂದ್ರೆ ಮ್ಯಾಗ್ನಿಫಿಕೇಶನ್, h ಡ್ಯಾಶ್ ಇಸ್ ದ ಇಮೇಜ್ ಸೈಜ್. ಫಾರ್ಮ್ ಆಗುತ್ತಲ್ಲ ಇಮೇಜ್, ರಿಫ್ಲೆಕ್ಷನ್ ಎಲ್ಲ ಆದಮೇಲೆ ಐದರ್ ವರ್ಚುವಲ್ ಆರ್ ರಿಯಲ್. ಓಕೆ, ಆ ವರ್ಚುವಲ್ ಅಥವಾ ರಿಯಲಿನ ಇಮೇಜ್ ಸೈಜಿಗೆ ನಾವು h ಡ್ಯಾಶ್ ಅಂತ ಕರಿತೀವಿ. ಅದೇ ರೀತಿಲಿ h ಅಂದ್ರೆ ಏನು, ಆಬ್ಜೆಕ್ಟ್ ಸೈಜ್, ದ ರಿಯಲ್ ಆಬ್ಜೆಕ್ಟ್ ಸೈಜ್. ಓಕೆ, ಸೊ ದೀಸ್ ಆರ್ ದ ಟರ್ಮಿನಾಲಜೀಸ್ ಹಾಗೂ ದೀಸ್ ಆರ್ ದ ಫಾರ್ಮುಲಾಸ್. ತುಂಬ ಸಿಂಪಲ್ ಆಗಿದೆ ಫಾರ್ಮುಲಾ. ಓಕೆ, 1/v ಪ್ಲಸ್ 1/u is equal to 1/f. ಅದೇ ರೀತಿ m is equal to h dash by h is equal to minus v by u. ಓಕೆ, ಸೊ ಫಾರ್ಮುಲಾಸ್ ಈ ರೀತಿಯಲ್ಲಿದೆ. ನೆಕ್ಸ್ಟು, ಸೊ ಒಂದು ಚಿಕ್ಕ ವರ್ಡ್ ಪ್ರಾಬ್ಲಮ್ನ ಮಾಡೋಣ ಇಲ್ಲಿ. ಸೊ ಪ್ರಾಬ್ಲಮ್ ನೋಡಿ ಏನಿದೆ ಅಂತ. ಫೈಂಡ್ ದ ಪೊಸಿಷನ್, ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಫಾರ್ಮ್ಡ್ ವೆನ್ ಆಬ್ಜೆಕ್ಟ್ ಆಫ್ ಸೈಜ್ 1 centimeter ಇಸ್ ಪ್ಲೇಸ್ಡ್. ಸೊ ವಾಟ್ ಇಸ್ 1 centimeter? ಈಗ ಬರ್ಕೊಳ್ಳಿ ಅದು. ಸೊ ಗಿವನ್ ಅಂತ ಬರ್ಕೊಳ್ಳಿ. ಓಕೆ, ಆ್ಯಂಡ್ ಅಟ್ ಅ ಡಿಸ್ಟೆನ್ಸ್ ಆಫ್ 15 centimeter ಫ್ರಮ್ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 10 centimeter. ಸೊ 3 ಥಿಂಗ್ಸ್ ಕೊಟ್ಟಿದ್ದಾರೆ. ಆಬ್ಜೆಕ್ಟ್ ಹೈಟ್ ಕೊಟ್ಟಿದ್ದಾರೆ, ಓಕೆ, ಆಬ್ಜೆಕ್ಟ್ ಸೈಜ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಮತ್ತೆ ಲೆಂತ್, ಫೋಕಲ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಬರೀಬೇಕು ಆನ್ಸರ್ನ ಎಕ್ಸಾಮಲ್ಲಿ? ಈ ರೀತಿ ಬರ್ಕೊಂಡು ಹೋಗ್ಬೇಕು. ಓಕೆ, ಸ್ಟಾರ್ಟ್ ಮಾಡೋದು ಈ ರೀತಿ ಸ್ಟಾರ್ಟ್ ಮಾಡಬೇಕು. ಮೊದಲನೇದು ಆಬ್ಜೆಕ್ಟ್ ಹೈಟ್ h is equal to 1 centimeter ಅಲ್ವಾ, ಬರ್ಕೊಳ್ಳಿದ್ದಾರೆ. ನೆಕ್ಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ u is equal to minus 15 centimeters. ಇವಾಗ ಕೇಳ್ಬೋದು ಯಾಕೆ minus 15 centimeters ಅಂತ. ಸೈನ್ ಕನ್ವೆನ್ಷನ್ ನೋಡಿದ್ರೆ ತಾನೆ ಇವಾಗ ತಾನೆ. ಸೊ ಸೈನ್ ಕನ್ವೆನ್ಷನಲ್ಲಿ ಪೋಲಿಂದ ಲೆಫ್ಟ್ಗೆ ಹೋದ್ರೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಪೋಲಿಂದ ರೈಟ್ಗೆ ಹೋದ್ರೆ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಇದು ನೆಗೆಟಿವ್ ಲೆಫ್ಟ್ ಸೈಡಲ್ಲಿ ಇದೆ. ಸೊ ಇಟ್ ಇಸ್ minus 15 centimeters. ಆ ಸೈನ್ ಕನ್ವೆನ್ಷನ್ ನ್ಯಾಪ್ ಕಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಪ್ರಾಬ್ಲಮ್ಸಲ್ಲಿ ತುಂಬ ಯೂಸ್ ಆಗುತ್ತೆ ಅದು. ಓಕೆ, ಸೊ u is equal to minus 15 centimeters. ನೆಕ್ಸ್ಟ್ ಫೋಕಲ್ ಲೆಂತ್ f is equal to minus 10 centimeters. ಇಲ್ಲಿ 10 centimeters ಅಂತಾನೆ ಕೊಟ್ಟಿದ್ದಾರೆ, ಇಲ್ಲಿ 10 centimeters ಅಂತಾನೆ ಕೊಟ್ಟಿದ್ದಾರೆ. ಬಟ್ ಪೋಲಿಂದ ಲೆಫ್ಟ್ ಸೈಡ್ ಇರೋ ಕಾರಣ ನಾವೇನಂತ ತಗೋಬೇಕು, ಅದನ್ನ minus 10 centimeters ಅಂತ ತಗೋಬೇಕು. ಇಲ್ಲಿ 10 ಕೊಟ್ಟಿದ್ದಾರೆ, ನಾನು ಡೈರೆಕ್ಟಾಗಿ 10 ತಗೋತೀನಿ ಅಂದರೆ ತಪ್ಪಾಗತ್ತೆ ಆನ್ಸರು, ಮಾರ್ಕ್ಸ್ ಕಳ್ಕೊತೀರಾ. ಆಯಿತಾ? ಸೈನ್ ಕನ್ವೆನ್ಷನ್ನ ಯೂಸ್ ಮಾಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಟು ಫೈಂಡ್ ದ ಹೈಟ್ ಆಫ್ ದ ಇಮೇಜ್ h ಡ್ಯಾಶ್ ಆ್ಯಂಡ್ ದ ಪೊಸಿಷನ್ v. ಸೊ h ಡ್ಯಾಶ್ನ ಕಂಡುಹಿಡಿಬೇಕು, v ನ ಕಂಡುಹಿಡಿಬೇಕು. ಇಲ್ಲಿ ನೋಡಿ, u ಗೊತ್ತಾಗಿದೆ, f ಗೊತ್ತಾಗಿದೆ. 1/u ಪ್ಲಸ್ 1/v is equal to 1/f. u ಗೊತ್ತಿದೆ, f ಗೊತ್ತಿದೆ, v ಕಂಡುಹಿಡಿಬೇಕು. ಆ ಫಾರ್ಮುಲಾನ ಯೂಸ್ ಮಾಡಿ. ಈಗ ಯಾವ ಫಾರ್ಮುಲಾ ಅದು? 1/u ಪ್ಲಸ್ 1/v is equal to 1/f. ಸೊ u ಮತ್ತು f ನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾದಲ್ಲಿ. ಯಾವ ರೀತಿ ಕಾಣಿಸುತ್ತಾಗ? ಈ ರೀತಿ ಕಾಣಿಸುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? v is equal to minus 30 centimeters. minus 30 centimeters ಅಂದರೆ ಯಾವ ಸೈಡು? ಟು ದ ಲೆಫ್ಟ್ ಸೈಡ್ ಆಫ್ ದ ಪೋಲ್. ಆಯಿತಾ? ಓಕೆ, ಸೊ v ಬಂದಾಯಿತು. h ಡ್ಯಾಶ್ನ ಯಾವ ಥರ ಕಂಡುಹಿಡಿಯೋದು ಈಗ? ಸೊ m is equal to h dash by h which is equal to minus v by u. ಕರೆಕ್ಟಾ? ಸೊ ಆ ಫಾರ್ಮುಲಾನ ಇಟ್ಕೊಂಡು, ಓಕೆ, h ಡ್ಯಾಶ್ is equal to vh divided by u ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಯಾವ ರೀತಿ ಅಂತ ಬರೆದ್ಬಿಡ್ತೀನಿ ಮತ್ತೆ. ಸೊ ಇಲ್ಲಿ ಏನಂತ ಇದೆ, m is equal to h dash by h is equal to minus v by u. ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ. ನಮ್ಗೆ h dash ಬೇಕು, h ನ ಈ ಕಡೆ ಮಲ್ಟಿಪ್ಲೈ ಮಾಡಿ. ಸೊ h dash will be equal to minus v into h by u. ಓಕೆ, ಅದನ್ನೇ ಇಲ್ಲಿ ಕೂಡ ಬರೆದಿರೋದು, minus v into h by u. ಸೊ ಕುಶ್ವಂತ್ ನಾಯಕ್ ಹೇಳ್ತಾ ಇದ್ದಾರೆ 30 centimeters ಅಂತ ಆ್ಯಂಡ್ 2 centimeters. minus 30 ಕರೆಕ್ಟ್ ಆಗಿದೆ. ಸೊ minus 2 centimeters ನೋಡೋಣ ಒಂದ್ಸತಿ ಈಗ. ಓಕೆ, ಸೊ ಅದನ್ನ ಮಾಡಿದಾಗ minus 2 centimeters, ದಟ್ ಇಸ್ ದ ರೈಟ್ ಆನ್ಸರ್. ಗುಡ್ ಕುಶ್ವಂತ್, ಕೀಪ್ ಇಟ್ ಅಪ್. ಬೇರೆಯವ್ರಿಗೂ ಆನ್ಸರ್ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆನ್ಸರ್ ಬಂದರೆ ನಿಮಗೆ ಖುಷಿ ಆಗುತ್ತೆ ಜಾಸ್ತಿ. ಆಯಿತಾ? ಆಲ್ ರೈಟ್. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಇದರಲ್ಲಿ ನಾವು 2 ಫಾರ್ಮುಲಾನ ಯೂಸ್ ಮಾಡಿದ್ದೀವಿ, ಒಂದು ಮಿರರ್ ಫಾರ್ಮುಲಾ ಹಾಗೂ ಇನ್ನೊಂದು m is equal to h dash by h. ಯಾವ ಫಾರ್ಮುಲಾ ಅದು? ದಟ್ ಇಸ್ ದ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ. ಆಯಿತಾ? ಆಲ್ ರೈಟ್. ಸೊ ಅದ್ರ ಮೇಲೆ ಒಂದು ಚಿಕ್ಕ ಪ್ರಾಬ್ಲಮ್ನ ಕೂಡ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಓಕೆ, ಸೊ ಕೊನೆಯದಾಗಿ ದ ನೇಚರ್ ಆಫ್ ದ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಸೈಜ್ ಇಸ್ 2 centimeter. ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಇನ್ವರ್ಟೆಡ್ ಅಂದರೆ ಯಾವಾಗಲೂ ರಿಯಲ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಯಾವಾಗಲೂ. ಹೇಗೆ ಇನ್ವರ್ಟೆಡ್ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ವೆರಿ ಸಿಂಪಲ್. ನಾನೇನು ಹೇಳಿದೆ, ಪೋಲಿಂದ ಕೋಆರ್ಡಿನೇಟ್ ಆಕ್ಸಿಸ್, ಪೋಲಿಂದ ಕೆಳಗಡೆ ಹೋದ್ರೆ ಏನಾಗುತ್ತೆ? ನೆಗೆಟಿವ್. ಸೊ ಇಲ್ಲಿ ಇಮೇಜ್ ಸೈಜು ಮತ್ತು ಇಮೇಜ್ ಹೈಟು, ಡಿಸ್ಟೆನ್ಸು ಮತ್ತು ಹೈಟ್ ಏನಾಗ್ತಿದೆ ಎರಡೂ ಕೂಡ ನೆಗೆಟಿವ್ ಬರ್ತಾ ಇದೆ. ಸೊ ನೆಗೆಟಿವ್ ಬಂದರೆ ಏನಾಗಿದೆ ಅಂತ? ಕೆಳಗಡೆ ಹೋಗಿದೆ ಅಂತ. ಸೊ ಇಟ್ ಇಸ್ ಇನ್ವರ್ಟೆಡ್. ಸೊ ಇನ್ವರ್ಟ್ ಆಗಿದೆ ಅಂದರೆ ಏನಂತ ಅರ್ಥ? ಇಟ್ ಇಸ್ ರಿಯಲ್ ಅಷ್ಟೇ. ಓಕೆ, ಸೊ ಕೊನೆಯದಾಗಿ ಈ ಲೈನ್ನ ಬರೀಬೇಕು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇನ್ನೊಂದು ಪ್ರಾಬ್ಲಮ್ ಇದೆ, ಇದು ಕೂಡ ಎಲ್ಲರೂ ಟ್ರೈ ಮಾಡಿ ದಯವಿಟ್ಟು. ಸೊ ಪ್ರಾಬ್ಲಮ್ ಏನಿದೆ, ಅ ಕಾನ್ಕೇವ್ ಮಿರರ್ ಪ್ರೊಡ್ಯೂಸ್ಡ್ ಅ 3 times ಮ್ಯಾಗ್ನಿಫೈಡ್ ರಿಯಲ್ ಇಮೇಜ್ ಆಫ್ ಎನ್ ಇಮೇಜ್ ಪ್ಲೇಸ್ಡ್ ಅಟ್ 10 centimeters ಇನ್ ಫ್ರಂಟ್ ಆಫ್ ಇಟ್. ವೇರ್ ಇಸ್ ದ ಇಮೇಜ್ ಲೊಕೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಯಾವ ರೀತಿ ಆನ್ಸರ್ ಬರೀಬೇಕು ನೋಡೋಣ ಮತ್ತೆ. ಸೊ ಮೊದಲನೇದಾಗಿ
ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇಸ್ ಈಕ್ವಲ್ ಟು -10 ಸೆಂಟಿಮೀಟರ್ಸ್. ಯಾಕೆ -10 ಸೆಂಟಿಮೀಟರ್ಸ್? ಬಿಕಾಸ್ ಡ್ಯೂ ಟು ದ ಸೈನ್ ಕನ್ವೆನ್ಷನ್. -10 ಕೊಟ್ಟಿದ್ದಾರೆ ಆಲ್ರೆಡಿ, ಇಲ್ಲಿ ಕೊಟ್ಟಿದ್ದಾರೆ. 3 ಟೈಮ್ಸ್ ಮ್ಯಾಗ್ನಿಫೈಡ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನಿಫೈಡ್ ಅಂದ್ರೆ ಏನು? ಎಮ್ಮಿನ ಫಾರ್ಮುಲಾ h'/h. ಸೊ ಎಮ್ಮಿನ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ? ಎಮ್ಮಿನ ವ್ಯಾಲ್ಯೂ 3 ಆಗುತ್ತೆ. ಸೊ ಅದನ್ನೇ ಬರೆದಿದ್ದೀವಿ. ಮ್ಯಾಗ್ನಿಫಿಕೇಶನ್ m is equal to -3, ನೆಗೆಟಿವ್ ಬಿಕಾಸ್ ದ ಇಮೇಜ್ ಇಸ್ ರಿಯಲ್. ಕರೆಕ್ಟ್? ದ ಇಮೇಜ್ ಇಸ್ ರಿಯಲ್. ನೆಕ್ಸ್ಟ್, height of the image h dash is equal to -3h. So 3 times magnified real image. Real ಅಂದ್ರೆ ಏನು? Inverted. Inverted ಅಂದ್ರೆ ನೆಗೆಟಿವ್. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಕ್ಯಾರಿ ಮಾಡಬೇಕಾಗಿರೋದು ಈ ವಿಡಿಯೋ ಲೆಸನ್ ಇಂದ. ಆಯ್ತಾ? ಸೊ ಯಾವಾಗೆಲ್ಲ ಇನ್ವರ್ಟೆಡ್ ಆಗಿರುತ್ತೋ ಅವಾಗ ಇಮೇಜ್ ಯಾವ ಥರ ಇರುತ್ತೆ? ರಿಯಲ್ ಆಗಿರುತ್ತೆ. ಅಥವಾ ಯಾವಾಗೆಲ್ಲ ರಿಯಲ್ ಆಗಿರುತ್ತೋ ಇಮೇಜ್ ಯಾವ ಥರ ಇರುತ್ತೆ? ಇನ್ವರ್ಟೆಡ್ ಆಗಿರುತ್ತೆ. ರಿಯಲ್, ಇನ್ವರ್ಟೆಡ್ ಜ್ಞಾಪಕ ಇಟ್ಕೊಳ್ಳಿ. ವರ್ಚುವಲ್ ಎರೆಕ್ಟ್ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೈನ್ ಕನ್ವೆನ್ಷನ್ ತುಂಬ ಇಂಪಾರ್ಟೆಂಟ್. ಈ ಚಿಕ್ಕ ಚಿಕ್ಕ ಪಾಯಿಂಟ್ಸ್ನ ನೀವು ಜ್ಞಾಪಕ ಇಟ್ಕೊಂಡು ಬರ್ಕೊಂಡಿದ್ದು ಮತ್ತು ಅವಾಗವಾಗ ರಿವೈಸ್ ಮಾಡ್ತಾ ಇದ್ರೆ ಫಿಸಿಕ್ಸ್ ತುಂಬ ಈಸಿಯಾಗಿ ಹೋಗುತ್ತೆ. ತುಂಬ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಇದ್ದಾವೆ, ಅದನ್ನ ನೀವು ಅದನ್ನ ಜ್ಞಾಪಕ ಇಟ್ಕೊಂಡು ರಿವೈಸ್ ಮಾಡ್ತಾ ಇರಬೇಕಷ್ಟೇ. ಓಕೆ, ಅದನ್ನು ಮಾಡಿ ಫಿಸಿಕ್ಸ್ ಖಂಡಿತವಾಗ್ಲೂ ಈಸಿ ಆಗುತ್ತೆ. ಸೊ ಇದು ಕೂಡ ಕೊಟ್ಟಿದ್ದಾರೆ h dash is equal to -3h. ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಬರ್ಕೊಂಡಿದ್ದೀವಿ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಆರ್ ಗಿವನ್ ಡೇಟಾ. ಓಕೆ, ಕ್ವಶನಲ್ಲಿ ಇಷ್ಟು ಡೇಟಾನ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಿಬೇಕು? ಸೊ ಕುಶ್ವಂತ್ ನಾಯಕ್ ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ 30 ಸೆಂಟಿಮೀಟರ್ಸ್ ಅಂತ. ಗುಡ್ ಕುಶ್ವಂತ್. ಚೆಕ್ ಮಾಡೋಣ ಆನ್ಸರ್ನ ಏನು ಅಂತ. ಆಲ್ ರೈಟ್, ಓಕೆ. ನೆಕ್ಸ್ಟ್, ಸೊ ವಿ ನೋ ದಟ್ -v/u is equal to h'/h. ಓಕೆ, u ಇದೆ, h'/h ಇದೆ. ಇನ್ನು ನಾವೇನು ಕಂಡುಹಿಡಿಬೇಕು? ವಿನ ಕಂಡುಹಿಡಿಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ನಮಗೆ? ಈ ರೀತಿ ಬರುತ್ತೆ. ಸೊ v is equal to -30 ಸೆಂಟಿಮೀಟರ್ಸ್. ಓಕೆ, ವೇರ್ ಇಸ್ ದ ಇಮೇಜ್ ಲೊಕೇಟೆಡ್ ಅಂತ ಹೇಳಿದರೆ 30 ಸೆಂಟಿಮೀಟರ್ಸ್. -30 ಅಂದ್ರೆ ಏನು? ಪೋಲಿಂದ ಲೆಫ್ಟ್ ಸೈಡಿಗೆ. ಓಕೆ, ಸೊ ಅದನ್ನ ಯಾವ ಥರ ಬರಿಬೇಕು ಮತ್ತೆ? ಸೊ -30 ಅಂದರೆ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಆಫ್ ದ ಪೋಲ್ ಅಂತ ಬರೀಬೋದು. ಓಕೆ, ದಟ್ ಇಸ್ ಅದಕ್ಕೆ -30 ಆಗ್ತಾ ಇರೋದು. ರೈಟ್ ಬಂದರೆ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಓಕೆ, ಜ್ಞಾಪಕ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ರಿಫ್ಲೆಕ್ಷನ್ ಆಫ್ ದ ಲೈಟ್ ಮುಗ್ದೋಗಿದೆ. ನೆಕ್ಸ್ಟ್ ಟಾಪಿಕ್ ಯಾವುದು? ರಿಫ್ರಾಕ್ಷನ್ ಆಫ್ ಲೈಟ್. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಏನು? ಬೆಂಡಿಂಗ್ ಆಫ್ ಲೈಟ್ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಈಗ ನೋಡಿ, ಈ ಪೆನ್ಸಿಲ್ನ ಇನ್ಸರ್ಟ್ ಮಾಡಿದ್ದೀವಿ ಒಂದು ಗ್ಲಾಸಲ್ಲಿ. ಯಾವ ಥರ ಕಾಣಿಸ್ತಿದೆ? 2 ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪೆನ್ಸಿಲ್ ಥರ ಕಾಣಿಸ್ತಿದೆ, ಬಟ್ ಇಟ್ಸ್ ಆ್ಯಕ್ಚುಲಿ ಓನ್ಲಿ 1. ಯಾಕೆ ಆ ಥರ ಕಾಣಿಸ್ತಿದೆ? ಬಿಕಾಸ್ ಡ್ಯೂ ಟು ರಿಫ್ರಾಕ್ಷನ್. ಅದೇ ರೀತಿ ಇವಾಗ ಸ್ವಿಮ್ಮಿಂಗ್ ಪೂಲ್ ಕೆಳಗಡೆ ಇರುವಂಥ ಲೈನ್ಗಳು ಎಲ್ಲ ಸ್ಟ್ರೇಟ್ ಲೈನ್ಸೇ ಇರೋದು, ಬಟ್ ನೀರಿರೋದ್ರಿಂದ ಯಾವ ಥರ ಕಾಣಿಸ್ತಿದೆ? ಅದು ಕರ್ವ್ಡ್ ಥರ ಕಾಣಿಸ್ತಾ ಇದೆ. ವಾಟ್ ಇಸ್ ದ ಫೆನಾಮಿನನ್ ಹ್ಯಾಪನಿಂಗ್ ಹಿಯರ್? ರಿಫ್ರಾಕ್ಷನ್ ಆಫ್ ಲೈಟ್. ಅಂದರೆ ಲೈಟು ಬೆಂಡ್ ಆಗ್ತಾ ಇದೆ. ಆಯ್ತಾ? ಓಕೆ, ನೆಕ್ಸ್ಟ್, ಸೊ ದಿಸ್ ಇಸ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಬೆಂಡಿಂಗ್ ಆಫ್ ಲೈಟ್ ಬೇಸಿಕಲಿ. ಓಕೆ, ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಏನು? ಲೈಟ್ ವೆನ್ ಟ್ರಾವೆಲಿಂಗ್ obliquely ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್ ಇನ್ ದ ಸೆಕೆಂಡ್ ಮೀಡಿಯಮ್ ಚೇಂಜಸ್. ಫಾರ್ ಎಕ್ಸಾಂಪಲ್, ಇಲ್ಲಿದೆ ನೋಡಿ, ಈ ಲೈಟ್ ಇವಾಗ ಏರಲ್ಲಿ ಬರ್ತಾ ಇದೆ. ಓಕೆ, ಇನ್ನು ಏರಲ್ಲೇ ಬರ್ತಾ ಇದೆ, ಏರಲ್ಲಿ ಬರ್ತಾ ಇದೆ. ಇಲ್ಲೇನಾಯಿತು? ಲೈಟು ಗ್ಲಾಸ್ ಎಂಟರ್ ಆಯಿತು. ಗ್ಲಾಸ್ ಎಂಟರ್ ಆಗಿದ ತಕ್ಷಣ ಏನಾಯಿತು ನೋಡಿ? ಲೈಟು ಸ್ಟ್ರೇಟಾಗಿ ಹೋಗ್ತಾ ಇಲ್ಲ, ಚೂರು ಬೆಂಡ್ ಆಗಿದೆ, ಅಂದರೆ ರಿಫ್ರಾಕ್ಟ್ ಆಯಿತು. ಅದೇ ರೀತಿ ಕಂಟಿನ್ಯೂ ಆಗ್ತಿದೆ ಗ್ಲಾಸಲ್ಲಿ. ಗ್ಲಾಸ್ನ ಬಿಟ್ಟಿದ ತಕ್ಷಣ ಏನಾಯಿತು? ಮತ್ತೆ ಲೈಟು ಬೆಂಡ್ ಆಯಿತು. ದಿಸ್ ಬೆಂಡಿಂಗ್ ಆಫ್ ಲೈಟ್ ಇಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್ ಆಫ್ ಲೈಟ್. ಆಯಿತಾ? ಸೊ ಅದೇ ರಿಫ್ರಾಕ್ಷನ್ ಆಫ್ ಲೈಟ್ ಇಲ್ಲಿ ಇಮೇಜ್ ಮುಖಾಂತರ ಹೇಳಿದ್ದೀನಿ. ರಿಫ್ರಾಕ್ಷನ್ ಇಸ್ ಡ್ಯೂ ಟು ಚೇಂಜ್ ಇನ್ ದ ಸ್ಪೀಡ್ ಆಫ್ ಲೈಟ್ ಆಸ್ ಇಟ್ ಎಂಟರ್ಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಟು ಅನದರ್. ಸೊ ಇಲ್ಲಿ ಗ್ಲಾಸ್ ಇದೆ, ಏರ್ ಇದೆ. ಇದು ರೇರರ್ ಮೀಡಿಯಮ್, ಹಾಗೂ ಗ್ಲಾಸ್ ಬಂದ್ಬಿಟ್ಟೇನು? ಡೆನ್ಸರ್ ಮೀಡಿಯಮ್. ಸೊ ಡೆನ್ಸಿಟಿ ಜಾಸ್ತಿ ಆಗ್ತಿದೆ ಗ್ಲಾಸಲ್ಲಿ. ಸೊ ಜಾಸ್ತಿ ಆಗೋ ಕಾರಣ ಏನಾಗುತ್ತೆ? ಲೈಟು ಸ್ವಲ್ಪ ಸ್ಲೋ ಆಗಿ ಟ್ರಾವೆಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಡೆನ್ಸಿಟಿ ಜಾಸ್ತಿ ಇದೆ ಅಲ್ವಾ? ಸೊ ಡೆನ್ಸಿಟಿ ಜಾಸ್ತಿ ಆದಾಗ ಲೈಟ್ ಸ್ಲೋ ಆಗಿ ಟ್ರಾವೆಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಟ್ ಸ್ಲೋ ಆಗಿ ಟ್ರಾವೆಲ್ ಸ್ಟಾರ್ಟ್ ಆಗಿದ ತಕ್ಷಣ ಏನಾಗುತ್ತೆ? ಲೈಟ್ ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆ ಬೆಂಡಿಂಗ್ ಆಫ್ ಲೈಟ್ ಇದೆ ನೋಡಿ, ಅದಕ್ಕೆ ಏನಂತ ಕರಿತೀವಿ ನಾವು? ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಆಲ್ ರೈಟ್. ಸೊ ರಿಫ್ರಾಕ್ಷನ್ ಅಂದರೆ ಏನಂತ ಗೊತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಡೌಟ್ಸ್ ಬಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರಿ. ನಿಮ್ಮ ಡೌಟ್ ಕೇಳಿದ ತಕ್ಷಣ ನಾನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್, ರಿಫ್ರಾಕ್ಷನ್ ಥ್ರೂ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್. ಓಕೆ, ಸೊ ಇಲ್ಲಿ ಏನು ನಾವು ನೋಡಬೇಕು? ಡಯಾಗ್ರಾಮಲ್ಲಿ ಏನಿದೆಯೋ ಅಷ್ಟನ್ನು ಮಾತ್ರ ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಲೈಟ್ ರೇಸು. ಇಲ್ಲಿಂದ ಏನಾಗ್ತಿದೆ? ಇನ್ಸಿಡೆಂಟ್ ರೇ ಈ ಥರ ಬರ್ತಾ ಇದೆ. ಇನ್ಸಿಡೆಂಟ್ ರೇ ಈ ಥರ ಬಂದ್ಬಿಟ್ಟು ಅಕಸ್ಮಾತ್ ಗ್ಲಾಸ್ ಇರಲಿಲ್ಲ ಅಂದರೆ ಈ ಲೈಟ್ ಹೆಂಗೆ ಹೋಗ್ತಾ ಇತ್ತು? ಈ ಡಾಟೆಡ್ ಲೈನ್ ಇದೆ ನೋಡಿ, ಹಾಗೆ ಸ್ಟ್ರೇಟಾಗಿ ಹೋಗ್ತಾ ಇತ್ತು ಗ್ಲಾಸ್ ಇರಲಿಲ್ಲ ಅಂದರೆ. ಬಟ್ ಇಲ್ಲಿ ಏನಾಗ್ತಾ ಇದೆ? ಗ್ಲಾಸ್ ಆಲ್ರೆಡಿ ಇದೆ. ಸೊ ಗ್ಲಾಸ್ ಇರೋದ್ರಿಂದ ಏನಾಗುತ್ತೆ? ಈ ರೈಟ್ ರೇ ಹಿಂಗೆ ಬರ್ತಾ ಇರೋದು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಬರ್ತಾ ಇದೆ. ಸೊ ಈಗ ಬಂದ್ಬಿಟ್ಟು ಏನಾಗುತ್ತೆ? ಡೆನ್ಸರ್ ಮೀಡಿಯಮ್ ಒಳಗಡೆ ಎಂಟರ್ ಆಗಿದ ತಕ್ಷಣ ರಿಫ್ರಾಕ್ಟ್ ಆಗುತ್ತೆ. ರಿಫ್ರಾಕ್ಟ್ ಅಂದ್ರೆ ಏನು? ಇಟ್ ವಿಲ್ ಸ್ಟಾರ್ಟ್ ಟು ಬೆಂಡ್. ಸೊ ಬೆಂಡ್ ಆಗಿಬಿಟ್ಟು ಈ ರೀತಿ ಕಂಟಿನ್ಯೂ ಆಗುತ್ತೆ ಗ್ಲಾಸಲ್ಲಿ. ಮತ್ತೆ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಆಚೆ ಬರ್ತಾ ಇದೆ. ಸೊ ಈ ಲೈಟ್ ರೇಸ್ ಯಾವಾಗ ಆಚೆ ಬರುತ್ತೋ ಏರ್ಗೆ, ಅವಾಗ ಏನಾಗುತ್ತೆ? ಮತ್ತೆ ಬೆಂಡ್ ಆಗುತ್ತೆ. ಬೆಂಡ್ ಆಗ್ಬಿಟ್ಟು ಈ ರೀತಿ ಹೋಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಪೋರ್ಷನ್ನ ನೋಡಿ. ಓಕೆ, ಈ ಪಾರ್ಟ್ನ ನೋಡಿ.
ಹಾಗೂ ಈ ಪಾರ್ಟ್ನ ನೋಡಿ. ಈ ಪಾರ್ಟಲ್ಲಿ ಏನಾಗ್ತಾ ಇದೆ, ವೆನ್ ದ ಲೈಟ್ ರೇಸ್ ಎಂಟರ್ಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ದ ಲೈಟ್ ರೇ ವಿಲ್ ಟೆಂಡ್ ಟು ಗೋ ಟುವರ್ಡ್ಸ್ ದ ನಾರ್ಮಲ್. ಓಕೆ, ರೇರರ್ ಟು ಡೆನ್ಸರ್ಗೆ ಹೋಗ್ಬೇಕಾದ್ರೆ ಲೈಟ್ ರೇಸ್ ವಿಲ್ ಟೆಂಡ್ ಟು ಮೂವ್ ಟುವರ್ಡ್ಸ್ ನಾರ್ಮಲ್ ಎನ್. ಎಲ್ಲಿದೆ ನಾರ್ಮಲ್ ಇಲ್ಲಿ? ದಿಸ್ ಇಸ್ ದ ನಾರ್ಮಲ್. ಓಕೆ, this is the normal. Ade, when the light rays is traveling from denser medium to rarer medium, the light rays will refract away from the normal. ಇವಾಗಿಲ್ಲಿ ನೋಡಿ, ಇದೇ ಥರ ಈಗ ಸ್ಟ್ರೇಟಾಗಿ ಬರಬೇಕಾಗಿತ್ತು, ಬಟ್ ಏನಾಗ್ತಿದೆ, ನಾರ್ಮಲಿಂದ ದೂರ ಹೋಗ್ತಾ ಇದೆ ಈ ಲೈಟ್ ರೇ. ಈ ಥರ ಸ್ಟ್ರೇಟಾಗಿ ಬರಬೇಕಾಗಿತ್ತು ಅಲ್ವಾ, ಈ ಲೈಟ್ ರೇಸ್ ಇದೇ ಸ್ಟ್ರೇಟಾಗಿ ಬರಬೇಕಾಗಿತ್ತು, ಬಟ್ ಏನಾಗಿದೆ, ದೂರ ಹೋಗ್ತಿದೆ ನಾರ್ಮಲಿಂದ. ಇಲ್ಲಿ ನಾರ್ಮಲ್ಗೆ ಹತ್ತಿರ ಬರ್ತಾ ಇದೆ. ಈ ಪಾಯಿಂಟ್ನ ನ್ಯಾಪ್ಕ ಇಟ್ಕೊಳ್ಳಿ. ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದ್ರ ಮೇಲೆ MCQs ತುಂಬ ಸತಿ ಕೇಳಿದ್ದಾರೆ, ತುಂಬ ಜನ ಹುಡುಗರು ತುಂಬ ಸತಿ ತಪ್ಪು ಮಾಡಿ, ತುಂಬ ಸಿಂಪಲ್ ಆಗಿದೆ ಇದು, ಬಟ್ 1 ಮಾರ್ಕ್ ಹಾಗೆ ಕಳ್ಕೊಂಡ್ಬಿಡ್ತೀರಾ, 1 ಮಾರ್ಕ್ ಹಾಗೆ ಕಳ್ಸ್ಕೊಂಡ್ಬಿಡ್ತೀರಾ ಅಲ್ವಾ. ಸೊ ಇದು ಈ ಪಾಯಿಂಟ್ನ ನ್ಯಾಪ್ಕ ಇಟ್ಕೊಳ್ಳಿ. ರೇರರ್ ಟು ಡೆನ್ಸರ್, ಲೈಟ್ ರೇಸ್ ಟುವರ್ಡ್ಸ್ ನಾರ್ಮಲ್. ಡೆನ್ಸರ್ ಟು ರೇರರ್, ಲೈಟ್ ರೇಸ್ ಅವೇ ಫ್ರಮ್ ದ ನಾರ್ಮಲ್. ಓಕೆ, ಆಲ್ ರೈಟ್. ಈ ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್, ಸೊ ನೋಡಿದ್ರಲ್ಲ ರಿಫ್ರಾಕ್ಷನ್ ಅಂದರೆ ಏನು ಅಂತ. ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್ ಸ್ಲ್ಯಾಬ್ ಕೂಡ ನೋಡಿದ್ದೀವಿ, ಮತ್ತು 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಹೇಳಿದ್ದೀನಿ, ರೇರರ್ ಟು ಡೆನ್ಸರ್, ಡೆನ್ಸರ್ ಟು ರೇರರ್ ಅಂತ. ನಾರ್ಮಲ್ ಅಂದರೆ ಏನು ಸರ್? ಓಕೆ, ಸೊ ನಾರ್ಮಲ್ ಅಂದರೆ ನಾನು ಹೇಳಿದ್ನಲ್ಲ, ದಟ್ ಇಸ್ ಅ ಇಮ್ಯಾಜಿನರಿ ಲೈನ್ ಅಷ್ಟೇ. ಬಟ್ ಆ ಇಮ್ಯಾಜಿನರಿ ಲೈನ್ ಯಾವ ರೀತಿ ಇರುತ್ತೆ, ಆ ರಿಫ್ಲೆಕ್ಟಿಂಗ್ ಸರ್ಫೇಸ್ಗೆ ಅಥವಾ ಮೀಡಿಯಮ್ಗೆ 90 ಡಿಗ್ರೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ, ಪ್ರೀವಿಯಸ್ ಸ್ಲೈಡಲ್ಲಿ. ಸಿ, ನಾರ್ಮಲ್ ಇಸ್ ಮೇಕಿಂಗ್ 90 ಡಿಗ್ರೀಸ್ ಹಿಯರ್, ನಾರ್ಮಲ್ ಇಸ್ ಮೇಕಿಂಗ್ 90 ಡಿಗ್ರೀಸ್ ಹಿಯರ್ ಆಲ್ಸೋ. ಓಕೆ, ಫುಲ್ ಅಳಿಸ್ತೀನಿ ನಾನು, 1 ಸೆಕೆಂಡ್. See, this is 90 here, this is 90. So this dotted line, ಇದು ನಿಜವಾಗ್ಲೂ ಇಲ್ಲ ಈ ಲೈನು, ಇಮ್ಯಾಜಿನರಿ ಲೈನ್ ಅಷ್ಟೇ ಅದು. ಓಕೆ, ದಟ್ ಇಸ್ ಅ ನಾರ್ಮಲ್. ಇಲ್ಲೂ ಅಷ್ಟೇ ನೋಡಿ, ದಿಸ್ ಡಾಟೆಡ್ ಲೈನ್ 90 ಡಿಗ್ರೀಸ್, 90 ಡಿಗ್ರೀಸ್, ದಿಸ್ ಇಸ್ ಅ ನಾರ್ಮಲ್. ಪದ್ಮಾವತಿ, ನಾರ್ಮಲ್ ಅಂದರೆ ಏನು ಸರ್? ದಿಸ್ ಇಸ್ ನಾರ್ಮಲ್. ನಾರ್ಮಲ್ ಇಸ್ ಅ ಇಮ್ಯಾಜಿನರಿ ಲೈನ್ ವಿಚ್ ಇಸ್ 90 ಡಿಗ್ರೀಸ್ ಟು ದ ಸರ್ಫೇಸ್. ಓಕೆ, ಪ್ರಜ್ವಲ್ ನಾರ, ಇನ್ನೊಂದು ಸಲ ಹೇಳ್ರಿ ಸರ್. ಓಕೆ, ಪ್ರಜ್ವಲ್ ಯಾವ ಪಾಯಿಂಟ್ನ ಇನ್ನೊಂದ್ಸತಿ ಹೇಳಬೇಕು? ಇದೇ ಪಾಯಿಂಟ್ನಾ? ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಅದೇ ನಾನು ಹೇಳಿದ್ನಲ್ವಾ, ಏರ್ ಅಂದರೆ ರೇರರ್ ಮೀಡಿಯಮ್, ಗ್ಲಾಸ್ ಅಂದರೆ ಡೆನ್ಸರ್ ಮೀಡಿಯಮ್. ಓಕೆ, ರೇರರ್ ಮೀಡಿಯಮ್ ಅಂದರೆ ಯಾವಾಗ ಏನಾಗುತ್ತೆ, ಇಲ್ಲಿ ಡೆನ್ಸಿಟಿ ಇರೋದಿಲ್ಲ, ಏರ್ ಡೆನ್ಸಿಟಿ ತುಂಬ ಕಡಿಮೆ ಇರುತ್ತೆ, ಗ್ಲಾಸಿನ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆಯಿತಾ? ಸೊ ಯಾವಾಗ ಲೈಟ್ ರೇಸು ಏರಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ ನೋಡಿ, ಸ್ಟ್ರೇಟಾಗಿ ಹೋಗ್ತಾ ಇದೆ, ಬೆಂಡೇ ಆಗ್ತಾಯಿಲ್ಲ. ಇಲ್ಲೆಲ್ಲಾದರೂ ಬೆಂಡ್ ಆಗ್ತಾ ಇದೆಯಾ? ಇಲ್ಲ, ಬಿಕಾಸ್ ಇಟ್ ಇಸ್ ಟ್ರಾವೆಲಿಂಗ್ ಥ್ರೂ ಓನ್ಲಿ 1 ಮೀಡಿಯಮ್. ಈ ಮೀಡಿಯಮಿಂದ ಇವಾಗ ಗ್ಲಾಸಿಗೆ ಬಂದಾಗ ಏನಾಗುತ್ತೆ, ರಿಫ್ರ್ಯಾಕ್ಟ್ ಆಗುತ್ತೆ. ಯಾವ ರೀತಿ ರಿಫ್ರ್ಯಾಕ್ಟ್ ಆಗುತ್ತೆ? ಟುವರ್ಡ್ಸ್ ದ ನಾರ್ಮಲ್ ರಿಫ್ರ್ಯಾಕ್ಟ್ ಆಗುತ್ತೆ. ಸೊ ರೇರರಿಂದ ಡೆನ್ಸರ್ಗೆ ಹೋದಾಗ ರಿಫ್ರ್ಯಾಕ್ಟ್ ಆಗುತ್ತೆ ಟುವರ್ಡ್ಸ್ ನಾರ್ಮಲ್. ಪಾಯಿಂಟ್ ನಂಬರ್ 1 ಅರ್ಥ ಆಯ್ತಾ? ಡ್ರಾಯಿಂಗಲ್ಲಿ ಕೂಡ ನೋಡ್ಬೋದು ಅದನ್ನು. ಅದೇ ಇವಾಗ ರಿಫ್ರ್ಯಾಕ್ಟ್ ಆಯಿತು, ಗ್ಲಾಸಲ್ಲೇ ಟ್ರಾವೆಲ್ ಆಗ್ತಾ ಇದೆ, ಗ್ಲಾಸಲ್ಲೇ ಟ್ರಾವೆಲ್ ಆಗ್ತಿದೆ, ಸ್ಟ್ರೈಟಾಗಿ ಟ್ರಾವೆಲ್ ಆಗ್ತಿದೆ ನೋಡಿ. ಟ್ರಾವೆಲ್ ಆಗ್ಬಿಟ್ಟು ಇವಾಗ ಗ್ಲಾಸಿಂದ ಏರಿಗೆ ಬರ್ತಾ ಇದೆ ವಾಪಸ್ ಲೈಟು. ಸೊ ಏರಿಗೆ ಬರ್ಬೇಕಾದ್ರೆ ಏನಾಗುತ್ತೆ, ಮತ್ತೆ ರಿಫ್ರ್ಯಾಕ್ಟ್ ಆಗುತ್ತೆ. ಇಲ್ಲಿ ಯಾವ ರೀತಿ ರಿಫ್ರ್ಯಾಕ್ಟ್ ಆಗುತ್ತೆ? ಅವೇ ಫ್ರಮ್ ದ ನಾರ್ಮಲ್. ಸೊ ಸೆಕೆಂಡ್ ಪಾಯಿಂಟ್ ಯಾವ ರೀತಿ ಬರೀಬೋದು, ಡೆನ್ಸರಿಂದ ರೇರರಿಗೆ ಬರಬೇಕಾದ್ರೆ ರಿಫ್ರ್ಯಾಕ್ಟ್ ಆಗುತ್ತೆ ಯಾವ ರೀತಿ? ಅವೇ ಫ್ರಾಮ್ ನಾರ್ಮಲ್. ಓಕೆ, ಸೊ ದೀಸ್ ಆರ್ ದ 2 ಪಾಯಿಂಟ್ಸ್. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಇವೆರಡೇ ಪಾಯಿಂಟ್. ಓಕೆ ಸರ್, ಎಮರ್ಜೆಂಟ್ ರೇ ಅಂದರೆ ಏನು? ದಿಸ್ ರೇ ಇಸ್ ಎಮರ್ಜೆಂಟ್ ರೇ. ಈ ರೇ ಇದೆ ನೋಡಿ. ಇನ್ಸಿಡೆಂಟ್ ಅಂದರೆ ಏನು ಹೇಳಿ? ಇವಾಗ ಫಾರ್ ಎಕ್ಸಾಂಪಲ್ ಟಾರ್ಚ್ ಇರುತ್ತೆ, ಟಾರ್ಚ್ ಆನ್ ಮಾಡಿದ ತಕ್ಷಣ ಟಾರ್ಚಿಂದ ನಿಮ್ಮ ಕಣ್ಣಿಗೆ ಒಂದು ಬೆಳಕು ಬೀಳುತ್ತಲ್ವ, ದಟ್ ಈಸ್ ಇನ್ಸಿಡೆಂಟ್ ರೇ. ಬಟ್ ಆ ಬೆಳಕು ನಿಮ್ಮ ಕಣ್ಣು ಒಳಗಡೆ ಹೋಗಿದ ತಕ್ಷಣ ಓಕೆ ಲೆನ್ಸ್ಗಳು ಏನು ಮಾಡ್ತವೆ ನಿಮ್ಮ ಕಣ್ಣಲ್ಲಿ? ರಿಫ್ರ್ಯಾಕ್ಟ್ ಮಾಡುತ್ತಲ್ಲ ಅದನ್ನು. ಓಕೆ, ಸೊ ರಿಫ್ರ್ಯಾಕ್ಟ್ ಆಗಿಬಿಟ್ಟು ಆ ರೇ ಏನಾಗುತ್ತೆ ನಿಮ್ಮ ರೆಟಿನಾಗ ಹೋಗುತ್ತೆ, ದಟ್ ಈಸ್ ಎಮರ್ಜೆಂಟ್ ರೇ. ಓಕೆ, ಸೊ ಇಲ್ಲಿ ರೆಟಿನಾ ಇಲ್ಲ, ಗ್ಲಾಸ್ ತೊಗೊಂಡಿದ್ದೀವಿ. ಇಲ್ಲಿಂದ ರೇ ಬರೋದಕ್ಕೆ ಬರುವ ರೇಗೆ ಇನ್ಸಿಡೆಂಟ್ ರೇ ಅಂತಾರೆ, ಇಲ್ಲಿಂದ ಆಚೆ ಬರುವ ರೇಗೆ ಓಕೆ ಒಳಗಡೆ ಹೋಗೋ ರೇಗೆ ಇನ್ಸಿಡೆಂಟು, ಆಚೆ ಬರುವ ರೇಗೆ ಎಮರ್ಜೆಂಟ್ ರೇ ಅಂತ ಕರೀತಾರೆ. ಮನೋಜ್ ಹೆಚ್ಚಿಗೆ ಕ್ಲಿಯರ್ ಆಯ್ತಾ ಎಮರ್ಜೆಂಟ್ ರೇ ಅಂದರೆ ಏನು ಅಂತ? ಆಚೆಗಡೆ ಹೋಗ್ತಿರೋ ರೇಗೆ ಎಮರ್ಜೆಂಟ್ ಅಂತಾರೆ, ಒಳಗಡೆ ಬರುವಂಥ ರೇಗೆ ಇನ್ಸಿಡೆಂಟ್ ರೇ ಅಂತ ಕರೀತಾರೆ. ಕ್ಲಿಯರ್? ಓಕೆ ಫೈನ್. ಸೊ ಇದಾಗಿದೆ. ನೆಕ್ಸ್ಟ್ ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಲಾಸ್ ಆಫ್ ರಿಫ್ರಾಕ್ಷನಲ್ಲಿ ಮೊದಲನೇದು, ದ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ to the interface of the true transparent medium at the point of incidence all lie in the same plane. So this is very similar to the law of reflection. Correcta? Reflection ಅಲ್ಲಿ ಕೂಡ ಅದೇ ಆಗ್ತಾ ಇತ್ತು. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಹಾಗೂ ನಾರ್ಮಲ್ ಒಂದೇ ಪ್ಲೇನ್ ಅಲ್ಲಿ ಇದೆ.
ಇಲ್ಲಿ ಕೂಡ ಅದೇ ಆಗ್ತಿದೆ. ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಹಾಗೂ ನಾರ್ಮಲ್ ಒಂದೇ ಪ್ಲೇನಲ್ಲಿ ಇದೆ. ಎರಡನೇ ಪಾಯಿಂಟ್ ಏನಿದೆ, ಇನ್ಸಿಡೆಂಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಹಾಗೂ ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲೇನಾಗ್ತಾ ಇತ್ತು, ಬೋತ್ ದ ಆಂಗಲ್ಸ್ ಆರ್ ಸೇಮ್. ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಇದು ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ. ಇವಾಗ ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲಿ ಏನಾಗ್ತಾ ಇದೆ, ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ವಿಲ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ಸೊ ಫಸ್ಟ್ ಪಾಯಿಂಟು ರಿಫ್ಲೆಕ್ಷನ್ ಹಾಗೂ ರಿಫ್ರಾಕ್ಷನ್ ಸೇಮ್ ಇದೆ. ಓಕೆ, ಏನಾ ಪಾಯಿಂಟು, ಇನ್ಸಿಡೆಂಟ್, ರಿಫ್ಲೆಕ್ಟೆಡ್ ಹಾಗೂ ನಾರ್ಮಲ್ ಮೂರು ಕೂಡ ಒನ್ ಪ್ಲೇನಲ್ಲೇ ಇರುತ್ತೆ. ಇನ್ ದ ಸೇಮ್ ಪ್ಲೇನ್ ಆರ್ ಒನ್ ಪ್ಲೇನಲ್ಲೇ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಏನಾಗ್ತಾ ಇದೆ, ರಿಫ್ಲೆಕ್ಷನ್ ಅಲ್ಲಿ ಥೀಟಾ ಐ ಇಸ್ ಈಕ್ವಲ್ ಟು ಥೀಟಾ ಆರ್. ಇಲ್ಲೇನಾಗ್ತಾ ಇದೆ, ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಅಷ್ಟೇ, ಇದೇ ಡಿಫ್ರೆನ್ಸು ಬಿಟ್ವೀನ್ ಲಾಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ಲಾಸ್ ಆಫ್ ರಿಫ್ರಾಕ್ಷನ್. ಅರ್ಥ ಆಯ್ತಾ ಇದು? ಓಕೆ, ಸೊ ದಿಸ್ ಪಾಯಿಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ದಿಸ್ ಡೌನ್. ಓಕೆ, ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ. ಲಾಸ್ ಆಫ್ ರಿಫ್ರಾಕ್ಷನ್, ಬೇರೆ ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು, ಇಲ್ಲಿದೆ ನೋಡಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 1. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ರೇಷಿಯೋ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 1 ಟು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 2. ದಿಸ್ ರೇಷಿಯೋ ಇಸ್ ಕಾಲ್ಡ್ ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಇಲ್ಲಿ 2 ಇಂದ 1ಗೆ ಬರ್ತಾ ಇದೆ. ಇವಾಗ ಇಲ್ಲಿ ನೋಡಿ, ಇದು ಗ್ಲಾಸ್ ಸ್ಲ್ಯಾಬ್ ಇತ್ತು ಅವಾಗಲೇ, ಕರೆಕ್ಟಾ? ಗ್ಲಾಸ್ ಸ್ಲ್ಯಾಬ್. ಇದು 2 ಅಂತ ತಗೊಳ್ಳೋಣ, ಇದು 1 ಅಂತ ತಗೊಳ್ಳೋಣ. 2 ಅಂದರೆ ಏನಿಲ್ಲಿ ಏರ್, 1 ಅಂದರೆ ಏನಿಲ್ಲಿ ಗ್ಲಾಸ್ ಸ್ಲ್ಯಾಬ್. ಸೊ ಇದು ಏನಾದರೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿದೆ 2 ಇಂದ 1ಗೆ ಬರ್ಬೇಕಾದ್ರೆ. N21. ಓಕೆ, ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 1 ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 2. ಸೇಮ್ ಥಿಂಗ್ ಇಲ್ಲೂ ಅಷ್ಟೇ, ಅದೇ ನಂಬರ್ಸ್ ಚೇಂಜ್ ಆಗಿದೆ. ಇದು 1 ಅಂತ ತಗೋಬೋದು, ಇದನ್ನು 2 ಅಂತ ತಗೋಬೋದು, ಅಥವಾ ಇದನ್ನು 2 ಅಂತ ತಗೋಬೋದು, ಇದನ್ನು 1 ಅಂತ ತಗೋಬೋದು. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಪ್ರಜ್ವಲ್ ನಾರಾ, ಪ್ಲೀಸ್ ಸೆಕೆಂಡ್ ಲಾ ಎಕ್ಸ್ಪ್ಲೇನ್ ಅಗೇನ್ ವಿತ್ ಎಕ್ಸಾಂಪಲ್. ಸೆಕೆಂಡ್ ಲಾ, ವಿತ್ ಸೆಕೆಂಡ್ ಲಾ ಪ್ರಜ್ವಲ್ ನಾರಾ? Okay, law of refraction. Okay, fine. Law of refraction. So this is the second law, alva? So second law ಅಲ್ಲಿ explanation ಆತರ ಮಾಡೋದು ಅಂತದ್ದು ಏನೂ ಇಲ್ಲ. ಸೊ ಸೈನ್ ಅಂದರೆ ಏನಿದೆ ಹೇಳಿ? ವಾಟ್ ಇಸ್ ಸೈನ್? ಸೈನ್ ಇಸ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಅದೆಲ್ಲ ಗೊತ್ತಿದೆ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಫಾರ್ಮ್ ಆಗ್ತಾ ಇದೆ. ಆ ರೆಕ್ಟಾಂಗ್ಯುಲರ್ ಸ್ಲ್ಯಾಬಲ್ಲಿ ನೀವು ನೋಡಿದಾಗ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಫಾರ್ಮ್ ಆಗ್ತಾ ಇದೆ. ಸೊ ಮತ್ತೆ ನಾವು ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಬೇಕಾಗತ್ತೆ. ಎಲ್ಲಿ? ಫಿಸಿಕ್ಸಲ್ಲಿ. ಓಕೆ, ಸೊ ಅದನ್ನು ಮಾಡೋಕ್ಕಿಂತ ಬದಲು ಮತ್ತೆ ಡೀಪಾಗಿ ಹೋಗ್ಬೇಕಾಗತ್ತೆ ಅನಾಲಿಸಿಸಲ್ಲೆಲ್ಲ. ಅಷ್ಟೊಂದು ಬೇಡ. ನೀವು ಲಾಸ್ ಆಫ್ ರಿಫ್ರಾಕ್ಷನ್ನ ನ್ಯಾಪ್ಕ ಇಟ್ಕೋಬೇಕು. ಏನು ನ್ಯಾಪ್ಕ ಇಟ್ಕೋಬೇಕು? ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ಇದು ನಾವು ಪ್ರೂವ್ ಮಾಡ್ಬೋದು ಬೇಕಾದ್ರೆ, ವಿ ಕ್ಯಾನ್ ಪ್ರೂವ್ ದಿಸ್. ಬಟ್ ಅದು ಮತ್ತೆ ಯಾವ ಕಡೆ ಹೋಗುತ್ತೆ? ಫಿಸಿಕ್ಸ್ನ ಬಿಟ್ಟು ಮ್ಯಾಥಮೆಟಿಕ್ಸ್ಗೆ ಹೋಗ್ತೀವಿ ನಾವು. ಓಕೆ, ಸೊ ಅದನ್ನು ಇಲ್ಲಿ ತರೋದು ಬೇಡ, ಆಯಿತಾ? ಸೊ ಇಷ್ಟೇ ನ್ಯಾಪ್ಕ ಇಟ್ಕೊಳ್ಳಿ. ಲಾಸ್ ಆಫ್ ರಿಫ್ರಾಕ್ಷನಲ್ಲಿ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಖುಷ್ವಂತ್ ನಾಯಕ್ ಹೇಳಿದ್ದಾರೆ, ಕಾನ್ಸ್ಟೆಂಟ್ ಮೀನ್ಸ್ ವಾಟ್ ಸರ್? ಕಾನ್ಸ್ಟೆಂಟ್ ಅಂದರೆ ಏನು? ಸೊ ಮ್ಯಾಥ್ಸಲ್ಲಿ ಕಾನ್ಸ್ಟೆಂಟ್ ಅಂದರೆ ಏನು, ಅದೇ ಫಿಸಿಕ್ಸಲ್ಲೂ ಕೂಡ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ಸ್ ಆರ್ ನಥಿಂಗ್ ಬಟ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ಪೈನ ವ್ಯಾಲ್ಯೂ ಎಷ್ಟು? 3.14 ಹಾಗೆ ಹೋಗ್ತಾ ಇರುತ್ತೆ, ಕರೆಕ್ಟ್? √2 ಇಸ್ ಅ ಕಾನ್ಸ್ಟೆಂಟ್, 3 ಇಸ್ ಅ ಕಾನ್ಸ್ಟೆಂಟ್, 0.1 ಇಸ್ ಅ ಕಾನ್ಸ್ಟೆಂಟ್, 1/2 ಇಸ್ ಅ ಕಾನ್ಸ್ಟೆಂಟ್. ಸೊ ಬೇಸಿಕಲಿ ನಂಬರ್ಸ್ ಬಂದರೆ ದೋಸ್ ಆರ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್. ಸೊ ಇವಾಗ ನೋಡಿ, ಐ ಅಂದರೆ ಏನು? ಆಂಗಲ್ ತಾನೆ. ಸೊ ಆಂಗಲ್ ಇಸ್ ಆಲ್ಸೋ ಅ ನಂಬರ್. ಸೊ ಲೆಟ್ಸ್ ಟೇಕ್ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರೀಸ್. ಓಕೆ, ಅಗೇನ್ ಥೀಟಾ ಇಸ್ ಈಕ್ವಲ್ ಟು, ಸೊ ಇದು ಐ ಆಯಿತು, ಥೀಟಾ ಐ ಇಸ್ ಈಕ್ವಲ್ ಟು 30. ಓಕೆ, ಥೀಟಾ ಆರ್ ಇಸ್ ಈಕ್ವಲ್ ಟು 60 ಅಂತ ತಗೊಳ್ಳೋಣ. ಸೊ ಸೈನ್ 30 ಬೈ ಸೈನ್ 60 ಮಾಡಿದಾಗ ಒಂದು ನಂಬರ್ ಬರುತ್ತೆ. ಸೊ ಆ ನಂಬರ್ ಇಸ್ ಈಕ್ವಲ್ ಟು ಫ್ರಾಕ್ಷನ್ ಬರುತ್ತಲ್ಲ, ಅದನ್ನು ಸಾಲ್ವ್ ಮಾಡಿದಾಗ ಇನ್ನೊಂದು ನಂಬರ್ ಬರುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಸೊ ಅದನ್ನು ನಂಬರ್ ಅಂತ ಹೇಳೋ ಬದಲು ನಾವೇನಂತ ಯೂಸ್ ಮಾಡ್ತಿದ್ದೀವಿ? ಕಾನ್ಸ್ಟೆಂಟ್ ಅಂತ ಯೂಸ್ ಮಾಡ್ತಿದ್ದೀವಿ. ಖುಷ್ವಂತ್ ನಾಯಕ್, ಅರ್ಥ ಆಯ್ತಾ? ಪ್ರಜ್ವಲ್ ನಾರಾ, ಓಕೆ, ಪ್ಲೀಸ್ ಎಕ್ಸ್ಪ್ಲೇನ್ ದ ಸೆಕೆಂಡ್ ಲಾ. ಆಗಿದೆ ಆಲ್ರೆಡಿ. ಓಕೆ, ಬೇರೆ ಏನಾದರೂ ಡೌಟ್ಸ್ ಇದೆಯಾ ಇಲ್ಲಿ? ಸೊ ಪ್ರಜ್ವಲ್ ನಾರಾ ಹೇಳ್ದಂಗೆ ಇದನ್ನು ನಾವು ಪ್ರೂವ್ ಮಾಡ್ಬೋದು, ಬಟ್ ಅದಕ್ಕೆ ನಾವು ಮತ್ತೆ ಮ್ಯಾಥ್ಸ್ಗೆ ಹೋಗಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ತೋರಿಸ್ತೀನಿ ಒಂದ್ಸತಿ. ಇಲ್ಲಿ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಿದೆಯಾ ಇಲ್ಲಿ? ಇಲ್ಲಿ ನೋಡಿ, ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ವೇರ್ ದಿಸ್ ಇಸ್ 90 ಡಿಗ್ರೀಸ್. ಇಲ್ಲೂ ಕೂಡ ಅಷ್ಟೇ ನೋಡಿ, ಇದೇ ಥರ ಮಾಡಿದಾಗ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಇಲ್ಲೂ ಅಷ್ಟೇ, ಇದು ಜಾಯಿನ್ ಮಾಡಿದಾಗ ಏನಾಗಿ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಸೈನ್ ಐ ಬೈ ಸೈನ್ ಆರ್ ಅಂತ ಪ್ರೂವ್ ಮಾಡ್ಬೋದು. ಸೈನ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ರೈಟ್? ಸೊ ಅದಕ್ಕೆ ಮಾಡಬೇಕಂದ್ರೆ ನಾವು ತುಂಬ ಇನ್ಕ್ಲೈನ್ ಆಗಬೇಕು ಮ್ಯಾಥಮೆಟಿಕ್ಸ್ಗೆ. ಸೊ ಅದು ಆಗೋದು ಬೇಡ. ಸೊ ಲಾಸ್ ಆಫ್ ರಿಫ್ರಾಕ್ಷನ್ ನಿಮಗೆ ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ 2 ಮಾರ್ಕ್ಸಿಗೆ ಇದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಬೇಡ, ಆಯಿತಾ? ಆಲ್ ರೈಟ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಬೇರೆ ಡೌಟ್ಸ್ ಬಂದರೆ ಕೇಳಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ವಿತ್ ರೆಸ್ಪೆಕ್ಟ್ ಟು 1 and 2. ಸೊ ಅಷ್ಟೇ, ಇಲ್ಲಿ ಚೇಂಜ್ ಆಗ್ತಿದೆ. 2, 1 ಇತ್ತಲ್ವಾ, 1 and 2 ಬರೆದಿದ್ದೀವಿ. ಅದೇ ರೀತಿ ಇಲ್ಲಿ 1, 2 ಇದ್ದರೆ ಇಲ್ಲೇನು ಬರೀಬೇಕು?
2 and 1. ಸೊ 1 2 ಅಂದರೆ ಏನು ಅಂತ ಹೇಳಿದ್ವಿ ಮತ್ತೆ ಮೀಡಿಯಮ್ಗಳು. ಏರು ಗ್ಲಾಸ್ ಮೀಡಿಯಮ್, ಏರು ವಾಟರ್ ಮೀಡಿಯಮ್, ಗ್ಲಾಸ್ ಆ್ಯಂಡ್ ವಾಟರ್ ಮತ್ತೆ ಮೀಡಿಯಮ್ಗಳೇ, ಎರಡು ಬೇರೆ ಬೇರೆ ಮೀಡಿಯಮ್ಗಳು. ಸೊ ಮೀಡಿಯಮ್ 1 ಮೀಡಿಯಮ್ 2, ಅದೇ ಥರ ಮೀಡಿಯಮ್ 1 ಆ್ಯಂಡ್ ಮೀಡಿಯಮ್ 2. ಸೊ ಇದೇನಿದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಯಿತಾ. ಸೊ ನೋಡಿ, ಏರ್ ಇಸ್ ಮೀಡಿಯಮ್ 1, ಗ್ಲಾಸ್ ಇಸ್ ಮೀಡಿಯಮ್ 2 ಆ ಥರ. ಓಕೆ, ಆಲ್ ರೈಟ್, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಯಿತು. ನೆಕ್ಸ್ಟ್ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ಏನಿದೆ ಡಿಫ್ರೆನ್ಸು? ಎರಡು ಸೇಮೇ. ಓಕೆ, ಎರಡು ಕೂಡ ಸೇಮ್. ನಾನು ಹಿಂದ್ಗಡೆ ಹೋಗ್ತೀನಿ ಈಗ ಮತ್ತೆ ಇಲ್ಲಿ ನೋಡಿ. ಹಿಂದ್ಗಡೆ ಏನಿದೆ, ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1 ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು? ಸ್ಪೀಡ್ ಆಫ್ ಲೈಟ್ ಇನ್ ಏರ್, ದಿಸ್ ಏರ್ ಇಸ್ ಫಿಕ್ಸ್ಡ್ ಇಲ್ಲಿ. ಓಕೆ, ಇಲ್ಲಿ ಏರ್ ಮತ್ತೆ ಮತ್ತೆ ಚೇಂಜ್ ಆಗಲ್ಲ, ಏರ್ ಇಸ್ ಫಿಕ್ಸ್ಡ್. ಮತ್ತೆ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್, ಹಿಂದ್ಗಡೆ ಏನಾಗಿತ್ತು, ಎರಡು ಕೂಡ ಮೀಡಿಯಮ್ ಆಗೇ ಇತ್ತು. ಓಕೆ, ಮೀಡಿಯಮ್ 1 ಆ್ಯಂಡ್ ಮೀಡಿಯಮ್ 2. ಇಲ್ಲೇನಾಗ್ತಾ ಇದೆ, ಒಂದು ಮೀಡಿಯಮ್ ಇದೆ, ಒಂದು ಏರ್ ಇದೆ. ಸೊ ಒಂದು ಏರು ಒಂದು ಮೀಡಿಯಮ್ ಇದ್ದಾಗ ಅದಕ್ಕೆ ಏನಂತ ಕರಿತೀವಿ ನಾವು? ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಬರೀ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು? ಎರಡು ಕೂಡ ಮೀಡಿಯಮ್ ಆಗಿರ್ತವೆ. ಸೊ ಡೆಫಿನೇಷನ್ ನೋಡಿ ಯಾವ ರೀತಿ ಇದೆ. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಮೀಡಿಯಮ್ ಇಸ್ ಡಿಫೈನ್ಡ್ ಆಸ್ ರೇಷಿಯೋ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂದರೆ ಏರ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಮ್. ಮೀಡಿಯಮ್ ಅಂದರೆ ಗ್ಲಾಸ್ ಇರ್ಬೋದು, ವಾಟರ್ ಇರ್ಬೋದು, ಆರ್ ಸಮ್ ಅದರ್ ಮೀಡಿಯಮ್. ಓಕೆ, ಮತ್ತೆ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಆರ್ ದೋಸ್ ಇನ್ ವಿಚ್ ದ ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್ ಆಸ್ ಇಟ್ ಟ್ರಾವೆಲ್ಸ್ ಟು ದೆಮ್. ವೈ ಡಸ್ ಇಟ್ ಡಿಕ್ರೀಸ್? ಬಿಕಾಸ್ ದ ಮೀಡಿಯಮ್ ಇಸ್ ಡೆನ್ಸರ್. ಡೆನ್ಸರ್ ಅಂದರೆ ತುಂಬ ತಿಕ್ಕಾಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಅ ಮೀಡಿಯಮ್ ಇನ್ ವಿಚ್ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ಇಸ್ ಕಾಲ್ಡ್ ಆಸ್ ಆಪ್ಟಿಕಲಿ ರೇರರ್ ಮೀಡಿಯಮ್. ಓಕೆ, ಸೊ ಇವಾಗ ಗ್ಲಾಸು ಮತ್ತು ಏರ್ನ ತಗೊಂಡಾಗ ಸ್ಪೀಡ್ ಆಫ್ ಲೈಟು ಏರಲ್ಲಿ ಜಾಸ್ತಿ ಇದೆ. ಸೊ ಏರಲ್ಲಿ ಜಾಸ್ತಿ ಇದೆ ಅಲ್ವಾ ಸ್ಪೀಡ್ ಆಫ್ ಲೈಟು, ಅದಕ್ಕೆ ನಾವೇನಂತ ಕರಿತೀವಿ? ಆಪ್ಟಿಕಲಿ ರೇರರ್ ಮೀಡಿಯಮ್ ಅಂತ ಕರಿತೀವಿ. ಅದೇ ಗ್ಲಾಸಲ್ಲಿ ಸ್ಪೀಡ್ ಆಫ್ ಲೈಟ್ ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಏನಂತ ಕರಿತೀವಿ ನಾವು? ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಓಕೆ, ಸೊ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸಲ್ಲಿ ಇಲ್ಲಿ ಏರ್ ಯಾವಾಗಲೂ ಫಿಕ್ಸ್ ಆಗಿರುತ್ತೆ, ಚೇಂಜ್ ಆಗಲ್ಲ. ಬರೀ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಮೀಡಿಯಮ್ 1 ಡಿವೈಡೆಡ್ ಬೈ ಮೀಡಿಯಮ್ 2. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏರ್ ಡಿವೈಡೆಡ್ ಬೈ ಮೀಡಿಯಮ್. ಅರ್ಥ ಆಯ್ತಾ ಇದು? ಆಲ್ ರೈಟ್. ಓಕೆ, ನೆಕ್ಸ್ಟ್ ಇಂಟೆಕ್ಸ್ ಕ್ವಶನ್ಸು. ಒಂದು ಕ್ವಶನ್ನ ಸಾಲ್ವ್ ಮಾಡೋಣ ಇಲ್ಲಿ. ಸೊ ಪ್ರಶ್ನೆ ಏನಿದೆ ನೋಡೋಣ. ಸೊ ಮೊದಲನೇದು, ಅ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಏರ್ ಎಂಟರ್ಸ್ ಆಬ್ಲಿಕ್ಲಿ ಇಂಟು ವಾಟರ್. Does the light ray bend towards the normal or away from the normal and why? Okay, so students, ನೀವು ನೋಡ್ತಾ ಇದ್ರಲ್ಲ ಲೈವ್ನ, ದಯವಿಟ್ಟು ಈ ಪ್ರಶ್ನೆನ ಆನ್ಸರ್ ಮಾಡಿ ವಯಾ ಕಮೆಂಟ್ಸ್. ನೋಡೋಣ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೆ ಅಂತ. ಓಕೆ, ಜಸ್ಟ್ ಟೇಕ್ 1 minute ಆಫ್ ಟೈಮ್, ಈ ಕ್ವಶನ್ ಆನ್ಸರ್ ಮಾಡಿ ನೋಡೋಣ. ಹೇಳ್ಕೊಟ್ಟಿರೋದೇ ಇದು, ಹಿಂದೆ ಸ್ಲೈಡ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನಯನ ಬಂಟಿ ಟುವರ್ಡ್ಸ್ ನಾರ್ಮಲ್ ಅಂತ ಹೇಳಿದ್ದಾರೆ. ಓಕೆ, ಬೇರೆ ಒಬ್ರೇನಾ? ಮನೋಜ್ HK ಟುವರ್ಡ್ಸ್ ದ ನಾರ್ಮಲ್, ವೆರಿ ಗುಡ್. ಓಕೆ, ಕಮೆಂಟ್ಸ್ ಬರ್ತಾ ಇದ್ದಾವೆ. ನೈಸ್, ಗುಡ್ ಆನ್ಸರ್ಸ್, ಗುಡ್ ಟ್ರೈ ಸ್ಟೂಡೆಂಟ್ಸ್. ಓಕೆತಾ? ಸೊ ಯಾವ ರೀತಿ ಬರೀಬೇಕು ಆನ್ಸರ್ನ? ಈ ಥರ ಪ್ರಶ್ನೆ ಕೇಳಿದ್ರೆ ಮತ್ತೆ ಎಕ್ಸಾಮಲ್ಲಿ ಯಾವ ರೀತಿ ಬರೀಬೇಕು? ಚೇತನ್ ಚವಾಣ್, ಟುವರ್ಡ್ಸ್ ನಾರ್ಮಲ್ ಬಿಕಾಸ್ ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್. ವೆರಿ ನೈಸ್, ಗುಡ್. ಓಕೆ, ರೇರರ್ ಟು ಡೆನ್ಸರ್ ಯೂಸ್ ಮಾಡಿ ಕ್ವಶನಲ್ಲಿ, ಸಾರಿ ನಿಮ್ಮ ಆನ್ಸರಲ್ಲಿ ರೇರರ್ ಟು ಡೆನ್ಸರ್ ಯೂಸ್ ಮಾಡಿ. ಇಟ್ ವಿಲ್ ಬಿ ಬೆಂಡ್ ಟುವರ್ಡ್ಸ್ ನಾರ್ಮಲ್. ಶಿವಣ್ಣ, ಕರೆಕ್ಟ್, ಗುಡ್ ಆನ್ಸರ್. ಓಕೆ, ಸೊ ಏನಾಗುತ್ತೆ ಆನ್ಸರು? ವೆನ್ ಅ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಏರ್ ಎಂಟರ್ಸ್ ಆಬ್ಲಿಕ್ಲಿ ಇಂಟು ವಾಟರ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಸೊ ಕರೆಕ್ಟ್ ಆನ್ಸರ್ ಕೊಟ್ಟಿರೋರಿಗೆಲ್ಲರಿಗೂ ಅ ರೌಂಡ್ ಆಫ್ ಅಪ್ಲಾಸ್. ಓಕೆ, ಗುಡ್, ಕೀಪ್ ಇಟ್ ಅಪ್. ಓಕೆ, ಟುವರ್ಡ್ಸ್ ದ ನಾರ್ಮಲ್, ಬಟ್ ಯಾಕೆ? ದಿಸ್ ಇಸ್ ಬಿಕಾಸ್ ವಾಟರ್ ಇಸ್ ಆಪ್ಟಿಕಲಿ ಡೆನ್ಸರ್ ದ್ಯಾನ್ ಏರ್ ಆ್ಯಂಡ್ ಇಟ್ ಸ್ಪೀಡ್ ಡಿಕ್ರೀಸಸ್. ಸೊ ಸ್ಪೀಡ್ ಡಿಕ್ರೀಸ್ ಆಗ್ತಿರೋ ಕಾರಣ ಏನಾಗುತ್ತೆ? ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗುತ್ತೆ. ಗುಡ್ ಜಾಬ್ ಸ್ಟೂಡೆಂಟ್ಸ್, ವೆರಿ ಗುಡ್. ಇದೆ, ಆದರೆ ಆನ್ಸರ್ನ ಈ ರೀತಿ ಬರೀಬೇಕು ಎಕ್ಸಾಮಲ್ಲಿ, ಆಯಿತಾ? ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಇದು ಕೂಡ ಟ್ರೈ ಮಾಡಿ. ಆನ್ಸರ್ ಮಾಡಿರೋರು ಎಲ್ಲರೂ ಕೂಡ ಟ್ರೈ ಮಾಡಿ. ಕ್ವಶನ್ ಏನಿದೆ ನೋಡಿ. ಲೈಟ್ ಎಂಟರ್ಸ್ ಫ್ರಮ್ ಏರ್ ಟು ಗ್ಲಾಸ್ ಹ್ಯಾವಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.50. ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್? ಗ್ಲಾಸಲ್ಲಿ ಸ್ಪೀಡ್ ಆಫ್ ಲೈಟ್ ಏನು ಅಂತ ಕೇಳ್ತಾ ಇದ್ದಾರೆ. ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇಸ್ 3 × 10⁸ meters per second. ಓಕೆ, ನೀವೇನು ಕಂಡುಹಿಡಿಬೇಕು? ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್? ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ನ ಕಾನ್ಸೆಪ್ಟ್ನ ಯೂಸ್ ಮಾಡಿ ಆನ್ಸರ್ ಮಾಡಿ ನೋಡೋಣ. ಓಕೆ,
ಎನ್ ಎಮ್ ಅಂತ ಇತ್ತು ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ, ಇಲ್ಲಿ ಎನ್ ಜಿ ಅಂತ ಬರೀಬೇಕು, ಯಾಕಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಎಷ್ಟು ಕೊಟ್ಟಿದ್ದಾರೆ 1.50. ಓಕೆ, ಆನ್ಸರ್ ಮಾಡಿ ನೋಡೋಣ, ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ನ ಕಂಡುಹಿಡಬೇಕು ಇದಕ್ಕೆ. ಓಕೆ, ಬೇಗ ಬೇಗ ಕ್ಯಾಲ್ಕುಲೇಷನ್ಸ್ ಮಾಡಿ ಆನ್ಸರ್ ಮಾಡಿ ನೋಡೋಣ. ಟೂ ಇಂಟು 10⁸ meters per second. RK ದೊಡ್ಡಮಣಿ, ವೆರಿ ಗುಡ್, ನೈಸ್. ಬೇರೆ ಸ್ಟೂಡೆಂಟ್ಸ್ ಕಮ್ ಆನ್ ಆನ್ಸರ್. ಪ್ರಜ್ವಲ್ ನಾರಾ 2 ಇಂಟು 10⁸ meters per second. ವೆರಿ ಗುಡ್ ಪ್ರಜ್ವಲ್. ಖುಷ್ವಂತ್ ಎಲ್ಲಿದೆಯಾ? ಭಾಸ್ಕರ್ ಇವತ್ತಿಲ್ಲ. ಆನ್ಸರ್ ಮಾಡಿ. ಓಕೆ, ಸೊ ನೋಡೋಣ ಆನ್ಸರ್ ಇದಕ್ಕೇನು ಅಂತ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಕೊಟ್ಟಿದ್ದಾರೆ 1.50, ಕರೆಕ್ಟಾ? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ NM is equal to speed of light in vacuum divided by speed of light in the medium. ಇದು ನಾವು ನೋಡಿದ್ದೀವಿ ಆಲ್ರೆಡಿ. ಅಪೂರ್ವ ಕೂಡ ಆನ್ಸರ್ ಮಾಡಿದ್ದಾರೆ, ವೆರಿ ಗುಡ್ ಅಪೂರ್ವ, ರೈಟ್ ಆನ್ಸರ್. ಓಕೆ, ಸೊ ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು NM ಅಲ್ವಾ ಮೀಡಿಯಂ. ಇವಾಗ ಮೀಡಿಯಂ ಬದಲು ಏನಿದೆ ನಮ್ಮ ಹತ್ರ? ವಾಟ್ ಇಸ್ ಆರ್ ಮೀಡಿಯಂ ಹಿಯರ್? ದ ಮೀಡಿಯಂ ಇಸ್ ಗ್ಲಾಸ್. ಸೊ NG ಅಂತ ಬರ್ಕೋಬೇಕಷ್ಟೇ. ಓಕೆ, ಸೊ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅದು ಕೂಡ ಕೊಟ್ಟಿದ್ದಾರೆ, ಗಿವನ್ ಆಗಿ ಬರ್ಕೊಂಡಿದ್ದೀವಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ NG, ಮೀಡಿಯಂ ಬದಲು ಅಂತ ಬರಿತಿದ್ದೀವಿ, G ಅಂತ ಬರಿತೀವಿ. ಅದೇ ವಾಟರ್ ಅಂತ ಕೊಟ್ಟಿದ್ರೆ NW ಆಗ್ತಾ ಇತ್ತು. ಗ್ಲಾಸ್ ಅಂತ ಕೊಟ್ಟಿದ್ದಾರೆ NG ಅಷ್ಟೇ. ಸೊ NG ಪದ್ಮಾವತಿ ಕೂಡ ಆನ್ಸರ್ ಮಾಡಿದ್ದಾರೆ, 2 ಇಂಟು 10⁸, ವೆರಿ ಗುಡ್ ಪದ್ಮಾವತಿ. ಸೊ NG ಇಸ್ ಈಕ್ವಲ್ ಟು 1.50 ಅಂದರೆ ನಾವು ಈ ಪೊಸಿಷನಲ್ಲಿ ಇಲ್ಲಿ ನಾವೇನು ಬರೀಬೇಕು? 1.50 ಬರೀಬೇಕು. ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈ ಜಾಗದಲ್ಲಿ ಏನು ಬರೀಬೇಕು ನಾವು? 3 ಇಂಟು 10⁸ meters per second ಬರೀಬೇಕು. ಡಿವೈಡೆಡ್ ಬೈ ಈ ಜಾಗದಲ್ಲಿ ಏನು ಬರೀಬೇಕು? ಅದು ನಮಗೆ ಗೊತ್ತಿಲ್ಲ, ಅದೇ ಕಂಡುಹಿಡಿಯಬೇಕಾಗಿರುತ್ತೆ ಅಲ್ವಾ? ಸೊ ಆ ಥರ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಬರೆದಾಗ ಸೊ ಈ ರೀತಿ ಕಾಣಿಸುತ್ತೆ. V is equal to 3 into 10⁸ divided by 1.50, which is nothing but 2 into 10⁸ meters per second. Very good. Okay, so ಈ ಫಾರ್ಮುಲಾಸ್ ನಾವು ಯಾವ ವರ್ಡ್ ಪ್ರಾಬ್ಲಮ್ಸ್ನ ಇಲ್ಲಿ ಮಾಡ್ತಾ ಇದ್ದೀವೋ ಆ ವರ್ಡ್ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತಾ ಇರುವಂಥ ಫಾರ್ಮುಲಾ ಕಾನ್ಸೆಪ್ಟ್ಸ್ನೆಲ್ಲ ಒಂದ್ಸತಿ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರ ಮೇಲೆ ನಿಮಗೂ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಸಲ್ಲಿ ಕ್ವಶನ್ಸ್ಗಳು ಬರ್ತವೆ. ಆಲ್ ರೈಟ್, ಓಕೆ, ನೆಕ್ಸ್ಟ್. So therefore the speed of light in the glass is 2 into 10⁸ meters per second. Other students answer ಮಾಡಿದ್ದಾರೆ, ವೆರಿ ನೈಸ್. ಓಕೆ, ನೆಕ್ಸ್ಟ್ ಸ್ಪೆರಿಕಲ್ ಲೆನ್ಸಸ್. ಓಕೆ, ಲೆನ್ಸಸ್ ಬಗ್ಗೆ ನೋಡೋಣ ಇವಾಗ. ಸೊ ಸ್ಪೆರಿಕಲ್ ಲೆನ್ಸಸ್ ಅಂದ್ರೆ ಏನು? ಅ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಬೌಂಡ್ ಬೈ 2 ಸರ್ಫೇಸಸ್ ಆಫ್ ವಿಚ್ ಒನ್ ಆರ್ ಬೋತ್ ಆರ್ ಸ್ಪೆರಿಕಲ್. ಸೊ ಎರಡು ಸ್ಪೆರಿಕಲ್ ಲೆನ್ಸಸ್ ಅಂದರೆ ಯಾವ ರೀತಿ ಕಾಣಿಸುತ್ತೆ? ಅದು ಸ್ಪೆರಿಕಲ್ ಲೆನ್ಸಸ್ ಈ ರೀತಿ ಇರುತ್ತೆ ನೋಡಿ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆರ್ ಬೈನಾಕ್ಯುಲರ್ಸ್ ಆರ್ ಟೆಲಿಸ್ಕೋಪ್, ಇಲ್ಲೆಲ್ಲ ನಾವು ಏನು ಯೂಸ್ ಮಾಡ್ತೀವಿ? ಲೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇವನ್ ನಮ್ಮ ಕ್ಯಾಮ್ರಾದಲ್ಲೂ ಅಷ್ಟೇ ಲೆನ್ಸಸ್ನ ಯೂಸ್ ಮಾಡ್ತೀವಿ, ಆಯಿತಾ? ಸೊ ಸ್ಪೆರಿಕಲ್ ಲೆನ್ಸಸಲ್ಲಿ ಯಾವ ಥರ ಲೆನ್ಸಸ್ಗಳಿದ್ದಾವೆ? ಒಂದು ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ, ಇನ್ನೊಂದು ಕಾನ್ಕೇವ್ ಲೆನ್ಸ್ ಇರುತ್ತೆ. ಸೇಮ್ ಕಾನ್ಸೆಪ್ಟ್. ಕೇವ್ ಅಂದರೆ ಒಳಗೆ ಹೋಗಬೇಕು. ಸೊ ಒಳಗಡೆ ಸಿ ದಿಸ್ ಇಸ್ ದ ಇನ್ನರ್ ಪಾರ್ಟ್ ಏನಾಗ್ತಾ ಇದೆ? ಪಾಲಿಶ್ ಆಗಿರುತ್ತೆ. ಕಾನ್ಕೇವ್ ಅದು. ಕಾನ್ವೆಕ್ಸ್ EX ಅಂದರೆ ಎಕ್ಸಿಟ್, ಆಚೆಗಡೆ ಏನಾಗಿರುತ್ತೆ? ಪಾಲಿಶ್ ಆಗಿರುತ್ತೆ, ಒಳಗಡೆ ಪಾಲಿಶ್ ಆಗಿರುತ್ತೆ. ಸೊ ಇದು ಕಾನ್ವೆಕ್ಸ್ ಲೆನ್ಸು, ಇದು ಕಾನ್ಕೇವ್ ಲೆನ್ಸ್. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಟರ್ಮ್ಸ್ ಯಾವುದರಲ್ಲಿ? ಲೆನ್ಸಸಲ್ಲಿ. ಸೊ ಆಪ್ಟಿಕ್ ಸೆಂಟರ್ ಹಿಂದ್ಗಡೆ ನಾವು ಮಿರರ್ಸಲ್ಲಿ ನೋಡ್ಬೇಕಾದ್ರೆ ನಮಗೆ ಆಪ್ಟಿಕ್ ಸೆಂಟರ್ ಜಾಗದಲ್ಲಿ ಏನಿತ್ತು? ಪೋಲ್ ಇತ್ತು, ಜ್ಞಾಪಕ ಇದೆಯಾ? ಸೊ ಪೋಲ್. ಇವಾಗ ಪೋಲ್ ಜಾಗದಲ್ಲಿ ಏನಿದೆ? ಆಪ್ಟಿಕ್ ಸೆಂಟರ್ ಇದೆ. ಸೊ ಆಪ್ಟಿಕ್ ಸೆಂಟರ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? O ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಸೆಂಟ್ರಲ್ ಪಾಯಿಂಟ್ ಆಫ್ ದ ಲೆನ್ಸ್, ಆಯಿತಾ? F1 ಆ್ಯಂಡ್ F2 ಏನು? ಪ್ರಿನ್ಸಿಪಲ್ ಫೋಕೈ. ಓಕೆ, ಲೆನ್ಸು ಮತ್ತು ಮಿರರ್ಗೆ ಏನು ಡಿಫ್ರೆನ್ಸು? ಅಲ್ಲಿ ಒಂದೇ ಫೋಕಸ್ ಇತ್ತು, ಇಲ್ಲಿ 2 ಫೋಕಸ್ಗಳಿರ್ತವೆ. F1 F2 2F1 2F2. ಮತ್ತೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಪ್ಟಿಕ್ ಸೆಂಟರಿಂದ F2 ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸು F2 ಇಂದ 2F2 ಇರುತ್ತೆ. ಓಕೆ, ಇನ್ನೊಂದು ಆಪ್ಟಿಕ್ ಸೆಂಟರಿಂದ F1 ಎಷ್ಟು ದೂರ ಇರುತ್ತೋ ಅಷ್ಟೇ ಡಿಸ್ಟೆನ್ಸು F1 ಇಂದ 2F1 ಇರುತ್ತೆ. ಸೊ 2F1 ಮತ್ತು 2F2ಗೆ ಇನ್ನೊಂದು ಏನಂತ ಕರಿಬೋದು ನಾವು? C1 ಆರ್ C2 ಅಂತ ಕೂಡ ಕರಿಬೋದು. ಇನ್ನೊಂದು C1 ಆರ್ C2 ಎರಡು ಕೂಡ ಸೆಂಟರ್ಗಳು, ಆಯಿತಾ? ಓಕೆ, ಸೊ ಡಿಸ್ಟೆನ್ಸ್ ಸೇಮ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತಾ ಇದ್ದೀನಿ? ಈ ರೇ ಡಯಾಗ್ರಾಮ್ಸ್ನ ಡ್ರಾ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ನಲ್ಲಿ ನೀವು ಫಾಲೋ ಮಾಡಬೇಕು. ಏನದು ಫಸ್ಟ್ ಪಾಯಿಂಟು? ಆಪ್ಟಿಕ್ ಸೆಂಟರಿಂದ F1 ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸು F1 ಇಂದ 2F1 ವರೆಗೂ ಇರುತ್ತೆ. ಅದೇ ರೀತಿ ಆಪ್ಟಿಕ್ ಸೆಂಟರಿಂದ F2 ವರೆಗೂ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸು F2 ಇಂದ 2F2 ವರೆಗೂ ಕೂಡ ಇರುತ್ತೆ.
ಆಲ್ ರೈಟ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್, ಜ್ಞಾಪಕ ಇಟ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಂಬಿಡಿ ಅದು. ಓಕೆ, C1 and C2 ಆರ್ ಸೆಂಟರ್ಸ್ ಆಫ್ ಕರ್ವೇಚರ್, ಅದು ಆಲ್ರೆಡಿ ಡಿಸ್ಕಸ್ ಮಾಡಾಗಿದೆ. ಇವಾಗ ನೆಕ್ಸ್ಟ್ ರೂಲ್ಸ್ ಟು ಡ್ರಾ ದ ರೇ ಡಯಾಗ್ರಾಮ್ಸ್, ಮತ್ತೆ ಸೇಮ್ ರೂಲ್ಸ್ ಇಲ್ಲಿ ನಾವಲ್ಲೇನು ನೋಡಿದ್ದೀವೋ ಆಲ್ಮೋಸ್ಟ್ ಸೇಮ್ ಇದೆ ನೋಡಿ. ಫಸ್ಟ್ ರೂಲ್ ಏನಿದೆ, ವೆನ್ ದ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಗೆಟ್ಸ್ ರಿಫ್ರಾಕ್ಟೆಡ್ ಆ್ಯಂಡ್ ಪಾಸಸ್ ಥ್ರೂ ದ ಫೋಕಸ್. ಕರೆಕ್ಟ್, ಅಲ್ಲೂ ಕೂಡ ಅದೇ ನೋಡಿದ್ದೀವಿ, ಇಲ್ಲೂ ಅದೇ ಆಗ್ತಿದೆ ನೋಡಿ. ವೆನ್ ದ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಗೆಟ್ಸ್ ರಿಫ್ರಾಕ್ಟೆಡ್, ಆಯ್ತಾ. ಬಟ್ ವೆನ್ ಈ ರಿಫ್ರಾಕ್ಟೆಡ್ ರೇನ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ವೇರ್, ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಫೋಕಸ್ 1. ಕರೆಕ್ಟ್, ಸೇಮ್ ರೂಲ್ ಅಪ್ಲಿಕೇಬಲ್ ಇಲ್ಲೂ ಕೂಡ ಆಗ್ತದೆ. ಕಾನ್ವೆಕ್ಸ್ಗೂ ಕೂಡ ಅಷ್ಟೇ, ಕಾನ್ಕೇವ್ಗೂ ಕೂಡ ಅಷ್ಟೇ. ನೆಕ್ಸ್ಟ್, ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್ ಗೆಟ್ಸ್ ರಿಫ್ರಾಕ್ಟೆಡ್ ಆ್ಯಂಡ್ ಬಿಕಮ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೇಮ್ ರೂಲ್ ಅಲ್ಲೂ ಕೂಡ ನೋಡಿದ್ದು ನಾವು, ಇಲ್ಲೂ ಅದೇ ಆಗ್ತಿದೆ ನೋಡಿ. ಇನ್ಸಿಡೆಂಟ್ ರೇ, ಓಕೆ, ಇಲ್ಲಿ ನೋಡಿ ಫೋಕಸ್ ಪಾಸ್ ಆಗಿಲ್ಲ ರಿಯಲ್ ರೇ, ಇಲ್ಲೇನೈತೆ ಇನ್ಸಿಡೆಂಟ್ ರೇ ಬಂತು ರಿಫ್ರಾಕ್ಟ್ ಆಗ್ಬಿಟ್ಟು ಹೀಗೆ ಹೋಗ್ತಾ ಇದೆ. ಹೌ ಇಸ್ ದ ರಿಫ್ರಾಕ್ಟೆಡ್ ರೇ? ರಿಫ್ರಾಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಬಟ್ ಇನ್ಸಿಡೆಂಟ್ ರೇ ಅಪಿಯರ್ಸ್ ಟು ಬಿ ಗೋಯಿಂಗ್ ಥ್ರೂ ದ, ಓಕೆ, ಅಪಿಯರ್ಸ್ ಟು ಬಿ ಗೋಯಿಂಗ್ ಥ್ರೂ ದ ಫೋಕಸ್. ಓಕೆ, ಸೇಮ್ ರೂಲ್. ಮಿರರ್ಸಲ್ಲಿ ನಾವು ಏನು ನೋಡಿದ್ದೀವೋ ಲೆನ್ಸಸಲ್ಲಿ ಕೂಡ ಅದೇ ಫಾಲೋ ಆಗ್ತಾ ಇದೆ, ಆಯಿತಾ. ಸೊ ಇದು ಫಸ್ಟ್ ರೂಲ್. ಏನು ಫಸ್ಟ್ ರೂಲು? ಪ್ಯಾರಲಲ್ ಆಗಿದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಫೋಕಸ್ ಪಾಸ್ ಆಗುತ್ತೆ, ಮೊದಲನೇ ರೂಲು. ಎರಡನೇ ರೂಲು, ಫೋಕಸ್ ಪಾಸ್ ಆದರೆ ಪ್ಯಾರಲಲ್ ಆಗಿರುತ್ತೆ ಇನ್ಸಿಡೆಂಟ್ ರೇ. ಓಕೆ, ರಿಫ್ರಾಕ್ಟ್ ಆದಮೇಲೆ ಪ್ಯಾರಲಲ್ ಆಗಿರುತ್ತೆ. ಸೇಮ್ ಥಿಂಗ್, ಫೋಕಸ್ ಪಾಸ್ ಆಗೋ ಥರ ಇದ್ದರೆ ಅವಾಗ ಏನಾಗುತ್ತೆ, ರಿಫ್ರಾಕ್ಟೆಡ್ ರೇ ವಿಲ್ ಬಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಆಲ್ ರೈಟ್, ಓಕೆ. ನೆಕ್ಸ್ಟ್, ಹಿಂದ್ಗಡೆ ಅಂದರೆ ಅಲ್ಲಿ ಸೆಂಟರ್ ಆಫ್ ಕರ್ವೇಚರ್, ಇಫ್ ಅ ಲೈಟ್ ಇಸ್ ಸಬ್ಜೆಕ್ಟೆಡ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ಸೆಂಟರ್ ಆಫ್ ಕರ್ವೇಚರ್, ರಿಫ್ಲೆಕ್ಟ್ ಆಗಿಬಿಟ್ಟು ಅದೇ ಪಾತಲ್ಲಿ ವಾಪಸ್ ಬರ್ತದೆ, ರಿಫ್ಲೆಕ್ಟ್ ಆಗಿಬಿಟ್ಟು. ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಬದಲು ಏನೇ ಯೂಸ್ ಮಾಡ್ತೀವಿ ನಾವು? ಆಪ್ಟಿಕ್ ಸೆಂಟರ್. ಸೊ ವೆನ್ ದ ಲೈಟ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಆಪ್ಟಿಕ್ ಸೆಂಟರ್ ಇಟ್ ಗೆಟ್ಸ್ ರಿಫ್ರಾಕ್ಟೆಡ್ ಆ್ಯಂಡ್ ಗೋಸ್ ಇನ್ ದ ಸೇಮ್ ಸ್ಟ್ರೇಟ್ ಲೈನ್, ಚೇಂಜ್ ಆಗ್ತಾ ಇಲ್ಲ ಪಾತು, ಕರೆಕ್ಟ್, ಹಾಗೆ ಸ್ಟ್ರೇಟಾಗಿ ಹೋಗ್ತಾ ಇದೆ, ಚೂರು ಎಲ್ಲೂ ಬೆಂಡ್ ಆಗ್ತಾ ಇಲ್ಲ. ಇದೇ ಥರ ಮಿರರಲ್ಲಿ ಎಲ್ಲಾಗ್ತಾ ಇತ್ತು? ಸೆಂಟರ್ ಆಫ್ ಕರ್ವೇಚರಲ್ಲಿ ಆಗ್ತಾ ಇತ್ತು. ಇಲ್ಲೂ ಕೂಡ ಸೇಮ್ ಅಷ್ಟೇ. When the light ray is directed towards the optic center, it gets refracted and still continues to travel in the same straight line. Okay? So, ಇದು ನಮ್ಮ ಥರ್ಡ್ ರೂಲ್. 3 ರೂಲ್ಸ್ ಆಗಿದೆ, ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್ಸ್. ಸೊ ಅದೇ ರೂಲ್ಸ್ನ ಯೂಸ್ ಮಾಡಿಕೊಂಡು ಇಮೇಜ್ ಫಾರ್ಮೇಷನ್. ಸೊ ಇವಾಗ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇ ಕೇಸಲ್ಲಿ ಇಮೇಜ್ ಫಾರ್ಮೇಷನ್ ಎಲ್ಲ ಆಗುತ್ತೆ ನೋಡಿ, ಎಲ್ಲ ರಿಫ್ರಾಕ್ಟೆಡ್ ರೇಸ್ ಬಂದ್ಬಿಟ್ಟು ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ಇಮೇಜ್ ಕೂಡ ಇಲ್ಲೇ ಫಾರ್ಮ್ ಆಗುತ್ತೆ ಡೆಫಿನೆಟ್ಲಿ. ಅದನ್ನ ಯಾವ ರೀತಿ ಬರೀಬೋದು? ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ, ಆಬ್ಜೆಕ್ಟ್ ಇನ್ಫಿನಿಟಿಲಿ ಇರಬೇಕಾದ್ರೆ ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ F2, focus 2. ಯಾಕೆ? ಬಿಕಾಸ್ ಆಲ್ ದ ರೇಸ್ ಆರ್ ಮೀಟಿಂಗ್ ಹಿಯರ್. ಹೌ ಇಸ್ ದ ಇಮೇಜ್? ಇಮೇಜ್ ಇಸ್ ಹೈಲಿ ಡಿಮಿನಿಶ್ಡ್ ಆ್ಯಂಡ್ ಪಾಯಿಂಟ್ ಸೈಜ್ಡ್, ಆಯಿತಾ. ಆ್ಯಂಡ್ ಹೌ ಇಸ್ ದ ಇಮೇಜ್? ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಯಾಕೆ ರಿಯಲ್ ಹೇಳಿ? ಬಿಕಾಸ್ ದೀಸ್ ಆರ್ ದ ರಿಯಲ್ ರಿಫ್ರಾಕ್ಟೆಡ್ ರೇಸ್. ಡಾಟೆಡ್ ಲೈನ್ಸ್ ಅಲ್ಲ, ಇದು ರಿಫ್ರಾಕ್ಟ್ ಆಗಿರೋ ರೇಸೇ. ಸೊ ರಿಯಲ್ ಅಂದರೆ ಏನಾಗಿರುತ್ತೆ? ಅದು ಇನ್ವರ್ಟೆಡ್ ಆಗಿರುತ್ತೆ. ಅದೇ ನೆಕ್ಸ್ಟ್ ಅದೇ ರೀತಿಯಲ್ಲಿ ಈ ಕಡೆ ನೋಡೋಣ. ಬಿಯಾಂಡ್ 2F1, ಸೊ 2F1ಗಿಂತ ಚೂರು ಹಿಂದ್ಗಡೆ ಅಥವಾ 2F1ಗಿಂತ ಹಿಂದ್ಗಡೆ ಆಬ್ಜೆಕ್ಟ್ ಇದ್ದರೆ ಅವಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಬಿಟ್ವೀನ್ F2 ಆ್ಯಂಡ್ F2 ಆ್ಯಂಡ್ 2F2. ಇಲ್ಲಿ ನೋಡಿ, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಪಾಸಿಂಗ್ ಥ್ರೂ ದ ಫೋಕಸ್, ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್, ಟ್ರಾವೆಲ್ಸ್ ಇನ್ ದ ಸ್ಟ್ರೇಟ್ ಲೈನ್. ಇಲ್ಲಿ ಎರಡು ರೇಟ್ಸ್ ಮೀಟ್ ಆಗ್ತಾ ಇದೆ. ಸೊ ಇಮೇಜ್ ಫಾರ್ಮೇಷನ್ ವಿಲ್ ಬಿ ಹಿಯರ್ ಇನ್ ಬಿಟ್ವೀನ್ F2 ಆ್ಯಂಡ್ 2F2. ಅದೇ ಬರೆದಿದ್ದೀನಿ. ಡಿಮಿನಿಶ್ಡ್ ಅಂದರೆ ಏನು? ಈ ಆಬ್ಜೆಕ್ಟ್ನ ಕಂಪೇರ್ ಮಾಡಿದಾಗ ಇದೊಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಇದು ಡಿಮಿನಿಶ್ಡ್. ಹೌ ಇಸ್ ದ ಇಮೇಜ್? ಇಮೇಜ್ ಇಸ್ ರಿಯಲ್. ವೈ? ಬಿಕಾಸ್ ದ ರಿಯಲ್ ರಿಫ್ರಾಕ್ಟೆಡ್ ರೇಸ್ ಆರ್ ಮೀಟಿಂಗ್ ಎಟ್ ಅ ಪಾಯಿಂಟ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಅದೇ ಥರ್ಡ್ ಒನ್ ನೋಡಿ, ಈಗ ಅಟ್ 2F1, ಇವಾಗ ಜಸ್ಟ್ ಬಿಯಾಂಡ್ 2F1 ಮಾಡಿದ್ವಿ ನಾವು, ಆಯಿತಾ. ಅಟ್ 2F1 ಇರಬೇಕಾದ್ರೆ ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ 2F2, ಸೇಮ್ ಸೈಜ್ ಆಫ್ ದ ಇಮೇಜ್, ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಲಾಸ್ಟ್ ಒನ್ ಏನಿದೆ ಇಲ್ಲಿದೆ, ಬಿಟ್ವೀನ್ F1 ಆ್ಯಂಡ್ 2F1, F1 ಆ್ಯಂಡ್ 2F1 ಮಧ್ಯದಲ್ಲಿ ಇರಬೇಕಾದ್ರೆ ದ ಇಮೇಜ್ ಇಸ್ ಫಾರ್ಮ್ಡ್ ಬಿಯಾಂಡ್ 2F2, 2F2 ಆದಮೇಲೆ ಇಮೇಜ್ ಫಾರ್ಮ್ ಆಗುತ್ತೆ. ಎನ್ಲಾರ್ಜ್ಡ್ ಅಂದರೆ ಇದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿರುತ್ತೆ. ಮತ್ತು ರಿಯಲ್ ಆ್ಯಂಡ್ ಇನ್ವರ್ಟೆಡ್. ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಯಾಕೆ? ಬಿಕಾಸ್ ದ 2 ರೇಸ್ ಆರ್ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್. ಓಕೆ, ನಾವು 3 ರೂಲ್ಸ್ ಹೇಳ್ಕೊಟ್ಟಿದ್ದೀನಲ್ವ ಇದರಲ್ಲಿ, ಅದೇ ರೂಲ್ಸ್ನ ಯೂಸ್ ಮಾಡಿಕೊಂಡು ಆ ರೂಲ್ಸ್ನ ಇಲ್ಲಿ ಅಪ್ಲಿಕೇಬಲ್ ಮಾಡ್ತಾ ಇದ್ದಾರೆ. ಅದೇ ರೂಲ್ಸ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ರೂಲ್ಸ್ನ ಯೂಸ್ ಮಾಡಿ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಹೇಗೆ ಫಾರ್ಮ್ ಆಗುತ್ತೆ, ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಸಮರಿ ಕೊಡ್ತಾ ಇರುತ್ತೆ. ಓಕೆ, ಸೊ ಇದು ಈ ಸ್ಲೈಡ್ದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್.
ಆಯ್ತಾ? ಓಕೆ, ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಲೆನ್ಸ್. ಇನ್ನ ಕಂಟಿನ್ಯೂಷನ್, ಅಲ್ಲಿ 4 ಇತ್ತಲ್ವಾ, ಇನ್ನ 2 ಇದಾವೆ ಇದರಲ್ಲಿ. ಓಕೆ, ಇನ್ನ 2 ಕೇಸಸ್ ಇದಾವೆ. ಇವಾಗ ಎಲ್ಲಿದೆ ಇಮೇಜು? ಅಟ್ F2. ಓಕೆ, ರೂಲ್ಸ್ ಯೂಸ್ ಮಾಡಿಬಿಟ್ಟು ಎಲ್ಲಿ ಫಾರ್ಮ್ ಆಗುತ್ತೆ ಇಮೇಜ್ ಈಗ? ಅಟ್ ಇನ್ಫಿನಿಟಿ. ಯಾಕಂದ್ರೆ ಇವೆರಡು ರೇಸ್ ಮೀಟೇ ಆಗ್ತಾ ಇಲ್ಲ. ಸೊ ಹೌ ಇಸ್ ದ ಇಮೇಜ್? ಇಮೇಜ್ ಇಸ್ ರಿಯಲ್, ಇನ್ವರ್ಟೆಡ್, highly enlarged at infinity. Okay, ಅದೇ ಬರ್ದಿರ್ತೀವಿ ಇಲ್ಲಿ. So when the image is at F1, the image is formed at infinity, the image is highly enlarged, the image is real and inverted. ಯಾಕೆ real and inverted? Because these are two refracted rays. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಷ್ಟೇ. When the image is between focus F1 and optic center O, ಇಲ್ಲಿ ನೋಡಿ focus F1 ಇಲ್ಲಿದೆ, optic center O ಇದೆ, ಇವೆರಡರ ಮಧ್ಯದಲ್ಲಿ ಇಮೇಜ್ ಇರಬೇಕಾದ್ರೆ ಎಲ್ಲಿ ಫಾರ್ಮ್ ಆಗುತ್ತೆ ಇಮೇಜು? ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಆಸ್ ದ ಆಬ್ಜೆಕ್ಟ್. ಇವಾಗ ನೋಡಿ, ಇಷ್ಟೊತ್ತು ಏನಾಗ್ತಾ ಇತ್ತು, ಆಬ್ಜೆಕ್ಟ್ ಇಲ್ಲಿದ್ರೆ ಲೆನ್ಸಿನ ಆ ಕಡೆ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಆಯ್ತಾ? ಈ ಕೇಸಲ್ಲಿ ಏನಾಗ್ತಾ ಇದೆ, ಆಬ್ಜೆಕ್ಟ್ ಇಲ್ಲಿದ್ರೆ ಈ ಸೈಡೇ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಯಾಕೆ? ಬಿಕಾಸ್ ದೀಸ್ ಬೋತ್ ರೇಸ್ ಆರ್ ಪ್ಯಾರಲಲ್. ಇವೆರಡು ಮೀಟೇ ಆಗೋದಿಲ್ಲ, ಹಾಗಂತ ಇಮೇಜೇ ಫಾರ್ಮ್ ಆಗೋದಿಲ್ವಾ? ಇಲ್ಲ. ನಾವೇನು ಮಾಡಬೇಕು, ಇವೆರಡು ರೇಸ್ನ ಹಿಂದ್ಗಡೆ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿ ಮೀಟ್ ಆಗುತ್ತೆ ಪಾಯಿಂಟಲ್ಲಿ. ಸೊ ಆರ್ ದೀಸ್ ಬೋತ್ ರಿಯಲ್ ರೇಸ್? ನೋಡಿ ಡಾಟೆಡ್ ಲೈನ್ಸ್ ಅಲ್ಲಿ ಇದೆ, ರಿಯಲ್ ರೇಸಾ? ಅಲ್ಲ. ಅಪಿಯರ್ ಟು ಬಿ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್ ಅಷ್ಟೇ. So how is the image? The image is virtual and it is erect. Okay. So ಇದು ಯಾವುದಕ್ಕಿದು? Continuation of image formation by convex lens. ಇದು ಕೂಡ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಫೈನ್. ಸೊ ಇವಾಗ ಇದರದೇ ಸಮರಿ ಇಲ್ಲಿದೆ. ಓಕೆ, ಸೊ ನಾವು ಏನು 6 ಡಿಫ್ರೆಂಟ್ ಕೇಸಸ್ನ ನೋಡಿದ್ದೀವೋ, ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಪೊಸಿಷನ್ ಆಫ್ ದ ಇಮೇಜ್, ರಿಲೇಟಿವ್ ಸೈಜ್ ಆಫ್ ದ ಇಮೇಜ್, ನೇಚರ್ ಆಫ್ ದ ಇಮೇಜ್. ಓಕೆ, ಅದನ್ನ ಇಲ್ಲಿ ಟೇಬಲ್ ಹಾಕಿದ್ದೀನಿ, ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಆಯ್ತಾ? ಸೊ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ನ ಕವರ್ ಮಾಡ್ತಿದ್ವಿ ಇವತ್ತಿನ ವಿಡಿಯೋದಲ್ಲಿ, ಎಲ್ಲ ಪಾಯಿಂಟ್ಸ್ ಕೂಡ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ತುಂಬ ಇಂಪಾರ್ಟೆಂಟ್. ಆಯಿತಾ? ಅದಕ್ಕೆ ನಾನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರ್ಕೊಳ್ಳಿ ಅಂತ ಹೇಳ್ತಾ ಇರೋದು. ದಯವಿಟ್ಟು ಇದನ್ನು ಮಾಡಿ. ತುಂಬ ಜನಕ್ಕೆ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕಂತ ಆಸೆ ಇದೆ ಅಲ್ವಾ? ಸೊ ಸ್ಕೋರ್ ಮಾಡಬೇಕಂದ್ರೆ ನಾನು ಏನು ಹೇಳಿದೆ, ನಮ್ಮ ಟೀಚರ್ಸ್ ಹೇಳುವಂಥ ಮಾತನ್ನ ದಯವಿಟ್ಟು ಕೇಳಿ. ಆಯಿತಾ? ಅದನ್ನು ಕೇಳಿದ್ರಲ್ಲಿ ನಿಮಗೆ ಬರೀ ಕೇಳೋದೆಲ್ಲ, ಕೇಳಿ ಅವ್ರು ಏನು ಹೇಳ್ತಾರೋ ಆ ಥರ ಕೂಡ ಮಾಡಿ. ನಾವು ವರ್ಕ್ಶೀಟ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀವಿ, ಸಿಮ್ಯುಲೇಷನ್ಸ್ ಮುಖಾಂತರ ಮಾಡಿದ್ದೀವಿ, ಆ ವೀಡಿಯೋಸ್ನ ಹೋಗ್ಬಿಟ್ಟು ನೋಡಿ. ರೈಟ್? ಆ ಸಿಮ್ಯುಲೇಷನ್ಸ್ನ ನೀವು ಕೂಡ ಯೂಸ್ ಮಾಡಿ. ನೀವು ಯೂಸ್ ಮಾಡ್ಬೋದು, ಅದು ಫ್ರೀ ಆಗಿದೆ. ಸೊ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೂ ಕೂಡ ಐಡಿಯಾ ಬರುತ್ತೆ. ಓಕೆ, ಈ ಥರ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ಕನ್ಫ್ಯೂಷನ್ಸ್ ದೂರ ಆಗುತ್ತೆ, ಎಕ್ಸಾಮಲ್ಲಿ ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಆಯಿತಾ? ಸೊ ನಾವು ಏನೇನು ಮಾಡ್ತಿದ್ದೀವೋ, ಏನೇನು ಹೇಳ್ತಾ ಇದ್ದೀವೋ, ನಮ್ಮದು ಆಬ್ಜೆಕ್ಟಿವ್ ಇರೋದು ಒಂದೇ. ಏನು? ನಮ್ಮ ಚಾನೆಲ್ನ ನೋಡ್ತಾ ಇರೋವಂಥ ಪುಟ್ಟ ಪುಟ್ಟ ಮಕ್ಕಳಿಗೆ, ತುಂಬ ದೊಡ್ಡ ದೊಡ್ಡ ಕನಸನ್ನ ಇಟ್ಕೊಂಡಿರೋರಿಗೆ ಹೆಲ್ಪ್ ಆಗಲಿ, ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ, ಮುಂದೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ. ಸೊ ಆ ಆಸೆಗೋಸ್ಕರನೇ ಇಷ್ಟೆಲ್ಲ ಕಷ್ಟ ನಾವು ಪಡ್ತಾ ಇರೋದು. ಸೊ ನಾವು ಪಡ್ತಿರೋಂಥ ಕಷ್ಟನ ಫಲಿತಾಂಶ ಅಂದರೆ ಸಕ್ಸಸ್ ಆಗೋದಕ್ಕೆ ನೀವೇನು ಮಾಡಬೇಕು, ನೋಡಿ, ನಾವು ಹೇಳಿರೋ ಥರ ಕೇಳಿ, ದಯವಿಟ್ಟು ಚೆನ್ನಾಗಿ ಕಷ್ಟಪಟ್ಟು ಓದಿ. ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಆಯಿತಾ? ಸೊ ಇದನ್ನೊಂದು ತಲೆಯಲ್ಲಿ ಇಟ್ಕೊಂಡು ದಯವಿಟ್ಟು ಏನೋ ಬೇಜಾರು ಮಾಡ್ಕೊಂಡಿಲ್ಲದೆ, ಇನ್ನು ಕೆಲವೇ ದಿನಗಳಿದ್ದಾವೆ ಅಲ್ವಾ ಎಕ್ಸಾಮ್ಗೆ. ಮತ್ತು ಈ ಕ್ರ್ಯಾಶ್ ಕೋರ್ಸ್ ಬರೀರೋದು 40 ಡೇಸಿಗೆ ಅಷ್ಟೇ. ಜಸ್ಟ್ 40 ಡೇಸಿಗೆ ಕಷ್ಟಪಡಿ ಸಾಕು. ಓಕೆ, ಅವಾಗ ಏನಾಗುತ್ತೆ, ನಿಮ್ಮ ಎಕ್ಸಾಮ್ ಮಾರ್ಕ್ಸು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. 40 ಡೇಸ್ ಕಷ್ಟಪಡಿ ಅಂದರೆ ಏನು? 40 ಡೇಸ್ ನಾವು ಹೇಳಿರೋ ಥರ ಕೇಳಿ, ಕಷ್ಟಪಟ್ಟು ಓದಿ, ಮತ್ತು ಪ್ರಾಕ್ಟೀಸ್ ಮಾಡಿ, ವಿಡಿಯೋಸ್ ನೋಡಿ. ಇದೆಲ್ಲ ಮಾಡಿದಾಗ ನಿಮ್ಮ ಸ್ಕೋರ್ 100% ಜಾಸ್ತಿ ಆಗುತ್ತೆ. ಆಯಿತಾ? ಆಲ್ ರೈಟ್. ನೆಕ್ಸ್ಟು, ಸೊ ಕಾನ್ವೆಕ್ಸ್ ಮಿರರ್ ಆಯಿತು. ಇವಾಗ ನಾವು ಕಾನ್ವೆಕ್ಸ್ ಲೆನ್ಸ್ ಆಯಿತು. ಇವಾಗ ನಾವು ನೋಡ್ತಾ ಇರೋದು ಕಾನ್ಕೇವ್ ಲೆನ್ಸ್. ಆಯಿತಾ? ಇನ್ನೊಂದು ಪಾಯಿಂಟ್ ಹೇಳಬೇಕಿಲ್ಲಿ, ಕಾನ್ಕೇವ್ ಲೆನ್ಸು ಮತ್ತು ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಯಾವಾಗಲೂ ಕನ್ವರ್ಜ್ ಆಗುತ್ತೆ, ಕಾನ್ಕೇವ್ ಲೆನ್ಸ್ ಯಾವಾಗಲೂ ಡೈವರ್ಜ್ ಆಗುತ್ತೆ. ಡೈವರ್ಜು ಮತ್ತು ಕನ್ವರ್ಜ್ ಅಂದರೆ ಏನು? ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಲೈಟ್ ರೇಸು ಎಲ್ಲ ರಿಫ್ರಾಕ್ಟ್ ಆಗಿಬಿಟ್ಟು ಒಂದೇ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ? ಇಲ್ಲಿ ನೋಡಿ, ಹಿಂಗೆ ಬಂದ್ಬಿಟ್ಟು ಎಲ್ಲಾನು ಹೀಗೆ ಬಂದು ಕೂಡ್ತಾ ಇದೆ ಅಲ್ವಾ? ದಿಸ್ ಇಸ್ ಕಾಲ್ಡ್ ಆಸ್ ಡೈವರ್ಜಿಂಗ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಕನ್ವರ್ಜಿಂಗ್. ಕನ್ವರ್ಜಿಂಗ್ ಅಂದರೆ ಎಲ್ಲ ಬಂದ್ಬಿಟ್ಟು ಒಂದೇ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಡೈವರ್ಜಿಂಗ್ ಅಂದರೆ ಏನು ಅದನ್ನು ನೋಡೋಣ ಇವಾಗ. ಕಾನ್ಕೇವಲ್ ಗೊತ್ತಾಗುತ್ತೆ ಡೈವರ್ಜಿಂಗ್ ಅಂದರೆ ಏನು ಅಂತ. ಓಕೆ, ಡೈವರ್ಜಿಂಗ್ ಅಂದರೆ ಈ ರೀತಿ ಲೈಟ್ ರೇಸ್ ಈ ಥರ ಬಂತು, ರಿಫ್ಲೆಕ್ಟ್ ಆಗ್ಬಿಟ್ಟು ಎರಡು ಬೇರೆ ಬೇರೆ ಡೈರೆಕ್ಷನ್ ಹೋಗುತ್ತೆ, ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ದಾವೆ. ಹಿಂದ್ಗಡೆ ಏನಾಯಿತು, ಎರಡು ರಿಫ್ಲೆಕ್ಟ್ ಆದಮೇಲೆ ಎರಡು ಒಂದೇ ದಿಕ್ಕಲ್ಲಿ ಬಂದು ಮೀಟ್ ಆಯಿತು ಅಲ್ವಾ? ಅದಕ್ಕೇನಂತೀವಿ ನಾವು ಕನ್ವರ್ಜ್ ಅಂತೀವಿ, ಇದಕ್ಕೇನಂತೀವಿ ನಾವು ಡೈವರ್ಜ್ ಅಂತೀವಿ. ಅರ್ಥ ಆಯ್ತಾ ಇದು? ಆಲ್ ರೈಟ್. ಸೊ
Image formation by concave lens ಏನಿದೆ ಮೊದಲನೇದು, when the object is at infinity, image is formed at focus f1. ಹೇಗೆ? Parallel to principal axis, refracted ray. This rays appear to be coming from focus 1, so the image is formed here. Are these both real rays? These both are not real rays. These are just appearing to be coming from f1. So these rays, so image ಯಾವ ಥರ ಇರುತ್ತೆ? Image will be virtual and erect. Okay, highly diminished point size ಆಗಿರುತ್ತೆ image. ಯಾವುದರಲ್ಲಿ? ಈ ಕೇಸಲ್ಲಿ. ನೆಕ್ಸ್ಟ್ ಕೇಸಲ್ಲಿ ಯಾವ ಥರ ಇದೆ? when the object is between infinity and optic center O. infinity ಈ ಕಡೆ ಇದೆ, optic center O ಈ ಕಡೆ ಇದೆ. Okay, then the image is formed at between f1 and optic center O. f1 and optic center O ಇಲ್ಲಿದೆ, image ಇಲ್ಲಿ ಫಾರ್ಮ್ ಆಗುತ್ತೆ. how is the image? image is diminished, ತುಂಬ ಚಿಕ್ಕದಾಗಿದೆ. ಇವಾಗ ಈ ಕೇಸ್ನ ನೋಡಿ. ಇವಾಗ ನೋಡಿರೋಂಥ ಎಲ್ಲ ಕೇಸಲ್ಲಿ ಎರಡು ರಿಫ್ರಾಕ್ಟೆಡ್ ರೇಸ್, ರಿಯಲ್ ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗುತ್ತೆ, ಅಥವಾ ಎರಡು ವರ್ಚುವಲ್ ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗುತ್ತೆ ಈ ಥರ. ಆದರೆ ಈ ಕೇಸಲ್ಲಿ ಏನಾಗ್ತಾ ಇದೆ, ಒಂದು ರಿಯಲ್ ರೇ, ಇನ್ನೊಂದು ವರ್ಚುವಲ್ ರೇ, ಇವೆರಡು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಇವೆರಡು ರೇಸ್ ಮೀಟ್ ಆದಾಗ ಒಂದು ಪಾಯಿಂಟಲ್ಲಿ ಅವಾಗ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ? ದ ಇಮೇಜ್ ಇಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಓಕೆ, ಎರಡು ರಿಯಲ್ ರೇಸ್ ಮೀಟ್ ಆದಾಗ ಮಾತ್ರ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗುತ್ತೆ. ಓಕೆ, ಒಂದು ವರ್ಚುವಲ್ ಒಂದು ರಿಯಲ್ ಆಗಿರ್ಬೇಕಾದ್ರೆ ಇಟ್ ವಿಲ್ ಬಿ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಓಕೆ, ಇದ್ರದ್ದು ಒಂದು ಸ್ಕ್ರೀನ್ಶಾಟ್, ಈ ಸ್ಕ್ರೀನ್ಶಾಟ್ನ ತಗೊಳ್ಳಿ. ಓಕೆ, ದಿಸ್ ಸ್ಕ್ರೀನ್ಶಾಟ್ ಇಸ್ ಇಂಪಾರ್ಟೆಂಟ್. ಟೇಕ್ ಅ ಸ್ಕ್ರೀನ್ಶಾಟ್. ಓಕೆ, ಸೊ ದಿಸ್ ಇಸ್ ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್. ಎಲ್ಲ ಟೇಬಲ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅನ್ಕೋತೀನಿ. ಸೊ ಈ ಟೇಬಲ್ ಯಾವ್ಯಾವ ಸ್ಕ್ರೀನ್ಶಾಟ್ ತೊಗೊಂಡಿದ್ದಾರೆ ಅಂದರೆ ದಯವಿಟ್ಟು ಬುಕ್ಕಲ್ಲಿ ಬರೀರಿ, ಆಯಿತಾ? ಬರೆದು ಪ್ರಾಕ್ಟೀಸ್ ಮಾಡಿ, ಜ್ಞಾಪಕ ಇರುತ್ತೆ, ಎಕ್ಸಾಮಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೆನ್ಸ್ ಫಾರ್ಮುಲಾ. ಸೊ ನಾವು ಹಿಂದ್ಗಡೆ ಮಿರರ್ ಫಾರ್ಮುಲಾ ನೋಡಿದ್ವಿ, ಇವಾಗ ನಾವು ನೋಡ್ತಾ ಇರೋದು ಲೆನ್ಸ್ ಫಾರ್ಮುಲಾ. ಒಂದೇ ಒಂದು ಚೇಂಜ್ ಇರೋದಿಲ್ಲ. ಏನೋ ಚೇಂಜು? ಪ್ಲಸ್ ಬದಲು ಏನು ಹಾಕ್ಬೇಕು ನಾವು? ಮೈನಸ್ ಹಾಕಬೇಕು ಅಷ್ಟೇ. ಓಕೆ, ಪ್ಲಸ್ನ ತೆಗೆದ್ಬಿಟ್ಟು ಮೈನಸ್ ಹಾಕಿದ್ರೆ ಏನಾಗುತ್ತೆ? ಲೆನ್ಸ್ ಫಾರ್ಮುಲಾ ಆಗುತ್ತೆ. ಇಲ್ಲೂ ಒಂದು ಚಿಕ್ಕ ಚೇಂಜ್ ಇದೆ. ಏನೋ ಚೇಂಜು? ಹಿಂದ್ಗಡೆ -v/u ಇತ್ತು, ದಟ್ ಈಸ್ ಮಿರರ್. ಲೆನ್ಸಲ್ಲಿ ಮೈನಸ್ ಇಲ್ಲ, ಓನ್ಲಿ v/u. ಓಕೆ, ಇವಾಗ ಏನಾಗುತ್ತೆ? ದಿಸ್ ಇಸ್ ಲೆನ್ಸ್ ಫಾರ್ಮುಲಾ. ಟರ್ಮ್ಸ್ ಎಲ್ಲ ಸೇಮ್, ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಫೋಕಲ್ ಲೆಂತ್, ಮ್ಯಾಗ್ನಿಫಿಕೇಶನ್, ಇಮೇಜ್ ಸೈಜ್ ಆ್ಯಂಡ್ ಆಬ್ಜೆಕ್ಟ್ ಸೈಜ್ ಎಲ್ಲ ಸೇಮ್ ಇದೆ. ಡಿಫ್ರೆನ್ಸ್ ಏನು? ಪ್ಲಸ್ ಬದಲು ಮೈನಸ್, ಮೈನಸ್ ಬದಲು ಪ್ಲಸ್ ಅಷ್ಟೇ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಒಂದು ಚಿಕ್ಕ ಪ್ರಾಬ್ಲಮ್ನ ತೊಗೊಳ್ಳೋಣ ಮತ್ತೆ. ಈಗ ಈ ಪ್ರಾಬ್ಲಮ್ ನೀವೆಲ್ಲ ಟ್ರೈ ಮಾಡ್ಬೋದು. ಓಕೆ, ಸೊ ಪ್ರಾಬ್ಲಮ್ ಒಂದ್ಸತಿ ಓದ್ತೀನಿ. ಅ 2 cm tall object is placed perpendicular to the principal axis of a convex lens of focal length 10 cm. The distance of the object from the lens is 15 cm. Find the nature, position and size of the image. Also find its magnification. ಓಕೆ, ಈ ಪ್ರಾಬ್ಲಮ್ ಇದೆ, ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರೋ ಕಾನ್ಸೆಪ್ಟ್ಸ್ ಮೇಲೆ ಈ ಪ್ರಾಬ್ಲಮ್ ಹಾಕಿದ್ದೀನಿ. ಓಕೆ, ಟೇಕ್ 2 minutes ಆಫ್ ಟೈಮ್. ದಯವಿಟ್ಟು ಎಲ್ಲರೂ ಇದನ್ನು ಟ್ರೈ ಮಾಡಿ ನಿಮ್ಮ ಆನ್ಸರ್ಸ್ನ ಕಮೆಂಟ್ ಮಾಡಿ. ಓಕೆ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಆನ್ಸರ್ಸ್ಗೋಸ್ಕರ. ಓಕೆ, ಸ್ಟಾರ್ಟ್. ಎನಿ ಆನ್ಸರ್ಸ್? ಯಾರಾದರೂ ಆನ್ಸರ್ಸ್ ಕಳಿಸ್ತಾ ಇದ್ದೀರಾ? ಟ್ರೈ ಮಾಡಿದ್ದೀರಾ? ಟ್ರೈ ಮಾಡ್ತಾ ಇದ್ದೀರಾ? ಮಾಡಿ ಟ್ರೈ ಮಾಡಿ. ಮತ್ತು ಇಂಥ ಪ್ರಾಬ್ಲಮ್ಸ್ಗೆಲ್ಲ ತುಂಬ ಟೈಮ್ನ ತೊಗೊಳಕ್ಕೆ ಹೋಗ್ಬೇಡಿ. ಒಂದೇ ಪ್ರಾಬ್ಲಮ್ಗೆ 5 ನಿಮಿಷ ತೊಗೊಂಡು ಮಾಡೋದು, ಆಯಿತಾ? ಈ ಥರ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಬರೀ 3 hours ಮಾತ್ರ ಇದೆ. ಟೈಮ್ನ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಒಂದೇ ಪ್ರಾಬ್ಲಮ್ಗೆ 10 ನಿಮಿಷ ಕೊಟ್ಬಿಟ್ಟು ಈ ಪ್ರಾಬ್ಲಮ್ಗೆ 2 ಮಾರ್ಕಿಗಿರುತ್ತೆ. 2 ಮಾರ್ಕಿಗೆ 10 ನಿಮಿಷ ಯಾರಾದರೂ ಕೊಟ್ಟರೆ ಮತ್ತು ಟೈಮ್ ಶಾರ್ಟೇಜ್ ಆಗಿ ನಿಮಗೆ ಎಲ್ಲ ಆನ್ಸರ್ಸ್ನ ಬರೆಯೋದಕ್ಕೆ ಟೈಮೇ ಸಾಕಾಗಲ್ಲ. ಓಕೆ, ಎಷ್ಟು ಟೈಮ್ನ ಕೊಡಬೇಕೋ ಅಷ್ಟು ಟೈಮ್ನ ಮಾತ್ರ ಮೀಸಲಿಡಿ ಕೆಲವು ಪ್ರಾಬ್ಲಮ್ಗಳಿಗೆ. ಸಿಗ್ತಾ ಇಲ್ವಾ ಬಿಟ್ಬಿಡಿ ಆ ಪ್ರಾಬ್ಲಮ್ನ, ಮುಂದಕ್ಕೆ ಹೋಗ್ಬೇಡ, ಆಯಿತಾ? ಅಂದರೆ ಇವಾಗ ಬೇಡ, ಎಕ್ಸಾಮಲ್ಲಿ ಹೇಳ್ತಾ ಇರೋದು ನಾನು ಅಷ್ಟೇ. ಕಾಮೆಂಟ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮನೋಜ್ HK ಕಾಮೆಂಟ್ ಮಾಡಿದ್ದಾರೆ 30 ಅಂತ. ಓಕೆ, ನೋಡೋಣ.
ಅಪೂರ್ವ -30 ಸೆಂಟಿಮೀಟರ್ ಅಂತ ಮಾಡಿದ್ದಾರೆ. ಓಕೆ, ಗುಡ್. ಬೇರೆ RK ದೊಡ್ಡಮನಿ 30 ಸೆಂಟಿಮೀಟರ್, ನೀನಾ ಬೊಂಗಾಳೆ 30 ಸೆಂಟಿಮೀಟರ್. ಓಕೆ, ಗುಡ್. ಬರ್ತಾ ಇದ್ದಾವೆ ಕಾಮೆಂಟ್ಸ್. ನೀವು ಟ್ರೈ ಮಾಡ್ತಿದ್ದೀರಲ್ವಾ, ಅದೇ ನನಗೆ ಖುಷಿ. ಓಕೆ, ಅಟ್ಲೀಸ್ಟ್ ಪ್ರಯತ್ನ ಪಡಿ, ಫಲ ಸಿಕ್ಕೇ ಸಿಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಈ ಪ್ರಾಬ್ಲಮ್ನ ಯಾವ ರೀತಿ ಬರೀಬೇಕು ನೋಡೋಣ ಬನ್ನಿ. ಓಕೆ, ಮೊದಲನೇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ -15 ಸೆಂಟಿಮೀಟರ್ ಬಿಕಾಸ್ ಇಟ್ ಇಸ್ ಡ್ಯೂ ಟು ದ ಸೈನ್ ಕನ್ವೆನ್ಷನ್. ನೆಕ್ಸ್ಟ್ ಕೊಟ್ಟಿರೋದು ಅದೆಲ್ಲ. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ 10, ಆಬ್ಜೆಕ್ಟ್ ಹೈಟ್ ಕೂಡ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್. ಗಣಪತಿ ಭಾಸ್ಮೆ 30 ಸೆಂಟಿಮೀಟರ್ಸ್. ವೆರಿ ಗುಡ್, ಟ್ರೈ ಮಾಡಿದ್ದೀರಾ, ಗುಡ್. ಓಕೆ, ಸೊ ಇಮೇಜ್ ಡಿಸ್ಟೆನ್ಸ್ ವಿನ ಕಂಡುಹಿಡಿಬೇಕು. ನೋಡಿ, ನಾನು ಇಷ್ಟೊತ್ತು ಇಲ್ಲಿ ಸೊಲ್ಯೂಷನಲ್ಲಿ ಏನು ಬರ್ದಿದ್ದೀನೋ ಸ್ವಂತವಾಗಿ ನಾನು ಏನೂ ಬರ್ದಿಲ್ಲ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ನಾನಿಲ್ಲಿ ಗಿವನ್ ಆಗಿ ಬರ್ದಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಆಯಿತಾ? ಸೊ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು? ಸೇಮ್ 1/v is equal to 1/u minus 1/v minus 1/u is equal to 1/f. ಪ್ಲಸ್ ಬದಲು ಮೈನಸ್ ಯೂಸ್ ಮಾಡಬೇಕು ಅಷ್ಟೇ. ಓಕೆ, ಹೆಚ್ ಡ್ಯಾಶ್ನ ಕಂಡುಹಿಡಿಬೇಕು, ಅದು ಕೂಡ ಬರ್ದಿದ್ದೀನಿ. ನೆಕ್ಸ್ಟ್ ಯೂಸಿಂಗ್ ದ ಫಾರ್ಮುಲಾ 1/v minus 1/u is equal to 1/f. ಏನೇನು ಕೊಟ್ಟಿದ್ದಾರೆ ನಮಗೆ? ಎಫ್ ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ, ವಿನ ಕಂಡುಹಿಡಿಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ಏನು ಬರುತ್ತೆ? v is equal to 30 ಸೆಂಟಿಮೀಟರ್ಸ್. ಸೊ 30 ಸೆಂಟಿಮೀಟರ್ಸ್ ಕೊಟ್ಟಿರೋರೆಲ್ಲ ಗುಡ್, ರೈಟ್ ಆನ್ಸರ್. ನೆಕ್ಸ್ಟ್ ಹೆಚ್ ಡ್ಯಾಶ್ ಒಂದು ಕಂಡುಹಿಡಿಬೇಕು, ಸೇಮ್ ಫಾರ್ಮುಲಾ m is equal to h dash by h is equal to v by u. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬರೆದಾಗ ಏನು ಬರುತ್ತೆ ಆನ್ಸರ್ ನಮಗೆ? ಆನ್ಸರ್ ವಿಲ್ ಬಿ -2 ಸೆಂಟಿಮೀಟರ್ಸ್. ಸೊ ಇದು ಸರಿಯಾದ ಉತ್ತರ. ಸೊ ಎಲ್ಲ ಕ್ವಶನಲ್ಲೇ ಕೊಟ್ಟಿದ್ದಾರೆ. ವಿ ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ, ವಿನ ಕಂಡುಹಿಡಿಯಬೇಕು. ಅದೇ ರೀತಿ ವಿ ಗೊತ್ತಿದೆ, ಯು ಗೊತ್ತಿದೆ, ಹೆಚ್ ಡ್ಯಾಶ್ನ ಕಂಡುಹಿಡಿಬೇಕು. RK ದೊಡ್ಡಮನಿ ಹೇಳ್ತಿದ್ದಾರೆ ನೇಚರ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ h is equal to 4 ಸೆಂಟಿಮೀಟರ್. ಮನೋಜ್ HK ನೇಚರ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಕ್ರಿಕೆಟ್ ಕಿಂಗ್ 17J ABD -30 ಸೆಂಟಿಮೀಟರ್ ಸರ್. ಸೀನು ರಾಕಿ 30 ಸೆಂಟಿಮೀಟರ್ಸ್. ಗುಡ್, ಟ್ರೈ ಮಾಡಿದ್ದೀರಲ್ವಾ? ಓಕೆ, -30 ಅಲ್ಲ, ಇಟ್ ಇಸ್ ಅ 30 ಸೆಂಟಿಮೀಟರ್. ಓಕೆ, -30 ಇಲ್ಲ, +30 ಸೆಂಟಿಮೀಟರ್. ನೋಟ್ ಡೌನ್ ಮಾಡ್ಕೊಳ್ಳಿ, ಅದೊಂದು ತಪ್ಪಾಗಿದೆ ಇಲ್ಲಿ. ಯಾಕೆ ಅಂದರೆ ತುಂಬ ಜನ ಇಲ್ಲಿ ಮೈನಸ್ ಆಗ್ತಾರೆ ಮತ್ತೆ. ಓಕೆ, ಆ ಮೈನಸ್ ಸೈನಲ್ಲಿಲ್ಲ, ದಿಸ್ ಇಸ್ ಲೆನ್ಸಸ್. ಓಕೆ, ನಾವು ನೋಡಿದ ಆವಾಗಲೇ ಮಿರರ್ಗಳದ್ದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, 30 ಸೆಂಟಿಮೀಟರ್ ಆ್ಯಂಡ್ -2 ಸೆಂಟಿಮೀಟರ್ಸ್. ಆಯಿತಾ? ಓಕೆ, ನೆಕ್ಸ್ಟು ಆಲ್ ರೈಟ್. ಹೆಚ್ ಡ್ಯಾಶ್ ಇನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಬರುತ್ತೆ, ಮ್ಯಾಗ್ನಿಫಿಕೇಶನ್ -2 ಬರುತ್ತೆ. ಸೊ ಹೆಚ್ ಡ್ಯಾಶ್ ಕಂಡುಹಿಡಿದ್ವಿ, ವಿನ ಕಂಡುಹಿಡಿದ್ವಿ, ಹಾಗೂ ಮ್ಯಾಗ್ನಿಫಿಕೇಶನ್ ಎಮ್ನ ಕೂಡ ಕಂಡುಹಿಡಿದಿದ್ದೀವಿ ಈ ಪ್ರಶ್ನೆಯಲ್ಲಿ. ನೆಕ್ಸ್ಟ್, ನೆಗೆಟಿವ್ ಸೈನ್ ಆಫ್ ಎಮ್ ಆ್ಯಂಡ್ ಹೆಚ್ ಡ್ಯಾಶ್ ಶೋಸ್ ದಟ್ ದ ಇಮೇಜ್ ಇಸ್ ಇನ್ವರ್ಟೆಡ್ ಆ್ಯಂಡ್ ರಿಯಲ್. ಓಕೆ, ಸೊ ಈ ಸ್ಟೇಟ್ಮೆಂಟ್ನ ಕೂಡ ಬರೀಬೇಕು. ಈ ಥರ ಆನ್ಸರ್ ಬರೆದಾದ್ಮೇಲೆ -4 -2 30 ಸೆಂಟಿಮೀಟರ್ಸ್ ಅಂತ ಬರೆದಾದ್ಮೇಲೆ ಸೊ ಇದು ಅರ್ಥ ಆಗುತ್ತೆ. ಬಟ್ ರಿಸ್ಕ್ ತೊಗೊಳ್ದೆ ಏನು ಮಾಡಬೇಕು? ಈ ಥರ ಕೊನೆದಾಗ ಒಂದು ಕನ್ಕ್ಲೂಷನ್ ಬರ್ದ್ಬಿಡಿ. ನೆಗೆಟಿವ್ ಸೈನ್ ಆಫ್ ದ ಎಮ್ ಆ್ಯಂಡ್ ಹೆಚ್ ಶೋಸ್ ದಟ್ ದ ಇಮೇಜ್ ಇಸ್ ಇನ್ವರ್ಟೆಡ್ ಆ್ಯಂಡ್ ರಿಯಲ್. Thus, a real image of height 4 cm is formed at a distance 30 cm of the right side of the lens. Image is inverted and twice the size of the object. Okay, ಈ ಥರ ಇಲ್ಲಿ ಬರ್ದಿರ್ತೀರಾ, ಇದೆಲ್ಲ ಕರೆಕ್ಟೇ, ಬಟ್ ಸ್ಟೇಟ್ಮೆಂಟ್ ಆಗಿ ಒಂದ್ಸರಿ ಈ ಥರ ಬರೀಬೇಕು. ಆಲ್ ರೈಟ್? ಓಕೆ, ನೆಕ್ಸ್ಟ್ ಪವರ್ ಆಫ್ ಅ ಲೆನ್ಸ್. ಸೊ ಪವರ್ ಆಫ್ ಅ ಲೆನ್ಸ್ನ ಯಾವ ರೀತಿ ಡಿಫೈನ್ ಮಾಡೋದು? ದ ಅಬಿಲಿಟಿ ಆಫ್ ದ ಲೆನ್ಸ್ ಟು ಐದರ್ ಕನ್ವರ್ಜ್ ಆರ್ ಡೈವರ್ಜ್. ದಿಸ್ ಇಸ್ ಕಾಲ್ಡ್ ಆಸ್ ಪವರ್ ಆಫ್ ಲೆನ್ಸ್. Okay, so illenide it's measure of converging or diverging capacity of the lens. Same thing, that is called as power of lens. So power of lens formula enide P is equal to 1/f, where f is the focal length. Okay, the power of lens is defined as reciprocal of its focal length. SI unit of the power of lens, idana 1 mark keltare. What is SI unit of power of lens anta matte 4 option kodtare. Option diopter, idane select ಮಾಡಬೇಕು. diopter na yav riti represent ಮಾಡೋದು ನಾವು capital D. Okay, here f is represented in meters. This point is very important. So ಯಾವಾಗ f ಸೆಂಟಿಮೀಟರ್ ಅಲ್ಲಿ ಕೊಟ್ಟಾಗ್ಲೂ ನೀವು ಯಾವ್ದು ಕನ್ವರ್ಟ್ ಮಾಡ್ಕೋಬೇಕು? ಮೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಮೀಟರ್ ಅಲ್ಲಿ ಕೊಟ್ಟಾಗ ಯಾವ್ದು ಕನ್ವರ್ಟ್ ಮಾಡ್ಕೋಬೇಕು? ಮೀಟರಲ್ಲಿ ಇರ್ಬೋದು, ಒಟ್ಟಿನಲ್ಲಿ f ಬಂದ್ಬಿಟ್ಟು ಮೀಟರಲ್ಲಿ ಇರಬೇಕು. ಇದು ನೀವು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್, ದ ನೆಟ್ ಪವರ್ ಆಫ್ ದ ಲೆನ್ಸಸ್ ಪ್ಲೇಸ್ಡ್ ಇನ್ ದ ಕಾಂಟ್ಯಾಕ್ಟ್ ಇಸ್ ಗಿವನ್ ಬೈ ದ ಆಲ್ಜಿಬ್ರಾಯಿಕ್ ಸಮ್. ಸೊ ಸೀರೀಸ್ ಆಗಿ ಲೆನ್ಸಸ್ನ ಪ್ಲೇಸ್ ಮಾಡಿದಾಗ ಆ ಸೀರೀಸಿನ ಪವರ್ ಏನಿರುತ್ತೆ ಅಂದರೆ ಎಲ್ಲ ಪವರ್ಸ್ನ ಆ್ಯಡ್ ಮಾಡಬೇಕು. ಸೊ P is equal to P1 plus P2 plus P3 and it goes on. ಎಷ್ಟು ಲೆನ್ಸಸ್ನ ಇಟ್ಟಿದ್ರೋ ಅಷ್ಟು ಪವರ್ಸ್ನ ಆ್ಯಡ್ ಮಾಡ್ಕೊಂಡು ಹೋದಾಗ ನಮಗೆ ಫೈನಲ್ ಪವರ್ ಬರುತ್ತೆ. ಆಲ್ ರೈಟ್? ಓಕೆ, ನೆಕ್ಸ್ಟ್ ಈ ಲೆನ್ಸಸ್ ಮೇಲೆ ಒಂದು ಚಿಕ್ಕ ಕ್ವಶನ್ ಇದೆ. ಕ್ವಶನ್ ಏನಿದೆ? ಫೈನ್ ದ ಪವರ್ ಆಫ್ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 2 meters. ಸೊ ಮೀಟರ್ಸಲ್ಲಿ ಕೊಟ್ಟಿದ್ದಾರೆ ಫೋಕಲ್ ಲೆಂತು, ಪವರ್ ಏನಂತ ಹೇಳಿ. ಓಕೆ, ಟೇಕ್ 1 minute, ಟ್ರೈ ದಿಸ್ ಪ್ರಾಬ್ಲಮ್, ಆನ್ಸರ್ನ ಕಮೆಂಟ್ ಮಾಡಿ ದಯವಿಟ್ಟು. ನೋಡೋಣ ಯಾರು ಕಮೆಂಟ್ ಮಾಡ್ತೀರಾ ಅಂತ.
ಫೈನ್. ಪ್ರಜ್ವಲ್ ನಾರಾ ಹೇಳ್ತಾ ಇದ್ದಾರೆ 0.5. ಓಕೆ, ಪ್ರಜ್ವಲ್ ನಾರಾ ಬರೀ 0.5 ಬರೆಯೋದು ಬೇಡ, ಯೂನಿಟ್ ಕೂಡ ಬರೀ. ಸೊ ಕ್ರಿಕೆಟ್ ಕಿಂಗ್ ಕರೆಕ್ಟಾಗಿ ಹೇಳಿದೆ 0.5 ಡಯಾಪ್ಟರ್. ಗುಡ್, ಕೀಪ್ ದಟ್ ಹ್ಯಾಬಿಟ್ ಆಯಿತಾ. ಯಾವಾಗಲೂ ಏನೋ ಒಂದು ಬರೆದ್ರೂ ಯೂನಿಟ್ನ ಬರೆಯೋದು ಮರೆಯೋಕ್ಕೆ ಹೋಗಬೇಡಿ. ಶಶಿ ಹೇಳ್ತಿದ್ದಾರೆ 1/2, ಅಪೂರ್ವ 0.5, ನಯನ ಬಂಟಿ 0.5 ಡಿ. ಗುಡ್. ಸೀನು ರಾಕಿ 0.5. ಯೂನಿಟ್ಸ್ನ ಬರೀರಿ, ಯೂನಿಟ್ಸ್ನ ಬಿಡಕ್ಕೆ ಹೋಗಬೇಡಿ, ಹಾಫ್ ಮಾರ್ಕ್ ಕಟ್ ಆಗೋತ್ತಿಲ್ಲ ಅಂದರೆ ಆಯಿತಾ, ಯೂನಿಟ್ಸ್ ಬರೀಬೇಕು. ಅಮಿತ್ 0.5 ಡಿ. ಗುಡ್ ಅಮಿತ್. ಯೂನಿಟ್ಸ್ ಬರೆಯೋರೆಲ್ಲರಿಗೂ ಹಾಫ್ ಮಾರ್ಕ್ ಬರುತ್ತೆ, ಬರೀದೇ ಇರೋರಿಗೆ ಹಾಫ್ ಮಾರ್ಕ್ ಹೋಯ್ತು ಆಯಿತಾ. ಒಂದೊಂದು ಮಾರ್ಕು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಆನ್ಸರ್ ಮಾಡಿದಿರ ತುಂಬ. ನೀನಾ ಬೊಂಗಾಳೆ 0.5, ಗಣಪತಿ ಭಾಸ್ಮೆ 0.5, ಮನೋಜ್ ಎಚ್ ಕೆ 0.5 ಡಿ. ನೀನಾ, ಗಣಪತಿ, ಆದರ್ಶ್ ಎಲ್ಲರೂ ಯೂನಿಟ್ಸ್ ಬರೀತಾ ಇಲ್ಲ. ದಯವಿಟ್ಟು ಯೂನಿಟ್ಸ್ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ. ಯೂನಿಟ್ಸ್ ಬರೆದ್ರೇ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಹಾಫ್ ಮಾರ್ಕ್ ಹೋಗುತ್ತೆ. ಬೇಡ ಹಾಫ್ ಮಾರ್ಕ್ ಅಂದರೆ ಬರಿಬೇಡಿ ಅಷ್ಟೇ. ಓಕೆ, ಸೊ ನೋಡೋಣ. ಫೈನ್ ದ ಪವರ್ ಆಫ್ ದ ಕಾನ್ಕೇವ್ ಲೆನ್ಸ್. ಫೋಕಲ್ ಲೆಂತ್ f = 2 meters ಅಂತ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಆರ್ ಗಿವನ್. f = -2 meters. p = 1/f. ಸೊ 1/-2. p = -0.5 d. ಓಕೆ, ಸೊ ಯೂನಿಟ್ಸ್ನ ಬರೆಯೋದು ತುಂಬ ಇಂಪಾರ್ಟೆಂಟ್. ತುಂಬ ಜನ ರೈಟ್ ಆನ್ಸರ್ಸ್ ಕೊಟ್ಟಿದ್ದೀರಾ. ಗುಡ್. ಆಲ್ ರೈಟ್. ನೆಕ್ಸ್ಟ್ ಒನ್. ಹೆನ್ಸ್ ದ ಪವರ್ ಆಫ್ ದ ಕಾನ್ಕೇವ್ ಲೆನ್ಸ್ ಆಫ್ ದ ಫೋಕಲ್ ಲೆಂತ್ 2 meters ಇಸ್ -0.5 d. ಈ ಥರ ಕೊನೆಯದಾಗಿ ಒಂದು ಸ್ಟೇಟ್ಮೆಂಟ್ನ ಬರೀಬೇಕು ನೀವು ಆಯಿತಾ. ಆಲ್ ರೈಟ್. ನೆಕ್ಸ್ಟ್. ಸೊ ಇಲ್ಲಿಗೆ ಮೊದಲನೇ ಪಾಠ ಯಾವುದದು, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಪಾಠದ ಅಂತ್ಯ ಆಗಿದೆ ಆಯಿತಾ. ನೆಕ್ಸ್ಟ್ ಈಗ ಮುಂದಿನ ಪಾಠ ಯಾವುದು, ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್. ಓಕೆ, ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳೋಣ. ಬ್ರೇಕಿಂದ ವಾಪಸ್ ಬಂದಮೇಲೆ ಈ ಪಾಠನ ಸ್ಟಾರ್ಟ್ ಮಾಡೋಣ. ಓಕೆ, ಜಸ್ಟ್ ಟೇಕ್ ಅ ಶಾರ್ಟ್ ಬ್ರೇಕ್. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ February 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಅರಾವಲಿ ರೇಂಜಸ್ ಮಕ್ಕಳೇ. ಓಕೆನಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದೇ ನಮ್ಮ ಒಂದು ಪೆನಿನ್ಸುಲರ್ ಪ್ಲಾಟು. ಸೊ ಅರಾವಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಈಸ್ಟಿಗೆ ಬಂದಿದ ತಕ್ಷಣ ರಾಜಮಹಲ್ ಹಿಲ್ಸ್ ಇರುತ್ತೆ ಆ್ಯಂಡ್ ಸೌತಿಗೆ ಬಂದಾಗ ಕನ್ಯಾಕುಮಾರಿ. ಸೊ ಇಷ್ಟನ್ನ ಅದು ಕವರ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಇಡೀ ಪೆನಿನ್ಸುಲರ್ ಪ್ಲಾಟು ಎರಡಾಗಿ ಡಿವೈಡ್ ಆಗಿದೆ. ಮೇಲೆ ಅಂದರೆ ನಾರ್ತ್ ಭಾಗದಲ್ಲಿರೋದು ಸೆಂಟ್ರಲ್ ಪ್ಲಾಟು ಆ್ಯಂಡ್ ಕೆಳಗಡೆ ಬಂದಾಗ ಇರೋದು ಡೆಕ್ಕನ್ ಪ್ಲಾಟು. ಆ್ಯಂಡ್ ಇದು ಎರಡನ್ನು ಏನು ಸಪ್ರೇಟ್ ಮಾಡುತ್ತಪ್ಪ ಅಂತಂದರೆ, ನೀವಿಲ್ಲಿ ನೋಡ್ಬೋದು ನರ್ಮದಾ ರಿವರ್ ನರ್ಮದಾ.
ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ, ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ 71 ಡಿಗ್ರೀಸ್. ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಮಧ್ಯದಲ್ಲಿ ಎಲ್ಲಾದರೂ. ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ನಾವು ನೋಡ್ತಿರುವಂಥ ಎರಡನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್. ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಒಂದು ಕಾಂಪಸ್ನ ಒಂದು ಬಾಕ್ಸಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸಿನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಬ್ರೇಕ್ ಆದ್ಮೇಲೆ ತುಂಬ ಎನರ್ಜೈಸ್ಡ್ ಫೀಲ್ ಮಾಡ್ತಿದ್ದೀರಾ ಅನ್ಕೋತೀನಿ. ಸೊ ಮುಂದಿನ ಕ್ಲಾಸ್ ಅಂದರೆ ನಾಳೆಯ ಲೈವ್ ಯಾರು ತಗೊಳ್ತಾ ಇದ್ದಾರೆ, ಯಾವ ಟೈಮಿಗೆ ಬರ್ತಾ ಇದೆ. ನಾಳೆಯ ಲೈವು ಹರ್ಷಿತಾ ಮೇಡಮ್ ತಗೋತಾ ಇದ್ದಾರೆ. ಅವ್ರು ತಗೋತಾ ಇರೋ ಸಬ್ಜೆಕ್ಟ್ ನಾಳೆ ಬಯಾಲಜಿ. ಟೈಮಿಂಗ್ಸ್ ಬಂದ್ಬಿಟ್ಟು ಸೇಮ್ ಟೈಮ್ 5 PM. ಓಕೆ, ಸೊ ಅದರದ್ದೊಂದು ಕ್ಲಿಪ್ಪಿಂಗ್ ನೋಡ್ಕೊಂಡ್ಬನ್ನಿ. ಓಕೆ ಫೈನ್. ಸೊ ಆದರ್ಶ್ ಜೆ ಒಂದು ಕಮೆಂಟ್ ಮಾಡಿದ್ದಾರೆ. Question for SSLC at Parikshe. From today onwards, one average student can top exam and how ಅಂತ ಕೇಳ್ತಾ ಇದ್ದಾರೆ. ಸೊ ಆದರ್ಶ್ ಡೆಫಿನೆಟ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಆರಾಮಾಗಿ ಎಕ್ಸಾಮ್ನ ಟಾಪ್ ಮಾಡ್ಬೋದು. ಓಕೆ, ಸೊ ಹೇಗೆ ಕ್ರ್ಯಾಶ್ ಕೋರ್ಸ್ನ ಅಟೆಂಡ್ ಮಾಡಿ, ಕ್ರ್ಯಾಶ್ ಕೋರ್ಸಲ್ಲಿ ಹೇಳ್ತಿರೋ ಪಾಠದ ನೋಟ್ಸ್ನ ಬರ್ಕೊಳ್ಳಿ. ಬರೆದಾದ್ಮೇಲೆ ಏನು ಮಾಡ್ತೀರಾ, ಬಿಸಾಕ್ಬೇಡಿ ಬುಕ್ನ, ಆಯಿತಾ. ಬರೆದಾದ್ಮೇಲೆ ರಿವೈಸ್ ಮಾಡಿ ಒಂದ್ಸತಿ. ಇವತ್ತೇನು ಓದಿದ್ದೀರಾ ಅದನ್ನ ಇವತ್ತೇ ರಿವೈಸ್ ಮಾಡಿ. ಸೊ ನಿಮಗೆ 6 ಸಬ್ಜೆಕ್ಟ್ಸು ಕವರ್ ಆಗ್ತಿದೆ ತಾನೇ, ಇಲ್ಲಿ ಯಾವ ಸಬ್ಜೆಕ್ಟು ನಾವು ಬಿಡ್ತಾ ಇಲ್ಲ. ಸೊ ಎವ್ರಿ ಡೇ ಒಂದಲ್ಲ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಲೈವ್ ಬಂದ್ಬಿಟ್ಟು 2.5 to 3 hours ಇರುತ್ತೆ. ಸೊ ಆ ಕ್ಲಾಸ್ನ ಅಟೆಂಡ್ ಮಾಡಿ, ಅದಾದಮೇಲೆ ನೋಟ್ಸ್ನ ಬರ್ಕೊಳ್ಳಿ 3 hours. ಮತ್ತು ಕ್ಲಾಸ್ ಆದಮೇಲೆ ಆ ನೋಟ್ಸ್ನ ಒಂದ್ಸತಿ ರಿವೈಸ್ ಮಾಡಿ. ಓಕೆ, ಮತ್ತು ನಾವು ಕೊಡ್ತಾ ಇರುವಂಥ ವರ್ಕ್ಶೀಟ್ಸು, ಕ್ವಶನ್ ಪೇಪರ್ಸು, ಮಾಡೆಲ್ ಕ್ವಶನ್ ಪೇಪರ್ಸು, ಮತ್ತು ಬೇರೆ ಬೇರೆ ಏನೇನೋ ಮೆಟೀರಿಯಲ್ಸ್ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಲ್ವಾ, ಆ ಮೆಟೀರಿಯಲ್ಸ್ನೆಲ್ಲ ಓದ್ಕೊಳ್ಳಿ, ಸಾಲ್ವ್ ಮಾಡಿ. ಇದು ಮಾಡಿದ್ರಲ್ಲಿ ನೀವು 100% ಟಾಪ್ ಮಾಡ್ಬೋದು. ಈ ಗ್ಯಾರಂಟಿ ಪರೀಕ್ಷೆ ಚಾನಲ್ ಕೊಡ್ತಾ ಇದೆ. ಓಕೆ, ಬಟ್ ನೀವು ಮಾಡಬೇಕಷ್ಟು. ನಾವು ಹೇಳೋದನ್ನು ನೀವು ಕೇಳಿದ್ರೆ ಸಾಕು, ಟಾಪ್ ಆಗ್ತೀರಾ. ಆಲ್ ರೈಟ್. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಮುಂದಿನ ಪಾಠಕ್ಕೆ ಹೋಗೋಣ. ಯಾವುದು ಅಂದರೆ
ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್, ನಮ್ಮ ಕಣ್ಗಳ ಬಗ್ಗೆ ಈ ಪಾಠ, ರೈಟ್? ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದು ಮೈಂಡ್ ಮ್ಯಾಪ್. ಈ ಪಾಠದಲ್ಲಿ ಏನೆಲ್ಲ ಇದ್ದಾವೆ? ಮೊದಲನೇದಾಗಿ ಹ್ಯೂಮನ್ ಐ, ಅದ್ರ ಪಾರ್ಟ್ಸ್ಗಳು ಏನೇನು, ಅದು ಮೊದಲನೇ ಟಾಪಿಕ್. ಎರಡನೇದು ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್. ಮೂರನೇದು ಡಿಫೆಕ್ಟ್ಸ್ ಆಫ್ ವಿಷನ್. ಥರ್ಡ್ ಒನ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಫೋರ್ತ್ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ಆ್ಯಂಡ್ ಫಿಫ್ತ್ ಒನ್ ಇಸ್ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಗ್ಲಾಸ್ ಪ್ರಿಸಮ್. ಇಷ್ಟು ಟಾಪಿಕ್ಗಳಿದ್ದಾವೆ. ಓಕೆ, ಆ ಟಾಪಿಕ್ಕಿನ ಸಬ್ ಟಾಪಿಕ್ಗಳು ಇದ್ದಾವೆ. ಎಲ್ಲ ಟಾಪಿಕ್ನ ಬೇಗ ಬೇಗ ಕವರ್ ಮಾಡಿ. ಓಕೆ, ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ, ಬಿಕಾಸ್ ದಿಸ್ ಇಸ್ ಜಸ್ಟ್ ಅ ರಿವಿಷನ್. ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಫಿಸಿಕ್ಸ್ ಪ್ಲೇಲಿಸ್ಟ್ಗೆ ಹೋಗಿ. ಇಲ್ಲಿರುವ ಎಲ್ಲ ಟಾಪಿಕ್ಗಳು ಪ್ಲೇಲಿಸ್ಟಲ್ಲಿ ಇದ್ದಾವೆ. ಆ ಪ್ಲೇಲಿಸ್ಟ್ನ ನೋಡಿ, ಆ ಪರ್ಟಿಕ್ಯುಲರ್ ವಿಡಿಯೋನ ನೋಡಿ, ಅದರಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವಿತ್ ಸಿಮ್ಯುಲೇಷನ್ಸ್ ಕೂಡ ಹೇಳ್ಕೊಟ್ಟಿರ್ತೀವಿ. ಓಕೆ, ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಆಲ್ರೆಡಿ ಪಾಠನ ಕಲ್ತಿದ್ದೀವಿ, ಅದನ್ನು ರಿವೈಸ್ ಮಾಡ್ತಿದ್ದೀವಿ ಅನ್ಸುತ್ತೆ. ಓಕೆ, ಸೊ ಇದನ್ನು ಹೇಳ್ತಾ ಮೊದಲನೇ ಕಾನ್ಸೆಪ್ಟ್ ಅಥವಾ ಮೊದಲನೇ ಪಾಠ ಇದರಲ್ಲಿ ಸಬ್ ಟಾಪಿಕ್ ಬಂದ್ಬಿಟ್ಟು ಹ್ಯೂಮನ್ ಐ. ಸೊ ಈ ಡ್ರಾಯಿಂಗ್ನ ನಿಮ್ಮ ಎಕ್ಸಾಮಲ್ಲಿ ಕೇಳೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಇದನ್ನು ಡ್ರಾಯಿಂಗ್ ಮಾಡಬೇಕಂತ, ಡ್ರಾಯಿಂಗ್ ವಿಲ್ ನಾಟ್ ಬಿ ಆಸ್ಕ್ಡ್. ಓಕೆ, ಕೇಳೋದು ಯಾವುದ್ರ ಬಗ್ಗೆ? ಈ ಪಾರ್ಟ್ಸ್ಗಳಿದಾವಲ್ಲ, ಹ್ಯೂಮನ್ ಐಲಿರೋ ಪಾರ್ಟ್ಸಿನ ಡೆಫಿನೇಷನ್ ಬಗ್ಗೆ ಕೇಳ್ತಾರೆ, ಆಯ್ತಾ? ಸೊ ಇದರಲ್ಲಿ ಮೊದಲನೇ ಡೆಫಿನೇಷನ್ ಯಾವುದಿದೆ? ಕಾರ್ನಿಯಾ ಇದೆ. ಕಾರ್ನಿಯಲ್ಲಿದೆ ನೋಡಿ. ಸಿ ದಿಸ್ ಬಲ್ಜ್ ಇದೆ ಅಲ್ವಾ, ದಿಸ್ ಬಲ್ಜ್ ಇಟ್ ಇಸ್ ಕಾಲ್ಡ್ ಆಸ್ ಕಾರ್ನಿಯಾ. ಏನು ಕಾರ್ನಿಯಾ ಅಂದರೆ ಅದ್ರ ಡೆಫಿನೇಷನ್ಗಳು ಇಲ್ಲಿದ್ದಾವೆ. ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಆಗಿ ಬರ್ತೀನಿ. ಮೊದಲನೇ ಪಾಯಿಂಟ್ ಏನು? ಥಿನ್ ಮೆಂಬ್ರೇನ್ ಥ್ರೂ ವಿಚ್ ದ ಲೈಟ್ ಎಂಟರ್ಸ್ ದ ಐ. ಓಕೆ, ದಿಸ್ ಇಸ್ ಕಾಲ್ಡ್. ಸೊ ಇದೊಂದು ಥಿನ್ನ ಮೆಂಬರ್. Okay, thin member through which the light enters the eye. Next, forms a transparent bulge in front of the eye and helps in refraction of light rays. So these are the functions of cornea. Matte cornea illirutte, ee reeti irutte, thin membrane anta. Okay, next, crystalline lens helps in focusing the light rays on the retina. Crystalline lens illide nodi, crystalline lens. Okay, I'll mention kuda mardivi, crystalline lens. So crystalline lens ಏನು ಮಾಡುತ್ತೆ? helps in focusing the light rays on retina. Retina ಎಲ್ಲಿದೆ ನೋಡಿ, ಇಲ್ಲಿದೆ retina. ಓಕೆ, ಸೊ ಕ್ರಿಸ್ಟಲೈನ್ ಲೆನ್ಸ್ ಏನು ಮಾಡುತ್ತೆ? ಲೈಟ್ ರೇಸ್ ರಿಫ್ರಾಕ್ಟ್ ಮಾಡಿಬಿಟ್ಟು ರೆಟಿನ ಕೇಳಿಸುತ್ತೆ. ಓಕೆ, ನೆಕ್ಸ್ಟ್ ಪ್ಯೂಪಿಲ್. ಪ್ಯೂಪಿಲ್ ಎಲ್ಲಿದೆ? ಇಲ್ಲಿದೆ ಪ್ಯೂಪಿಲ್. ಏನು ಮಾಡುತ್ತೆ ಪ್ಯೂಪಿಲ್? ಪ್ಯೂಪಿಲ್ ರೆಗ್ಯುಲೇಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ದ ಐ. ಸೊ ಪ್ಯೂಪಿಲ್ ದೊಡ್ಡದು ಚಿಕ್ಕದು ಡೈಲೈಟ್ ಆಗ್ತಾ ಇರುತ್ತಲ್ವಾ, ಡೈಲೈಟ್ ಆ್ಯಂಡ್ ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಪ್ಯೂಪಿಲ್ ಅದು ಎಷ್ಟು ಲೈಟ್ ಒಳಗಡೆ ಹೋಗಬೇಕು ಅಂತ ಇದೇ ರೆಗ್ಯುಲೇಟ್ ಮಾಡೋದು ನಮಗೆ. ಯಾವುದು? ಪ್ಯೂಪಿಲ್. ನೆಕ್ಸ್ಟ್ ಐರಿಸ್, ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ದಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್. ಐರಿಸ್ ಎಲ್ಲಿದೆ? ಐರಿಸ್ ಇಲ್ಲಿದೆ ನೋಡಿ. This is iris. Okay, iದೇನಿದು ಡಾರ್ಕ್ ಮಸ್ಕ್ಯುಲರ್ ವಿಚ್ ರೆಗ್ಯುಲೇಟ್ಸ್ ದ ಪ್ಯೂಪಿಲ್. ಇದಕ್ಕೇನಂತ ಕರಿತೀವಿ ನಾವು? ಐರಿಸ್ ಅಂತ ಕರಿತೀವಿ. ಸೊ ಈ ಥರ ಪ್ರಶ್ನೆಗಳನ್ನೆಲ್ಲ ನೀವೆಲ್ಲ 1 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಟ್ ಇಸ್ ಐರಿಸ್? ಡಿಫೈನ್ ಐರಿಸ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಐರಿಸ್? ವಾಟ್ ಇಸ್ ಪ್ಯೂಪಿಲ್? ವಾಟ್ ಇಸ್ ಕಾರ್ನಿಯಾ ಅಂತೆಲ್ಲ. ಓಕೆ, ಜಸ್ಟ್ 1 ಮಾರ್ಕ್. ಅದಕ್ಕಿಂತ ಜಾಸ್ತಿ ಕೇಳಲ್ಲ ಇದನ್ನ. ನೆಕ್ಸ್ಟ್ ರೆಟಿನಾ, ಡೆಲಿಕೇಟ್ ಮೆಂಬ್ರೇನ್ ವಿತ್ ಲೈಟ್ ಸೆನ್ಸಿಟಿವ್ ಸೆಲ್ಸ್. ದೀಸ್ ಗೆಟ್ ಆಕ್ಟಿವೇಟೆಡ್ ಅಪಾನ್ ಇಲ್ಯುಮಿನೇಷನ್ ಆ್ಯಂಡ್ ಜನರೇಟ್ ಎಲೆಕ್ಟ್ರಿಕ್ ಸಿಗ್ನಲ್ಸ್. ಸೊ ಏನು ಮಾಡುತ್ತೆ? ಕ್ರಿಸ್ಟಲೈನ್ ಲೆನ್ಸು ರೆಟಿನಾಗಿ ಇಮೇಜ್ ಕಳಿಸುತ್ತೆ. ರೆಟಿನಾ ಏನು ಅದೇನು ಮಾಡುತ್ತೆ? ಆ ಇಮೇಜ್ನ ಪ್ರೋಸೆಸ್ ಮಾಡಿ ಬ್ರೈನಿಗೆ ಕಳಿಸುತ್ತೆ. ಸೊ ಅವಾಗ ಬ್ರೈನಿಗೆ ಯಾವಾಗ ಹೋಗುತ್ತೋ ಆ ಸಿಗ್ನಲು, ಅವಾಗ ಗೊತ್ತಾಗುತ್ತೆ ಓಕೆ ಇವನೊಬ್ಬ ಹುಡುಗ, ಓಕೆ ಇವಳೊಬ್ಳು ಹುಡುಗಿ ಅಂತ, ಆ ಥರ. ಓಕೆ, ಸೊ ಅದೇ ರೆಟಿನಾದ ಕೆಲಸ. ನೆಕ್ಸ್ಟ್ ಆಪ್ಟಿಕ್ ನರ್ವ್. ಆಪ್ಟಿಕ್ ನರ್ವ್ ಟ್ರಾನ್ಸ್ಮಿಟ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ ಫ್ರಮ್ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಟು ದ ಬ್ರೈನ್. ಸೊ ರೆಟಿನಾ ಮೇಲೆ ಹೋಯ್ತಲ್ವಾ ಅದು, ಅದನ್ನ ಬ್ರೈನಿಗೆ ತೊಗೊಂಡು ಹೋಗೋದು ಯಾವುದು? ಆಪ್ಟಿಕ್ ನರ್ವ್. ಓಕೆ, ಸೊ ಆಪ್ಟಿಕ್ ನರ್ವ್ ಆ ಸಿಗ್ನಲ್ನ ಬ್ರೈನಿಗೆ ತೊಗೊಂಡು ಹೋಗಿ ಬ್ರೈನ್ ಹೇಳುತ್ತೆ ಸೊ ದಿಸ್ ಆಬ್ಜೆಕ್ಟ್ ಇಸ್ ದಿಸ್ ಅಂತ. ಓಕೆ, ಆ ಥರ. ನೆಕ್ಸ್ಟ್ ಪವರ್ ಆಫ್ ಅಕೊಮಡೇಷನ್. ಸೊ ಪವರ್ ಆಫ್ ಅಕೊಮಡೇಷನ್ ಅಂದರೆ ಏನು? ದ ಅಬಿಲಿಟಿ ಆಫ್ ದ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಇಸ್ ಕಾಲ್ಡ್ ಆಸ್ ಪವರ್ ಆಫ್ ಅಕೊಮಡೇಷನ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ನಿಮ್ಮ ಕಣ್ಮುಂದೆ ಒಂದು ಥಮ್ನ ಇಟ್ಕೊಳ್ಳಿ. ಥಮ್ನೆ ಫೋಕಸ್ ಮಾಡ್ತಾರೆ. ಥಮ್ನ ಫೋಕಸ್ ಮಾಡ್ಬೇಕಾದ್ರೆ ಒಂದು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನಾಗುತ್ತೆ? ನಿಮ್ಮ ಬ್ಯಾಕ್ ಗ್ರೌಂಡ್ ಫುಲ್ ಬ್ಲರ್ ಆಗಿ ಹೋಗುತ್ತೆ. ಯಾಕೆ? ನೀವು ಫೋಕಸ್ ಮಾಡ್ತಾ ಇರೋದು ಥಮ್ ಮೇಲೆ. ಸೊ ಬ್ಯಾಕ್ ಗ್ರೌಂಡ್ ಏನಾಗುತ್ತೆ? ಬ್ಲರ್ ಆಗುತ್ತೆ. ಅದೇ ಇವಾಗ ಮತ್ತೆ ಥಮ್ನ ಇಟ್ಕೊಳ್ಳಿ, ಬಟ್ ಥಮ್ನ ಫೋಕಸ್ ಮಾಡಕ್ಕೆ ಹೋಗ್ಬೇಡಿ, ಬ್ಯಾಕ್ ಗ್ರೌಂಡ್ನ ಫೋಕಸ್ ಮಾಡಿ. ಬ್ಯಾಕ್ ಗ್ರೌಂಡ್ನ ಫೋಕಸ್ ಮಾಡಿದಾಗ ಏನಾಗುತ್ತೆ? ಥಮ್ ಬ್ಲರ್ ಆಗುತ್ತೆ. ಸೊ ಇದಕ್ಕೆ ಅಕೊಮಡೇಷನ್, ಪವರ್ ಆಫ್ ಅಕೊಮಡೇಷನ್ ಅಂದರೆ ಇದೆ. ಓಕೆ, ಇಲ್ಲಿ ಡಯಾಗ್ರಾಮ್ ಮುಖಾಂತರ ಹೇಳ್ಕೊಟ್ಟಿದ್ದೀನಿ ನೋಡಿ. ಓಕೆ, ಇಲ್ಲಿ ಒಂದು ನಿಯರ್ ಬೈ ಆಬ್ಜೆಕ್ಟ್ ಇದೆ, ಒಂದು ಫಾರ್ ಬೈ ಆಬ್ಜೆಕ್ಟ್ ಇದೆ. ನಾವೇನು ಮಾಡ್ತಿದ್ದೀವಿ? ಈಗ ಫಾರ್ ಬೈ ಆಬ್ಜೆಕ್ಟ್ನ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಬರೋ ಲೈಟ್ ರೇಸು ಈ ಥರ ಬಂದು ರಿಫ್ಲೆಕ್ಟ್ ಆಗ್ಬಿಟ್ಟು ಕರೆಕ್ಟಾಗಿ ರೆಟಿನಾಗಿ ಬೀಳುತ್ತೆ. ಸೊ ಬಿದ್ದಾಗ ಏನಾಗುತ್ತೆ? ಇದು ಫಾರ್ ಇನ್ ಫೋಕಸ್, ಅಂದರೆ ಫಾರಲ್ಲಿ ಇರೋ ಆಬ್ಜೆಕ್ಟ್ಸ್ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆದರೆ ಹತ್ರ ನಾವು ಫೋಕಸ್ ಮಾಡ್ತಾ ಇಲ್ಲ ಅಲ್ವಾ, ಹತ್ರ ಏನಾಗುತ್ತೆ? ಈ ಥರ ಬಂದು ಲೈಟ್ ರೇಸು ರೆಟಿನಾ ಮೇಲೆ ಮೀಟ್ ಆಗಲ್ಲ. ಇದು ನೋಡಿ, ದೀಸ್ ಬೋತ್ ರೇಸ್ ಆರ್ ನಾಟ್ ಮೀಟಿಂಗ್. ಅವಾಗ ಈ ಯಾವ ಥರ ಕಾಣಿಸುತ್ತೆ? ಇದು ಆಬ್ಜೆಕ್ಟ್ ನಮಗೆ ಬ್ಲರ್ಡ್ ಆಗಿ ಕಾಣಿಸುತ್ತೆ. ಓಕೆ, ಅದೇ ರೀತಿಯಲ್ಲಿ ಏನಾಗ್ತಿದೆ ಇಲ್ಲಿ? ವೆನ್ ದ ಸೀಲಿಯರ್ ಮಸಲ್ಸ್ ರಿಲ್ಯಾಕ್ಸ್. ಸೀಲಿಯರಿ ಮಸಲ್ಸ್ ಅಂದರೆ ಇವೆರಡು ಮಸಲ್ಸ್ ಇದಾವೆ ನೋಡಿ, ಅದು. ವೆನ್ ದ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಏನಾಗುತ್ತೆ? ಲೆನ್ಸ್ ಬಿಕಮ್ ಥಿಕ್, ಲೆನ್ಸು ದಪ್ಪ ಆಗುತ್ತೆ. ಫೋಕಲ್ ಲೆಂತ್ ಇನ್ಕ್ರೀಸಸ್.
ಫೋಕಲ್ ಲೆಂತ್ ಇನ್ಕ್ರೀಸಸ್. ಅದೇ ರೀತಿ ಇವಾಗ ನಾವೇನ್ ಮಾಡಿದ್ವಿ, ಇದನ್ನ ಫೋಕಸ್ ಮಾಡಿ ಇದು ಔಟ್ ಆಫ್ ಫೋಕಸ್ ಆಗಿತ್ತಲ್ವಾ. ನೆಕ್ಸ್ಟ್ ಒನ್ ಇವಾಗ ಇದನ್ನ ಫೋಕಸ್ ಮಾಡೋಣ. ಇದನ್ನ ಫೋಕಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಲೈಟ್ ರೇಸ್ ಬರುತ್ತೆ, ರಿಫ್ರಾಕ್ಟ್ ಆಗುತ್ತೆ, ಮೀಟ್ ಆಗುತ್ತೆ ಒಂದು ಪಾಯಿಂಟಲ್ಲಿ. ಸೊ ನಿಯರ್ ಇನ್ ಫೋಕಸ್, ಫಾರ್ ಯಾವ ಥರ ಇದೆ ನೋಡಿ, ಲೈಟ್ ರೇಸ್ ಬಂತು, ಇಲ್ಲಿ ಮೀಟೇ ಆಗ್ತಾ ಇಲ್ಲ ನೋಡಿ, ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಇಲ್ಲಿ ಮೀಟ್ ಆಗಿದೆ ಬಟ್ ರೆಟಿನಾ ಇಲ್ಲಿಲ್ಲ, ರೆಟಿನಾ ಇರೋದು ಇಲ್ಲಿ ಅಲ್ವಾ. ಸೊ ಫಾರ್ ಆಬ್ಜೆಕ್ಟ್ ಏನಾಗುತ್ತೆ ಇವಾಗ, ಫಾರ್ ವಿಲ್ ಬಿ ಬ್ಲರ್ಡ್. ಓಕೆ, ಇಲ್ಲೇನಾಗ್ತದೆ ಪ್ರೋಸೆಸ್ಸು, ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಲೆನ್ಸ್ ಬಿಕಮ್ ಥಿಕ್. ಲೆನ್ಸ್ ಯಾವಾಗ ಥಿಕ್ ಆಗುತ್ತೋ ಫೋಕಲ್ ಲೆಂತ್ ಡಿಕ್ರೀಸಸ್. ಯಾವಾಗ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೋ ಫಾರರ್ ಆಬ್ಜೆಕ್ಟ್ಸ್ ವಿಲ್ ಬಿ ವೆರಿ ಕ್ಲಿಯರ್ ಟು ದ ಸೈಟ್. ಓಕೆ, ಸೊ ಇದು ಪವರ್ ಆಫ್ ಅಕೊಮಡೇಷನ್. ನೆಕ್ಸ್ಟ್, ಸೊ ನಿಯರ್ ಪಾಯಿಂಟ್ ಆಫ್ ದ ಐ, ಫಾರ್ ಪಾಯಿಂಟ್ ಆಫ್ ದ ಐ. ನಿಯರ್ ಪಾಯಿಂಟ್ ಆಫ್ ದ ಐ ಎಷ್ಟಿರುತ್ತೆ, 25 ಸೆಂಟಿಮೀಟರ್ಸ್ ಇರುತ್ತೆ. ಅದೇ ಫಾರ್ ಪಾಯಿಂಟ್ ಆಫ್ ದ ಐ ಎಷ್ಟಿರುತ್ತೆ, ಇನ್ಫಿನಿಟಿ. ಅದನ್ನೇ ಬರ್ದಿರೋದಿಲ್ಲಿ, ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿತ್ ದ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಮೋಸ್ಟ್ ಡಿಸ್ಟಿಂಕ್ಟ್ಲಿ ವಿತೌಟ್ ಸ್ಟ್ರೈನ್. ಓಕೆ, ಇದಕ್ಕೆ ನಿಯರ್ ಪಾಯಿಂಟ್ ಆಫ್ ದ ಐ, ದಿಸ್ ಇಸ್ ದ ಡೆಫಿನೇಷನ್. ನಿಯರ್ ಪಾಯಿಂಟ್ ಆಫ್ ದ ಐ ಎಷ್ಟಿರುತ್ತೆ, ಇಟ್ ಇಸ್ ಅರೌಂಡ್ 25 ಸೆಂಟಿಮೀಟರ್ಸ್ ಫಾರ್ ಅ ನಾರ್ಮಲ್ ಐ. ಅದೇ ಹೇಳಿದ್ ನಾನು. ಓಕೆ, ನೆಕ್ಸ್ಟ್, ಫಾರ್ ಪಾಯಿಂಟ್ ಆಫ್ ದ ಐ, ದ ಫಾರ್ದೆಸ್ಟ್ ಪಾಯಿಂಟ್ ಅಪ್ ಟು ವಿಚ್ ದ ಐ ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಇದಕ್ಕೆ ಫಾರ್ ಪಾಯಿಂಟ್ ಆಫ್ ದ ಐ ಇದು ಡೆಫಿನೇಷನ್. ವಾಟ್ ಇಸ್ ದ ಫಾರ್ ಪಾಯಿಂಟ್ ಆಫ್ ದ ಐ? ದ ಫಾರ್ ಪಾಯಿಂಟ್ ಆಫ್ ದ ಐ ಇಟ್ ಇಸ್ ಇನ್ಫಿನಿಟಿ ಫಾರ್ ಅ ನಾರ್ಮಲ್ ಐ. ಸೊ ಎಷ್ಟು ದೂರ ಇದ್ರೆ ನಮಗೆ ಕಾಣಿಸುತ್ತೆ ವಸ್ತುಗಳು, ಇನ್ಫಿನಿಟಿ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾರ್ಸ್ ಕಾಣಿಸುತ್ತೆ ನಮಗೆ, ಕರೆಕ್ಟ್? ಸ್ಟಾರ್ಸ್ ಎಷ್ಟು ದೂರ ಇರುತ್ತೆ, ತುಂಬಾ ದೂರ ಇರುತ್ತೆ, ಆದ್ರೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಟ್ ಇಸ್ ಇನ್ಫಿನಿಟಿ. ಫಾರ್ ಪಾಯಿಂಟು, ನಿಯರ್ ಪಾಯಿಂಟ್ ಬಂದ್ಬಿಟ್ಟು 25 ಸೆಂಟಿಮೀಟರ್ಸ್. ನೆಕ್ಸ್ಟ್, ಡಿಫೆಕ್ಟ್ಸ್ ಆಫ್ ವಿಷನ್. ಸೊ ಕಣ್ಣಲ್ಲಿ ಬರುವಂಥ ರೋಗಗಳು ಅಥವಾ ಏನು ಡಿಫೆಕ್ಟ್ಸ್ ಬರ್ತವೆ ಕಣ್ಣಲ್ಲಿ, 3 ಟೈಪ್ಸ್ ಆಫ್ ಡಿಫೆಕ್ಟ್ಸ್. ಒಂದು ಮಯೋಪಿಯಾ, ಇನ್ನೊಂದು ಹೈಪರ್ಮೆಟ್ರೋಪಿಯಾ, ಹಾಗೂ ಇನ್ನೊಂದು ಪ್ರೆಸ್ ಮಯೋಪಿಯಾ. ರೈಟ್? ಮಯೋಪಿಯಾ ಅಂದರೆ ಏನು, ಯಾವ ರೀತಿ ಇರುತ್ತೆ ನೋಡೋಣ. ಮಯೋಪಿಯಾ ಅಂದರೆ, ಮಯೋಪಿಯಾ ಇಸ್ ಆಲ್ಸೋ ಕಾಲ್ಡ್ ಎಸ್ ನಿಯರ್ ಸೈಟೆಡ್ನೆಸ್. ಒಂದು ಟ್ರಿಕ್ ಇದೆ ಇಲ್ಲಿ. ಯಾವ ಸೈಟೆಡ್ನೆಸ್ ಇದು, ನಿಯರ್ ಸೈಟೆಡ್ನೆಸ್. ಸೊ ನಿಯರ್ ಸೈಟೆಡ್ನೆಸ್ ಅಂದರೆ ನಿಯರ್ ಆಬ್ಜೆಕ್ಟ್ಸ್ ಮಾತ್ರ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ಯಾವ ಸೈಟೆಡ್ನೆಸ್ ಇರುತ್ತೆ ನೋಡಿ, ಆ ಆಬ್ಜೆಕ್ಟ್ಸ್ ಕ್ಲಿಯರಾಗಿ ಕಾಣಿಸುತ್ತೆ. ಜ್ಞಾಪಕ ಇಟ್ಕೊಳ್ಳಿ ಇದು. Okay, myopia is also called as nearsightedness. A person with myopia can see nearby objects clearly. So near andre near agiro objects clear ಆಗಿ ಕಾಣಿಸುತ್ತೆ. ಅದೇ ಬಟ್ ಕೆನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ಲಿ, ಅಂದರೆ ದೂರದಲ್ಲಿರುವ ಆಬ್ಜೆಕ್ಟ್ಗಳು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಯಾವ ಐಗಿದು, ಮಯೋಪಿಕ್ ಐಗೆ. ಓಕೆ, ಸೊ ಮಯೋಪಿಕ್ ಐ ನೋಡೋದಕ್ಕೆ ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಮಯೋಪಿಕ್ ಐ. ಓಕೆ, ದಿಸ್ ಡಿಫೆಕ್ಟ್ ಮೇ ಅರೈಸ್ ಡ್ಯೂ ಟು ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐ ಲೆನ್ಸ್ ಆರ್ ಎಲಾಂಗೇಷನ್ ಆಫ್ ದ ಐ ಬಾಲ್. ಸೊ ಏನಕ್ಕೆ ಬರುತ್ತೆ ಮಯೋಪಿಯಾ, ಒಂದು ಕರ್ವೇಚರ್ ಜಾಸ್ತಿ ಇದ್ರೆ ಐಯಲ್ಲಿ, ಅಥವಾ ಐಸ್ ತುಂಬ ಎಲಾಂಗೇಟ್ ಆಗಿದ್ರೆ ಅವಾಗ ಮಯೋಪಿಯಾ ಅಕರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಓಕೆ, ಸೊ ಫಾರ್ ಪಾಯಿಂಟ್ ಆಫ್ ಅ ಮಯೋಪಿಯಾ ಏನಿದೆ, ಫಾರ್ ಪಾಯಿಂಟ್ ಆಫ್ ಅ ಮಯೋಪಿಯಾ, ಫಾರ್ ಪಾಯಿಂಟ್ ಆಫ್ ಅ ಮಯೋಪಿಯಾ ಫಾರ್ ನಾರ್ಮಲ್ ಐ ಏನು, ಇನ್ಫಿನಿಟಿ. ಬಟ್ ಮಯೋಪಿಕ್ ಐಗೆ ಫಾರ್ ಪಾಯಿಂಟ್ ಇದೆ, ಇದಕ್ಕಿಂತ ಒಂದು ಚೂರು ದೂರ ಹೋದ್ರೆ ಏನಾಗುತ್ತೆ, ಮಯೋಪಿಕ್ ಐಗೆ ಕಣ್ಣೇ ಕಾಣಿಸಲ್ಲ. ಆಯ್ತಾ? ಸೊ ಇದೇ ಫಾರ್ ಪಾಯಿಂಟ್ ಯಾವುದಕ್ಕೆ, ಮಯೋಪಿಕ್ ಐಗೆ. ಇವಾಗ ಇದಕ್ಕಿಂತ ದೂರ ಹೋದ್ರೆ, ಅಂದರೆ ಇನ್ಫಿನಿಟಿಯಿಂದ ಲೈಟ್ ರೇಸ್ ಬರ್ತಾ ಇದ್ರೆ ಏನಾಗುತ್ತೆ, ಇಮೇಜ್ ಫಾರ್ಮೇಷನ್ ಇಲ್ಲೇ ಆಗುತ್ತೆ, ಬಟ್ ರೆಟಿನಾ ಇರೋದು ಇಲ್ಲಿ. ಸೊ ಇವಾಗ ಇಮೇಜ್ ಇಲ್ಲಿಗೆ ಬರ್ಬೇಕು ತಾನೆ, ಸೊ ಅದು ತರಿಸಿದ್ರೆ ಮಾತ್ರ ಕಣ್ಣು ಕಾಣಿಸೋದು, ಇಲ್ಲಾಂದ್ರೆ ಕಣ್ಣು ಕಾಣಿಸೋದಿಲ್ಲ. ಸೊ ಅದನ್ನ ಕಾಣಿಸೋದು ಹೇಗೆ, ಕರೆಕ್ಷನ್ ಏನಿದೆ ಅದಕ್ಕೆ, ಒಂದು ಕಾನ್ಕೇವ್ ಲೆನ್ಸ್ನ ಇಡಬೇಕು ಇಲ್ಲಿ. ಕಾನ್ಕೇವ್ ಲೆನ್ಸ್ ಇಟ್ಟರೆ ಏನಾಗುತ್ತೆ ನೋಡಿ, ಲೈಟ್ ರೇಸ್ ಈ ಥರ ಬರುತ್ತೆ, ಡೈವರ್ಜ್ ಆಗುತ್ತೆ, ಮತ್ತೆ ಕನ್ವರ್ಜ್ ಆಗುತ್ತೆ. ಇವಾಗ ಕರೆಕ್ಟಾಗಿ ಇಮೇಜ್ ಫಾರ್ಮೇಷನ್ ಇಲ್ಲ ಆಗುತ್ತೆ. ಈ ಲೆನ್ಸ್ ಏನು ಗೊತ್ತಾಯಿತು, ಇದೆ ನಮ್ಮ ಕನ್ನಡಕ. ಆಯ್ತಾ? ಸೊ ಆ ಕನ್ನಡಕ ಹಾಕೊಂಡಾಗ ಏನಾಗುತ್ತೆ, ಡೈವರ್ಜ್ ಆಗಿ ಕನ್ವರ್ಜ್ ಆಗಿ ಫಾರ್ಮೇಷನ್ ಹಿಂಗಾಗುತ್ತೆ, ಅವಾಗ ನಮ್ಗೆ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ಕರೆಕ್ಷನ್ ಫಾರ್ ಮಯೋಪಿಕ್ ಐ. ನೆಕ್ಸ್ಟ್ ಸ್ಲೈಡ್ ಅದೇ, ಹೌ ಟು ಕರೆಕ್ಟ್ ಮಯೋಪಿಕ್ ಐ. ಅ ಕಾನ್ಕೇವ್ ಲೆನ್ಸ್ ಆಫ್ ಸೂಟಬಲ್ ಪವರ್ ವಿಲ್ ಬ್ರಿಂಗ್ ದ ಇಮೇಜ್ ಬ್ಯಾಕ್ ಆನ್ ಟು ದ ರೆಟಿನಾ ಅಂಡ್ ದಸ್ ದ ಡಿಫೆಕ್ಟ್ ಇಸ್ ಕರೆಕ್ಟೆಡ್. ಅರ್ಥ ಆಯ್ತಾ ಇದು? ಸೊ ಇದು ಮಯೋಪಿಕ್ ಐ, ನಿಯರ್ ಸೈಟೆಡ್ನೆಸ್, ಅಂದರೆ ಹತ್ರದಲ್ಲಿರೋ ಆಬ್ಜೆಕ್ಟ್ಸ್ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ, ದೂರದಲ್ಲಿರೋ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ನೆಕ್ಸ್ಟ್, ಹೈಪರ್ಮೆಟ್ರೋಪಿಯಾ, ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಾರ್ ಸೈಟೆಡ್ನೆಸ್. ಫಾರ್ ಇದೆ ಅಲ್ವಾ, ಸೊ ಫಾರ್ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ, ಹತ್ರದಲ್ಲಿರೋ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. Okay, a person with hypermetropia can see distant objects clearly but cannot see nearby objects distinctly. ಹತ್ರದಲ್ಲಿರೋ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಸೊ ಹೈಪರ್ಮೆಟ್ರೋಪಿಯಾ ಐ ಯಾವ ಥರ ಇರುತ್ತೆ, ಈ ಥರ ಇರುತ್ತೆ. ಹೈಪರ್ಮೆಟ್ರೋಪಿಯಾ ಏನಕ್ಕೆ ಅಕರ್ ಆಗುತ್ತೆ, ದ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಇಸ್ ಟೂ ಲಾಂಗ್ ಆರ್ ದ ಐ ಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್. ಹಿಂದ್ಗಡೆ ಎಲಾಂಗೇಟ್ ಆದರೆ ಮಯೋಪಿಯಾ, ಟೂ ಸ್ಮಾಲ್ ಆದರೆ ಏನು, ಹೈಪರ್ಮೆಟ್ರೋಪಿಯಾ. ಸೊ ಹೈಪರ್ಮೆಟ್ರೋಪಿಯಾಗೆ ಏನಂತ ಹೇಳಿದೆ ನಾನು, ದೂರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದೀನಿ. ಓಕೆ, ಸೊ ಇದು ಫಾರ್ ಪಾಯಿಂಟ್, ಇದು ಓಕೆ ಸಾರಿ ನಿಯರ್ ಪಾಯಿಂಟ್ ಆಫ್ ದ ಮಯೋಪಿಕ್ ಐ, ಇದು ಹೈಪರ್ಮೆಟ್ರೋಪಿಕ್ ಐ. ಸೊ ಇಲ್ಲಿ ಪಾಯಿಂಟ್ ಇರಬೇಕಾದ್ರೆ, ಇಲ್ಲಿ ಆಬ್ಜೆಕ್ಟ್ ಇರಬೇಕಾದ್ರೆ ಲೈಟ್ ರೇಸ್ ಈ ಥರ ಬರುತ್ತೆ. ಓಕೆ, ಕನ್ವರ್ಜ್ ಆಗ್ಬಿಟ್ಟು ಇಲ್ಲಿ ಥರ ಬೀಳುತ್ತೆ. ಓಕೆ, ದಿಸ್ ಇಸ್ ನಿಯರ್ ಪಾಯಿಂಟ್. ಇದಕ್ಕಿಂತ ಇನ್ನು ಹತ್ರ ಬಂದರೆ, ಇದಕ್ಕಿಂತ ಇವಾಗ ಆಬ್ಜೆಕ್ಟ್ ಇಲ್ಲಿದೆ, ಕರೆಕ್ಟಾಗಿ ರೆಟಿನಾ ಮೇಲೆ ಫಾರ್ಮ್ ಆಗ್ತಿದೆ ಇಮೇಜ್. ಇದೇ ಆಬ್ಜೆಕ್ಟ್ ನಾವೀಗ ಇಲ್ಲಿ ತೊಗೊಂಬಂದ್ವಿ ಅನ್ಕೊಳ್ಳಿ. ಸೊ ಇಲ್ಲಿ ಬಂದಿದೆ ಈಗ. ಇವಾಗ ನೋಡಿ ಲೈಟ್ ರೇಸ್ ಈ ಥರ ಬರುತ್ತೆ, ಕನ್ವರ್ಜ್ ಆಗುತ್ತೆ, ಬಟ್ ದ ಇಮೇಜ್ ಇಸ್ ಫಾರ್ಮಿಂಗ್ ಔಟ್ಸೈಡ್ ದ ರೆಟಿನಾ. ಸೊ ಅವಾಗ ಏನಾಗುತ್ತೆ, ಹತ್ರದಲ್ಲಿರೋ ಆಬ್ಜೆಕ್ಟ್ಸು ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಅಲ್ವಾ. ಸೊ ಯಾವಾಗ ಆ ಥರ ಕಾಣಿಸೋದಿಲ್ವೋ ಇದನ್ನು ಯಾವ ರೀತಿ ಕರೆಕ್ಟ್ ಮಾಡಬೇಕು,
ಒಂದು ಕಾನ್ವೆಕ್ಸ್ ಲೆನ್ಸ್ನ ಇಡಬೇಕು. ನೋಡಿ ಅವಾಗ ಏನಾಗುತ್ತೆ, ಇಲ್ಲಿಟ್ಟರೆ ಇಮೇಜು ಇದೇ ಆಬ್ಜೆಕ್ಟ್ ಇದೇ ಪಾಯಿಂಟಲ್ಲಿ ಇಟ್ಟಾಗ ಏನಾಗುತ್ತೆ, ಲೈಟ್ ರೇಸ್ ಈ ಥರ ಬರುತ್ತೆ, ಕನ್ವರ್ಜ್ ಆಗಿ ಮತ್ತೆ ಕನ್ವರ್ಜ್ ಆಗಿ ರೆಟಿನಾ ಮೇಲೆ, ಇಲ್ಲಿ ರೆಟಿನಾ ಆಚೆ ಹೋಗ್ತಾ ಇತ್ತು, ಇಲ್ಲಿ ರೆಟಿನಾ ಮೇಲೆ ಬೀಳುತ್ತೆ. ಓಕೆ, ಹೌ ಟು ಕರೆಕ್ಟ್ ಹೈಪರ್ಮೆಟ್ರೋಪಿಕ್ ಐ ಬೈ ಇಂಟ್ರೊಡ್ಯೂಸಿಂಗ್ ಅ ಕಾನ್ವೆಕ್ಸ್ ಲೆನ್ಸ್. ಆಯ್ತಾ? ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕರೆಕ್ಟ್ ದ ಹೈಪರ್ಮೆಟ್ರೋಪಿಕ್ ಐ. ಇಲ್ಲೇನು ಬರ್ದಿದ್ದೀವಿ ನೆಕ್ಸ್ಟು, ಐ ಗ್ಲಾಸಸ್ ವಿತ್ ಕನ್ವರ್ಜಿಂಗ್ ಲೆನ್ಸ್ ಪ್ರೊವೈಡ್ ಅಡಿಷನಲ್ ಫೋಕಸಿಂಗ್ ಪವರ್ ರಿಕ್ವೈರ್ಡ್ ಫಾರ್ ದ ಫಾರ್ಮೇಷನ್ ಆಫ್ ದ ಇಮೇಜ್ ಆನ್ ದ ರೆಟಿನಾ. ಓಕೆ, ಯಾವ ಲೆನ್ಸ್ ಯೂಸ್ ಮಾಡಬೇಕಿಲ್ಲಿ, ಕಾನ್ವೆಕ್ಸ್ ಯೂಸ್ ಮಾಡಬೇಕು ಫಾರ್ ಹೈಪರ್ಮೆಟ್ರೋಪಿಯಾ. ಮಯೋಪಿಯಾಗಿ ಯಾವ್ದು ಯೂಸ್ ಮಾಡಬೇಕು, ಕಾನ್ಕೇವ್ನ ಯೂಸ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, MCQ ಕೇಳೋ ಚಾನ್ಸಸ್ ಜಾಸ್ತಿ ಇದಾವೆ. ನೆಕ್ಸ್ಟ್ ಪ್ರೆಸ್ ಬಯೋಪಿಯಾ. ಸೊ ಪ್ರೆಸ್ ಬಯೋಪಿಯಾ ಯಾವ ಥರ ಆಗುತ್ತೆ, ದಿಸ್ ಹ್ಯಾಪನ್ಸ್ ಆಸ್ ವಿ ಏಜ್. ಸೊ ಏಜ್ ಆದಂಗೆ ಏನಾಗುತ್ತೆ, ಸೀಲಿಯರಿ ಮಸಲ್ಸ್ ವೀಕ್ ಆಗ್ತಾ ಇರುತ್ತೆ. ಓಕೆ, ದ ಪವರ್ ಆಫ್ ಅಕಾಮಿಡೇಷನ್ ಆಫ್ ಐಸ್ ಯೂಶಲಿ ಡಿಕ್ರೀಸಸ್ ವಿತ್ ಏಜಿಂಗ್. ಕರೆಕ್ಟ್. ದ ನಿಯರ್ ಪಾಯಿಂಟ್ ಗ್ರ್ಯಾಜುಲಿ ರಿಸೀಡ್ಸ್ ಅವೇ. ನಿಯರ್ ಪಾಯಿಂಟ್ ಅಂದರೆ ನಿಯರ್ ಪಾಯಿಂಟ್ ಎಷ್ಟಿದೆ, 25 ಸೆಂಟಿಮೀಟರ್ಸ್. ಕರೆಕ್ಟ್. ಅದು ತುಂಬ ಕಡಿಮೆ ಹಾಕೊಂಡು ಹೋಗ್ತಾ ಇರುತ್ತೆ. ಆಯ್ತಾ? ಸೊ ಏನಕ್ಕಾಗುತ್ತೆ, ಡಿಫಿಕಲ್ಟ್ ಟು ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕಂಫರ್ಟೇಬಲಿ ಆ್ಯಂಡ್ ಡಿಸ್ಟಿಂಕ್ಟ್ಲಿ ವಿತೌಟ್ ಕರೆಕ್ಟಿವ್ ಐ ಗ್ಲಾಸಸ್. ಸೊ ಅವಾಗ ವಯಸ್ಸಾದಂಗೆ ಏನಾಗುತ್ತೆ, ಕಣ್ಣಿನ ಪವರ್ ಕಡಿಮೆ ಆಗುತ್ತೆ. ಅದನ್ನು ಕರೆಕ್ಟ್ ಮಾಡೋದಕ್ಕೆ ಮತ್ತೆ ನಾವು ಲೆನ್ಸಸ್ನ ಹಾಕೋಬೇಕು. ದಿಸ್ ಡಿಫೆಕ್ಟ್ ಇಸ್ ಕಾಲ್ಡ್ ಆಸ್ ಪ್ರೆಸ್ ಬಯೋಪಿಯಾ ಅಷ್ಟೇ. ಓಕೆ, ಸೊ ಪ್ರೆಸ್ ಬಯೋಪಿಯಾ ಅಂದರೆ ಏನಂತ ಅರ್ಥ ಆಗಿದೆ ಅನ್ಕೋತೀನಿ. ರೀಸನ್ ಅರೈಸಸ್ ಡ್ಯೂ ಟು ಗ್ರಾಜುವಲ್ ವೀಕ್ನಿಂಗ್ ಆಫ್ ದ ಸೀಲಿಯರಿ ಮಸಲ್ಸ್. ಸೊ ಸೀಲಿಯರಿ ಮಸಲ್ಸ್ ವೀಕ್ ಆಗ್ತಿದ್ದಂಗೆ ಇದು ಆಗೋ ಚಾನ್ಸಸ್ ಇದಾವೆ. ಆ್ಯಂಡ್ ಡಿಮಿನಿಷಿಂಗ್ ಫ್ಲೆಕ್ಸಿಬಿಲಿಟಿ ಆಫ್ ದ ಐ ಲೆನ್ಸ್. ಮತ್ತೆ ಫ್ಲೆಕ್ಸಿಬಿಲಿಟಿ, ಐ ಲೆನ್ಸಿನ ಫ್ಲೆಕ್ಸಿಬಿಲಿಟಿಗಳು ಕಡಿಮೆ ಹಾಕೊಂಡು ಹೋಗ್ತಾ ಇರುತ್ತೆ. ಇದು ಯಾವುದ್ರಲ್ಲಿ ಆಗೋದು, ಪ್ರೆಸ್ ಬಯೋಪಿಯಾದಲ್ಲಿ. ಸೊ 3 ಡಿಫೆಕ್ಟ್ಸ್ ನೋಡಿದ್ದೀವಿ. ಒಂದು ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಆ್ಯಂಡ್ ಪ್ರೆಸ್ ಬಯೋಪಿಯಾ. ಮಯೋಪಿಯಾ ನಿಯರ್ ಸೈಟೆಡ್ನೆಸ್, ಹೈಪರ್ಮೆಟ್ರೋಪಿಯಾ ಫಾರ್ ಸೈಟೆಡ್ನೆಸ್ ಹಾಗೂ ಪ್ರೆಸ್ ಬಯೋಪಿಯಾ ಅಕರ್ಸ್ ಡ್ಯೂ ಟು ಏಜಿಂಗ್. ಆಲ್ ರೈಟ್. ಓಕೆ, ನೆಕ್ಸ್ಟ್ ಇಂಟೆಕ್ಸ್ಟ್ ಕ್ವಶನ್, ಒಂದು ಕ್ವಶನ್ ಇದೆ ಇಲ್ಲಿ ನೋಡಿ. The far point of a myopic person is 80 cm in front of the eye. What is the nature and power of the lens required to correct the problem? Okay, so ಈ ಪ್ರಾಬ್ಲಮ್ನ ಟ್ರೈ ಮಾಡಿ ನೀವು 2 minutes or 1 minute ಟೈಮ್ ತೊಗೊಳ್ಳಿ, ಟ್ರೈ ಮಾಡ್ಬಿಟ್ಟು ಆನ್ಸರ್ನ ಹೇಳಿ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ. ಕಾಮೆಂಟ್ ಮಾಡಿ ಆನ್ಸರ್ಸ್ನ. ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ, ಕಾಮೆಂಟ್ ಮಾಡಿ. ಓಕೆ, ಸೊ ಕಾಮೆಂಟ್ಸ್ ಬರ್ತಾ ಇದ್ದಾವೆ. ಓಕೆ, ನಾನು ಆನ್ಸರ್ ಹೇಳ್ತೀನಿ ಇಲ್ಲಿ ಯಾವ ಥರ ಮಾಡಬೇಕು ಅಂತ. ಆನ್ಸರ್ ನೋಡಿ ಇಲ್ಲಿ. ಸೊ ಗಿವನ್ ಫಾರ್ ಪಾಯಿಂಟ್ ಎಷ್ಟಿದೆ, 80 ಸೆಂಟಿಮೀಟರ್ ಇದೆ. ಅಂದರೆ 80 ಸೆಂಟಿಮೀಟರ್ ದಾಟಿ 81 ಸೆಂಟಿಮೀಟರ್ಗೆ ಒಂದು ಆಬ್ಜೆಕ್ಟ್ನ ಇಟ್ಟರೆ ಆ ಕಣ್ಣು ಕಾಣಿಸಲ್ಲ ಆ ಮನುಷ್ಯನಿಗೆ. ಯಾಕಂದರೆ ದೂರ ಎಷ್ಟು ದೂರ ನೋಡ್ಬೋದು, ಅವನು ಜಸ್ಟ್ 80 ಸೆಂಟಿಮೀಟರ್ ದೂರ ನೋಡ್ಬೋದು. 80 ಸೆಂಟಿಮೀಟರ್ಗಿಂತ ಇನ್ನೂ ದೂರ ಇದ್ದರೆ ಕಣ್ಣು ಕಾಣಿಸೋದಿಲ್ಲ ಅಲ್ವಾ. ಸೊ ಫಾರ್ ಪಾಯಿಂಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಇವಾಗ ವಿ ಯೂಸ್ ಕಾನ್ಕೇವ್ ಲೆನ್ಸ್ ಟು ಕರೆಕ್ಟ್ ದ ಮಯೋಪಿಯಾ. ಕರೆಕ್ಟ್. If the object is at infinity, then the image needs to be formed at 80 centimeters. ಏನಾಗ್ತಾ ಇದೆ ಇಲ್ಲಿ, ಅವ್ನಿಗೆ 80 ಸೆಂಟಿಮೀಟರ್ಗಿಂತ ದೂರ ಇದ್ರೆ ಕಣ್ಣು ಕಾಣಿಸಲ್ಲ. ಇವಾಗ ಇನ್ಫಿನಿಟಿಲಿರೋ ಒಂದು ಆಬ್ಜೆಕ್ಟ್ನ ಲೆನ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕಂದ್ರೆ, ಆ ಇನ್ಫಿನಿಟಿ ಇರೋ ಆಬ್ಜೆಕ್ಟು 80 ಸೆಂಟಿಮೀಟರ್ಗೆ ಬಂದು ನಿಲ್ಲಬೇಕು. ಆ ಥರ ನಾವು ಪ್ರಿಪೇರ್ ಮಾಡಬೇಕು ಆ ಲೆನ್ಸ್ನ. ಯಾವ ಲೆನ್ಸ್ನ ಹಾಕ್ಬೇಕಾಗ್ನಲ್ಲಿ, ಕಾನ್ಕೇವ್ ಲೆನ್ಸ್ನ ಹಾಕಬೇಕು. ಯಾವಾಗ ಕಾನ್ಕೇವ್ ಲೆನ್ಸ್ನ ಹಾಕ್ತೀವೋ ಇನ್ಫಿನಿಟಿಲಿರೋ ಆಬ್ಜೆಕ್ಟು 80 ಸೆಂಟಿಮೀಟರ್ಗೆ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ಕಣ್ಣು ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. Okay, hence focal length is equal to minus 80 centimeter, which is equal to minus 0.8. Power ಏನು ಬರುತ್ತೆ, 1 by f. So f ನ substitute ಮಾಡಿ ಬರೆದಾಗ the power is minus 1.23 d ಅಂದರೆ diopter. Okay, that is the unit of the lens, power of lens. Next, ಇನ್ನೊಂದು question ಇದೆ. A student has difficulty reading a blackboard while sitting in the last row. Okay, what could be the defect the child is suffering from? How it can be corrected? So ಲಾಸ್ಟ್ ಬೆಂಚಲ್ಲಿ ಕೂತು ಬೋರ್ಡ್ನ ನೋಡೋಕೆ ಆಗ್ತಾ ಇಲ್ಲ. ಸೊ ಅವ್ನಿಗೆ ದೂರದಲ್ಲಿರೋದು ಕಾಣಿಸ್ತಾ ಇಲ್ಲ. ಅದನ್ನು ಯಾವ ಥರ ಕರೆಕ್ಟ್ ಮಾಡಬೇಕು ನೋಡೋಣ. ಓಕೆ, ಸಿನ್ಸ್ ದ ಚೈಲ್ಡ್ ಕೆನಾಟ್ ಸಿ ದ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಲೈಕ್ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್, ಕ್ಲಿಯರ್ಲಿ is suffering from the defect of vision. Which vision is that? ದೂರದಲ್ಲಿರೋದು ಕಾಣಿಸ್ತಾ ಇಲ್ಲ. ಓಕೆ, or defect of eye called as myopia or short sightedness. Myopia can be corrected by using spectacles containing which lens? Concave lenses of suitable power. ಈ ರೀತಿ ಬರಿಬೇಕು ಆನ್ಸರ್ನ ಎಕ್ಸಾಮಲ್ಲಿ ಬರಿಬೇಕಾದ್ರೆ. ಅರ್ಥ ಆಯ್ತಾ ಯಾವ ರೀತಿ ಬರಿಬೇಕಂತ? ಸೊ ಇದು ಇನ್ನೊಂದು ಪ್ರಶ್ನೆಗೆ ಉತ್ತರ. ಇಲ್ಲಿ ಯಾವುದು ಕ್ಯಾಲ್ಕುಲೇಷನ್ಸ್ಗಳಿಲ್ಲ,
ಥಿಯರಿಗೆ ಬರೀಬೇಕು ಆನ್ಸರ್. ಓಕೆ, ಹಿಂದಿನ ಪ್ರಶ್ನೆಯದಲ್ಲಿತ್ತು, ಬಟ್ ಈ ಪ್ರಶ್ನೆಯಲ್ಲಿ ನೋ ಕ್ಯಾಲ್ಕುಲೇಷನ್, ಜಸ್ಟ್ ಥಿಯರಿಟಿಕಲ್ ಆನ್ಸರ್. ಆಲ್ ರೈಟ್. ಓಕೆ, ನೆಕ್ಸ್ಟ್ ರಿಫ್ಲೆಕ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್. ಸೊ ಲೈಟ್ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ ಪ್ರಿಸಮ್ ಅಲ್ಲಿ ಅಂತ. ಮತ್ತೆ ಇನ್ಸಿಡೆಂಟ್ ಎಮರ್ಜೆಂಟ್ ಎಲ್ಲ ಜ್ಞಾಪಕ ಇದೆಯಲ್ವಾ? ಇಲ್ಲಿ ನೋಡಿ, ಇದು ಪ್ರಿಸಮ್ ವಿತ್ ಆಂಗಲ್ ಎ. ಆಯ್ತಾ, ಇದನ್ನ ಮೆನ್ಷನ್ ಮಾಡ್ಬೇಕು, ಡ್ರಾಯಿಂಗ್ ಮಾಡ್ಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್. ಇನ್ಸಿಡೆಂಟ್ ರೇ ಬರುತ್ತೆ, ಇನ್ಸಿಡೆಂಟ್ ರೇ ಇಸ್ ಟ್ರಾವೆಲಿಂಗ್, ಇಟ್ ಎಂಟರ್ಸ್ ರೇರರ್ ಟು ಡೆನ್ಸರ್ ಮೀಡಿಯಂ. ಗ್ಲಾಸ್ ಎಂಟರ್ ಆಗುತ್ತೆ, ಎಂಟರ್ ಆಗಿದ ತಕ್ಷಣ ಏನಾಗುತ್ತೆ, ರಿಫ್ರಾಕ್ಟ್ ಆಗುತ್ತೆ, ಅಂದ್ರೆ ದ ಲೈಟ್ ವಿಲ್ ಬೆಂಡ್. ಇದೇ ತರ ಸ್ಟ್ರೇಟ್ ಆಗಿ ಹೋಗ್ತಾ ಇತ್ತು, ಬಟ್ ಏನಾಯ್ತು ಈಗ ರಿಫ್ರಾಕ್ಟ್ ಆಗ್ಬಿಟ್ಟು ಸ್ಟ್ರೇಟ್ ಆಗಿ ಬರ್ತಾ ಇದೆ. ಡೆನ್ಸರ್ ಮೀಡಿಯಂ ಟ್ರಾವೆಲ್ ಆಗ್ತಿದೆ, ಇವಾಗ ಆಚೆ ಬರುತ್ತೆ, ಆಚೆ ಬರ್ಬೇಕಾದ್ರೆ ಏನಾಗುತ್ತೆ ಮತ್ತೆ ಬೆಂಡ್ ಆಗುತ್ತೆ ಈ ತರ. ಓಕೆ, ಸೊ ದಿಸ್ ಇಸ್ ಎಮರ್ಜೆಂಟ್ ರೇ, ದಿಸ್ ಇಸ್ ರಿಫ್ರಾಕ್ಟೆಡ್ ರೇ, ಅಂಡ್ ದಿಸ್ ಇಸ್ ದ ಇನ್ಸಿಡೆಂಟ್ ರೇ. ಓಕೆ, ಸೊ ಇಲ್ಲಿ ಅಕಸ್ಮಾತ್ ಗ್ಲಾಸ್ ಇರಲಿಲ್ಲ ಅಂದ್ರೆ ಲೈಟ್ ರೇ ಹೀಗೆ ಸ್ಟ್ರೇಟ್ ಆಗಿ ಹೋಗ್ತಾ ಇತ್ತು, ಕರೆಕ್ಟ್. ಈ ರೇ ನಾ ಹಿಂದ್ಗಡೆ ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ಇಲ್ಲಿ ಬಂದು ಮೀಟ್ ಆಗುತ್ತೆ. ದಿಸ್ ಆಂಗಲ್, ಇಲ್ಲಿ ಇವೆರಡು ಲೈನ್ಗಳ ಮಧ್ಯದಲ್ಲಿ ಎರಡು ಗ್ರೀನ್ ಲೈನ್ ಇದೆ ನೋಡಿ, ಈ ಎರಡು ಗ್ರೀನ್ ಲೈನ್ ಮಧ್ಯದಲ್ಲಿರೋ ಆಂಗಲ್ಗೆ ನಾವು ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಅಂದ್ರೆ ಲೈಟ್ ರೇಸ್ ಎಷ್ಟು ಡಿವಿಯೇಟ್ ಆಗಿದೆ ಈ ಪ್ರಿಸಮ್ನ ಎಂಟರ್ ಆಗಿಬಿಟ್ಟು ಅಂತ. ಓಕೆ, ಸೊ ಎಲ್ಲ ಪಾಯಿಂಟ್ಸ್ ಇಲ್ಲಿ ಬರ್ದಿದ್ದೀವಿ. PE is the incident ray, okay, EF is the refracted ray, FS is the emergent ray. Next, angle A is the angle of prism, angle I is the angle of incidence, angle R is the angle of refraction, angle E is the angle of emergence, illi the angle E, and angle D, illi the nodi angle D, this is angle D. Angle D is angle of deviation. Okay, so istella points idave yadralli reflection of light through prism. Next, dispersion of white light by a glass prism. ಸೊ ಒಂದು ವೈಟ್ ಲೈಟು ಯಾವ ಥರ ಡಿಸ್ಪರ್ಸ್ ಆಗುತ್ತೆ ಅಂತ ನೋಡ್ಬೇಕಂದ್ರೆ ನಾವೇನು ಮಾಡಬೇಕು, ಒಂದು ಗ್ಲಾಸ್ ಪ್ರಿಸಮಿನ ಮುಖಾಂತರ ನೋಡ್ಕೋಬಹುದು. ಯಾವ ರೀತಿ ಇಲ್ಲಿದೆ, ದ ಸ್ಪ್ಲಿಟಿಂಗ್ ಆಫ್ ಲೈಟ್ ಇಂಟು ಇಟ್ಸ್ ಕಾಂಪೋನೆಂಟ್ ಕಲರ್ಸ್ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್. ಅಂದ್ರೆ ಒಂದು ವೈಟ್ ಲೈಟ್ನ ಬೇರೆ ಬೇರೆ ಕಾಂಪೋನೆಂಟ್ ಕಲರ್ಸ್ ಸ್ಪ್ಲಿಟ್ ಆದಾಗ ಅದಕ್ಕೆ ಏನಂತ ಕರಿತೀವಿ ನಾವು, ಡಿಸ್ಪರ್ಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಸ್ಪೆಕ್ಟ್ರಮ್ ಆಫ್ ಲೈಟ್. ಓಕೆ, ವಿಬ್ ಗ್ಯಾರ್ ಬೇಸಿಕಲಿ ವಿ ಇಂದ ಸ್ಟಾರ್ಟ್ ಆಗ್ತಿದೆ, ಆರ್ ಇಂದ ಎಂಡ್ ಆಗ್ತಿದೆ, ವಿಬ್ ಗ್ಯಾರ್. ಓಕೆ, ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ ಬೆಂಡ್ ಥ್ರೂ ಡಿಫ್ರೆಂಟ್ ಆಂಗಲ್ಸ್ with respect to the incident ray as they pass through the prism. ಸೊ ನಾ ಹೇಳ್ದಂಗೆ ವೈಟ್ ಲೈಟ್ ಯಾವಾಗ ಎಂಟರ್ ಆಗುತ್ತೋ ರಿಫ್ರಾಕ್ಟ್ ಆಗ್ಬಿಟ್ಟು ಬೇರೆ ಬೇರೆ ಕಲರ್ಸ್ ಆಗಿ ಆಚೆ ಬರುತ್ತೆ, ಮತ್ತೆ ಅದು ರಿಫ್ರಾಕ್ಟ್ ಆಗ್ಬಿಟ್ಟು ಮತ್ತೆ ಈ ರೀತಿ ಎಮರ್ಜೆಂಟ್ ಆಗುತ್ತೆ. ಓಕೆ, ದೀಸ್ ಆರ್ ಆಲ್ ಎಮರ್ಜೆಂಟ್ ರೇಸ್, ದೀಸ್ ಆರ್ ರಿಫ್ರಾಕ್ಟೆಡ್ ರೇಸ್, ದಿಸ್ ಇಸ್ ದ ಇನ್ಸಿಡೆಂಟ್ ರೇ. ವಾಟ್ ಇಸ್ ಇನ್ಸಿಡೆಂಟ್ ರೇ ಹಿಯರ್? ವೈಟ್ ಲೈಟ್ beam. Okay, fine. The red light bends the least while the violet light bends the most. ರೆಡ್ ಲೈಟ್ ತುಂಬಾ ಕಡಿಮೆ ಬೆಂಡ್ ಆಗ್ತಿದೆ ನೋಡಿ, ಇಷ್ಟು ಬಂದ್ಬಿಟ್ಟು ಇಷ್ಟೇ ಬೆಂಡ್ ಆಗ್ತದೆ. ವಾಯ್ಲೆಟ್ ಲೈಟ್ ನೋಡಿ ಹೀಗೆ ಬಂದು ಹೀಗೆ ಬೆಂಡ್ ಆಗ್ತಾ ಇದೆ ಮತ್ತೆ, ಕರೆಕ್ಟ್. ವಾಯ್ಲೆಟ್ ತುಂಬಾ ಜಾಸ್ತಿ ಬೆಂಡ್ ಆಗುತ್ತೆ, ರೆಡ್ ಕಡಿಮೆ ಬೆಂಡ್ ಆಗುತ್ತೆ. ಓಕೆ, ದಿಸ್ ಇಸ್ ಸ್ಪ್ಲಿಟಿಂಗ್ ಆಫ್ ಲೈಟ್ ಇಂಟು ಇಟ್ಸ್ ಕಾಂಪೋನೆಂಟ್ಸ್ ಕಲರ್ಸ್, ಡಿಸ್ಪರ್ಷನ್ ಆಫ್ ವೈಟ್ ಲೈಟ್. ನೆಕ್ಸ್ಟ್, ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್. ಇಲ್ಲೇನು ಮಾಡಿದ್ದಾರೆ, ನ್ಯೂಟನ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಡೈರೆಕ್ಟ್ ಆಗಿ ಇಲ್ಲಿಗೆ ಬರೋಣ. ಓಕೆ, ಸೊ ಇದು ಒಂದು ಕಾರ್ಡ್ಬೋರ್ಡ್ ಶೀಟು, ಅಲ್ಲೊಂದು ಹೋಲ್ ಮಾಡಿಬಿಟ್ಟು ಹೋಲಿಂದ ಏನು ಮಾಡ್ತಾರೆ, ವೈಟ್ ಲೈಟ್ನ ಬಿಡ್ತಾ ಇದ್ದಾರೆ. ಆ ವೈಟ್ ಲೈಟ್ ಇದೇ ಥರ ಸ್ಟ್ರೇಟಾಗಿ ಹೋಗ್ಬಿಟ್ಟು ಪ್ರಿಸಮಿಗೆ ಕಾಂಟ್ಯಾಕ್ಟ್ ಆಗುತ್ತೆ. ಯಾವಾಗ ಪ್ರಿಸಮಿಗೆ ಕಾಂಟ್ಯಾಕ್ಟ್ ಆಗುತ್ತೋ ವೈಟ್ ಲೈಟ್ ಏನಾಗುತ್ತೆ, ಇಟ್ ವಿಲ್ ಡಿಸ್ಪರ್ಸ್ ಇಂಟು ಸ್ಪೆಕ್ಟ್ರಮ್ ಕಲರ್ಸ್ ಅಲ್ವಾ. ಸೊ ಸ್ಪೆಕ್ಟ್ರಮ್ ಕಲರ್ಸ್ ವಿ ಇಂದ ಆರ್, ವಿಬ್ ಗ್ಯಾರ್ ಸ್ಪ್ಲಿಟ್ ಆಗುತ್ತೆ, ಆ ಸ್ಪೆಕ್ಟ್ರಮ್ ಕಲರ್ಸ್ ಮತ್ತೆ ರಿಫ್ರಾಕ್ಟ್ ಆಗ್ಬಿಟ್ಟು ಆಚೆ ಬರುತ್ತೆ, ಇದು ಎಮರ್ಜೆಂಟ್. ಇಲ್ಲಿ ಎಲ್ಲ ಆಚೆ ಬರುತ್ತಲ್ವಾ, ಇದೇ ಥರದ ಒಂದು ಐಡೆಂಟಿಕಲ್ ಪ್ರಿಸಮ್ನ ಇನ್ವರ್ಟೆಡ್ ಆಗಿ ಇಡಬೇಕು. ಓಕೆ, ಇನ್ವರ್ಟೆಡ್ ಆಗಿ ಇಟ್ಬಿಟ್ಟಾಗ ಇದೇನಾಗುತ್ತೆ, ರಿಫ್ರಾಕ್ಟೆಡ್ ಎಮರ್ಜೆಂಟ್ ರೇ ಈ ಥರ ಬರುತ್ತೆ, ಮತ್ತೆ ಗ್ಲಾಸ್ ಮೀಡಿಯಂ ಎಂಟರ್ ಆಗ್ಬಿಟ್ಟು ಏನಾಗುತ್ತೆ, ರಿಫ್ರಾಕ್ಟ್ ಆಗುತ್ತೆ, ರಿಫ್ರಾಕ್ಟ್ ಆಗ್ಬಿಟ್ಟು ಕನ್ವರ್ಜ್ ಆಗ್ಬಿಟ್ಟು ಆಚೆ ಬರ್ಬೇಕಾದ್ರೆ ಯಾವ ಥರ ಬರುತ್ತೆ, ವೈಟ್ ಲೈಟ್ ಆಗಿ ಆಚೆ ಬರುತ್ತೆ. ಓಕೆ, ಇಲ್ಲಿ ಏನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಲ್ವಾ ಅದನ್ನೇ ಇಲ್ಲೂ ಕೂಡ ಬರೆದಿದ್ದೀನಿ ನಾನು. ಓಕೆ, ದಿಸ್ ಇಸ್ ಫಾರ್ ಯುವರ್ ರೆಫರೆನ್ಸ್, ಇದು ನನ್ನ ಎಕ್ಸ್ಪ್ಲನೇಷನ್ ಏನಾಗಿದೆಯೋ ಅದನ್ನೇ ಇಲ್ಲಿ ಇಂಗ್ಲೀಷಲ್ಲಿ ಬರ್ತಿದ್ದೀನಿ. ಓಕೆ, ಸೊ ಇದನ್ನ ಇದೇ ರೀತಿ ನೀವು ಎಕ್ಸಾಮಲ್ಲಿ ಬರೀಬೇಕು ಈ ಪ್ರಶ್ನೆ ಕೇಳಿದ್ದಲ್ಲಿ, ಆಯ್ತಾ. ಆಲ್ ರೈಟ್, ನೆಕ್ಸ್ಟ್ ಹೋಗೋಣ. ರೈನ್ಬೋ ಫಾರ್ಮೇಷನ್. ಸೊ ರೈನ್ಬೋ ಫಾರ್ಮೇಷನ್ ಇವಾಗ ಪ್ರಿಸಮ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಲ್ವಾ. ಸೊ ಪ್ರಿಸಮ್ ಬದಲು ಇಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ವಾಟರ್ ಡ್ರಾಪ್ಲೆಟ್ಸ್. ಸೊ ಮಳೆ ಬಂದಾಗೆಲ್ಲ ಕಾಮನ್ ಬಿಲ್ಲು ಕಾಣಿಸ್ತಾ ಇರುತ್ತೆ, ಅಂದ್ರೆ ರೈನ್ಬೋ ಫಾರ್ಮ್ ಆಗುತ್ತೆ. ಯಾವ ರೀತಿ ರೈನ್ಬೋ ಫಾರ್ಮ್ ಆಗುತ್ತೆ, ಆನ್ ದ ಪ್ರಿನ್ಸಿಪಲ್ ಆಫ್ ಪ್ರಿಸಮ್. ಸೊ ಪ್ರಿಸಮ್ ಅಲ್ಲಿ ನಾವೇನು ನೋಡಿದೀವೋ ಅದೇ ಪ್ರಿನ್ಸಿಪಲ್ ಇಲ್ಲೂ ಕೂಡ ಆಗ್ತಾ ಇದೆ ನೋಡಿ. ರೈನ್ ಡ್ರಾಪ್, ಇದು ಚಿಕ್ಕ ರೈನ್ ಡ್ರಾಪ್. ಸೊ ಎಷ್ಟೊಂದು ರೈನ್ ಡ್ರಾಪ್ಸ್ ಆಗುತ್ತೆ ಮಳೆ ಬರಬೇಕಾದ್ರೆ, ಇನ್ಫಿನೈಟ್ ರೈನ್ ಡ್ರಾಪ್ಸ್ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ಸನ್ಲೈಟ್ ಬರುತ್ತೆ, ಅಂದ್ರೆ ವೈಟ್ ಲೈಟ್ ಬೇಸಿಕಲಿ. ವೈಟ್ ಲೈಟ್ ಎಂಟರ್ ಆಗುತ್ತೆ, ರೈನ್ ಡ್ರಾಪ್ನ ಎಂಟರ್ ಆದಾಗ ಏನಾಗುತ್ತೆ, ರಿಫ್ರಾಕ್ಟ್ ಆಗುತ್ತೆ, ಅಂದ್ರೆ ಬೆಂಡ್ ಆಗುತ್ತೆ. ಬೆಂಡ್ ಆಗ್ಬಿಟ್ಟು ರಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಬೌನ್ಸ್ ಬ್ಯಾಕ್ ಆಗ್ಬಿಟ್ಟು ಆಚೆ ಬರ್ಬೇಕಾದ್ರೆ ಏನಾಗುತ್ತೆ, ಮತ್ತೆ ರಿಫ್ರಾಕ್ಟ್ ಆಗುತ್ತೆ. ಸೊ ಈ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಡಿಸ್ಪರ್ಸ್ ಆಗುತ್ತೆ. ಏನು ಡಿಸ್ಪರ್ಸ್ ಆಗುತ್ತೆ, ವೈಟ್ ಲೈಟ್ ಡಿಸ್ಪರ್ಸ್ ಆಗುತ್ತೆ. ಯಾವ್ದಕ್ಕೆ ಡಿಸ್ಪರ್ಸ್ ಆಗುತ್ತೆ, ಇನ್ ಸ್ಪೆಕ್ಟ್ರಮ್ ಆಫ್ ಕಲರ್ಸ್. ಓಕೆ, ಸೊ ಇದರಿಂದ ಏನು ಫಾರ್ಮ್ ಆಗುತ್ತೆ, ಒಂದು ರೈನ್ಬೋ ಫಾರ್ಮ್ ಆಗುತ್ತೆ. ಆ ಎಕ್ಸ್ಪ್ಲನೇಷನ್ನೇ ಇಲ್ಲಿ ಕೂಡ ಬರ್ದಿರೋದು, ಅರ್ಥ ಆಯ್ತಾ. ಆಲ್ ರೈಟ್, ಇದು ರೈನ್ಬೋ ಫಾರ್ಮೇಷನಿನ ಒಂದು ಎಕ್ಸಾಂಪಲ್. ನೆಕ್ಸ್ಟ್, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ಸೊ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ಯಾಕೆ ಟ್ವಿಂಕಲ್ ಆಗುತ್ತೆ ಸ್ಟಾರ್ಸು, ಬಿಕಾಸ್ ಸ್ಟಾರ್ಸು ತುಂಬ ದೂರದಲ್ಲಿರುತ್ತೆ
ಆಯಿತಾ. ನಮ್ಮ ಕಿಲೋಮೀಟರ್ಸ್ ಹೇಳೋದಕ್ಕಾಗಲ್ಲ, ಲೈಟ್ ಇಯರ್ಸಲ್ಲಿ ಹೇಳ್ಬೇಕು ಅದನ್ನು ಎಷ್ಟು ದೂರದಲ್ಲಿದೆ ಅಂತ. ಸೊ ಅಷ್ಟು ದೂರದಲ್ಲಿರೋ ಸ್ಟಾರು ಟ್ವಿಂಕಲ್ ಆಗ್ತಿರುತ್ತೆ. ಯಾಕಾಗುತ್ತೆ ಟ್ವಿಂಕಲ್ಲು? ಯಾಕಂದರೆ ಅದು ಪಾಯಿಂಟ್ ಸೋರ್ಸ್ ಆಫ್ ಲೈಟ್, ಮತ್ತು ಅದು ತುಂಬ ಫ್ಲಿಕರ್ ಆಗ್ತಾ ಇರುತ್ತೆ ಅವಾಗವಾಗ. ಪಾಯಿಂಟ್ ಸೋರ್ಸ್ ಫ್ಲಿಕರ್ ಆದಾಗ ಏನಾಗುತ್ತೆ, ನಮ್ಮ ಕಣ್ಣಿಗೆ ಟ್ವಿಂಕಲ್ ಆಗೋ ಥರ ಕಾಣಿಸುತ್ತೆ ಅಲ್ವಾ. ಸೊ ದಟ್ ಇಸ್ ದ ರೀಸನ್ stars will twinkle at the night, because it is a point source and it's keep on flicker ಆಗ್ತಾ ಇರುತ್ತೆ ಲೈಟ್. ಆ ಲೈಟ್ ಫ್ಲಿಕರ್ ಆಗೋದ್ರಿಂದ ನಮಗೆ ಸ್ಟಾರ್ಸ್ ಟ್ವಿಂಕಲ್ ಆಗೋ ಥರ ಕಾಣಿಸುತ್ತೆ. ಆಲ್ ರೈಟ್. ಸೊ ಅದನ್ನ ಹೇಳಿ ಬರ್ದಿರೋದು, ಸ್ಟಾರ್ ಆರ್ ಪಾಯಿಂಟ್ ಸೈಜ್ ಲೈಟ್ ಸೋರ್ಸಸ್ ಅಂಡರ್ಗೋಸ್ ರಿಫ್ರಾಕ್ಷನ್, continuous refraction. Refraction index is gradually changing. Apparent position of the star is slightly different from its actual position. Amount of starlight entering the eye flickers. Due to this flickering, stars will start twinkling at the night. Okay? Fine. Next. Why planets don't twinkle? So stars twinkle ಆಗುತ್ತೆ, but planets ಯಾಕೆ twinkle ಆಗೋದಿಲ್ಲ? ನೋಡಿ, ಸ್ಟಾರ್ಸು ಪಾಯಿಂಟ್ ಸೋರ್ಸ್ ಆಫ್ ಲೈಟ್, ಬಟ್ ಪ್ಲಾನೆಟ್ಸು ಪಾಯಿಂಟ್ ಸೋರ್ಸ್ ಆಫ್ ಲೈಟ್ ಅಲ್ಲ. ಸ್ಟಾರ್ಸು ತುಂಬ ದೂರದಲ್ಲಿದೆ, ಪ್ಲಾನೆಟ್ಸು ತುಂಬ ದೂರದಲ್ಲಿಲ್ಲ ಕಂಪ್ಯಾರಿಟಿವ್ಲಿ. ಹಾಗೆ ಪ್ಲಾನೆಟ್ಸು ತುಂಬ ದೂರದಲ್ಲಿದೆ, ಬಟ್ ಸ್ಟಾರ್ ಕಂಪೇರ್ ಮಾಡಿದಾಗ ಪ್ಲಾನೆಟ್ಸ್ ಅಷ್ಟೊಂದು ದೂರದಲ್ಲಿ ಇರೋದಿಲ್ಲ. ಓಕೆ, ಅದು ಪಾಯಿಂಟ್ ಸೋರ್ಸ್ ಆಫ್ ಲೈಟ್, ಇದು ಪಾಯಿಂಟ್ ಸೋರ್ಸ್ ಆಫ್ ಲೈಟ್ ಅಲ್ಲ. ಇಲ್ಲಿ ಇದೇನು ಮಾಡುತ್ತೆ, ಪ್ಲಾನೆಟ್ಸು ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಮತ್ತು ಈ ಲೈಟ್ ರಿಫ್ಲೆಕ್ಟ್ ಆಗಿಬಿಟ್ಟು ನಮ್ಮ ಕಣ್ಣಿಗೆ ಬರಬೇಕಾದ್ರೆ ಅರ್ತ್ನ ಅಟ್ಮಾಸ್ಫಿಯರ್ ದಾಟ್ಕೊಂಡು ಬರ್ತಾ ಇರುತ್ತೆ. ಅದು ಯಾವಾಗ ದಾಟ್ಕೊಂಡು ಬರ್ತಾ ಇರುತ್ತೋ, ತುಂಬ ಅಟ್ಮಾಸ್ಫಿಯರ್ಸ್ನ ದಾಟ್ಕೊಂಡು ಬರಬೇಕಾದ್ರೆ ರಿಫ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಕೊನೆದಾಗಿ ಲೈಟ್ ನಮ್ಮ ಕಣ್ಣಿಗೆ ಬೀಳಬೇಕಾದ್ರೆ ಅದು ಆವ್ರೇಜ್ ಔಟ್ ಎಷ್ಟಕ್ಕಾಗುತ್ತೆ, 0 ಆಗೋಗುತ್ತೆ. ಸೊ ಅದಕ್ಕೋಸ್ಕರ ದಿಸ್ ಇಸ್ ನಾಟ್ ಅ ಸೋರ್ಸ್ ಆಫ್ ಲೈಟ್, ಪಾಯಿಂಟ್ ನಂಬರ್ 1. ದಿಸ್ ಇಸ್ ವೆರಿ ನಿಯರ್ ಕಂಪೇರ್ಡ್ ಟು ದ ಸ್ಟಾರ್, ಪಾಯಿಂಟ್ ನಂಬರ್ 2. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ಪ್ಲಾನೆಟ್ಸ್ ವಿಲ್ ನಾಟ್ ಟ್ವಿಂಕಲ್ ಆ್ಯಂಡ್ ಸ್ಟಾರ್ಸ್ ವಿಲ್ ಟ್ವಿಂಕಲ್. ದಿಸ್ ಇಸ್ ನಾಟ್ ಅ ಸೋರ್ಸ್ ಆಫ್ ಲೈಟ್ ಅಷ್ಟೇ. Okay, so that is why planets do not twinkle and stars twinkle at the night. Next, advanced sun rays and delayed sunset. Okay, so advanced sun rays and delayed sunset, ಇಲ್ಲಿ ಒಂದು ಹಾರಿಜಾನ್ ಇರುತ್ತೆ. ಅರ್ತಿನ ಮೇಲ್ಗಡೆ, ಅರ್ತಿನ ಸರ್ಫೇಸ್ ಮೇಲೆ ಒಬ್ಬ ಮನುಷ್ಯ ಈ ಥರ ನಿಂತ್ಕೊಂಡಾಗ ಹಾರಿಜಾನ್ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಕರೆಕ್ಟಾ? ಹಾರಿಜಾನ್ ಇಲ್ಲಿರುತ್ತೆ. ಬಟ್ ಸನ್ನಿನ ಹಾರಿಜಾನಿನ ಕೆಳಗೆ ಇರುತ್ತೆ. ಸನ್ ಇಸ್ ಬಿಲೋ ದ ಹಾರಿಜಾನ್ ಸ್ಟಿಲ್. ಆದರೆ ಈ ಮನುಷ್ಯನ ಕಣ್ಣಿಗೆ ಯಾವ ಥರ ಕಾಣಿಸುತ್ತೆ, ಸನ್ ಇಸ್ ಅಬೌವ್ ದ ಹಾರಿಜಾನ್ ಥರ ಕಾಣಿಸುತ್ತೆ. ಯಾಕೆ ಈ ಥರ ಆಗೋದು? ಸಿಂಪಲ್. ಈ ಸನ್ನಿನ ಲೈಟು ಇವನ್ ಕಣ್ಣಿಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸ್ಟ್ರೈಟಾಗಿ ಬಂತು, ಇಲ್ಲಿ ರಿಫ್ರಾಕ್ಟ್ ಆಗುತ್ತೆ. ಇಷ್ಟು ಅಟ್ಮಾಸ್ಫಿಯರಿಕ್ ಲೇಯರ್ನ ದಾಟ್ಕೊಂಡು ಇವನ್ ಕಣ್ಣಿಗೆ ಹೋಗಬೇಕು. ಸೊ ಆ ಹೋಗೋ ದಾರಿಯಲ್ಲಿ ಏನಾಗ್ತಾ ಇರುತ್ತೆ, ಲೈಟ್ ರಿಫ್ರಾಕ್ಟ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಆ ರಿಫ್ರಾಕ್ಟ್ ಆಗಿ 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 ಏನು ಬರುತ್ತೆ, ಇವನ್ ಕಣ್ಣಿಗೆ ಬಿದ್ದಾಗ ಆ ಸನ್ ಎಲ್ಲಿ ಕಾಣಿಸುತ್ತೆ, ಇವನಿಗೆ ಇಲ್ಲಿ ಥರ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ಪೊಸಿಷನ್ ಆಫ್ ದ ಸನ್. ಬಟ್ ವಾಟ್ ಇಸ್ ದ ಅಪರೆಂಟ್ ಪೊಸಿಷನ್ ಆಫ್ ದ ಸನ್? ದ ಅಪರೆಂಟ್ ಪೊಸಿಷನ್ ಆಫ್ ದ ಸನ್ ಇಸ್ ಹಿಯರ್. ಓಕೆ, ಸೊ ಅಪೂರ್ವ ಇನ್ನೊಂದ್ಸತಿ ಹೇಳ್ತಾ ಇದ್ದಾರೆ, ಕಮೆಂಟ್ ಮಾಡಿದ್ದಾರೆ, ಪ್ಲೀಸ್ ಎಕ್ಸ್ಪ್ಲೈನ್, ಪ್ಲೀಸ್ ಒನ್ಸ್ ಅಗೇನ್ ರೈನ್ಬೋ. ಓಕೆ, ರೈನ್ಬೋ ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ಈ ಸ್ಲೈಡ್ ಆದಮೇಲೆ ಮತ್ತೆ ರೈನ್ಬೋಗೆ ವಾಪಸ್ ಹೋಗೋಣ. ಆಲ್ ರೈಟ್. ಓಕೆ, ಸೊ ಹಾರಿಜಾನ್, ಸನ್ಸೆಟ್, ಇದು ಸನ್ ಇನ್ನ ರೈಸ್ ಆಗ್ತಾ ಇದೆ, ಇನ್ನ ಇಲ್ಲಿರುತ್ತೆ ಸನ್ನು. ಬಟ್ ಈ ಅಬ್ಸರ್ವರ್ಗೆ ಯಾವ ಥರ ಕಾಣಿಸುತ್ತೆ, ಸನ್ ಆಲ್ರೆಡಿ ಮೇಲ್ಗಡೆ ಬಂದಿರೋ ಥರ ಕಾಣಿಸುತ್ತೆ. ದ ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಫಾರ್ ಸನ್ಸೆಟ್ ಆಲ್ಸೋ. ಆಯಿತಾ? ಸನ್ ಆಲ್ರೆಡಿ ಸೆಟ್ ಆಗಿ ಹೋಗಿರುತ್ತೆ, ಬಟ್ ಅವ್ನಿಗೆ ಸನ್ ಎಲ್ಲಿದೆ ಅಂತ ಕಾಣಿಸ್ತಾ ಇರುತ್ತೆ, ಇನ್ನು ಸೆಟ್ ಆಗ್ತಾ ಇರೋ ಥರ ಕಾಣಿಸುತ್ತೆ. ಯಾಕೆ ಈ ಥರ ಕಾಣಿಸೋದು? ಕಾರಣ ಏನು? ಬಿಕಾಸ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್ ಅಷ್ಟೇ, ಅದೇ ಕಾರಣ. ಅದನ್ನೇ ಬರ್ದಿದೆ ನೋಡಿ, ಡ್ಯೂರಿಂಗ್ ಸನ್ರೈಸ್ ಸನ್ ಅಪಿಯರ್ಸ್ 2 minutes ಬಿಫೋರ್ ಇಟ್ ಕ್ರಾಸಸ್ ದ ಹಾರಿಜನ್ ಡ್ಯೂ ಟು ದ ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್ ಅಲ್ವಾ. ನೆಕ್ಸ್ಟ್, ಡ್ಯೂರಿಂಗ್ ಸನ್ಸೆಟ್ ಇಟ್ ಇಸ್ ವಿಸಿಬಲ್ ಫಾರ್ 2 minutes ಆಫ್ಟರ್ ಇಟ್ ಕ್ರಾಸಸ್ ದ ಹಾರಿಜನ್. ಸೊ ಹಾರಿಜನ್ ಕ್ರಾಸ್ ಆಗಿ ಸನ್ ಸೆಟ್ ಆದಮೇಲೂ ಕೂಡ ನಮಗಿನ್ನ ಸನ್ ಕಾಣಿಸ್ತಾನೆ ಇರುತ್ತೆ. ಯಾಕೆ ಕಾಣಿಸ್ತಾ ಇರುತ್ತೆ ಸನ್ನು? ಬಿಕಾಸ್ ಡ್ಯೂ ಟು ದ ರಿಫ್ರಾಕ್ಷನ್ ಅಗೇನ್. ಓಕೆ, ಸೊ ಅಪೂರ್ವ ಹೇಳಿದರೆ ಪ್ಲೀಸ್ ಎಕ್ಸ್ಪ್ಲೈನ್ ರೈನ್ಬೋ ಒನ್ಸ್ ಅಗೇನ್ ಅಂತ. ಸೊ ರೈನ್ಬೋ ಎಲ್ಲಿದೆ? ರೈನ್ಬೋ ಇಸ್ ಹಿಯರ್. ಆಲ್ ರೈಟ್. ಓಕೆ, ಸೊ ರೈನ್ಬೋ ಯಾವ ಥರ ಫಾರ್ಮ್ ಆಗುತ್ತೆ, ಅದಕ್ಕೆ ಪ್ರಿಸಮ್ ನಾವು ನೋಡಿದ್ವಲ್ಲ, ಇಲ್ಲಿ ಒಂದು ವೈಟ್ ಲೈಟ್ನ ಬಿಟ್ಟಾಗ ಅದು ಕಾಂಪೊನೆಂಟ್ ಕಲರ್ಸಲ್ಲಿ ಸ್ಪ್ಲಿಟ್ ಆಗುತ್ತೆ. ಯಾವುದಿದೆ ಕಾಂಪೊನೆಂಟ್ಸ್ ಕಲರ್ಸು? ರೈನ್ಬೋ ಕಲರ್ಸ್, ವಿಬ್ ಗ್ಯಾರ್ ಅಂತ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಓಕೆ, ಸೊ ವಿ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಆರ್ವರೆಗೂ ವಿಬ್ ಗ್ಯಾರ್. ಸೊ ಇಲ್ಲಿ ಏನು ಪ್ರಿನ್ಸಿಪಲ್ ಆಗ್ತಾಯಿದೆ ಅಲ್ವಾ ಪ್ರಿಸಮಲ್ಲಿ, ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ಆಗ್ತಾ ಇರೋದು. ವೈಟ್ ಲೈಟ್ ಎಂಟರ್ ಆಗುತ್ತೆ, ಬಟ್ ಪ್ರಿಸಮ್ ಇಲ್ಲ ನಮ್ಮ ಹತ್ರ. ಇಲ್ಲಿ ಪ್ರಿಸಮ್ ಬದಲು ಏನಿದೆ, ವಾಟರ್ ಡ್ರಾಪ್ಲೆಟ್ ಇದೆ, ಅಂದರೆ ರೈನ್ ಡ್ರಾಪ್. ಸೊ ಇದ್ರ ಡೆನ್ಸಿಟಿ ಕೂಡ ಜಾಸ್ತಿ ಇದೆ ವೆನ್ ಕಂಪೇರ್ ಟು ದ ಏರ್. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಲೈಟ್ ಎಂಟರ್ ಆಗಬೇಕಾದ್ರೆ ಲೈಟ್ ಎಂಟರ್ ಆಗ್ಬಿಟ್ಟು ರಿಫ್ರಾಕ್ಟ್ ಆಗುತ್ತೆ. ದಿಸ್ ಇಸ್ ರಿಫ್ರಾಕ್ಟೆಡ್ ರೇ. ಈ ರಿಫ್ರಾಕ್ಟೆಡ್ ರೇ ಈ ಸರ್ಫೇಸಿಗೆ ಬಿದ್ದುಬಿಟ್ಟು ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ರಿಫ್ಲೆಕ್ಟ್ ಈ ಥರ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿಬಿಟ್ಟು ಮತ್ತೆ ವಾಟರಿಂದ ಏರಿಗೆ ಬರ್ತಾ ಇದೆ. ಸೊ ಮತ್ತೆ ಮೀಡಿಯಮ್ ಚೇಂಜ್ ಆಗ್ತಾ ಇದೆ. ಸೊ ಮತ್ತೆ ಏನಾಗುತ್ತೆ, ರಿಫ್ರಾಕ್ಟ್ ಆಗುತ್ತೆ, ಈ ರೀತಿ ಆಚೆ ಬರುತ್ತೆ ಲೈಟು. ಸೊ ಇವಾಗ ವೈಟ್ ಲೈಟು ರಿಫ್ರಾಕ್ಟ್ ಆಗಿ ರಿಫ್ಲೆಕ್ಟ್ ಆಗಬೇಕಾದ್ರೆ ಏನಾಗ್ತಿರುತ್ತೆ, ಮಧ್ಯದಲ್ಲಿ ಕಾಂಪೊನೆಂಟ್ ಕಲರ್ ಆಗಿ ಸ್ಪ್ಲಿಟ್ ಆಗ್ತಿರುತ್ತೆ, ಸ್ಪೆಕ್ಟ್ರಮ್ ಆಫ್ ಕಲರ್ಸ್. ಸೊ ವೈಟ್ ಲೈಟು 7 different ಕಲರ್ಸ್, ದಟ್ ಇಸ್ ವಿಬ್ ಗ್ಯಾರ್. ಆ ವಿಬ್ ಗ್ಯಾರ್ ಆಗಿ ಸ್ಪ್ಲಿಟ್ ಆಗಿಬಿಟ್ಟು ರಿಫ್ರಾಕ್ಟ್ ಆಗಿ ವಾಪಸ್ ಬರ್ಬೇಕಾದ್ರೆ ಏನಾಗುತ್ತೆ, ರೈನ್ಬೋ ಫಾರ್ಮ್ ಆಗುತ್ತೆ. ಅಪೂರ್ವ ಅರ್ಥ ಆಯ್ತಾ ಇದು?
ಸೊ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಇದನ್ನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಇಂಗ್ಲೀಷಲ್ಲಿ ಇಲ್ಲಿ ಬರೆದಿದ್ದೀನಿ. ಓಕೆ, ನೀವು ಎಕ್ಸಾಮಲ್ಲಿ ಇಂಗ್ಲೀಷೇ ಬರೀಬೇಕು, ಆದರೆ ಇಂಗ್ಲೀಷಲ್ಲಿ ಬರೆದಿದ್ದೀನಿ, ಎಕ್ಸ್ಪ್ಲನೇಷನ್ ಇಸ್ ಇನ್ ಕನ್ನಡ. ಓಕೆ, ಅರ್ಥ ಆಗಿದೆಯಾ ಅಪೂರ್ವ? ಆಲ್ ರೈಟ್. ಓಕೆ, ಬೇರೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ಸೊ ಅಡ್ವಾನ್ಸ್ಡ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್ ಆಗೋಗಿದೆ. ಓಕೆ, ನೆಕ್ಸ್ಟ್ ಹೋಗೋಣ. ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಟಿಂಡಲ್ ಎಫೆಕ್ಟ್. ಇಲ್ಲೇನಾಗ್ತಾ ಇದೆ? ದ ಫೆನಾಮಿನನ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂದರೆ ಏನು? ತುಂಬ ಜನ ಕೇಳಿದ್ದಾರೆ ಈ ಪ್ರಶ್ನೆ. ಓಕೆ, ಇವಾಗ ಕೊಲಾಯ್ಡಲ್ ಪಾರ್ಟಿಕಲ್ಸ್ನ ಹೇಳ್ಕೊಡ್ತೀನಿ, ಅಂದರೆ ಇದು ಏನು ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. 2 ಗ್ಲಾಸ್ ತೊಗೊಳ್ಳಿ, 2 ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ, ಆಯಿತಾ? 1 ಗ್ಲಾಸಲ್ಲಿ ಉಪ್ಪನ್ನ ಹಾಕಿ, ಇನ್ನೊಂದು ಗ್ಲಾಸಲ್ಲಿ ಮಣ್ಣನ್ನ ಹಾಕಿ. ಉಪ್ಪು ಏನಾಗುತ್ತೆ? ಉಪ್ಪನ್ನ ಈ ಥರ ಒಂದ್ಸರಿ ಸ್ಟಿರ್ ಮಾಡಿದಾಗ ಏನಾಗುತ್ತೆ? ಉಪ್ಪು ಕರ್ಗೋಗ್ಬಿಡುತ್ತೆ, ಕರ್ಗೋಗ್ಬಿಟ್ಟು ನೀರಲ್ಲಿ ಬೆರೆತ್ಕೊಂಡ್ಬಿಡುತ್ತೆ, ಇದು ಉಪ್ಪು. ಅದೇ ಮಣ್ಣೇನಾಗುತ್ತೆ? ಮಣ್ಣ ಗ್ಲಾಸಲ್ಲಿ ಹಾಕಿದಾಗ ಮಣ್ಣೇನಾಗುತ್ತೆ? ಸೆಟ್ಲ್ ಆಗುತ್ತೆ, ಗ್ಲಾಸಿನ ತಳದಲ್ಲಿ ಸೆಟ್ಲ್ ಆಗುತ್ತೆ. ಇವಾಗ ಡಿಸಾಲ್ವ್ ಆಯಿತು, ಈ ಕಡೆ ಸೆಟಲ್ ಆಗಿದೆ. ಇವೆರಡರ ಮಧ್ಯದಲ್ಲಿ ಏನಾಗುತ್ತೆ? ಡಿಸಾಲ್ವ್ ಆಗಲ್ಲ, ಸೆಟಲು ಆಗಲ್ಲ. ಅಂಥ ಪಾರ್ಟಿಕಲ್ಸಿಗೆ ನಾವೇನಂತ ಕರಿತೀವಿ? ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ ಅಂದರೆ ಡಿಸಾಲ್ವ್ ಆಗಲ್ಲ, ಸೆಟಲು ಆಗಲ್ಲ, ಮಧ್ಯದಲ್ಲಿ ತೇಲ್ತಾ ಇರುತ್ತೆ, ಆಯಿತಾ? ಅಂಥ ಮಧ್ಯದಲ್ಲಿ ತೇಲ್ತಾ ಇರುವ ಪಾರ್ಟಿಕಲ್ಸಿಗೆ ನಾವೇನಂತ ಕರಿತೀವಿ? ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂದರೆ ಏನು ಅಂತ? ಸೊ ಈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ? ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ. ಸೊ ದಟ್ ಇಸ್ ಕಾಲ್ಡ್ ಅ ಸ್ಕ್ಯಾಟರಿಂಗ್ ಆಫ್ ಲೈಟ್. ಆ ಎಫೆಕ್ಟಿಗೆ ನಾವೇನಂತ ಕರಿತೀವಿ? ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂದರೆ ಏನಂತ ಅರ್ಥ ಆಗಿದೆಯಲ್ವಾ? ಆಲ್ ರೈಟ್. ದ ಕಲರ್ ಆಫ್ ದ ಸ್ಕ್ಯಾಟರ್ಡ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್. ಸೊ ಇವಾಗ ಸನ್ರೈಸ್ ಬರ್ತಾ ಇರುತ್ತೆ, ಇಲ್ಲಿ ನೋಡ್ತಿದ್ದಂಗೆ ನೋಡಿ ವೈಟ್ ಲೈಟ್ ಬರ್ತಾ ಇದೆ. ಸೊ ಒಂದೊಂದ್ಸತಿ ಬೇರೆ ಕಲರ್ಸ್ ಎಲ್ಲ ಕೂಡ ಬರುತ್ತೆ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸೈಜ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್. ವೆರಿ ಫೈನ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಮೇನ್ಲಿ ಬ್ಲೂ ಲೈಟ್, ವೈಲ್ ಪಾರ್ಟಿಕಲ್ಸ್ ಆಫ್ ಲಾರ್ಜರ್ ಸೈಜ್ ಸ್ಕ್ಯಾಟರ್ ಲೈಟ್ ಆಫ್ ಲಾಂಗರ್ ವೇವ್ ಲೆಂತ್ಸ್. ಸೊ ಚಿಕ್ಕ ಚಿಕ್ಕ ಪಾರ್ಟಿಕಲ್, ತುಂಬ ಚಿಕ್ಕ ಪಾರ್ಟಿಕಲ್ ಯಾವ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ? ಬ್ಲೂ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ. ಅದೇ ದೊಡ್ಡ ಪಾರ್ಟಿಕಲ್ಸ್ ಯಾವ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ? ಹೈಯರ್ ವೇವ್ ಲೆಂತ್ಸ್ ಇರೋ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ. ಓಕೆ, ವಾಟ್ ಇಸ್ ಟಿಂಡಲ್ ಎಫೆಕ್ಟ್? ಈ ಪ್ರಶ್ನೆ ಅಥವಾ ಈ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ 1 ಮಾರ್ಕ್. So what is Tyndall effect? Phenomenon of scattering of light by colloidal particles. Colloidal particles ಅಂದ್ರೆ ಏನಂತ ಗೊತ್ತಾಗಿದೆ ಅಲ್ವಾ? ಅಷ್ಟೇ. Okay, so this is scattering of light. Next, why the sky is blue? ಆಕಾಶ ಯಾಕೆ ಬ್ಲೂ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಕಾರಣ ಇದೆ, ಇದು ಕೂಡ 2 ಮಾರ್ಕ್ಸ್ ಕೇಳಿದ್ದಾರೆ ತುಂಬಾ ಸತಿ. ಓಕೆ, ವೈ ಸ್ಕೈ ಇಸ್ ಬ್ಲೂ ಅಂತ. ಯಾಕಂದ್ರೆ ನಮ್ಮ ಅಟ್ಮಾಸ್ಫಿಯರ್ ಅಂದ್ರೆ ಏರಲ್ಲಿ ತುಂಬಾ ಪಾರ್ಟಿಕಲ್ಸ್ಗಳಿದ್ದಾವೆ. ಈ ಪಾರ್ಟಿಕಲ್ಸ್ಗಳು ವಿಸಿಬಲ್ ಲೈಟ್ ಇನ್ ವೇವ್ ಲೆಂತ್ಗಿಂತ ತುಂಬ ಕಡಿಮೆ ಇರುತ್ತೆ. ಸೊ ಆ ಪಾರ್ಟಿಕಲ್ಸಿನ ಸೈಜ್ ಇಷ್ಟು ಕಡಿಮೆ ಇರೋ ಕಾರಣ ವೈಟ್ ಲೈಟ್ ಬಂದಾಗ ಏನಾಗುತ್ತೆ? ಈ ಪಾರ್ಟಿಕಲ್ಸ್ ಎಲ್ಲ ಬ್ಲೂ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ದ ಸ್ಕೈ ಇಸ್ ಬ್ಲೂ. ಕನ್ನಡದಲ್ಲಿ ಹೇಳಿದ್ದೀನಿ, ಇಂಗ್ಲೀಷಲ್ಲಿ ಕೂಡ ಅದೇ ಥರ ಬರೆದಿರಬೇಕು. ಓಕೆ, ಮಾಲಿಕ್ಯೂಲ್ಸ್ ಆಫ್ ಏರ್ ಆ್ಯಂಡ್ ಅದರ್ ಫೈನ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಹ್ಯಾವ್ ಸೈಜ್ ಸ್ಮಾಲರ್ ದೆನ್ ದ ವೇವ್ ಲೆಂತ್ ಆಫ್ ವಿಸಿಬಲ್ ಲೈಟ್. ಕರೆಕ್ಟ್? These are more effective in scattering the light of shorter wavelengths at blue end and the light of longer wavelengths are red end. Okay, but ಇದು ಯಾವ್ದು ಸ್ಕ್ಯಾಟರ್ ಮಾಡುತ್ತೆ? ಬ್ಲೂ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ. ಸೊ ಬ್ಲೂ ಲೈಟ್ನ ಸ್ಕ್ಯಾಟರ್ ಮಾಡ್ತಿರೋ ಕಾರಣ ದ ಸ್ಕೈ ಇಸ್ ಆಲ್ವೇಸ್ ಬ್ಲೂ ಇನ್ ಕಲರ್. ಇನ್ನೊಂದೇನಿದೆ, ಇಫ್ ದ ಅರ್ತ್ ಹ್ಯಾಡ್ ನೋ ಅಟ್ಮಾಸ್ಫಿಯರ್, ಅಕಸ್ಮಾತ್ ಇವಾಗ ಅರ್ತ್ಗೆ ಅಟ್ಮಾಸ್ಫಿಯರ್ ಇಲ್ಲ ಅಂದರೆ ಗಾಳಿನೇ ಇಲ್ಲ ಅರ್ಥಲ್ಲಿ ಅಂತ, ಅವಾಗ ಗಾಳಿನೇ ಇಲ್ಲದೆ ಇರಬೇಕಾದ್ರೆ ಸ್ಕೈ ಬ್ಲೂ ಬದಲು ಯಾವ ಕಲರ್ ಕಾಣಿಸುತ್ತೆ? ಡಾರ್ಕ್ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ಸೊ ಡಾರ್ಕ್ ಕಲರ್ ಕಾಣಿಸುತ್ತೆ, ಬೇಸಿಕಲಿ ಲೈಟ್ ಕಲರ್ ಅಲ್ಲ, ಡಾರ್ಕ್ ಕಲರ್ ಆಗಿ ಕಾಣಿಸುತ್ತೆ. ಓಕೆ, ಅರ್ಥ ಆಯ್ತಾ ಯಾಕೆ ಸ್ಕೈ ಬ್ಲೂ ಆಗಿದೆ ಅಂತ? ಅಟ್ಮಾಸ್ಫಿಯರ್ ಇರೋ ಪಾರ್ಟಿಕಲ್ಸು ವೇವ್ ಲೆಂತ್ಗಿಂತ ಕಡಿಮೆ ಇರ್ತವೆ, ವಿಸಿಬಲ್ ವೇವ್ ಲೆಂತ್ಗಿಂತ ಕಡಿಮೆ ಇರುತ್ತೆ. ಸೊ ಅದು ಕಡಿಮೆ ಇರೋ ಕಾರಣ ಅದು ಬ್ಲೂ ಲೈಟೇ ಸ್ಕ್ಯಾಟರ್ ಮಾಡುತ್ತೆ ಇನ್ಸ್ಟೆಡ್ ಆಫ್ ಸ್ಕ್ಯಾಟರಿಂಗ್ ದ ಹೈಯರ್ ವೇವ್ ಲೆಂತ್ಸ್ ಅಟ್ ರೆಡ್ ಎಂಡ್. ಸೊ ದಟ್ ಇಸ್ ವೈ ದ ಸ್ಕೈ ಇಸ್ ಬ್ಲೂ ಇನ್ ಕಲರ್. ಕ್ಲಿಯರ್ ಆಯ್ತಾ ಇದು? ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್, ವೈ ದ ಡೇಂಜರ್ ಸಿಗ್ನಲ್ ಲೈಟ್ಸ್ ಆರ್ ರೆಡ್ ಇನ್ ಕಲರ್? ಸಿಂಪಲ್. ಇವಾಗ ಬ್ಲೂ ಲೈಟ್ ಹೇಗೆ ಸ್ಕ್ಯಾಟರ್ ಆಯಿತು ಅದೇ ಥರ ರೆಡ್ ಲೈಟು ಸ್ಕ್ಯಾಟರ್ ಜಾಸ್ತಿ ಆಗೋದಿಲ್ಲ. ಆಯಿತಾ? ಸ್ಕ್ಯಾಟರ್ ಜಾಸ್ತಿ ಆಗದೆ ಇರೋ ಕಾರಣ ಡೇಂಜರ್ ಲೈಟ್ಸು, ಟ್ರಾಫಿಕ್ ಸಿಗ್ನಲ್ ಲೈಟ್ಸು, ಆ್ಯಂಬ್ಯುಲೆನ್ಸು, ಪೊಲೀಸು, ಬೇರೆ ಯಾವುದೆಲ್ಲ ತುಂಬ ಕ್ರಿಟಿಕಲ್ ಆಗಿದೆ ನೋಡಿ, ಫಾರ್ ಎಕ್ಸಾಂಪಲ್ ಫೈರ್ ಇಂಜಿನ್. ಓಕೆ, ಅವೆಲ್ಲ ಲೈಟ್ಗಳು ಯಾವ ಕಲರಲ್ಲಿ ಇರ್ತವೆ? ರೆಡ್ ಕಲರಲ್ಲಿ ಇರ್ತವೆ. ಯಾಕೆ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಹೈಯರ್ ವೇವ್ ಲೆಂತ್ಸ್ ಆ್ಯಂಡ್ ಇಟ್ ವಿಲ್ ನಾಟ್ ಗೆಟ್ ಸ್ಕ್ಯಾಟರ್ಡ್ ವೆರಿ ಈಸಿಲಿ. ಇದೇ ಕಾರಣಕ್ಕೋಸ್ಕರ ಡೇಂಜರ್ ಲೈಟ್ಸು, ಸಿಗ್ನಲ್ ಲೈಟ್ಸ್ ಎಲ್ಲ ನಾವು ರೆಡ್ ಕಲರಲ್ಲಿ ಇಡ್ತೀವಿ. ಆಲ್ ರೈಟ್? ಓಕೆ, ನೆಕ್ಸ್ಟ್, ಕಲರ್ ಆಫ್ ಸನ್ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಸೊ ಇದನ್ನ ತುಂಬ ಜನ ಗಮನಿಸಿರ್ತೀರ. ಸನ್ರೈಸು ಆರೆಂಜ್ ಆಗಿರುತ್ತೆ,
ಸನ್ಸೆಟ್ ಕೂಡ ಆರೆಂಜ್ ಆಗಿರುತ್ತೆ. ಬಟ್ ಮಧ್ಯದಲ್ಲಿ ಸನ್ ರೈಸ್ ಮತ್ತು ಸನ್ಸೆಟ್ ಮಧ್ಯದಲ್ಲಿ ಸನ್ನಿನ ಕಲರು ವೈಟ್ ಆಗಿರುತ್ತೆ. ಏನಾಗ್ತಾ ಇದೆ ಸನ್ ರೈಸ್ ಮತ್ತು ಸನ್ಸೆಟ್ಟಲ್ಲಿ? ತುಂಬ ಸಿಂಪಲ್. ಈ ಡಯಾಗ್ರಾಮ್ ನೋಡಿ ಸಾಕು. ಓಕೆ, ಇಲ್ಲೊಬ್ಬ ಮನುಷ್ಯ ನಿಂತಿರ್ತಾನೆ. ಸೊ ದಟ್ ಇಸ್ ನಥಿಂಗ್ ಬಟ್ ಅಬ್ಸರ್ವರ್. ಅಬ್ಸರ್ವರ್ ಇಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಸನ್ ವಿಲ್ ರೈಸ್ ಫ್ರಮ್ ಹಿಯರ್, ಇಲ್ಲಿಂದ ಈ ಥರ ಮೇಲ್ಗಡೆ ಬರುತ್ತೆ. ಕರೆಕ್ಟ್? ಸೊ ಇಲ್ಲಿಂದ ಮೇಲ್ಗಡೆ ಬರಬೇಕಾದ್ರೆ ಈ ಪಾಯಿಂಟಲ್ಲಿ ಏನಾಗ್ತಾ ಇದೆ ನೋಡಿ, ಸನ್ನಿನ ಲೈಟು ಅಟ್ಮಾಸ್ಫಿಯರಿನ ಇಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತಾ ಇದೆ. ಡಿಸ್ಟೆನ್ಸ್ ನೋಡಿ, ಇಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತಿದೆ. ಅಂದರೆ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಸನ್ಲೈಟ್ ಡ್ಯೂರಿಂಗ್ ದ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಇಸ್ ಕಂಪ್ಯಾರಿಟಿವ್ಲಿ ಮೋರ್ ಟು ದ ನೂನ್. ಸೊ ನೂನಲ್ಲಿ ಏನಾಗುತ್ತೆ, ಈ ಸನ್ನು ನೂನ್ ಅಂದರೆ ಮಧ್ಯದಲ್ಲಿ ಬರುತ್ತೆ ಈ ಥರ. ಸೊ ಇಲ್ಲಿಂದ ಲೈಟ್ ಬರ್ಬೇಕಾದ್ರೆ ನೋಡಿ ಎಷ್ಟು ಅಟ್ಮಾಸ್ಫಿಯರ್ನ ದಾಟ್ತಿದೆ, ಇಷ್ಟೇ ದಾಟ್ತಾ ಇರೋದು ಅದು. ಕರೆಕ್ಟ್? ಇಷ್ಟೇ ದಾಟ್ತಾ ಇದೆ. ಬಟ್ ಇಲ್ಲಿ ಇಷ್ಟು ದೊಡ್ಡ ದಾಟ್ತಾ ಇದೆ. ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ, ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಇದೆ. ಈ ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ? ಆರೆಂಜ್ ಕಾಣಿಸುತ್ತಾ? ಹೌದು, ಕಾಣಿಸುತ್ತೆ. ಯಾಕೆ? ಬಿಕಾಸ್ ಅಟ್ಮಾಸ್ಫಿಯರ್ ಇಸ್ ಮೇಡ್ ಅಪ್ ಆಫ್ ಫೈನ್ ಪಾರ್ಟಿಕಲ್ಸ್, ರೈಟ್? ಸೊ ಆ ಪಾರ್ಟಿಕಲ್ಗಳೆಲ್ಲ ಏನು ಮಾಡ್ತವೆ? ಇಲ್ಲಿ ಫೈನ್ ಪಾರ್ಟಿಕಲ್ಗಳಿದ್ದಾವೆ, ಆದರೆ ಇಲ್ಲಿ ಲೆಂತ್ ಜಾಸ್ತಿ ಇದೆ. ಲೆಂತ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ರೆಡ್ ಎಂಡಿನ ವಿಬ್ಗ್ಯಾರಲ್ಲಿ ರೆಡ್ ಎಂಡಿನ ಕಲರ್ಸ್ನ ಅದು ಜಾಸ್ತಿ ಡಿಸ್ಪರ್ಸ್ ಮಾಡುತ್ತೆ. ಸೊ ಅದಕ್ಕೆ ಸನ್ ರೈಸ್ ಮತ್ತು ಸನ್ಸೆಟ್ಟಲ್ಲಿ ಸನ್ನಿನ ಕಲರು ಆರೆಂಜ್ ಅಥವಾ ರೆಡ್ಡಿಶ್ ಕಲರ್ ಇರುತ್ತೆ. ಅದೇ ಸನ್ ಅಟ್ ನೂನಲ್ಲಿ ಏನಾಗುತ್ತೆ, ಈ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಷ್ಟೇ ಚಿಕ್ಕದಾಗಿರುತ್ತೆ. ಇಲ್ಲೂ ಕೂಡ ರಿಫ್ರಾಕ್ಷನ್ ಆಗ್ತಾ ಇರುತ್ತೆ, ಬಟ್ ಡಿಸ್ಟೆನ್ಸ್ ಇಸ್ ವೆರಿ ಸ್ಮಾಲ್ ವೆನ್ ಕಂಪೇರ್ಡ್ ಟು ಸನ್ ರೈಸ್ ಆ್ಯಂಡ್ ಸನ್ಸೆಟ್ ಅಲ್ವಾ? ಸೊ ಇಲ್ಲೇನಾಗುತ್ತೆ, ದ ಸನ್ ಇಸ್ ಲುಕಿಂಗ್ ವೈಟ್ ಓನ್ಲಿ ಇನ್ ಕಲರ್, ಬಟ್ ಅಟ್ ಸನ್ ರೈಸ್ ಆ್ಯಂಡ್ ಸನ್ಸೆಟ್ ಇಟ್ ವಿಲ್ ಬಿ ಆರೆಂಜ್ ಆರ್ ರೆಡ್ಡಿಶ್ ಇನ್ ಕಲರ್. ಅರ್ಥ ಆಯ್ತಾ ಇದು ಏನಕ್ಕೆ ಅಂತ? ಬೇಸಿಕಲಿ ಡ್ಯೂ ಟು ರಿಫ್ರಾಕ್ಷನ್. ಅದನ್ನೇ ಇಲ್ಲಿ ಬರ್ದಿರೋದು. ಅಟ್ ನೋನ್ ಲೈಟ್ ಫ್ರಮ್ ದ ಸನ್ ಓವರ್ ಹೆಡ್ ವುಡ್ ಟ್ರಾವೆಲ್ ರಿಲೇಟಿವ್ಲಿ ಶಾರ್ಟರ್ ಡಿಸ್ಟೆನ್ಸ್. See, relatively shorter distance. Sun appears white, only a little of blue and violet colors are scattered. Okay, ಇದು ಯಾವಾಗ? at noon. ಅದೇ when sunrise at sunset ಏನಾಗುತ್ತೆ, light from sun near the horizon passes through thicker layers. Thicker layers ಅಂದ್ರೆ see this is this much thick. This is only this much thick. Okay, so ಅದಕ್ಕೆ sunrise ಮತ್ತೆ sunset ಅಲ್ಲಿ thicker layers ನ ಪಾಸ್ ಮಾಡುತ್ತೆ. Due to refraction it appears to be orange or reddish in color. ಅರ್ಥ ಆಯ್ತಾ ಇದು? All right. So this is color of sun at sunrise and sunset. So ಇದು ಹ್ಯೂಮನ್ ಐ ಚಾಪ್ಟರಿನ ಕಂಪ್ಲೀಷನ್. ಸೊ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿದ್ದೀವಿ. ಇಲ್ಲಿ ಮತ್ತೆ ಇನ್ನೂ ಒಂದು ತುಂಬ ಚಿಕ್ಕ ಬ್ರೇಕ್ನ ತೊಗೊಳ್ಳೋಣ. ಬ್ರೇಕ್ನ ತೊಗೊಂಡು ಮತ್ತೆ ವಾಪಸ್ ಬರೋಣ. ಟೇಕ್ ಅ ಶಾರ್ಟ್ ಬ್ರೇಕ್ ಆಗಿ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ February 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ವೆಲ್ಕಮ್ ಬ್ಯಾಕ್. ಮತ್ತೆ ಒಂದು ಚಿಕ್ಕ ಬ್ರೇಕ್ ಆಗಿದೆ, ಮತ್ತೆ ಕಂಟಿನ್ಯೂ ಮಾಡೋಣ. ಜಸ್ಟ್ ಇವಾಗ ಏನು ಮುಗಿಸಿದ್ದೀವಿ ನಾವು, ಹ್ಯೂಮನ್ ಐ ಇಂದ ಕಲರ್ಫುಲ್ ವರ್ಲ್ಡ್ನ ಮುಗಿಸಿದ್ವಿ. ಓಕೆ, ತುಂಬ ಜನ ಡೌಟ್ಸ್ ಕೇಳ್ತಾ ಇದ್ದಾರೆ.
ಸ್ಕೈ ಯಾಕೆ ಬ್ಲೂ ಆಗಿದೆ, ಸನ್ ಯಾಕೆ ರೆಡ್ ಆಗಿದೆ ಅಂತ. ಸೊ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಲ್ಲಿ, ರೈಟ್. ಸೊ ಅಲ್ಲಿ ಏನು ಎಕ್ಸ್ಪ್ಲನೇಷನ್ ಇದೆಯೋ ಅಷ್ಟೇ ಇದ್ರ ಎಕ್ಸ್ಪ್ಲನೇಷನ್. ಮತ್ತು ರಿಪೀಟ್ ಮಾಡಬೇಕಂದ್ರೆ ನೀವು ಒಂದು ಕೆಲಸ ಮಾಡಿ, ವಿಡಿಯೋ ಆಗಿದ ತಕ್ಷಣ ಈ ವಿಡಿಯೋ ಏನಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಸೇವ್ ಆಗಿರುತ್ತೆ, ಆ ವಿಡಿಯೋನ ಇನ್ನೊಂದು ಸತಿ ರಿವೈಂಡ್ ಮಾಡಿಬಿಟ್ಟು ನೋಡಿ. ಓಕೆ, ಸೊ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದ್ದೀನೋ ಅಷ್ಟೇ ಇರೋದು, ರೀಸನ್ ಇರೋದು ಅಷ್ಟೇ. ನಾನು ಕನ್ನಡದಲ್ಲಿ ಹೇಳಿದ್ದೀನಿ, ಕನ್ನಡದಲ್ಲಿ ಹೋಗಿ ಬರೀಬೇಡಿ. ಇಂಗ್ಲೀಷಲ್ಲಿ ಬರ್ದಿದ್ದೀವಲ್ವ ಅದನ್ನು ನಿಮ್ಮ ಎಕ್ಸಾಮಲ್ಲಿ ಬರೀಬೇಕು. ಓಕೆ, ಇನ್ನೊಂದು ಏನಂದರೆ ಒನ್ ಶಾಟ್ ವಿಡಿಯೋ ಕೂಡ ಮಾಡಿದ್ದೀವಿ ನಾವು. ಯಾವುದ್ರ ಮೇಲೆ? ಹ್ಯೂಮನ್ ಐ ಇನ್ ದ ಕಲರ್ಫುಲ್ ವರ್ಲ್ಡ್. ಓಕೆ, ಸೊ ಅದರಲ್ಲೂ ಕೂಡ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿದ್ರು ನೀವು ಆ ಒನ್ ಶಾಟ್ ವಿಡಿಯೋ ನೋಡಿದಾಗ ಅಲ್ಲಿ ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಕಲಿಬೋದು. ಇನ್ನೂ ಜಾಸ್ತಿ ಡೌಟ್ ಬಂದಲ್ಲಿ ನಾನು ನಿಮ್ಗೇನು ಏನು ಹೇಳ್ಬೋದು ಅಂದರೆ, ನಿಮ್ಮ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇವಾಗಲ್ಲ ಲೈವ್ ನಡಿಬೇಕಾದ್ರೆ ಎಲ್ಲ ಓದಬೇಕಾದ್ರೆ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಮತ್ತು ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ ನಿಮ್ಮ ಡೌಟ್ನ ಅಲ್ಲಿ ಪೋಸ್ಟ್ ಮಾಡಿದ್ರೆ ನಾವು ಟೀಚರ್ಸ್ ನಿಮ್ಮ ಡೌಟ್ನ ಗ್ಯಾರಂಟಿ ಸಾಲ್ವ್ ಮಾಡ್ತೀವಿ. ಓಕೆ, ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀವಿ. ಆಲ್ ರೈಟ್. ಓಕೆ, ಸೊ ಟೆಲಿಗ್ರಾಮ್ ನಾವು ಗ್ರೂಪ್ ಬಿಟ್ಟಿರೋದೇ ಅದಕ್ಕೆ, ಫಾರ್ ಡೌಟ್ಸ್. ಸೊ ನಿಮ್ಮ ಡೌಟ್ಸ್ನ ಅಲ್ಲಿ ಕಳಿಸಿ ಕ್ಲಿಯರ್ ಮಾಡೋಣ. ಆಲ್ ರೈಟ್. ಓಕೆ, ನೆಕ್ಸ್ಟು ಕೊನೆಯ ಚಾಪ್ಟರ್ ಪಾರ್ಟ್ 2 ಅಲ್ಲಿ ಸೋರ್ಸಸ್ ಆಫ್ ಎನರ್ಜಿ. ಸೊ ಸೋರ್ಸಸ್ ಆಫ್ ಎನರ್ಜಿ ಈ ಪಾಠ ಕಂಪ್ಲೀಟ್ಲಿ ಥಿಯರಿ. ಓಕೆ, ಒಂದು ಪ್ರಾಬ್ಲಮ್ ಇಲ್ಲ ಈ ಪಾಠದಲ್ಲಿ, ಜಸ್ಟ್ ಥಿಯರಿನ ಓದಬೇಕು, ಜ್ಞಾಪಕ ಇಟ್ಕೋಬೇಕು, ಬರಿಬೇಕು ಅಷ್ಟೇ. ಈ ಪಾಠದಲ್ಲಿ ಮತ್ತೆ ನಾನು ಏನು ಮಾಡ್ತೀನಿ, ಎಲ್ಲ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಂಗ್ಲೀಷಲ್ಲಿ ಕೂಡ ಬರೆದಿರ್ತೀನಿ ಪಾಯಿಂಟ್ಸ್ನ, ಆ ಪಾಯಿಂಟ್ಸ್ನ ನೀವು ನೋಟ್ ಡೌನ್ ಮಾಡ್ಕೊಂಡು ಎಕ್ಸಾಮಲ್ಲಿ ಬರೀಬೋದು. ಬಟ್ ಎಕ್ಸ್ಪ್ಲನೇಷನ್ ನಿಮ್ಮ ಮಾತೃಭಾಷೆ ಅದು ಕನ್ನಡ. ಆಯಿತಾ? ಸ್ಟಾರ್ಟ್ ಮಾಡೋಣ ಈ ಚಾಪ್ಟರ್ನ. ಸೊ ಈ ಚಾಪ್ಟರಲ್ಲಿ ಫಸ್ಟು ಮೈಂಡ್ ಮ್ಯಾಪ್ ನೋಡಬೇಕಂದ್ರೆ ಇಷ್ಟೆಲ್ಲ ಟಾಪಿಕ್ಗಳಿದ್ದಾವೆ. ಎಷ್ಟು ಟಾಪಿಕ್ಗಳಿದ್ದಾವೆ? ಇದರಲ್ಲಿ 4 ಟಾಪಿಕ್ಗಳಿದ್ದಾವೆ. ಮೊದಲನೇದು ವಾಟ್ ಇಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ, ನೆಕ್ಸ್ಟ್ ವಾಟ್ ಇಸ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್, ಥರ್ಡ್ ಒನ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್, ಫೋರ್ತ್ ಒನ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಓಕೆ, ಇಷ್ಟು ಟಾಪಿಕ್ನ ಅದ್ರ ಸಬ್ ಟಾಪಿಕ್ಗಳ ಜೊತೆ ಕವರ್ ಮಾಡೋಣ. ಮೊದಲನೇ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಟಾಪಿಕ್ ಏನಿದೆ, ವಾಟ್ ಈಸ್ ಎನರ್ಜಿ. ಎನರ್ಜಿ ಅಂದರೆ ಏನು? ಎನರ್ಜಿ ಇಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಸೊ ನೋಡಿ, ಟ್ರ್ಯಾಕ್ಟರ್, ಫ್ಯಾನ್, ಬಸ್, ಹಾಗೂ ಇಲ್ಲಿ ಮನುಷ್ಯ ಓಡಿ ಫುಟ್ಬಾಲ್ ಆಡ್ತಾ ಇದ್ದಾನೆ. ಸೊ ಈ ಎಲ್ಲದಕ್ಕೂ ನಮ್ಗೆ ಏನು ಬೇಕಾಗುತ್ತೆ? ವಿ ನೀಡ್ ಎನರ್ಜಿ. ಏನು ಮಾಡ್ತಿದ್ದೀವಿ? ವಿ ಆರ್ ಡೂಯಿಂಗ್ ಸಮ್ ಆ್ಯಕ್ಷನ್. ಆ ಆ್ಯಕ್ಷನ್ ಮಾಡಬೇಕಂದ್ರೆ ನಮಗೆ ಶಕ್ತಿ ಬೇಕು. ದಟ್ ಇಸ್ ಕಾಲ್ಡ್ ಆಸ್ ಎನರ್ಜಿ ಕೆಪಾಸಿಟಿ ಟು ಡೂ ವರ್ಕ್. ನೆಕ್ಸ್ಟು, ವಾಟ್ ಇಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ಎನರ್ಜಿ ಅಂದರೆ ಗೊತ್ತಾಯಿತು. ಎನರ್ಜಿಯ ಗುಡ್ ಸೋರ್ಸ್ ಅಂದರೆ ಯಾವ ರೀತಿ ಇರುತ್ತೆ? ಎನರ್ಜಿಯ ಗುಡ್ ಸೋರ್ಸ್ ಅಂದರೆ 4 ಪಾಯಿಂಟ್ಸ್ನ ಅದು ಸ್ಯಾಟಿಸ್ಫೈ ಮಾಡಬೇಕು. ಮೊದಲನೇ ಪಾಯಿಂಟ್ ಏನು? ಕುಡ್ ಡೂ ಅ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ವಾಲ್ಯೂಮ್ ಆರ್ ಮಾಸ್. 1 ಯೂನಿಟ್ ಆರ್ 1 ವಾಲ್ಯೂಮ್ ಆಫ್ ಮಾಸ್ಗೆ ಜಾಸ್ತಿ ಕೆಲಸ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಎರಡನೇ ಪಾಯಿಂಟು, ಬಿ ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಸ್ಟೋರಿಗೆ ಮತ್ತು ಟ್ರಾನ್ಸ್ಪೋರ್ಟಿಗೆ ತುಂಬ ಈಸಿಯಾಗಿರಬೇಕು. ಆ ಥರ ಇದ್ದಲ್ಲಿ ಅದಕ್ಕೆ ಏನಂತ ಕರಿತೀವಿ? ಮತ್ತು ಗುಡ್ ಸೋರ್ಸ್ ಆಫ್ ಎನರ್ಜಿ. ಥರ್ಡ್ ಒನ್, ಬಿ ಈಸಿಲಿ ಆಕ್ಸೆಸಿಬಲ್. ಆ ಎನರ್ಜಿ ನಮಗೆ ತುಂಬ ಈಸಿಯಾಗಿ ಸಿಗಬೇಕು. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ? ಮತ್ತೆ ಅನದರ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ಫಾರ್ ಎಕ್ಸಾಂಪಲ್ LPG, ಪೆಟ್ರೋಲ್, ಡೀಸೆಲ್, ಕೋಲ್, ಇವೆಲ್ಲ ಗುಡ್ ಸೋರ್ಸಸ್ ಆಫ್ ಎನರ್ಜಿ, ರೈಟ್? ಆ್ಯಂಡ್ ಫೋರ್ತ್ ಪಾಯಿಂಟ್ ಇಸ್ ಎಕನಾಮಿಕಲ್. ಯಾವ ಥರ ಇರಬೇಕು ಎನರ್ಜಿಗಳು? ಎಕನಾಮಿಕಲ್ ಆಗಿರಬೇಕು. ಎಲ್ಲ ಅಂದರೆ ಜನಸಾಮಾನ್ಯರ ಕೈಗೆ ಅದು ಲಭ್ಯವಾಗಬೇಕು. ಅಷ್ಟು ತುಂಬ ಕಾಸ್ಟ್ಲಿ ಆಗಿರಬಾರ್ದು, ತುಂಬ ಚೀಪಾಗಿರಬೇಕು, ಅವೈಲೇಬಲ್ ಆಗಿರಬೇಕು. ಆ ರೀತಿಯಲ್ಲಿ ಇರಬೇಕು ಎನರ್ಜಿ. ಸೊ ದೀಸ್ ಆರ್ ದ 4 ಪಾಯಿಂಟ್ಸ್ ಆಫ್ ವಾಟ್ ಇಸ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ. ಅರ್ಥ ಆಯ್ತಾ? ಆಲ್ ರೈಟ್. ನೆಕ್ಸ್ಟು, ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ. ಏನು ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂದರೆ ಎನರ್ಜಿ ಸೋರ್ಸಸ್ ವಿಚ್ ಕ್ಯಾನ್ ಬಿ ರೀಜನರೇಟೆಡ್, ಇಟ್ ವಿಲ್ ನಾಟ್ ಗೆಟ್ ಎಕ್ಸಾಸ್ಟೆಡ್. ಎಕ್ಸಾಸ್ಟೆಡ್ ಅಂದರೆ ಖಾಲಿ ಆಗೋದಿಲ್ಲ ಅಂಥ ಎನರ್ಜಿಗೆ ನಾವು ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತೀವಿ. ಯಾವೆಲ್ಲ ಎನರ್ಜಿ ಖಾಲಿ ಆಗೋದಿಲ್ಲ? ವಿಂಡ್ ಎನರ್ಜಿ ಖಾಲಿ ಆಗಲ್ಲ, ಸೋಲಾರ್ ಎನರ್ಜಿ ಖಾಲಿ ಆಗಲ್ಲ, ಹಾಗೂ ವೇವ್ ಎನರ್ಜಿ ಖಾಲಿ ಆಗಲ್ಲ. ಅದೇ ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂದರೆ ಏನು? ಇವುಗಳು ಖಾಲಿ ಆಗ್ತವೆ. ಕರೆಕ್ಟ್? ಎನರ್ಜಿ ಸೋರ್ಸಸ್ ವಿಚ್ ಆರ್ ಇನ್ ಲಿಮಿಟೆಡ್ ಸಪ್ಲೈ ಕ್ಯಾನ್ ಗೆಟ್ ಎಕ್ಸಾಸ್ಟೆಡ್. ಎಕ್ಸಾಸ್ಟೆಡ್ ಅಂದರೆ ಖಾಲಿ ಆಗೋದು. ಇದು ಖಾಲಿ ಆಗ್ತವೆ. ಯಾವೆಲ್ಲ ಖಾಲಿ ಆಗ್ತವೆ? ಫಾಸಿಲ್ ಫ್ಯೂಲ್ ಖಾಲಿ ಆಗುತ್ತೆ. ಫಾಸಿಲ್ ಫ್ಯೂಲ್ಸ್ ಅಂದರೆ ಏನೇನು ಬರ್ತದೆ ಅದರಲ್ಲಿ? ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿ. These energies are non-renewable sources and these energies are renewable energy sources. ಅರ್ಥ ಆಯ್ತಾ ಇದು? ಓಕೆ, ವಿತ್ ಎಕ್ಸಾಂಪಲ್ಸ್ ಹೇಳಿದ್ದೀವಿ. ನೆಕ್ಸ್ಟ್, ಇದು ಫುಲ್ ಥಿಯರಿ ಚಾಪ್ಟರ್ ಇದು. ಓಕೆ, ಜಸ್ಟ್ ಥಿಯರಿ ಇದೆ ಅಷ್ಟೇ. ಎಕ್ಸ್ಪ್ಲನೇಷನ್ ಹೇಳ್ಕೊಡ್ಬೇಕು ರೇ ಡಯಾಗ್ರಾಮ್ಸ್ ಥರ, ಪ್ಯಾರಲೆಲ್, ಫೋಕಸ್, ಓಕೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಏನೂ ಇಲ್ಲ. ಜಸ್ಟ್ ಡೆಡ್ ಥಿಯರಿ ಇದು. ಓಕೆ, ಥಿಯರಿ ಸಬ್ಜೆಕ್ಟ್ಸ್ ಏನು ಮಾಡಬೇಕು? ಜಾಸ್ತಿ ಓದಬೇಕು, ರಿವೈಸ್ ಮಾಡಬೇಕಷ್ಟೇ. ಪ್ರಾಬ್ಲಮ್ಸು, ರೇ ಡಯಾಗ್ರಾಮ್ಸ್ನ ನಾವೇನು ಮಾಡ್ಬೋದು? ಪ್ರಾಕ್ಟೀಸ್ ಮಾಡ್ಬೋದು. ಕರೆಕ್ಟ್? ಅದರಲ್ಲಿ ಹೇಳ್ಕೊಡೋಕೆ ಒಂದು ಕಾನ್ಸೆಪ್ಟ್ ಇದೆ. ಇದು ಥಿಯರಿ ಅಷ್ಟೇ. ಸೊ ಇಲ್ಲೇನಿದೆಯೋ ಅದನ್ನು ನನಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆದರೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ ರೈಟ್. ಓಕೆ, ನೆಕ್ಸ್ಟು ಫಾಸಿಲ್ ಫ್ಯೂಲ್ಸ್.
ಫಾಸಿಲ್ ಫ್ಯೂಲ್ಸ್ ಯಾವ ಥರ ಇರುತ್ತೆ, ಈ ಥರ ಫಾರ್ಮ್ ಆಗಿದೆ ಫಾಸಿಲ್ ಫ್ಯೂಲ್ಸ್, ಆಯಿತಾ. ಸೊ 300 to 400 ಮಿಲಿಯನ್ ಇಯರ್ಸ್ ಆಗೋ ಏನಾಗ್ತಾ ಇತ್ತು, ಇದು ಬಿಲೋ ದ ಓಷನ್, ಇದು ಓಷನ್. ಓಕೆ, ಓಷನಲ್ಲಿ ಲೈಫ್ ಇರ್ತವೆ. ಈ ಪ್ರಾಣಿಗಳು ಏನಾಗ್ತವೆ, ಸ್ವಲ್ಪ ದಿನಗಳಾದ್ಮೇಲೆ ಸತ್ತೋಗ್ಬಿಡುತ್ತೆ. ಕರೆಕ್ಟ್. ಆ ಸತ್ತೋಗ್ಬಿಟ್ಟು ಏನಾಗುತ್ತೆ, ಆ ಡೆಡ್ ಬಾಡೀಸು ವೇಸ್ಟ್ ಎಲ್ಲ ಏನಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಕಲೆಕ್ಟ್ ಆಗ್ತಾ ಇರುತ್ತೆ. ಇದು 300 to 400 ಮಿಲಿಯನ್ ಇಯರ್ಸ್ ಆಗೋ. ಅದೇ ಇವಾಗ ನಾವು 50 to 100 ಮಿಲಿಯನ್ ಇಯರ್ಸ್ ಆಗೋ ನೋಡಿದ್ರೆ ಆ ಡೆಡ್ ಬಾಡೀಸ್ ಎಲ್ಲ ಇಲ್ಲಿರ್ತವೆ. ಅದ್ರ ಜೊತೆಗೆ ಬೇರೆ ಬೇರೆ ಕಲ್ಲು, ಚಿಕ್ಕ ಚಿಕ್ಕ ಮಣ್ಣು ಅದೆಲ್ಲ ಏನಾಗುತ್ತೆ ಸೇರಿ 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 ಈ ಥರ ಫಾರ್ಮ್ ಆಗುತ್ತೆ. ಇದು ಯಾವಾಗ, ಇದು 50 to 100 ಮಿಲಿಯನ್ ಇಯರ್ಸ್ ಆಗೋ. ಆದರೆ ನಾವು ಪ್ರೆಸೆಂಟ್ ಟೈಮ್ ಯಾವ ಥರ ಇದೆ, ಈ ಥರ ಇದೆ ನಮ್ಮ. ಓಕೆ, ಸೊ ಇಲ್ಲೇನಾಗಿತ್ತು, ಆ ಅಕ್ವಾಟಿಕ್ ಅನಿಮಲ್ಸು ಮತ್ತು ಬೇರೆ ಬೇರೆ ಅನಿಮಲ್ಸು ಬೇರೆ ಬೇರೆ ಏನೇನೋ ಅಕ್ಯುಮುಲೇಟ್ ಆಗಿ ಅಲ್ಲಿ ಇತ್ತಲ್ವಾ, ಅದೆಲ್ಲ ಡಿಕಂಪೋಸ್ ಆಗಿ 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 ಏನಾಗಿದೆ, ಈ ಥರ ಫಾರ್ಮ್ ಆಗಿದೆ. ಟ್ರ್ಯಾಪ್ಡ್ ಆಯಿಲ್ ಫಾರ್ಮ್ ಆಗಿದೆ, ಟ್ರ್ಯಾಪ್ಡ್ ಗ್ಯಾಸ್ ಫಾರ್ಮ್ ಆಗಿದೆ. ಈ ಟ್ರ್ಯಾಪ್ಡ್ ಆಯಿಲ್ ಮತ್ತು ಟ್ರ್ಯಾಪ್ಡ್ ಗ್ಯಾಸ್ ಇದೆಯಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ಫಾಸಿಲ್ ಫ್ಯೂಲ್. ಓಕೆ, ಸೊ ಇಲ್ಲೇನಿದೆ, ಫಾರ್ಮ್ಡ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಗೋ, ಲಿಮಿಟೆಡ್ ರಿಸರ್ವ್ಸ್. ಸೊ ಇಲ್ಲಿ ನೋಡಿ, ಇದು ಒಂದ್ಸತಿ ಇದು ಫಾರ್ಮ್ ಆಗೋದಕ್ಕೆ 300 to 400 ಮಿಲಿಯನ್ ಇಯರ್ಸ್ ಆಯಿತು, ಆಯಿತಾ, ಜಸ್ಟ್ ಫಾರ್ಮ್ ಆಗೋದಕ್ಕೆ. ಇದನ್ನು ನಾವು ಏನು ಮಾಡ್ತಿದ್ದೀವಿ, ಇದನ್ನು ಖಾಲಿ ಮಾಡಿಬಿಟ್ರೆ ಮತ್ತೆ ಇದು ಫಾರ್ಮ್ ಆಗೋದಕ್ಕೆ ನಾವು ಎಷ್ಟು ಇಯರ್ಸ್ ಕಾಯಬೇಕು, ಮತ್ತೆ 300 to 400 ಮಿಲಿಯನ್ ಇಯರ್ಸ್ ಕಾಯಬೇಕು. ಸೊ ಅದಕ್ಕೆ ಫಾಸಿಲ್ ಫ್ಯೂಲ್ಸ್ ಆರ್ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ. ಅಂದರೆ ಇದು ಬೇಗ ಖಾಲಿಯಾಗಿ ಹೋಗುತ್ತೆ. ಅರ್ಥ ಆಯ್ತಾ? ಆಲ್ರೈಟ್, ನೆಕ್ಸ್ಟ್. ಎಸ್, ಡಿಸ್ಅಡ್ವಾಂಟೇಜಸ್. ಸೊ ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಏನಂತ ಅರ್ಥ ಆಯಿತು, ಯಾವ ಥರ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ಆ ಫಾಸಿಲ್ ಫ್ಯೂಲ್ಸಿನ ಡಿಸ್ಅಡ್ವಾಂಟೇಜಸ್ಗಳು ಏನೇನು ಡಿಸ್ಅಡ್ವಾಂಟೇಜಸ್ ಇದ್ದಾವೆ. ಒಂದು, ಇಟ್ ಕಾಸಸ್ ಏರ್ ಪೊಲ್ಯೂಷನ್. ಯಾಕೆ, ಇದು ತುಂಬ ಟೈಮಿಂದ ಫಾರ್ಮ್ ಆಗಿರುವಂಥ ಫ್ಯೂಲ್ಗಳು. ಆ ಫಾರ್ಮ್ ಆಗಬೇಕಂದ್ರೆ ತುಂಬ ಕೆಮಿಕಲ್ಸ್ ಆ್ಯಡ್ ಆಗಿರುತ್ತೆ. ಡಿಕಂಪೋಸಿಷನ್ ಆಗಬೇಕಾದ್ರೆ ಅಥವಾ ರಾಕ್ಸಿಂದ ತುಂಬ ಕೆಮಿಕಲ್ಸ್ ಆ್ಯಡ್ ಆಗಿ ಏನಾಗುತ್ತೆ, ಫಾಸಿಲ್ ಫ್ಯೂಲ್ನ ನಾವು ಬರ್ನ್ ಮಾಡಿದಾಗ ಅದು ಏನಾಗುತ್ತೆ, ಏರ್ ಪೊಲ್ಯೂಷನ್ ಕಾಸ್ ಆಗುತ್ತೆ. ಇದು ಫಸ್ಟ್ ಡಿಸ್ಅಡ್ವಾಂಟೇಜ್. ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನು, ಆಕ್ಸೈಡ್ಸ್ ಆಫ್ ಕಾರ್ಬನ್, ನೈಟ್ರೋಜನ್, ಸಲ್ಫರ್ ರಿಲೀಸ್ಡ್ ಆನ್ ಬರ್ನಿಂಗ್ ಫಾಸಿಲ್ ಫ್ಯೂಲ್ಸ್ ಆರ್ ಅಸಿಡಿಕ್ ಆಕ್ಸೈಡ್ಸ್. ಸೊ ಇದು ಅಸಿಡಿಕ್ ಇನ್ ನೇಚರ್ ಇರುತ್ತೆ. ಇದರಿಂದ ಆಸಿಡ್ ರೈನ್ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾವಾಗ ಆಸಿಡ್ ರೈನ್ ಬರುತ್ತೆ, ಫಾಸಿಲ್ ಫ್ಯೂಲ್ಸ್ನ ಜಾಸ್ತಿ ಯೂಸ್ ಮಾಡಿದಾಗ. ಓಕೆ, ಆಸಿಡ್ ರೈನ್ ಬಂದಾಗ ಏನಾಗುತ್ತೆ, ನಮ್ಮ ರಿಸೋರ್ಸಸ್ ಡ್ಯಾಮೇಜ್ ಆಗುತ್ತೆ. ಯಾವ ಥರ ಡ್ಯಾಮೇಜ್ ಆಗುತ್ತೆ ನಮ್ಮ ರಿಸೋರ್ಸಸ್? ಆಸಿಡ್ ರೈನ್ ಬಂದರೆ ಸಾಯಿಲ್ಸ್ ಹೋಗುತ್ತೆ, ಮಣ್ಣು ಸಾಯಿಲ್ ಹೋಗುತ್ತೆ, ಕ್ರಾಪ್ಸ್ ಹೋಗುತ್ತೆ, ವಾಟರ್ ಹಾಳಾಗುತ್ತೆ. ಕರೆಕ್ಟ್. ಸೊ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಇದಾವೆ ಫಾಸಿಲ್ ಫ್ಯೂಲಲ್ಲಿ. ಓಕೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕಾಸಸ್ ಗ್ರೀನ್ ಹೌಸ್ ಎಫೆಕ್ಟ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ದ ಗ್ಯಾಸ್ ವಿಚ್ ಕಾಸಸ್ ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು, ವಿಚ್ ಟ್ರಾಪ್ಸ್ ದ ಹೀಟ್. ಓಕೆ, ಆ ಸ್ನ್ಯಾಪ್ ಇಟ್ಕೊಳ್ಳಿ. ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಏನು, ವಿಚ್ ಟ್ರಾಪ್ಸ್ ದ ಹೀಟ್. ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್. ಆಲ್ ರೈಟ್, ನೆಕ್ಸ್ಟ್, ಥರ್ಮಲ್ ಪವರ್ ಪ್ಲಾಂಟ್. ಸೊ ಇದು ಒಂದು ಸೋರ್ಸ್ ಆಫ್ ಎನರ್ಜಿ. ಯಾವ ರೀತಿ, ಥರ್ಮಲ್ ಪವರ್ ಪ್ಲಾಂಟಲ್ಲಿ ನಾವೇನು ಬರ್ನ್ ಮಾಡ್ತಾ ಇದ್ದೀವಿ, ಫಾಸಿಲ್ ಫ್ಯೂಲ್ಸ್ ಆರ್ ಬರ್ನ್ಡ್ ಇನ್ ಪವರ್ ಸ್ಟೇಷನ್. ಥರ್ಮಲ್ ಪವರ್ ಪ್ಲಾಂಟಲ್ಲಿ ಫಾಸಿಲ್ ಫ್ಯೂಲ್ಸ್ನ ಬರ್ನ್ ಮಾಡ್ತೀವಿ, ಬಿಸಿ ಆಗಿರೋದ್ರ ಮೇಲೆ ಈಗ ನೀರು ಹಾಕಿದ್ರೆ ಏನಾಗುತ್ತೆ, ಹೊಗೆ ಬರುತ್ತೆ. ಈ ಹೊಗೆನ ಏನು ಮಾಡೋಣ, ಚಾನಲೈಸ್ ಮಾಡೋಣ. ಯಾವುದಕ್ಕೆ, ಟರ್ಬೈನ್ ಹತ್ರ. ಈ ಹೊಗೆ ಅವಾಗ ಏನು ಮಾಡುತ್ತೆ, ಈ ಟರ್ಬೈನ್ನ ತಿರುಗಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಟರ್ಬೈನ್ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಏನು ಜನರೇಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಥರ್ಮಲ್ ಪವರ್ ಪ್ಲಾಂಟ್. ಸೊ ಥರ್ಮಲ್ ಪವರ್ ಪ್ಲಾಂಟಿಂದ ಫಾಸಿಲ್ ಫ್ಯೂಲ್ಸ್ ಬರ್ನ್ ಮಾಡಿ ನೀರು ಹಾಕಿ ಸ್ಟೀಮ್ ಜನರೇಟ್ ಆಗುತ್ತೆ. ಸ್ಟೀಮ್ ಜನರೇಟ್ ಆಗಿ ಟರ್ಬೈನ್ ಟರ್ನ್ ಆಗುತ್ತೆ. ಟರ್ಬೈನ್ ಟರ್ನ್ ಆಗಿದ ತಕ್ಷಣ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಿ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಅ ಸೋರ್ಸ್ ಆಫ್ ಎನರ್ಜಿ. ಏನು ಬರ್ತಾ ಇದೆ ನಮ್ಗೆ ಇದರಿಂದ, ಎಲೆಕ್ಟ್ರಿಸಿಟಿ ಲಭ್ಯವಾಗ್ತಾ ಇದೆ. ಕರೆಕ್ಟ್ ಅಲ್ವಾ? ಆಲ್ ರೈಟ್, ನೆಕ್ಸ್ಟ್, ವೈ ಥರ್ಮಲ್ ಪವರ್ ಪ್ಲಾಂಟ್ಸ್ ಆರ್ ಸೆಟ್ ಅಪ್ ನಿಯರ್ ಕೋಲ್ ಆ್ಯಂಡ್ ಆಯಿಲ್ ಫೀಲ್ಡ್ಸ್. ಸೊ ಈ ಪ್ರಶ್ನೆ ಕೂಡ ಎಕ್ಸಾಮಿನೇಷನ್ ತುಂಬ ಸತಿ ಕೇಳಿದ್ದಾರೆ. ತುಂಬ ಸಿಂಪಲ್. ಇವಾಗ ಕೋಲ್ ಮತ್ತು ಆಯಿಲ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಷ್ಟು ದುಡ್ಡು ಆಗುತ್ತೋ ಅದಕ್ಕಿಂತ ಕಡಿಮೆ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗುತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಥರ್ಮಲ್ ಪವರ್ ಪ್ಲಾಂಟ್ನ ಕೋಲು ಮತ್ತು ಆಯಿಲ್ ಎಲ್ಲಿರುತ್ತೋ ಅದ್ರ ಪಕ್ಕದಲ್ಲಿ ಸೆಟಪ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಸೊ ಕೋಲ್ ಇಲ್ಲಿಂದನೇ ತರ್ಬೋದು, ಆಯಿಲ್ ಇಲ್ಲಿಂದನೇ ತರ್ಬೋದು. ಸೊ ಥರ್ಮಲ್ ಪವರ್ ಪ್ಲಾಂಟ್ ರನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಈ ಜನರೇಟ್ ಆಗಿರೋ ಎಲೆಕ್ಟ್ರಿಸಿಟಿನ ಬೇಕಾದ್ರೆ ನಾವು ತುಂಬ ದೂರದಲ್ಲಿ ಕಳಿಸ್ಬೋದು. ಓಕೆ, ಈ ಎಲೆಕ್ಟ್ರಿಸಿಟಿ ಕಳ್ಸೋಕೆ ದುಡ್ಡು ಇದೆ ನೋಡಿ, ಅದು ಸುಮ್ಮನೆ ಕಡಿಮೆ ಆಗುತ್ತೆ ದೆನ್ ಟ್ರಾನ್ಸ್ಪೋರ್ಟಿಂಗ್ ದಿಸ್ ಆಯಿಲ್ ಆ್ಯಂಡ್ ಕೋಲ್. ಸೊ ಇದೇ ಕಾರಣಕ್ಕೋಸ್ಕರ ಥರ್ಮಲ್ ಪವರ್ ಪ್ಲಾಂಟ್ಸ್ನ ಆಯಿಲು ಮತ್ತು ಕೋಲ್ ಎಲ್ಲಿರುತ್ತೋ ಅಲ್ಲೇ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಅದನ್ನೇ ಇಲ್ಲಿ ಇಂಗ್ಲೀಷಲ್ಲಿ ಬರ್ತಿರುತ್ತೆ. ಓಕೆ, ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಮೋರ್ ಎಫಿಷಿಯಂಟ್ ದನ್ ಟ್ರಾನ್ಸ್ಪೋರ್ಟಿಂಗ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಓವರ್ ದ ಸೇಮ್ ಡಿಸ್ಟೆನ್ಸ್. ದೇರ್ಫೋರ್ ಮೆನಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಆರ್ ಸೆಟ್ ಅಪ್ ನಿಯರ್ ಕೋಲ್ ಆರ್ ಆಯಿಲ್ ಫೀಲ್ಡ್ಸ್. ಕರೆಕ್ಟ್? ಆಲ್ ರೈಟ್, ನೆಕ್ಸ್ಟ್. ಸೊ ಯಾವ ರೀತಿ ಇದು ಥರ್ಮಲ್ ಪವರ್ ಪ್ಲಾಂಟ್. ಓಕೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಆಗ್ಬಿಟ್ಟು ಕೊನೆದಾಗ ಎಲ್ಲಿ ಬರುತ್ತೆ, ನಮ್ಮ ಮನೆಗಳಿಗೆ ಬರ್ತವೆ. ಓಕೆ, ಸೊ ಈ ಡಯಾಗ್ರಾಮ್ನ ಏನು ಕೇಳೋದಿಲ್ಲ, ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಇದನ್ನು ಹಾಕಿರೋದು. ಆಲ್ ರೈಟ್, ಓಕೆ.
ನೆಕ್ಸ್ಟ್ ಹೋಗೋಣ ಹೈಡ್ರೋ ಪವರ್ ಪ್ಲಾಂಟ್. ಸೊ ಥರ್ಮಲ್ ಪವರ್ ಪ್ಲಾಂಟ್ ನೋಡಾಯಿತು. ಹೈಡ್ರೋ ಪವರ್ ಪ್ಲಾಂಟಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು ನೋಡಬೇಕು. ಬಟ್ ಹೈಡ್ರೋ ಪವರ್ ಪ್ಲಾಂಟಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ವಾಟರ್ನ ಇಟ್ಕೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾರೆ. ಓಕೆ, ಯಾವ ರೀತಿ? ಈ ರೀತಿ ಇಲ್ಲಿ ಒಂದು ಗೇಟ್ ಹಾಕಿರ್ತಾರೆ, ವಾಟರ್ ಇಲ್ಲಿರುತ್ತೆ. ಸೊ ಆ ಗೇಟ್ನ ಓಪನ್ ಮಾಡಿದಾಗ ವಾಟರ್ ಏನಾಗುತ್ತೆ, ವಾಟರ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಾಟರ್ ಫ್ಲೋ ಆಗಿ ಎಲ್ಲಿಗೆ ಚಾನಲೈಸ್ ಮಾಡಿರ್ತಾರೆ, ಅದನ್ನು ಒಂದು ಟರ್ಬೈನಿಗೆ ಚಾನಲೈಸ್ ಮಾಡಿರ್ತಾರೆ. ಸೊ ಯಾವಾಗ ವಾಟರ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಈ ಟರ್ಬೈನ್ಸ್ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಟರ್ಬೈನ್ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಒಂದೇ ಡಯಾಗ್ರಾಮಲ್ಲಿ ಹೇಳಿದ್ದೀನಿ. ಸೊ ಇದನ್ನೇ ಇಲ್ಲಿ ಕನ್ವರ್ಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಫಾಲಿಂಗ್ ವಾಟರ್ ಇಂಟು ಎಲೆಕ್ಟ್ರಿಸಿಟಿ. ಓಕೆ, ಇದು ಯಾವುದಿದು? ಹೈಡ್ರೋ ಪವರ್ ಪ್ಲಾಂಟ್. High rise dams are constructed on rivers to obstruct the flow of water and collect water in large reservoirs. ಸೊ ಅದಕ್ಕೆ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಸೊ ಈ ಸ್ಲೂಯಿಸ್ ಗೇಟ್ನ ಯಾವಾಗ ಓಪನ್ ಮಾಡ್ತೀವೋ ಈ ಪೆನ್ ಸ್ಟಾಕಿಂದ ನೀರು ಫ್ಲೋ ಆಗಿಬಿಟ್ಟು ಟರ್ಬೈನ್ ತಿರುಗಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅಷ್ಟೇ. ಆಲ್ ರೈಟ್, ಓಕೆ, ಇದು ಹೈಡ್ರೋ ಪವರ್ ಪ್ಲಾಂಟ್. ದ ವಾಟರ್ ಫ್ರಮ್ ದ ಹೈ ಲೆವೆಲ್ ಇನ್ ದ ಡ್ಯಾಮ್ ಇಸ್ ಕ್ಯಾರಿಡ್ ಥ್ರೂ ದ ಪೈಪ್ಸ್ ಟು ದ ಟರ್ಬೈನ್ ಅಟ್ ದ ಬಾಟಮ್ ಆಫ್ ದ ಡ್ಯಾಮ್. ಸೊ ಅದೇ ಇಲ್ಲಿರೋದು. ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನೇ ಇಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದೀವಿ. ಈ ರೀತಿ ನೀವು ಎಕ್ಸಾಮಲ್ಲಿ ಬರೀಬೇಕು. ಓಕೆ, ಕನ್ನಡದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಬರೆಯೋದು ಇಂಗ್ಲೀಷಲ್ಲಿ ಬರೀಬೇಕು ವಿತ್ ಕರೆಕ್ಟ್ ಟರ್ಮ್ಸ್ ಆ್ಯಂಡ್ ಟರ್ಮಿನಾಲಜೀಸ್ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಹೈಡ್ರೋ ಪವರ್ ಪ್ಲಾಂಟ್. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್ ಏನು? ನೀರು ಖಾಲಿ ಆಗೋದಿಲ್ಲ. ಸೊ ದಟ್ ಇಸ್ ಅ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ಆ್ಯಂಡ್ ಇನ್ನೊಂದು ನೋ ಏರ್ ಪೊಲ್ಯೂಷನ್. ಬಟ್ ಡ್ಯಾಮ್ ಕನ್ಸ್ಟ್ರಕ್ಷನ್ is a very big process, correct? ಆ ಸ್ಲೂಯಿಸ್ ಗೇಟ್ ಕನ್ಸ್ಟ್ರಕ್ಷನ್ ಇಸ್ ಅ ಬಿಗ್ ಪ್ರೋಸೆಸ್. ಟರ್ಬೈನ್ ಸೆಟಪ್ ಇಸ್ ಅ ಬಿಗ್ ಪ್ರೋಸೆಸ್. ಸೊ ಇವೆಲ್ಲ ಡಿಸ್ಅಡ್ವಾಂಟೇಜಸ್ಗಳು ಆಗಬಹುದು. ಸೊ ಡಿಸ್ಅಡ್ವಾಂಟೇಜಸ್ ಕೇಳಿದರೆ ನಾನಿರೋ ಪಾಯಿಂಟ್ಸ್ನ ಬರೀರಿ. ಅಡ್ವಾಂಟೇಜಸ್ ಆರ್ ದೀಸ್ ಬೋತ್ ಥಿಂಗ್ಸ್. ನೆಕ್ಸ್ಟ್, ಸೊ ಡಿಸ್ಅಡ್ವಾಂಟೇಜಸ್: ಡ್ಯಾಮ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ನಂಬರ್ ಆಫ್ ಪ್ಲೇಸಸ್, ಹೇಳಿದ್ನಲ್ವಾ? ಲಾರ್ಜ್ ಏರಿಯಾಸ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ಹ್ಯಾಬಿಟೇಷನ್. ಸೊ ಇದೇನಂದರೆ ಇವಾಗ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ತುಂಬ ದೊಡ್ಡ ಜಾಗ ಬೇಕು. ಆ ದೊಡ್ಡ ಜಾಗನ ನಾವು ತಗೋಬೇಕಂದ್ರೆ ಫೀಲ್ಡ್ ಬೇಕು, ಮತ್ತು ತುಂಬ ಜನರು ಮನೆ ಗದ್ದೆ ಅದೆಲ್ಲ ಕಳ್ಕೊಂಡು ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್, ದ ವೆಜಿಟೇಷನ್ ವಿಚ್ ಇಸ್ ಸಬ್ಮರ್ಜ್ ರಾಟ್ಸ್ ಅನೋರೋಬಿಕ್ ಕಂಡೀಷನ್ಸ್ ಆ್ಯಂಡ್ ಗಿವ್ಸ್ ರೈಸ್ ಟು ಲಾರ್ಜ್ ಅಮೌಂಟ್ಸ್ ಆಫ್ ಮೀಥೇನ್ ವಿಚ್ ಇಸ್ ಗ್ರೀನ್ ಹೌಸ್ ಗ್ಯಾಸ್. ಸೊ ಇಲ್ಲೇನಾಗುತ್ತೆ, ಡ್ಯಾಮಿನ ಕೆಳಗಡೆ ತುಂಬ ಪ್ಲ್ಯಾಂಟ್ಗಳು ಇರ್ತವೆ, ಸಬ್ಮರ್ಜ್ ಆಗಿರ್ತವೆ. ಅದು ಡಿಕಂಪೋಸ್ ಆಗಿಬಿಟ್ಟು ಮೀಥೇನ್ ಗ್ಯಾಸ್ನ ಕೊಡುತ್ತೆ. ದಟ್ ಇಸ್ ನಥಿಂಗ್ ಬಟ್ ಗ್ರೀನ್ ಹೌಸ್ ಗ್ಯಾಸ್. ಇದು ಒಂದು ಡಿಸ್ಅಡ್ವಾಂಟೇಜ್. ಲಾಸ್ಟ್ ಪಾಯಿಂಟು, ಇಟ್ ಕ್ರಿಯೇಟ್ಸ್ ದ ಪ್ರಾಬ್ಲಮ್ ಆಫ್ ಸ್ಯಾಟಿಸ್ಫ್ಯಾಕ್ಟರಿ ರಿಹ್ಯಾಬಿಲಿಟೇಷನ್ ಆಫ್ ಡಿಸ್ಪ್ಲೇಸ್ಡ್ ಪೀಪಲ್. ಸೊ ಆ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿರೋ ಜಾಗದಲ್ಲಿ ತುಂಬ ಜನರು ಮನೆ ಕಟ್ಸ್ಕೊಂಡಿರ್ತಾರೆ. ಆ ಮನೆ ಕಟ್ಸ್ಕೊಂಡಿರೋ ಜನರಿಗೆ ಇನ್ನೊಂದು ಮನೆ ಕೊಡೋದು ತುಂಬ ಒಂದು ಚಾಲೆಂಜಿಂಗ್ ಕೆಲಸ. ಸೊ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ಗಳಿದ್ದಾವೆ ಆಫ್ ಹೈಡ್ರೋ ಪವರ್ ಪ್ಲಾಂಟ್ ಆ್ಯಂಡ್ ದೀಸ್ ಬೋತ್ ಆರ್ ದ ಅಡ್ವಾಂಟೇಜಸ್. ಕ್ಲಿಯರ್? ಆಲ್ ರೈಟ್. ಏನಾದರೂ ಕಮೆಂಟ್ಸ್ ಬಂದರೆ ಹಾಕಿ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟು ಬಯೋಮಾಸ್. ಬಯೋಮಾಸ್ ಅಂದ್ರೆ ಏನು? ಇಲ್ಲಿ ಕಾಣಿಸ್ತಿದ್ದಾರೆ ನೋಡಿ, ದೀಸ್ ಆರ್ ದ ಬಯೋಮಾಸಸ್. ಸೊ ಬೇಸಿಕಲಿ ವೇಸ್ಟ್ ಆಬ್ಜೆಕ್ಟ್ಸ್, ರೈಟ್? ದ ಡೆಡ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್, ಟ್ರೀಸ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್ ಆಫ್ ಅನಿಮಲ್ಸ್ ಆರ್ ಕಾಲ್ಡ್ ಆಸ್ ಬಯೋಮಾಸ್. ಸೊ ಸತ್ತು ಹೋದ್ಮೇಲೆ ನಾವು ಅದನ್ನು ಕನ್ಸಿಡರ್ ಮಾಡೋದು. ಯಾವುದಾದ್ರು ಒಂದು ಬದುಕಿರೋದನ್ನ ತೊಗೊಂಡು ಸಾಯಿಸಿ ಅದನ್ನು ಬಯೋಮಾಸಿಗೆ ನಾವು ಯಾವತ್ತೂ ಯೂಸ್ ಮಾಡಬಾರ್ದು, ಮಾಡೋದು ಇಲ್ಲ, ಆಯಿತಾ? ನೆಕ್ಸ್ಟ್, ದೇ ಡು ನಾಟ್ ಪ್ರೊಡ್ಯೂಸ್ ಮಚ್ ಹೀಟ್ ಆನ್ ಬರ್ನಿಂಗ್ ಆ್ಯಂಡ್ ಲಾಟ್ ಆಫ್ ಸ್ಮೋಕ್ ಇಸ್ ಗಿವನ್ ಔಟ್ ವೆನ್ ದೇ ಆರ್ ಬರ್ನ್ಡ್. ಸೊ ಈ ಬಯೋಮಾಸ್ನ ನಾವು ಬರ್ನ್ ಮಾಡಿದಾಗ ಜಾಸ್ತಿ ಹೀಟ್ ಕೊಡೋದಿಲ್ಲ, ಮತ್ತು ಆದರೆ ಜಾಸ್ತಿ ಸ್ಮೋಕ್ ಕೊಡುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಪಾಯಿಂಟ್ ಅಂಡರ್ ಬಯೋಮಾಸ್. ಸೊ ಏನೇನು ಯೂಸ್ ಮಾಡ್ತಿದ್ದೀವಿ ಇಲ್ಲಿ? ಕೌಡಂಗ್, ವೇಸ್ಟೆಡ್ ವೆಜಿಟೇಬಲ್ಸ್ ಹಾಗೂ ಡೆಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಆಲ್ ರೈಟ್, ಓಕೆ. ನೆಕ್ಸ್ಟು, ಸೊ ಈ ಬಯೋಮಾಸಿನ ಯೂಸ್ ಮಾಡ್ಕೊಂಡು ಬಯೋಮಾಸ್ನ ಯೂಸ್ ಮಾಡ್ಕೊಂಡು ಬಯೋಗ್ಯಾಸ್ನ ಯಾವ ರೀತಿ ತರಿಸೋದು ನೋಡೋಣ. ಸೊ ಮೊದಲನೇದಾಗಿ ಈ ಡ್ರಾಯಿಂಗ್ನ ನೋಡಿ. ಈ ಡ್ರಾಯಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು. ಸ್ಟಾರ್ಟ್ ಆಗೋದು ಇಲ್ಲಿಂದ. ಸ್ಲರಿ ಅಂದರೆ ಏನು ಗೊತ್ತಾ? ಸಗಣಿ ಹಾಗೂ ನೀರಿನ ಒಂದು ಮಿಶ್ರಣ. ಅದಕ್ಕೆ ನಾವೇನಂತ ಕರಿತೀವಿ? ಸ್ಲರಿ ಅಂತ ಕರಿತೀವಿ. ಕೌಡಂಗ್ ಆ್ಯಂಡ್ ವಾಟರ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಏನು ಮಾಡ್ತೀವಿ? ಅದಕ್ಕೆ ಸ್ಲರಿ ಅಂತ ಕರಿತೀವಿ. ಆ ಸ್ಲರಿನ ನಾವು ಇದ್ರ ಒಳಗಡೆ ಹಾಕ್ತೀವಿ. ಸೊ ಸ್ಲರಿ ಏನಾಗುತ್ತೆ, ಇದ್ರ ಒಳಗಡೆ ಹೋಗ್ಬಿಟ್ಟು ಡೈಜೆಸ್ಟರ್ಗೆ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡೈಜೆಸ್ಟರ್. ಇಲ್ಲಿ ಕಾಣಿಸ್ತಿದೆ ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಡೈಜೆಸ್ಟರ್. ಡೈಜೆಸ್ಟರ್ ಸೆಟ್ಲ್ ಆಗುತ್ತೆ ಸ್ಲರಿ. ಈ ಡೈಜೆಸ್ಟರಲ್ಲಿ ಏನಾಗುತ್ತೆ, ಅನ್ಎರೋಬಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇಲ್ಲಿ ಬಂದಿರುವಂಥ ಮೆಟೀರಿಯಲ್ನ ಏನು ಮಾಡುತ್ತೆ? ಡಿಕಂಪೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದು? ಮೈಕ್ರೋ ಆರ್ಗಾನಿಸಮ್ಸ್ ಅನ್ಎರೋಬಿಕಲಿ ಅಂದರೆ ಆಕ್ಸಿಜನ್ ಪ್ರೆಸೆಂಟ್ ಆಗಿರೋದಿಲ್ಲ. ಅದು ಯಾವಾಗ ಡಿಕಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಗ್ಯಾಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್? ಗ್ಯಾಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗ್ಯಾಸಲ್ಲಿ 75% ಮೀಥೇನ್ ಇರುತ್ತೆ. ಆ ಗ್ಯಾಸೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಈ ಕಲೆಕ್ಟ್ ಆಗಿರೋ ಗ್ಯಾಸಲ್ಲಿ 75% ಮೀಥೇನ್ ಇರುತ್ತೆ. ಆ ಗ್ಯಾಸಿನ ಔಟ್ಲೆಟ್ ಇದಾಗಿರುತ್ತೆ.
ಮತ್ತು ಮಿಕ್ಕಿರೋ ಸ್ಲರಿ ಏನಾಗುತ್ತೆ ಇದೇ ರೀತಿ ಹರ್ಕೊಂಬಂದ್ಬಿಟ್ಟು ಔಟ್ಲೆಟ್ ಆಗಿ ಈ ಥರ ಆಚೆ ಬರುತ್ತೆ. ಆ ಮಿಕ್ಕಿರೋ ಸ್ಲರಿ ಇದೆ ನೋಡಿ, ಅದನ್ನು ನಾವು ಫರ್ಟಿಲೈಸರ್ ಹಾಗೂ ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಇನ್ನೊಂದ್ಸತಿ ಕ್ವಿಕ್ಕಾಗಿ ಹೇಳ್ತೀನಿ. ಸ್ಲರಿನ ಇಲ್ಲಿ ಹಾಕ್ತೀವಿ, ಡೈಜೆಸ್ಟರಿಗೆ ಬರುತ್ತೆ, ಅನರೋಬಿಕ್ ಮೈಕ್ರೋ ಆರ್ಗನಿಸಮ್ಸ್ನ ಡಿಕಂಪೋಸ್ ಮಾಡುತ್ತೆ. ಡಿಕಂಪೋಸಿಷನ್ ಪ್ರೊಸೆಸಲ್ಲಿ ಏನಾಗುತ್ತೆ, ಗ್ಯಾಸ್ ಫಾರ್ಮ್ ಆಗುತ್ತೆ. ಆ ಫಾರ್ಮ್ ಆಗಿರೋ ಗ್ಯಾಸಲ್ಲಿ 75% ಮೀಥೇನ್ ಇರುತ್ತೆ. ಇನ್ನು ಮಿಕ್ಕಿರೋ ಔಟ್ಲೆಟ್ಟು ಫರ್ಟಿಲೈಸರ್ ಹಾಗೂ ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಅದನ್ನೇ ಇಲ್ಲಿ ಬಯೋಗ್ಯಾಸಲ್ಲಿ ಬರೆದಿರೋದು. ಈ ಪಾಯಿಂಟ್ಸ್ ಸೇಮ್ ಪಾಯಿಂಟ್ಸ್ ನಾನು ಇಲ್ಲಿ ಏನು ಬರೆದಿದ್ದೀನೋ ಅದೇ ಪಾಯಿಂಟ್ಸ್ನ ಇಲ್ಲಿ ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಬಯೋಗ್ಯಾಸ್. ಓಕೆ, ಬರ್ನ್ಸ್ ವಿತೌಟ್ ಸ್ಮೋಕ್, ಲೀವ್ಸ್ ನೋಸ್ ರೆಸಿಡ್ಯೂ. ಸೊ ಇಲ್ಲಿ ಫಾರ್ಮ್ ಆಗಿದೆಯಲ್ಲ ಗ್ಯಾಸು 75% ಮೀಥೇನ್ ಅಂತ ಹೇಳಿದೆ, ಕರೆಕ್ಟ್. ಈ ಮೀಥೇನ್ ಗ್ಯಾಸು ಏನು ಮಾಡುತ್ತೆ, ಬರ್ನ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಮತ್ತು ಇದು ಯಾವುದೇ ಥರ ರೆಸಿಡ್ಯೂನ ಬಿಡಲ್ಲ. ಫಾರ್ ಎಕ್ಸಾಂಪಲ್ ನೀವು ವುಡ್ನ ಬರ್ನ್ ಮಾಡಿದ್ರೆ ಆ್ಯಶ್ ಉಳ್ಕೊಳ್ಳುತ್ತೆ, ಕರೆಕ್ಟ್. ಸೊ ಆದರೆ ಬಯೋಗ್ಯಾಸ್ ಯಾವುದೇ ರೀತಿಯ ರೆಸಿಡ್ಯೂನ ಬಿಡೋದಿಲ್ಲ, ಅದು ಫಸ್ಟ್ ಅಡ್ವಾಂಟೇಜು. ಸೆಕೆಂಡ್ ಒನ್, ಹೀಟಿಂಗ್ ಕೆಪಾಸಿಟಿ ಇಸ್ ಹೈ. ಬಯೋಮಾಸಲ್ಲಿ ಕಡಿಮೆ ಇತ್ತು, ಬಯೋಗ್ಯಾಸಲ್ಲಿ ಜಾಸ್ತಿ ಇದೆ. ಸ್ಲರಿ ಲೆಫ್ಟ್ ಬಿಹೈಂಡ್ ಇಸ್ ಯೂಸ್ಡ್ ಆಸ್ ಮ್ಯಾನ್ಯೂರ್ ಫಾರ್ ಪ್ಲಾಂಟ್ಸ್. ಆ ಪಾಯಿಂಟ್ ಆಲ್ರೆಡಿ ಕವರ್ ಆಗಿದೆ. ಫೋರ್ತ್ ಒನ್, ಸೇಫ್ ಆ್ಯಂಡ್ ಎಫಿಷಿಯಂಟ್ ಮೆಥಡ್ ಆಫ್ ವೇಸ್ಟ್ ಡಿಸ್ಪೋಸಲ್. ಸೊ ಈ ಮೆಥಡ್ ಇದೆ ಅಲ್ವಾ ಬಯೋಗ್ಯಾಸು, ದಿಸ್ ಇಸ್ ಸೇಫ್ ಆ್ಯಂಡ್ ರಿಲಯಬಲ್ ಮೆಥಡ್ ಆಫ್ ವೇಸ್ಟ್ ಡಿಸ್ಪೋಸಲ್ ಇದು. ಓಕೆ, ಫೈನ್. ನೆಕ್ಸ್ಟ್ ವಿಂಡ್ ಎನರ್ಜಿ. ಸೊ ವಿಂಡ್ ಮಿಲ್ಸ್ ಎಲ್ಲರೂ ನೋಡೇ ಇರ್ತೀರಾ. ವಿಂಡ್ ಎನರ್ಜಿಯಿಂದ ಹೇಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ವಿಂಡ್ ಬಂದಾಗೆಲ್ಲ ಏನಾಗುತ್ತೆ, ಈ ಟರ್ಬೈನ್ ತಿರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಯಾವಾಗ ತಿರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೋ ಎಲೆಕ್ಟ್ರಿಕ್ ಜನರೇಟರ್ ಜ್ಞಾಪಕ ಇದೆಯಲ್ವಾ. ಸೊ ಮೆಕ್ಯಾನಿಕಲ್ ಎನರ್ಜಿನ ನಾವು ಅಪ್ಲೈ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಎನರ್ಜಿ ಜನರೇಟ್ ಆಗುತ್ತೆ. ಸೊ ಅದೇ ಕೆಲಸ ವಿಂಡ್ ಮಿಲ್ ಕೂಡ ಮಾಡ್ತಾ ಇರೋದು. ಯಾವುದರಿಂದ, ಬಟ್ ವಿಂಡ್ ಎನರ್ಜಿಯಿಂದ. ಸೊ ವಿಂಡ್ ಎನರ್ಜಿ ಇಸ್ ಆಲ್ಸೋ ನಾನ್ ರಿನ್ಯೂವಬಲ್, ಅಂದರೆ ಇದು ಎಕ್ಸಾಸ್ಟ್ ಆಗೋದಿಲ್ಲ ವಿಂಡ್ ಎನರ್ಜಿ, ರೈಟ್. ಸೊ ಪಾಯಿಂಟ್ಸು, ಎನರ್ಜಿ ಹಾರ್ನೆಸ್ ಬೈ ವಿಂಡ್ ಮಿಲ್ಸ್ ಇನ್ ದ ಪಾಸ್ಟ್ ಡೂ ಮೆಕ್ಯಾನಿಕಲ್ ವರ್ಕ್. The rotatory motion of the windmill is used to turn the turbine of the electric generator. So ಯಾವಾಗ ಟರ್ಬೈನ್ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದಕ್ಕೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದಾವೆ. ಏನು ಡಿಸ್ಅಡ್ವಾಂಟೇಜಸ್ಗಳು? ಅಡ್ವಾಂಟೇಜಸ್ ಏನು ಫಸ್ಟು, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ರಿನ್ಯೂವೇಬಲ್. ಸೊ ವಿಂಡ್ ಯಾವತ್ತೂ ಖಾಲಿ ಆಗಲ್ಲ, ಮತ್ತು ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಯಾವುದೇ ಥರದ ಪೊಲ್ಯೂಷನ್ಗಳಿಲ್ಲ ಇದರಲ್ಲಿ, ಆಯಿತಾ. ಡಿಸ್ಅಡ್ವಾಂಟೇಜಸ್ಗೆ ಬರೋದಾದರೆ ಲಿಮಿಟೇಷನ್ಸ್ ಆರ್ ಡಿಸ್ಅಡ್ವಾಂಟೇಜಸ್. ವಿಂಡ್ ಸ್ಪೀಡ್ ನೀಡ್ ಟು ಬಿ ಮೋರ್ ದೆನ್ 15 km/h. ಇದನ್ನು ನಾವು ಗ್ಯಾರಂಟಿ ಮಾಡೋದಕ್ಕಾಗಲ್ಲ, ಕರೆಕ್ಟ್. ವಿಂಡ್ ಸ್ಪೀಡ್ನ ನಾವು 15 km/h ಸೆಟ್ ಮಾಡೋದಕ್ಕಾಗಲ್ಲ. ವಿಂಡ್ ಬಂದಾಗ ಇದು ತಿರುಗುತ್ತೆ, ವಿಂಡ್ ಇಲ್ಲ ಅಂದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಸ್ಟೇಷನರಿ. ಸೊ ದಿಸ್ ಇಸ್ ಫಸ್ಟ್ ಡಿಸ್ಅಡ್ವಾಂಟೇಜ್. ಸೆಕೆಂಡ್, ನೀಡ್ ಬ್ಯಾಕಪ್ ಫೆಸಿಲಿಟೀಸ್ ಲೈಕ್ ಸ್ಟೋರೇಜ್ ಸೆಲ್ಸ್, ಕರೆಕ್ಟ್. ಇವಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಯಿತು, ಅದು ಬ್ಯಾಟ್ರಿ ಸ್ಟೋರ್ ಮಾಡಬೇಕು. ಸೊ ಸ್ಟೋರ್ ಮಾಡೋದಕ್ಕೆ ಜಾಗ ಎಲ್ಲಿದೆ, ಇಲ್ಲಂತೂ ಜಾಗ ಇಲ್ಲ. ಸೊ ಅದಕ್ಕೆ ಒಂದು ಸಪ್ರೇಟ್ ಸ್ಟೋರೇಜ್ ಫೆಸಿಲಿಟಿ ಮಾಡಬೇಕು, ಅದು ಎರಡನೇ ಡಿಸ್ಅಡ್ವಾಂಟೇಜ್. ಥರ್ಡ್, ರಿಕ್ವೈರ್ಸ್ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್. ಸೊ ಈ ವಿಂಡಿನ ಇದೆಷ್ಟು ಉದ್ದ ಇರುತ್ತಂದರೆ ಇದ್ರ ಸುತ್ತಮುತ್ತ ಯಾವುದೇ ಥರ ಬಿಲ್ಡಿಂಗ್ಗಳು ಏನೂ ಮಾಡೋಂಗಿಲ್ಲ. ಅಕಸ್ಮಾತ್ ಕಟ್ಟಿದ್ರೂ ಅದು ಫುಲ್ ರಿಸ್ಕಲ್ಲಿರುತ್ತೆ. ಅಪ್ಪಿತಪ್ಪಿ ಇದು ಬಿದ್ದರೆ ಆ ಬಿಲ್ಡಿಂಗಲ್ಲಿ ಇರೋ ಜನರು ಮತ್ತು ಆ ಬಿಲ್ಡಿಂಗು ಇಬ್ಬರು ಹೋಗ್ಬಿಡ್ತಾರೆ. ಓಕೆ, ಸೊ ಅದಕ್ಕೆ ಸ್ವಲ್ಪ ರಿಸ್ಕ್ ಇದೆ. ಇದು ರಿಸ್ಕ್ ಇರೋ ಕಾರಣ ಇಲ್ಲೇನು ಮಾಡಿದ್ರೆ, ರಿಕ್ವೈರ್ಸ್ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್. ಇನಿಷಿಯಲ್ ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ಹೈ. ಸೊ ಇದನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಓಕೆ, ಸೊ ಅದನ್ನೇ ಫೋರ್ತ್ ಪಾಯಿಂಟಲ್ಲಿ ಬರೆದಿರೋದು. ನೀಡ್ಸ್ ಲಾಟ್ ಆಫ್ ಮೇಂಟೆನೆನ್ಸ್, ಅವಾಗವಾಗ ಇದಕ್ಕೆ ಮೇಂಟೆನೆನ್ಸ್ ಕೂಡ ಬೇಕಾಗುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಓಕೆ, ನೆಕ್ಸ್ಟ್ ಸೋಲಾರ್ ಎನರ್ಜಿ. ಸೊ ಸೋಲಾರ್ ಎನರ್ಜಿಯಿಂದ ನಾವೇನು ಮಾಡ್ಬೋದು, ಒಂದು ಸೋಲಾರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು, ಸೋಲಾರ್ ಎನರ್ಜಿಯಿಂದ ನೀರು ಬಿಸಿ ಮಾಡ್ಕೋಬೋದು, ಸೋಲಾರ್ ಎನರ್ಜಿಯಿಂದ ಊಟ ಕೂಡ ರೆಡಿ ಮಾಡ್ಕೋಬೋದು. ಯಾವ ರೀತಿ, ಸೋಲಾರ್ ಕುಕ್ಕರಲ್ಲಿ ಕಾನ್ಕೇವ್ ಮಿರರ್ನ ಹಾಕಿರ್ತಾರೆ. ಸೊ ಕಾನ್ಕೇವ್ ಮಿರರ್ನ ಯಾವುದಕ್ಕೆ ಡೈರೆಕ್ಟ್ ಮಾಡಿರ್ತಾರೆ, ಸನ್ಲೈಟಿಗೆ ಡೈರೆಕ್ಟ್ ಮಾಡಿರ್ತಾರೆ. ಆ ಸನ್ಲೈಟಿನ ಬರೋ ರೇಸ್ನ ಕಾನ್ಕೇವ್ ಮಿರರ್ ಏನು ಮಾಡುತ್ತೆ, ಫೋಕಸ್ ಮಾಡಿಬಿಟ್ಟು ಫುಡ್ಡಿಗೆ ಬಿಡುತ್ತೆ ಹೀಟ್ನ. ಸೊ ಯಾವಾಗ ಹೀಟ್ ಫುಡ್ ಮೇಲೆ ಬೀಳುತ್ತೋ ಫುಡ್ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕುಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಓವರ್ ಆಲ್ ಥಿಂಗ್ ಇನ್ ಸೋಲಾರ್ ಕುಕ್ಕರ್. ಸೊ ಇದನ್ನೇ ಬರೆದಿರ್ತೀವಿ. ಓಕೆ, ಯೂಸಸ್ ಮಿರರ್ಸ್ ಟು ಫೋಕಸ್ ದ ಸನ್ ರೇಸ್, ಪೇಂಟೆಡ್ ಬ್ಲ್ಯಾಕ್ ಟು ಅಬ್ಸರ್ವ್ ಮೋರ್ ಹಿಟ್. ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಬ್ಲ್ಯಾಕ್ ಆಗಿ ಪೇಂಟ್ ಮಾಡ್ತಾರೆ ಅಂದರೆ, ಬಿಕಾಸ್ ಬ್ಲ್ಯಾಕ್ ಅಬ್ಸಾರ್ಬ್ಸ್ ಮೋರ್ ರೇಡಿಯೇಷನ್, ಮತ್ತು ಅದೇನು ಮಾಡುತ್ತೆ, ಹೀಟ್ನ ಟ್ರ್ಯಾಪ್ ಮಾಡುತ್ತೆ ಬ್ಲ್ಯಾಕ್ ಕಲರ್. ಸೊ ಬ್ಲ್ಯಾಕ್ ಪೇಂಟ್ನ ಯೂಸ್ ಮಾಡ್ತಾರೆ ವೇರ್ ಇನ್ ದ ಸೋಲಾರ್ ಕುಕ್ಕರ್. ಥರ್ಡ್ ಪಾಯಿಂಟು, ಕವರ್ಡ್ ಇನ್ ಗ್ಲಾಸ್ ಪ್ಲೇಟ್. ಇಟ್ ಹೆಲ್ಪ್ಸ್ ಟು ಟ್ರ್ಯಾಪ್ ದ ಹೀಟ್ ಆ್ಯಂಡ್ ಕೀಪ್ ಇನ್ಸೈಡ್ಸ್ ಹಾಟ್. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ಗ್ರೀನ್ ಹೌಸ್ ಎಫೆಕ್ಟ್. ಓಕೆ, ಸೊ ಸೋಲಾರ್ ಕುಕ್ಕರ್. ನೆಕ್ಸ್ಟ್ ಸೋಲಾರ್ ಸೆಲ್ಸ್. ಸೊ ಇದೇನು ಮಾಡುತ್ತೆ, ಸೋಲಾರ್ ಸೆಲ್ಸು ಎನರ್ಜಿ ತೊಗೊಂಡು ಆ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಸಿಟಿ ಎನರ್ಜಿ ಕನ್ವರ್ಟ್ ಮಾಡುತ್ತೆ, ರೈಟ್. ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಸಿಟಿ. ಆ ಲಾರ್ಜ್ ನಂಬರ್ ಆಫ್ ಸೋಲಾರ್ ಸೆಲ್ಸ್ ಆರ್ ಕಂಬೈನ್ಡ್ ಇನ್ ಅನ್ ಅರೇಂಜ್ಮೆಂಟ್ ಕಾಲ್ಡ್ ಆಸ್ ಸೋಲಾರ್ ಪ್ಯಾನಲ್. ಸೊ ಇದಕ್ಕೂ ಕೂಡ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ಗಳಿದ್ದಾವೆ. ಸೊ ಅಡ್ವಾಂಟೇಜಸ್ ಏನು, ನೋ ಮೂವಿಂಗ್ ಪಾರ್ಟ್ಸ್, ರಿಕ್ವೈರ್ ಲೆಸ್ ಮೇಂಟೆನೆನ್ಸ್, ವರ್ಕ್ಸ್ ವಿತೌಟ್ ಎನಿ ಫೋಕಸಿಂಗ್ ಡಿವೈಸ್. ಸೊ ಒಂದ್ಸತಿ ಸೆಟಪ್ ಮಾಡಿಬಿಟ್ರೆ ಸಾಕು, ಇದು ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಸೆಕೆಂಡು, ಕ್ಯಾನ್ ಬಿ ಸೆಟಪ್ ಇನ್ ರಿಮೋಟ್ ಏರಿಯಾಸ್. ಸೊ ಇವಾಗ
ಕೆಲವು ಹಳ್ಳಿಗಳು ಅಥವಾ ಕೆಲವು ಗ್ರಾಮಗಳಿರ್ತವೆ, ತುಂಬ ದೂರದಲ್ಲಿರುತ್ತೆ ಸಿಟಿಯಿಂದ. ಸೊ ಅಲ್ಲಿ ತುಂಬ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಆಗ್ತಾ ಇರಲ್ಲ, ಆಯಿತಾ. ತುಂಬ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಕಂಬಗಳು ಬೇಕು, ವಯರ್ಗಳು ಬೇಕು ಅಲ್ವಾ. ಸೊ ಇಷ್ಟು ಕಾಸ್ಟ್ನ ನಾವು ಇನ್ವೆಸ್ಟ್ ಮಾಡಿ ಆ ಹಳ್ಳಿಗೆ ಎಲೆಕ್ಟ್ರಿಸಿಟಿ ಕೊಡೋ ಬದಲು ಆ ಹಳ್ಳಿಯಲ್ಲಿ ನಾವು ಏನು ಮಾಡ್ಬೋದು, ಅಲ್ಲೂ ಸೂರ್ಯ ಬಂದೇ ಬರ್ತಾನೆ, ಕರೆಕ್ಟ್. ಆ ಹಳ್ಳಿಯಲ್ಲಿ ನಾವು ಸೋಲಾರ್ ಸೆಲ್ನ ಈ ಥರ ಸೆಟಪ್ ಮಾಡಿಬಿಟ್ರೆ ಆ ಸುತ್ತಮುತ್ತ ಹಳ್ಳಿಗೆ ಮತ್ತು ಆ ಹಳ್ಳಿಗೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ದೊರಕತ್ತೆ. ಓಕೆ, ಅವ್ರಿಗೂ ಕೂಡ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಅವ್ರ ದಿನನಿತ್ಯದ ಜೀವನನ ನಡೆಸ್ಬೋದು. ಓಕೆ, ಸೊ ಇದು ಸೋಲಾರ್ ಸೆಲ್ಸ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ಗಳೇನಿದ್ದಾವೆ, ಅವೈಲಬಿಲಿಟಿ ಆಫ್ ಸ್ಪೆಷಲ್ ಗ್ರೇಡ್ ಸಿಲಿಕಾನ್ ಫಾರ್ ಮೇಕಿಂಗ್ ಸೋಲಾರ್ ಸೆಲ್ಸ್ ಇಸ್ ಲಿಮಿಟೆಡ್. ಸೊ ಈ ಏನೇನು ವಸ್ತುಗಳು ಬೇಕೋ ಇದನ್ನು ಮಾಡೋದಕ್ಕೆ ಅದು ಸ್ವಲ್ಪ ಲಿಮಿಟೆಡ್ ಆಗಿದ್ದಾವೆ, ಅದು ಮೊದಲನೇ ಡಿಸ್ಅಡ್ವಾಂಟೇಜು. ಎರಡನೇದು ಮ್ಯಾನುಫ್ಯಾಕ್ಚರ್ ಪ್ರೋಸೆಸ್ ಇಸ್ ಎಕ್ಸ್ಪೆನ್ಸಿವ್. ಸೊ ಇದನ್ನು ಮಾಡಬೇಕಂದ್ರೆ ಇದು ಪ್ರೋಸೆಸ್ ಇದೆ ಅಲ್ವಾ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಸ್ವಲ್ಪ ಕಷ್ಟ ಇದೆ, ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಬಟ್ ಒಂದ್ಸತಿ ಇದು ರೆಡಿ ಆಗಿಬಿಟ್ರೆ ಇಟ್ ಇಸ್ ಫಾರ್ ಲೈಫ್ ಟೈಮ್. ಓಕೆ, ಸೊ ಧೂಳು ಕೂತ್ಕೊಳ್ಳಾಗುತ್ತೆ, ಅದೊಂದು ಮೇಂಟೆನೆನ್ಸ್ ಅಷ್ಟೇ ಇದ್ರ ಮೇಲೆ, ಅದೊಂದು ಕ್ಲಿಯರ್ ಮಾಡಿಬಿಟ್ರೆ ಬೇರೆ ಎಲ್ಲ ಇಷ್ಟೇ ಎರಡೇ ಡಿಸ್ಅಡ್ವಾಂಟೇಜಸ್. ಇದರಲ್ಲಿ ಅಡ್ವಾಂಟೇಜಸ್ಗಳೇ ಜಾಸ್ತಿ ಇದ್ದಾವೆ ಸೋಲಾರ್ ಸೆಲ್ಲಲ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ. ಎನರ್ಜಿ ಫ್ರಾಮ್ ಸಿ. ಓಕೆ, ಫಸ್ಟು ಟೈಡಲ್ ಎನರ್ಜಿ. ಸೊ ಇವಾಗ ಥರ್ಮಲ್ ಆಯಿತು, ವಿಂಡ್ ಆಯಿತು, ಸೋಲಾರ್ ಆಯಿತು, ಅದೇ ಥರ ಇವಾಗ ಸಿಯಿಂದ ಕೂಡ ಎನರ್ಜಿ ತೊಗೊಂಡು ನಾವೇನು ಮಾಡ್ಬೋದು, ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಟೈಡ್ಗಳು. ಸೊ ಇವಾಗ ಈ ಸೈಡು ನೀರು ಎಷ್ಟಿದೆ ನೋಡಿ, ನೀರು ಇಲ್ಲಿದೆ, ಈಗ ನೀರಿನ ಇಲ್ಲಿದೆ ನೀರು ಇಲ್ಲಿ. ಓಕೆ, ನೀರಿನ ಲೆವೆಲ್ ಇಲ್ಲಿದೆ, ಇಲ್ಲಿ. ಓಕೆ, ನೀರು ಲೆವೆಲ್ ಇಲ್ಲಿದೆ. ಅದೇ ಆ ಸೈಡು, ಇದು ಈ ಸೈಡ್ ಆಯ್ತಲ್ವಾ, ಆ ಸೈಡ್ ಎಲ್ಲಿರುತ್ತೆ ಗೊತ್ತಾ ನೀರು, ನೀರಿನ ಲೆವೆಲ್ ಇಲ್ಲಿರುತ್ತೆ. ಇದು ಆ ಸೈಡು, ಇದು ಈ ಸೈಡು. ಓಕೆ, ಆ ಕಡೆ ನೀರು ಇಷ್ಟು ಮೇಲ್ಗಡೆ ಇದೆ, ಈ ಕಡೆ ನೀರು ಇಷ್ಟು ಕೆಳಗಡೆ ಇದೆ. ಓಕೆ, ಇವಾಗ ಏನು ಮಾಡ್ತೀವಿ, ಇಲ್ಲಿ ಮಧ್ಯದಲ್ಲಿ ಗೇಟ್ಗಳಿರ್ತವೆ, ಇಲ್ಲಿ ಆಯಿತಾ, ಮಧ್ಯದಲ್ಲಿ ಗೇಟ್ಗಳಿರ್ತವೆ. ಆ ಗೇಟ್ಗಳನ್ನ ಓಪನ್ ಮಾಡಿದಾಗ ಏನಾಗುತ್ತೆ, ವಾಟರ್ ಫ್ರಮ್ ಹೈಯರ್ ಲೆವೆಲ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಟು ವಾಟರ್ ಟು ಲೋವರ್ ಲೆವೆಲ್. ಆ ಫ್ಲೋ ಆಗೋ ಪಾತಲ್ಲಿ ಏನು ಮಾಡಿರ್ತೀವಿ ನಾವು, ಟರ್ಬೈನ್ಸ್ನ ಸೆಟಪ್ ಮಾಡಿರ್ತೀವಿ. ಸೊ ವಾಟರ್ ಫ್ಲೋ ಆಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಟರ್ಬೈನ್ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್. ಸೊ ಯಾವಾಗ ಟರ್ಬೈನ್ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಸೊ ದಿಸ್ ಇಸ್ ಟೈಡಲ್ ಎನರ್ಜಿ. ಸೊ ಟೈಡಲ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಈ ರೀತಿ ಜನ್ರೇಟ್ ಮಾಡ್ತೀವಿ. ಇನ್ನೊಂದು ಟೈಡ್ ಏನಕ್ಕೆ ಫಾರ್ಮ್ ಆಗುತ್ತೆ ಅಂದರೆ ಡ್ಯೂ ಟು ದ ಕರ್ವ್ ಆಫ್ ದ ಈ ಅರ್ತ್ ಏನಾಗಿದೆ, ಚೂರು ಈ ಥರ ಬೆಂಡ್ ಆಗಿದೆ. ಓಕೆ, ಮತ್ತು ರೊಟೇಟ್ ಕೂಡ ಆಗ್ತಾ ಇದೆ. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ ಟೈಡ್ ಫಾರ್ಮ್ ಆಗೋದಕ್ಕೆ. ಓಕೆ, ಸೊ 2 ಟೈಪ್ಸ್ ಆಫ್ ಟೈಡ್ ಇರುತ್ತೆ. ಇದು ಲೋ ಟೈಡ್ ಆಗುತ್ತೆ, ಆ ಕಡೆ ಇರೋದು ಏನಾಗುತ್ತೆ, ಹೈ ಟೈಡ್ ಆಗುತ್ತೆ. ವಾಟರ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಟೈಡ್ ಟು ಲೋವರ್ ಟೈಡ್. ಫ್ಲೋ ಆಗ ಪಾತಲ್ಲಿ ನಾವು ಟರ್ಬೈನ್ಸ್ನ ಇಟ್ಟು ತಿರುಗಿದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಓಕೆ, ದಿಸ್ ಇಸ್ ಟೈಡಲ್ ಎನರ್ಜಿ. ನೆಕ್ಸ್ಟು ಎನರ್ಜಿ ಫ್ರಾಮ್ ಸಿ, ಇದು ವೇವ್ ಎನರ್ಜಿ. ಟೈಡಲ್ ಎನರ್ಜಿ ನೋಡಿದ್ವಿ. ವೇವ್ ಎನರ್ಜಿಲಿ ಏನಾಗುತ್ತೆ ಗೊತ್ತಾ, ಈ ಥರ ಎಕ್ವಿಪ್ಮೆಂಟ್ನ ಸಿನ ಮಧ್ಯದಲ್ಲಿ ಇನ್ಸ್ಟಾಲ್ ಮಾಡಿಬಿಡ್ತೀವಿ. ಇವಾಗ ಗಾಳಿ ಬೀಸಿ ವೇವ್ ಬಂದಾಗ ಏನಾಗುತ್ತೆ, ವೇವ್ ಎನರ್ಜಿ ವೇವ್ಸ್ ಬರುತ್ತೆ. ಸೊ ಆ ವೇವ್ಸ್ ಏನು ಮಾಡುತ್ತೆ, ಆ ವೇವ್ ಎನರ್ಜಿ ಇದಕ್ಕೆ ಸಪ್ಲೈ ಆಗಿಬಿಟ್ಟು ಇದ್ರ ಒಳಗಡೆ ಕೂಡ ಟರ್ಬೈನ್ಸ್ಗಳಿರ್ತವೆ. ಓಕೆ, ಆ ಟರ್ಬೈನ್ಗಳು ಯಾವಾಗ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೋ ಇದರಿಂದ ಕೂಡ ಎಲೆಕ್ಟ್ರಿಸಿಟಿ ಅದೇ ರೀತಿ ಜನ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎರಡನೇದು ಸಿಯಲ್ಲಿ. ಮೊದಲನೇದು ಟೈಡಲ್ ಎನರ್ಜಿ, ಎರಡನೇದು ವೇವ್ ಎನರ್ಜಿ, ಥರ್ಡ್ ಒನ್ನು ಓಷನ್ ಥರ್ಮಲ್ ಎನರ್ಜಿ. ಸೊ ಇಲ್ಲೇನಾಗುತ್ತೆ, ಮತ್ತೆ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮಲ್ಲೇ ಅರ್ಥ ಆಗುತ್ತೆ ಎಲ್ಲಾನು. ಓಕೆ, ಸೊ ಇದು ಒಂದು ಇವ್ಯಾಪರೇಟರ್ ಚೇಂಬರ್, ಆಯಿತಾ. ಈ ಇವ್ಯಾಪರೇಟರ್ ಚೇಂಬರಲ್ಲಿ ನಾವು ಯಾವ ಕೆಮಿಕಲ್ನ ಹಾಕ್ತೀವಿ ಅಂದರೆ ವಾಲಟೈಲ್ ಕೆಮಿಕಲ್ನ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಅಮೋನಿಯಾ. ಓಕೆ, ಎವಾಪರೇಟರ್ ಚೇಂಬರಲ್ಲಿ ನಾವು ಯಾವ ಕೆಮಿಕಲ್ನ ಹಾಕಿರ್ತೀವಿ, ಅಮೋನಿಯಾ ಹಾಕಿರ್ತೀವಿ. ಮತ್ತು ಓಷನಿನ ಮೇಲ್ಗಡೆ ವಾರ್ಮ್ ವಾಟರ್ ಇರುತ್ತೆ, ಓಷನಿನ ಕೆಳಗಡೆ ಕೋಲ್ಡ್ ವಾಟರ್ ಇರುತ್ತೆ, ಆಯಿತಾ. ಸೊ ವಾರ್ಮ್ ವಾಟರ್ ಯಾವಾಗ ಅಮೋನಿಯಾ ಜೊತೆ ರಿಯಾಕ್ಟ್ ಆಗುತ್ತೋ ಅವಾಗ ಏನು ಫಾರ್ಮ್ ಆಗುತ್ತೆ, ಸ್ಟೀಮ್ ಫಾರ್ಮ್ ಆಗುತ್ತೆ. ಆ ಸ್ಟೀಮ್ ಏನು ಮಾಡುತ್ತೆ, ವರ್ಕಿಂಗ್ ಫ್ಲೂಯಿಡ್ ವೇಪರ್. ಓಕೆ, ಆ ವೇಪರ್ನ ನಾವು ಯಾವುದಕ್ಕೆ ಡೈರೆಕ್ಟ್ ಮಾಡ್ತೀವಿ, ಟರ್ಬೋ ಜನರೇಟರ್ಗೆ ಡೈರೆಕ್ಟ್ ಮಾಡ್ತೀವಿ. ಆ ವೇಪರ್ ಏನು ಮಾಡುತ್ತೆ, ಅವಾಗ ಈ ಜನರೇಟರಲ್ಲಿ ಟರ್ಬೈನ್ಸ್ನ ತಿರುಗಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ತಿರುಗಿ ಏನಾಗುತ್ತೆ, ವರ್ಕಿಂಗ್ ಫ್ಲೂಯಿಡ್ ವೇಪರ್ ಇಲ್ಲಿ ಏನು ಮಾಡುತ್ತೆ, ಈ ಕಡೆ ಕಂಡೆನ್ಸರ್ಗೆ ಬರುತ್ತೆ. ಸೊ ಇಲ್ಲಿ ತಿರುಗ್ತಾ ಇದೆ ಅಲ್ವಾ, ಇಲ್ಲೇ ನಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಓಕೆ, ಎಲೆಕ್ಟ್ರಿಸಿಟಿ ಇಲ್ಲಿ ಜನ್ರೇಟ್ ಆಗುತ್ತೆ. ಈ ಜನರೇಟರ್ ಮೇಲೆ ಮಿಕ್ಕಿದ ಅಮೋನಿಯಾ ಇಲ್ಲಿ ಬರುತ್ತೆ, ಇಲ್ಲಿ ಬಂದ್ಬಿಟ್ಟು ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆಗೋದು, ಮತ್ತು ಇದಕ್ಕೆ ಏನು ಸಪ್ಲೈ ಮಾಡ್ತೀವಿ ನಾವು, ಕೋಲ್ಡ್ ವಾಟರ್ನ ಸಪ್ಲೈ ಮಾಡ್ತೀವಿ. ಇದೆಲ್ಲಿಂದ ಬಂತು, ಫ್ರಮ್ ದ ಡೆಪ್ತ್ ಆಫ್ ದ ಓಷನ್, ಆಯಿತಾ. ಸೊ ಯಾವಾಗ ಇದಕ್ಕೆ ಕೋಲ್ಡ್ ವಾಟರ್ ಕಂಡೆನ್ಸ್ ಮಾಡ್ತೀವೋ ಅವಾಗ ಮತ್ತೆ ಕಂಡೆನ್ಸ್ ಆಗ್ಬಿಟ್ಟು ಅಮೋನಿಯಾ ಯಾವುದಕ್ಕೆ ಹೋಗುತ್ತೆ, ಮತ್ತೆ ವಾಪಸ್ ಹೋಗ್ಬಿಟ್ಟು ಎವಾಪರೇಟರ್ ಕೂತ್ಕೊಳ್ಳುತ್ತೆ. ಸೊ ಈ ಸೈಕಲ್ ಇದೇ ಥರ ನಡೀತಾನೆ ಇರುತ್ತೆ. ನಮಗೆ ಎಲೆಕ್ಟ್ರಿಸಿಟಿ ಎಲ್ಲಿ ಜನ್ರೇಟ್ ಆಗ್ತಿದೆ, ಈ ಪಾರ್ಟಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತಾ ಇದೆ.
ಅರ್ಥ ಆಯ್ತಾ ಇದು? ಸೊ ಅಮೋನಿಯಾನ ವಾರ್ಮ್ ವಾಟರ್ ಕೊಟ್ಟಾಗ ವೇಪರ್ ಕ್ರಿಯೇಟ್ ಆಗುತ್ತೆ. ಆ ವೇಪರೇ ಈ ಟರ್ಬೋ ಜನರೇಟರ್ನ ಟರ್ಬೈನ್ಸ್ನ ತಿರುಗಿಸೋದು. ಅದು ಯಾವಾಗ ತಿರುಗತ್ತೋ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಮತ್ತು ಅಮೋನಿಯಾ ಕಂಡೆನ್ಸ್ ಆಗಿ ಮತ್ತೆ ವಾಪಸ್ ಎವಾಪರೇಟರ್ಗೆ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ದ ವರ್ಕಿಂಗ್. ಇದೇ ರೀತಿ ಎನರ್ಜಿನ ನಾವು ಓಷನ್ ಥರ್ಮಲ್ ಎನರ್ಜಿಯಿಂದ ಡಿರೈವ್ ಮಾಡ್ತಾ ಇದ್ದೀವಿ. ಆಲ್ ರೈಟ್? ಓಕೆ, ನೆಕ್ಸ್ಟು ಸೇಮ್ ಥಿಂಗ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನೇ ಇಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದೀವಿ. ಆಲ್ ರೈಟ್? ಸೊ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕಂಟಿನ್ಯೂ ಮಾಡೋಣ ಮತ್ತೆ. ಓಕೆ, ಸೊ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟು ಜಿಯೋಥರ್ಮಲ್ ಎನರ್ಜಿ. ಸೊ ಜಿಯೋಥರ್ಮಲ್ ಎನರ್ಜಿಯಲ್ಲಿ ಏನಾಗ್ತಾ ಇದೆ, ಅರ್ಥಲ್ಲಿ ಕೆಲವು ಹಾಟ್ಸ್ಪಾಟ್ಸ್ಗಳು ಇರ್ತವೆ. ಹಾಟ್ಸ್ಪಾಟ್ಸ್ ಅಂದರೆ ಏನು? ಇವಾಗ ಇಲ್ಲಿ ನೋಡಿ, ಈ ಡಯಾಗ್ರಾಮ್ ನೋಡಿ. ಈಗ ತುಂಬ ಅಂದರೆ ಮೋಲ್ಟನ್ ಲಾವಾ ತುಂಬ ಹತ್ತಿರ ಇರುತ್ತೆ. ಓಕೆ, ಅದರಿಂದ ಏನಾಗುತ್ತೆ, ಆ ರಾಕ್ಸ್ ಎಲ್ಲ ತುಂಬ ಹೀಟ್ ಆಗಿರುತ್ತೆ. ಓಕೆ, ಸೊ ರಾಕ್ಸ್ ಹೀಟ್ ಆಗಿರೋ ಕಾರಣ ನಾವೇನು ಮಾಡ್ತೀವಿ, ಆ ರಾಕ್ಸ್ ಮೇಲೆಲ್ಲ ವಾಟರ್ನ ಸ್ಪ್ರಿಂಕಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ವಾಟರ್ ಸ್ಪ್ರಿಂಕಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಸ್ಟೀಮ್ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿರೋ ಸ್ಟೀಮ್ನ ನಾವು ಟರ್ಬೈನ್ಸಿಗೆ ಡೈರೆಕ್ಟ್ ಮಾಡ್ತೀವಿ. ಸೊ ಆ ಸ್ಟೀಮ್ ಹೋಗ್ಬಿಟ್ಟು ಟರ್ಬೈನ್ಸ್ನ ತಿರುಗ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಟರ್ಬೈನ್ ತಿರುಗ್ತಿದ್ದಂಗೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸ್ ಅರ್ಥ ಆಯ್ತಾ? ಸೊ ಇನ್ನೊಂದ್ಸತಿ ಹೇಳ್ತೀನಿ, ಅರ್ಥಲ್ಲಿ ತುಂಬ ಹಾಟ್ಸ್ಪಾಟ್ಗಳಿರ್ತವೆ. ಅಲ್ಲೇನಾಗಿರುತ್ತೆ, ಲಾವಾ ಸ್ವಲ್ಪ ಮೇಲ್ಗಡೆ ಇರುತ್ತೆ ಅರ್ತ್ ಕ್ರಸ್ಟ್ ಹತ್ರ. ಸೊ ಅದರಿಂದ ಏನಾಗುತ್ತೆ, ರಾಕ್ಸ್ ಎಲ್ಲ ಸ್ವಲ್ಪ ಬಿಸಿಯಾಗಿರುತ್ತೆ. ಓಕೆ, ಸೊ ಆ ಬಿಸಿಯ ರಾಕ್ಗಳ ಮೇಲೆ ನಾವು ನೀರನ್ನ ಸ್ಪ್ರಿಂಕಲ್ ಮಾಡಿದಾಗ ಸ್ಟೀಮ್ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗೋ ಸ್ಟೀಮ್ನ ನಾವು ಟರ್ಬೈನಿಗೆ ಡೈರೆಕ್ಟ್ ಮಾಡಿದಾಗ ಟರ್ಬೈನ್ ಸ್ಟೀಮ್ನ ತಿರುಗುತ್ತೆ. ಆ ತಿರುಗೋ ಕಾರಣ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಫಾರ್ ಜಿಯೋಥರ್ಮಲ್ ಎನರ್ಜಿ. ಆಲ್ ರೈಟ್? ಸೊ ಇಂಗ್ಲೀಷಲ್ಲಿ ಅಂದರೆ ಈ ರೀತಿ ಬರೀಬೋದು. ಓಕೆ, ಸೊ ಮೋಲ್ಟನ್ ರಾಕ್ಸ್ are trapped in certain regions in the Earth's crust called as hotspots. When underground water comes in contact with the hotspot, or sometimes we also sprinkle, steam is generated. The steam trapped in the rocks is routed through a pipe to a turbine which is used to generate electricity. Same? Okay, fine. Next. Limitations, only a few commercial viable sites are there. So ಇದರ ಲಿಮಿಟೇಷನ್ ಏನಂದರೆ, ಈ ಥರ ಹಾಟ್ಸ್ಪಾಟ್ಗಳು ತುಂಬ ಅಂದರೆ ತುಂಬ ಕಡಿಮೆ ಇದ್ದಾವೆ ಅರ್ಥಲ್ಲಿ. ಸೊ ಅದೇ ಇದರದ್ದು ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್. ಇಲ್ಲ ಜಾಸ್ತಿ ಇತ್ತು ಅಂದರೆ ನಮ್ಗೆ ಆರಾಮಾಗಿ ಎಲೆಕ್ಟ್ರಿಸಿಟಿ ಬರ್ತಾ ಇತ್ತು. ಓಕೆ, ಫೈನ್. ನೆಕ್ಸ್ಟ್, ನ್ಯೂಕ್ಲಿಯರ್ ಎನರ್ಜಿ. ಸೊ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ 2 ಟೈಪ್ಸ್ ಇದಾವೆ, ಮತ್ತು ನ್ಯೂಕ್ಲಿಯರ್ ಫಿಷನ್ ಇದೆ, ನ್ಯೂಕ್ಲಿಯರ್ ಫ್ಯೂಷನ್ ಇದೆ. ಸೊ ನ್ಯೂಕ್ಲಿಯರ್ ಎನರ್ಜಿ ಇಸ್ ಜನರೇಟೆಡ್ ಇನ್ ಕಮರ್ಷಿಯಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಯೂಸಿಂಗ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಓಕೆ, ಫಿಷನ್ ಅಂದರೆ ಏನು, ಸ್ಪ್ಲಿಟ್ ಆಗೋದು. ಫ್ಯೂಷನ್ ಅಂದರೆ ಏನು, ಜಾಯಿನ್ ಆಗೋದು. ಸೊ ಸ್ಪ್ಲಿಟ್ ಆಗೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೇನಾಗ್ತದೆ, ಒಂದು ಹೆವಿ ನ್ಯೂಕ್ಲಿಯರ್ ಆಟಮ್ನ ತೊಗೊಂಡಿದ್ವಿ. ಫಾರ್ ಎಕ್ಸಾಂಪಲ್ 235U92 ಯುರೇನಿಯಂ. ಓಕೆ, ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಒಂದು ನ್ಯೂಟ್ರಾನ್ನ ಬೊಂಬಾರ್ಡ್ ಮಾಡ್ತಾ ಇದ್ದೀವಿ. ಓಕೆ, ಒಂದು ನ್ಯೂಟ್ರಾನ್ನ ಬೊಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ಲೋ ಎನರ್ಜಿ ನ್ಯೂಟ್ರಾನ್. ಸೊ ಲೋ ಎನರ್ಜಿ ನ್ಯೂಟ್ರಾನ್ನ ಬೊಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ಈ ಹೆವಿ ನ್ಯೂಕ್ಲಿಯೈ ಟು ಮೀಡಿಯಂ ನ್ಯೂಕ್ಲಿಯೈಗೆ ಸ್ಪ್ಲಿಟ್ ಆಗುತ್ತೆ. ರೈಟ್? ಸೊ ಅದ್ಯಾವುದು 139Ba56, ಅದೇ ರೀತಿಯಲ್ಲಿ 95Kr36. ಇವಾಗ ಇದನ್ನು ಆ್ಯಡ್ ಮಾಡಿ, 139 + 95 ಎಷ್ಟಾಗುತ್ತೆ, 233 ಎಷ್ಟೋ ಬರುತ್ತೆ. ಓಕೆ, 230 ಆ್ಯಡ್ ಮಾಡಿಬಿಟ್ಟು ನೋಡ್ಬಿಡೋಣ, ಇದು ಒಂದು ನಿಮಿಷ. ಓಕೆ, 139 + 95, ಸೊ 431. ಸೊ 234 ಬಂದಿದೆ. ಬಟ್ ಇಲ್ಲಿ ನಮಗೆ ಏನಿದೆ ನೋಡಿ, 235 ಇದೆ. ಇಲ್ಲಿ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ, ಒಂದು ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಆಫ್ ಎನರ್ಜಿನೇ ಇಲ್ಲಿ ನಮಗೆ ಎನರ್ಜಿಯಾಗಿ ವಾಪಸ್ ಬರ್ತಾ ಇರೋದು. ಕರೆಕ್ಟ್? ಒಂದು ಹೆವಿ ನ್ಯೂಕ್ಲಿಯರ್ ಆಟಮ್ನ ಒಂದು ನ್ಯೂಟ್ರಾನ್ ಜೊತೆ ಬೊಂಬಾರ್ಡ್ ಮಾಡಿದಾಗ 2 ಡಿಫ್ರೆಂಟ್ ಇದು ಬರುತ್ತೆ. ಓಕೆ, ದ ನ್ಯೂಕ್ಲಿಯಸ್ ಆಫ್ ಹೆವಿ ಆಟಮ್ ವೆನ್ ಬೊಂಬಾರ್ಡೆಡ್ ವಿತ್ ಲೋ ಎನರ್ಜಿ ನ್ಯೂಟ್ರಾನ್ಸ್ ಕ್ಯಾನ್ ಬಿ ಸ್ಪ್ಲಿಟ್ ಇನ್ ಟು ಲೈಟರ್ ನ್ಯೂಕ್ಲಿಯೈ. ಸೊ ದೀಸ್ ಬೋತ್ ಆರ್ ಲೈಟರ್ ನ್ಯೂಕ್ಲಿಯೈ. ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ತಿದೆ ಎನರ್ಜಿಯಲ್ಲಿ, ಇದು 234 ಇದೆ, ಇದು 235 ಇದೆ. ದ ಡಿಫ್ರೆನ್ಸ್ ಆಫ್ ಎನರ್ಜಿ, ಕರೆಕ್ಟ್, 1 ಇದೆ ಡಿಫ್ರೆನ್ಸ್ ಇಲ್ಲಿ. ಅದೇ ನೆಕ್ಸ್ಟ್ ಪಾಯಿಂಟ್ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, mass of the original nucleus is just a little more than the sum of the masses of the individual products. ಇವೆರಡು ಸಮ್ ಎಷ್ಟು ಬಂತು, 234 ಬಂತು. ಇಲ್ಲಿ ಮಾಸ್ ಎಷ್ಟಿದೆ, 235 ಇದೆ. ದಿಸ್ ಡಿಫ್ರೆನ್ಸ್ ಆಫ್ ಮಾಸ್ ಇಸ್ ರಿಲೀಸ್ಡ್ ಆಸ್ ಎನರ್ಜಿ. ಸೊ ಇದರಿಂದ ನಮ್ಗೆ ಏನು ಬರುತ್ತೆ, ಮತ್ತೆ ಆ ಎನರ್ಜಿ ರಿಲೀಸ್ ಆಗಿದ್ದಲ್ವಾ, ಅದರಿಂದ ನಾವು ಮತ್ತೆ ಬೇರೆ ಟೈಪ್ಸ್ ಆಫ್ ಎನರ್ಜಿನ ಕನ್ವರ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಎನರ್ಜಿ.
ಕರೆಕ್ಟ್? ಆ ಎನರ್ಜಿ ಜನರೇಟ್ ಆಗಿಬಿಟ್ಟು ಆ ರೀತಿಯಲ್ಲಿ ನಾವು ನ್ಯೂಕ್ಲಿಯರ್ ಎನರ್ಜಿನ ಗುಡ್ ಸೋರ್ಸ್ ಆಫ್ ಎನರ್ಜಿಯಾಗಿ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಇದು ನ್ಯೂಕ್ಲಿಯರ್ ಫಿಷನ್ ಆಯಿತು. ನ್ಯೂಕ್ಲಿಯರ್ ಫ್ಯೂಷನ್ ನೋಡೋಣ ಈಗ. ಓಕೆ, ನ್ಯೂಕ್ಲಿಯರ್ ಫಿಷನ್ ಇನ್ನ ನೆಕ್ಸ್ಟ್ ಪಾಯಿಂಟು. ನ್ಯೂಕ್ಲಿಯರ್ ಫಿಷನಲ್ಲಿ ದ ರಿಲೀಸ್ ಎನರ್ಜಿ ಕ್ಯಾನ್ ಬಿ ಯೂಸ್ ಟು ಪ್ರೊಡ್ಯೂಸ್ ಸ್ಟೀಮ್ ಆ್ಯಂಡ್ ಫರ್ದರ್ ಜನರೇಟ್ ಎಲೆಕ್ಟ್ರಿಸಿಟಿ. ಸೊ ಅದೇ ಪಾಯಿಂಟ್ನ ನಾನು ಕೊಟ್ಟಿದ್ದೆ. ಡಿಫ್ರೆನ್ಸ್ ಆಫ್ ಎನರ್ಜಿ ಇದೆ ನೋಡಿ, ಅದರಿಂದ ಸ್ಟೀಮ್ನ ಜನರೇಟ್ ಮಾಡಿ ಆ ಜನರೇಟ್ ಆಗಿರೋ ಸ್ಟೀಮಿಂದ ನಾವು ಎಲೆಕ್ಟ್ರಿಸಿಟಿನ ಆರಾಮಾಗಿ ಜನರೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ ಹಜಾರ್ಡ್ಸ್ ಅಂದರೆ ಡಿಸ್ಅಡ್ವಾಂಟೇಜಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಇಂಪ್ರಾಪರ್ ನ್ಯೂಕ್ಲಿಯರ್ ವೇಸ್ಟ್ ಸ್ಟೋರೇಜ್ ಆ್ಯಂಡ್ ಡಿಸ್ಪೋಸಲ್ ರಿಸಲ್ಟ್ಸ್ ಇನ್ ಎನ್ವಿರಾನ್ಮೆಂಟಲ್ ಕಂಟ್ಯಾಮಿನೇಷನ್. ಸೊ ನ್ಯೂಕ್ಲಿಯರ್ ಎನರ್ಜಿ ತುಂಬ ಸೆನ್ಸಿಟಿವ್, ತುಂಬ ಕ್ರಿಟಿಕಲ್. ಸೊ ಇದು ಒಂದು ಸತಿ ಕರೆಕ್ಟಾಗಿ ಡಿಸ್ಪೋಸ್ ಆಗಿಲ್ಲ ಅಂದರೆ ತುಂಬ ಜನರ ಲೈಫ್ನ ಎಫೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ದೆರ್ ಇಸ್ ಅ ರಿಸ್ಕ್ ಆಫ್ ಆಕ್ಸಿಡೆಂಟಲ್ ಲೀಕೇಜ್ ಆಫ್ ನ್ಯೂಕ್ಲಿಯರ್ ರೇಡಿಯೇಷನ್. ಸೊ ಡಿಕೇಯಿಂಗ್ ಯುರೇನಿಯಂ, ರೇಡಿಯಂ, ಥೋರಿಯಂ ಅವೆಲ್ಲ ರೇಡಿಯೇಷನ್ ಡಿಸ್ಪರ್ಸ್ ಮಾಡ್ತಾ ಇರ್ತೇವೆ. ಅದನ್ನು ಕರೆಕ್ಟಾಗಿ ನಾವು ಕಂಟೈನ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಏನಾಗುತ್ತೆ, ಹಾನಿಗಳಾಗಕ್ಕೆ ಸ್ಟಾರ್ಟ್ ಆಗ್ತವೆ. ದ ಹೈ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಇದೊಂದು ಡಿಸ್ಅಡ್ವಾಂಟೇಜ್. ಹಾಗೆ ಲಿಮಿಟೆಡ್ ಅವೈಲೇಬಲ್ ಆಫ್ ಯುರೇನಿಯಂ. ಯುರೇನಿಯಂ ತುಂಬ ಕಡಿಮೆ, ನಾವು ಯುರೇನಿಯಂ ಎಕ್ಸಾಂಪಲೇ ತೋರಿಸಿದಲ್ಲಿ ಕರೆಕ್ಟ್. ಬಟ್ ಯುರೇನಿಯಂ ಅವೈಲೇಬಿಲಿಟಿ ತುಂಬ ಕಡಿಮೆ ಇರೋ ಕಾರಣ ಅದು ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಓಕೆ, ಇದು ನ್ಯೂಕ್ಲಿಯರ್ ಫಿಷನ್ ಆಯಿತು. ನೆಕ್ಸ್ಟ್ ನ್ಯೂಕ್ಲಿಯರ್ ಫ್ಯೂಷನಲ್ಲಿ ವಾಟ್ ಇಸ್ ದ ಸೋರ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ವಾಟ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ ಫಾರ್ ಸನ್ ಆ್ಯಂಡ್ ಅದರ್ ಸ್ಟಾರ್ಸ್. ಸೊ ಅದರಲ್ಲಿ ನ್ಯೂಕ್ಲಿಯರ್ ಫಿಷನ್ ಮಾಡೋಣ ಅಂತ ಹೇಳಿದ್ನಲ್ಲ. ಸೊ ಸ್ಟಾರ್ಸು ಮತ್ತು ಸನ್ಗೆ ಎನರ್ಜಿ ಯಾವುದರಿಂದ ಬರುತ್ತೆ, ನ್ಯೂಕ್ಲಿಯರ್ ಫ್ಯೂಷನಿಂದನೇ ಬರುತ್ತೆ. ಸೊ ನ್ಯೂಕ್ಲಿಯರ್ ಫ್ಯೂಷನಲ್ಲಿ ಏನಾಗ್ತಾ ಇದೆ, ಎರಡು ಮೀಡಿಯಂ ನ್ಯೂಕ್ಲಿಯೈಗಳು ಕಂಬೈನ್ ಆಗಿಬಿಟ್ಟು ಒಂದು ಹೆವಿ ನ್ಯೂಕ್ಲಿಯಸ್ನ ಫಾರ್ಮ್ ಆಗುತ್ತೆ. ಕರೆಕ್ಟ್? ಸೊ ಫ್ಯೂಷನ್ ಅಂದರೆ ನಾನೇನು ಹೇಳಿದೆ, ಜಾಯಿನ್ ಆಗೋದು. ಫಿಷನ್ ಅಂದರೆ ಸ್ಪ್ಲಿಟ್ ಅಪ್ ಆಗೋದು. ರೈಟ್? ಇಲ್ಲಿ ಎನರ್ಜಿ ಯಾವ ಥರ ಫಾರ್ಮ್ ಆಗುತ್ತೆ ನೋಡೋಣ. ಓಕೆ, ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್. ಇಲ್ಲೇನಾಗ್ತಾ ಇದೆ, ಗ್ರೀನ್ ಹೌಸ್ ಗ್ಯಾಸಸ್ ಇವೆಲ್ಲ. ಓಕೆ, ಸೊ ಸನ್ನಿಂದ ಎನರ್ಜಿ ಬರ್ತಾ ಇದೆ, ಈ ಗ್ರೀನ್ ಹೌಸ್ ಗ್ಯಾಸಸಲ್ಲಿ ಟ್ರ್ಯಾಪ್ ಆಗ್ತಾ ಇದೆ. ಆ ಟ್ರ್ಯಾಪ್ ಆಗೋ ಗ್ಯಾಸಸ್ ಏನು ಮಾಡುತ್ತೆ, ಪ್ಲಾಂಟ್ಸ್ ಮತ್ತು ಬೇರೆ ಆರ್ಗನಿಸಮ್ಸ್ನ ತುಂಬ ವಾರ್ಮ್ ಆಗಿಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಅದನ್ನೇ ಎಕ್ಸ್ಪ್ಲನೇಷನ್ ಇಲ್ಲಿ ಡಯಾಗ್ರಾಮ್ ಮುಖಾಂತರ ಕೊಟ್ಟಿದ್ದೀವಿ. ಒಂದು ಕೆಲಸ ಮಾಡಿ, ನೀವು ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಓಕೆ, ಸೊ ಇಲ್ಲಿ ಕ್ಲೀನ್ ಫ್ಯೂಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕ್ಲೀನ್ ಫ್ಯೂಲ್ ಅಂದರೆ ಏನು, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ಸ್ ಕಾಸ್ ಏರ್ ಪೊಲ್ಯೂಷನ್ ಆ್ಯಂಡ್ ಪ್ರೊಡ್ಯೂಸಸ್ ಗ್ರೀನ್ ಗ್ಯಾಸಸ್. ಓಕೆ, ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕ್ಲೀನ್ ಫ್ಯೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್. ಸೊ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಈಸ್ ಕ್ಲೀನರ್, ಬಟ್ ಅಸೆಂಬ್ಲಿ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಕಾಂಪೊನೆಂಟ್ಸ್ ಕುಡ್ ಕಾಸ್ ಪೊಲ್ಯೂಷನ್. ಸೊ ಇಲ್ಲಿ ಸೋಲಾರ್ ಎನರ್ಜಿ ನೋಡಿದ್ದೀವಿ, ಇಲ್ಲಿ ವಿಂಡ್ ಎನರ್ಜಿ ನೋಡಿದ್ದೀವಿ, ಅದೇ ಥರ ಏನದು ಹೈಡ್ರೋ ಪವರ್ ಪ್ಲ್ಯಾಂಟ್ನ ಕೂಡ ನೋಡಿದ್ದೀವಿ. ಸೊ ಈ ಪವರ್ ಪ್ಲ್ಯಾಂಟ್ಸಿನ ಫ್ಯೂಲ್ಸ್ ಎಲ್ಲ ತುಂಬ ಕ್ಲೀನ್ ಆಗಿದೆ. ಬಟ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆ ಪ್ರೋಸೆಸ್ ಇದೆಯಲ್ವಾ, ಆ ಪ್ರೋಸೆಸ್ಸಲ್ಲಿ ತುಂಬ ಪೊಲ್ಯೂಷನ್ ಅಥವಾ ತುಂಬ ಹಾನಿ, ತುಂಬ ಕಾಸ್ಟ್, ತುಂಬ ಮೇಂಟೆನೆನ್ಸ್ ಆಗುತ್ತೆ. ಸೊ ಅದು ಒಂದೇ ಒಂದು ಡಿಸ್ಅಡ್ವಾಂಟೇಜ್. ಅದೊಂದು ಬಿಟ್ಟರೆ ಇವೆಲ್ಲ ತುಂಬ ಕ್ಲೀನ್ ಫ್ಯೂಲ್ಗಳೇ ಆಗಿರ್ತವೆ. ಆಯಿತಾ? ಸೊ ದಿಸ್ ಇಸ್ ಅಬೌಟ್ ದ ಕ್ಲೀನ್ ಫ್ಯೂಲ್. ನೆಕ್ಸ್ಟ್ ರಿಸರ್ಚ್ ಕಂಟಿನ್ಯೂಸ್ ಟು ಪ್ರೊಡ್ಯೂಸ್. ಸೊ ಈ ಥರ ಹಾನಿಗಳಾಗ್ತಿರೋದ್ರಿಂದ, ತುಂಬ ಕಾಸ್ಟು, ತುಂಬ ಪೊಲ್ಯೂಷನ್ ಆಗ್ತಿರೋದ್ರಿಂದ ಸೈಂಟಿಸ್ಟ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಮ್ಯಾನುಫ್ಯಾಕ್ಚರಿಂಗ್, ಟ್ರಾನ್ಸ್ಪೋರ್ಟೇಷನ್, ಕನ್ಸ್ಟ್ರಕ್ಷನ್ ಪ್ರೊಸೆಸಲ್ಲಿ ನಾವು ಯಾವ ರೀತಿ ಚೇಂಜಸ್ನ ತರ್ಬೋದು, ಆ ಚೇಂಜಸ್ ಯಾವ ರೀತಿ ಪೊಲ್ಯೂಷನ್ನ ಕಡಿಮೆ ಮಾಡುತ್ತೆ ಅನ್ನೋದೇ ಇನ್ನು ರಿಸರ್ಚ್ ಕಂಟಿನ್ಯೂ ಮಾಡ್ತಿದೆ. ಅದರಲ್ಲಿ ಬರೆದಿರೋದು ರಿಸರ್ಚ್ ಕಂಟಿನ್ಯೂಸ್ ಟು ಪ್ರೊಡ್ಯೂಸ್ ಲಾಂಗ್ ಲಾಸ್ಟಿಂಗ್ ಡಿವೈಸಸ್ ಕಾಸಿಂಗ್ ಲೆಸ್ ಡ್ಯಾಮೇಜ್, ಪೊಲ್ಯೂಷನ್ ಆ್ಯಂಡ್ ಮೇಂಟೆನೆನ್ಸ್. ಓಕೆ, ಸೊ ಇದು ಕ್ಲೀನ್ ಫ್ಯೂಲ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್. ಇಲ್ಲಿಗೆ ಈ ಪಾಠದ ಅಂತ್ಯ. ಓಕೆ, ಸೊ ಲೈವ್ ನೋಡಿರೋ ಪ್ರತಿ ಮಕ್ಕಳಿಗೂ ನೀವು ಏನೋ ಒಂದು ಗೇನ್ ಮಾಡಿದ್ದೀರಾ ಅನ್ಕೋತೀನಿ. ಓಕೆ, ಆನ್ಸರ್ ತುಂಬ ಜನ ಮಕ್ಕಳು ಮಾಡಿದ್ದಾರೆ. ಇದೇ ರೀತಿ ಲೈವ್ ಕ್ಲಾಸಸ್ನ ನೋಡ್ತಾ ಇರಿ. ನಾಳೆ ಕೂಡ ಲೈವ್ ಇದೆ. ನಾಳೆ ಇರೋ ಲೈವ್ ಯಾರ್ದು, ಹರ್ಷಿತಾ ಮೇಡಮ್ದು. ಅವ್ರು ತಗೋತಾ ಇರೋ ಸಬ್ಜೆಕ್ಟ್ ಯಾವುದು, ಬಯೋಲಜಿ. ದಯವಿಟ್ಟು ಮಿಸ್ ಮಾಡಿಬಿಡಿ, 5 ಗಂಟೆಗೆ ಆನ್ಲೈನ್ ಇರಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ಎಂಡ್ ಮಾಡುವಂಥ ಸಮಯ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಲೈವ್. ನಿಮಗೆ ಬೆನಿಫಿಟ್ ಆಗಿದೆ ಅನ್ಕೋತೀನಿ. ಮತ್ತೆ ನಾಳೆ ಲೈವ್ನ ಅಟೆಂಡ್ ಮಾಡಬೇಡಿ, ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಮತ್ತು ಮಾರ್ಕ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.